ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. Dr. M.V. Shetty Institutions, Mangalore. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangalore, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಹಲೋ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.
ಸೇರಿರುವಂತಹ ಎಲ್ಲ ಭಗವದ್ ಭಕ್ತರೇ, ತಾವು ದಯವಿಟ್ಟು ತಮ್ಮ ಆಸನವನ್ನ ಸ್ವೀಕಾರ ಮಾಡಬೇಕು. ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಬಂದಿರುವಂತಹ ಎಲ್ಲ ಆಸ್ತಿಕ ಬಂಧುಗಳು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ತಮ್ಮ ತಮ್ಮ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಇದರ 90ನೇ ವರ್ಷದ ನವರಾತ್ರಿ ಉತ್ಸವ, ಪುತ್ತೂರು ಶಾರದೋತ್ಸವ, ಇದರ ನಾಳೆ ವೈಭವದ ಶೋಭಾಯಾತ್ರೆ ನಡೀಲಿಕ್ಕಿದೆ. ಅದರ ಒಂದು ದಿನ ಮುಂಚಿತವಾಗಿ ನಡೀತಾ ಇರುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಪಿಜಿ ಜಗನ್ನಿವಾಸರಾವ್ ಅಧ್ಯಕ್ಷರು, ಶ್ರೀ ಶಾರದಾ ಭಜನಾ ಮಂದಿರ, ದೀಪ ಪ್ರಜ್ವಲನೆ ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು ಪುತ್ತೂರು, ಧಾರ್ಮಿಕ ಉಪನ್ಯಾಸ ಬ್ರಹ್ಮಶ್ರೀ ಕೆಮ್ಮಿಂಜೆ ಕಾರ್ತಿಕ ತಂತ್ರಿಗಳು, ಘನ ಉಪಸ್ಥಿತಿ ಕೆದಂಬಾಡಿಗೊತ್ತು ಶ್ರೀ ಸೀತಾರಾಮರೈ, ಗೌರವಾಧ್ಯಕ್ಷರು ಶ್ರೀ ಶಾರದಾ ಭಜನಾ ಮಂದಿರ, ಡಾಕ್ಟರ್ ಸುರೇಶ್ ಪುತ್ತೂರಾಯ, ವೈದ್ಯರು, ಮಹಾವೀರ ಮೆಡಿಕಲ್ ಸೆಂಟರ್ ಹಾಗೂ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮಂದಿರದ ಹಿರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಧಾರ್ಮಿಕ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡ ಬಳಿಕ ರಾತ್ರಿ ಗಂಟೆ 8:30ಕ್ಕೆ ಸರಿಯಾಗಿ ಯಕ್ಷಗಾನ ಬಯಲಾಟ, ಜಿಲ್ಲೆಯ ಸುಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ನಡೆಯಲಿರುವ ಯಕ್ಷಗಾನ ಬಯಲಾಟ ಶಾಂಭವಿ ವಿಲಾಸ. ಈ ಕಾರ್ಯಕ್ರಮದಲ್ಲೂ ಕೂಡ ಭಗವದ್ಭಕ್ತರಾದ ತಾವು ಹಾಗೂ ಕಲಾಭಿಮಾನಿಗಳು ಇದ್ದು ಸಹಕರಿಸಬೇಕು ಅನ್ನುವ ವಿನಂತಿಯನ್ನ ಕ್ಷೇತ್ರದ ವತಿಯಿಂದ ಮಾಡ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ನಾಳೆ ಸಂಜೆ ಗಂಟೆ 5ಕ್ಕೆ ಬೊಳುವಾರು ವೃತ್ತದಿಂದ ಶ್ರೀ ಶಾರದಾ ದೇವಿಯ ವೈಭವದ ಶೋಭಾಯಾತ್ರೆ ಆರಂಭಗೊಳ್ಳಲಿಕ್ಕಿದೆ. ಕರ್ನಾಟಕ ರಾಜ್ಯ ಮತ್ತು ಕೇರಳ ರಾಜ್ಯದ ಸುಪ್ರಸಿದ್ಧ ಕಲಾ ತಂಡಗಳು ಈ ವೈಭವದ ಮೆರವಣಿಗೆಯಲ್ಲಿ, ವೈಭವದ ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅನೇಕ ಕಲಾ ಪ್ರಾಕಾರಗಳೊಂದಿಗೆ ಅತ್ಯಂತ ಶಿಸ್ತುಬದ್ಧವಾಗಿ ನಡೆಯುವಂತಹ ಶೋಭಾಯಾತ್ರೆಯಲ್ಲಿ ಯಾವುದೇ ಡಿಜೆ ಮತ್ತು ಪಟಾಕಿಗಳ ಸದ್ದುಗಳಿರೋದಿಲ್ಲ. ಅದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಭಕ್ತಿ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅನಾವರಣಗೊಳ್ಳುವ ಅತ್ಯಂತ ಸುಂದರ ಶೋಭಾಯಾತ್ರೆಗೆ ನಾವೆಲ್ಲರೂ ಸಾಕ್ಷಿಗಳಾಗಬೇಕು ಅನ್ನುವಂತ ವಿನಂತಿಯನ್ನ ಈ ಮೂಲಕ ತಮಗೆ ಮಾಡ್ತಾ ಇದ್ದೇವೆ. ಬಂದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಹಿಂದೆ ಕೂತಿರುವವರು ದಯವಿಟ್ಟು ಹಿಂದಗಡೆ ಕೂತ್ಕೊಂಡಿರುವವರು ದಯವಿಟ್ಟು ಮುಂದೆ ಬನ್ನಿ. ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ತಾವು ವೀಕ್ಷಣೆ ಮಾಡಬೇಕು. ಧಾರ್ಮಿಕ ಉಪನ್ಯಾಸವನ್ನ ತಾವು ಕೇಳಬೇಕು. ಇದೀಗ ವೇದಿಕೆಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಪಿಜಿ ಜಗನ್ನಿವಾಸರಾವ್ ಅಧ್ಯಕ್ಷರು, ಶ್ರೀ ಶಾರದಾ ಭಜನಾ ಮಂದಿರ, ದೀಪ ಪ್ರಜ್ವಲನೆಯನ್ನ ಮಾಡಲಿಕ್ಕಿರುವ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು, ಧಾರ್ಮಿಕ ಉಪನ್ಯಾಸ ಬ್ರಹ್ಮಶ್ರೀ ಕೆಮ್ಮಿಂಜೆ ಕಾರ್ತಿಕ ತಂತ್ರಿಗಳು, ಘನ ಉಪಸ್ಥಿತಿ ಕೆದಂಬಾಡಿಗೊತ್ತು ಶ್ರೀ ಸೀತಾರಾಮರೈ, ಗೌರವಾಧ್ಯಕ್ಷರು ಶ್ರೀ ಶಾರದಾ ಭಜನಾ ಮಂದಿರ, ಡಾಕ್ಟರ್ ಸುರೇಶ್ ಪುತ್ತೂರಾಯ, ವೈದ್ಯರು, ಮಹಾವೀರ ಮೆಡಿಕಲ್ ಸೆಂಟರ್, ಗೌರವಾನ್ವಿತ ಎಲ್ಲ ಅತಿಥಿ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ, ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನ, ಊರಿನ ಸಂಭಕ್ತ ಬಂಧುಗಳನ್ನ ಶ್ರದ್ಧೆಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸೇರಿರುವಂತಹ ಎಲ್ಲ ಭಗವದ್ಭಕ್ತರೇ, ನಮಗೆಲ್ಲ ಗೊತ್ತಿದೆ 90 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಶ್ರೀ ಶಾರದಾ ಭಜನಾ ಮಂದಿರ. 90 ವರ್ಷಗಳ ಹಿಂದೆ
ಪುತ್ತೂರಿನ ಆಸುಪಾಸಿನಲ್ಲಿ ಕಾಣಿಸಿಕೊಂಡಂತಹ ಯಾವುದೋ ಒಂದು ಸಾಂಕ್ರಾಮಿಕ ರೋಗದ ಸಲುವಾಗಿ ಭಜಕರು ಹೋಗಿ ಬಲ್ನಾಡು ದಂಡನಾಯಕ ಉಳ್ಳಾಳ್ತಿ ದೇವಸ್ಥಾನದಲ್ಲಿ ಪ್ರಾರ್ಥಿಸಿದಾಗ ಉಳ್ಳಾಳ್ತಿಯ ಅಭಯದ ನುಡಿಯಂತೆ ಮನೆ ಮನೆಗೆ ಭಜನೆಯಿಂದ ತೆರಳಿ ದೇವರ ಪ್ರಸಾದವನ್ನು ನೀಡಿದಾಗ ರೋಗ ಮಾಯವಾದದ್ದು ಇತಿಹಾಸ. ಅಂತಹ ಕಾರಣಿಕದ ಇತಿಹಾಸವನ್ನು ಹೊಂದಿರುವಂತದ್ದು ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು. ಇವತ್ತು ಅಲ್ಲಿಂದ ಹಿರಿಯ ಸದಸ್ಯರ, ಹಿರಿಯ ಭಜಕರ ನಿತ್ಯ ನಿರಂತರವಾದ ಸೇವೆಯಿಂದ ಈ ಭಜನಾ ಮಂದಿರ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದೆ. ಊರ ಸದ್ಭಕ್ತ ಬಂಧುಗಳ ಭಾಗವಹಿಸುವಿಕೆಯೊಂದಿಗೆ, ಭಜನಾ ಸಂಕೀರ್ತನೆಯೊಂದಿಗೆ ದಿನನಿತ್ಯ ಈ ಭಜನಾ ಮಂದಿರದಲ್ಲಿ ಕಾರ್ಯಕ್ರಮಗಳು ನೆರವೇರುತ್ತಾ ಇದೆ. ಇವತ್ತು 90ನೇ ವರ್ಷದ ನವರಾತ್ರಿ ಉತ್ಸವ, ಪುತ್ತೂರು ಶ್ರೀ ಶಾರದೋತ್ಸವದ ವೈಭವದಲ್ಲಿ ನಾವು ಇದ್ದೇವೆ. ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ಪ್ರಾರ್ಥನೆಗಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಶ್ರೀಯುತ ರಮೇಶ್ ಭಟ್ ಅವರನ್ನ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಾ ಕುಂದೇಂದು ತುಷಾರಹಾರಧವಲ ಯಾ ಶುಭ್ರವಸ್ತ್ರಾನ್ವಿತ ಯಾ ವೀಣಾವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈ ಸದಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ. ಹರಿ ಓಂ. ಧನ್ಯವಾದಗಳು. ಇದೀಗ ಅತಿಥಿ ಗಣ್ಯರನ್ನ ವೇದಿಕೆಗೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳು. ಹಲವಾರು ಯಶಸ್ವಿ ಕಾರ್ಯಕ್ರಮಗಳ ರೂವಾರಿ, ಧಾರ್ಮಿಕ ನೇತಾರ, ಉದ್ಯಮಿ, ಪುತ್ತೂರು ಶ್ರೀ ಶಾರದಾ ಭಜನಾ ಮಂದಿರದ ಗೌರವಾಧ್ಯಕ್ಷರಾಗಿರುವಂತಹ ಸೀತಾರಾಮಯ್ಯ ರೈ ಕೆದಂಬಾಡಿ ಗೊತ್ತು ಇದೀಗ ಬಂದಿರುವಂತಹ ಅತಿಥಿ ಗಣ್ಯರನ್ನ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪುತ್ತೂರು ಸೀಮೆಯ ಅಧಿಪತಿ ಮಹತೋಬರ ಮಹಾಲಿಂಗೇಶ್ವರ ದೇವರನ್ನ ಮನಸಾರೆ ಸ್ಮರಿಸುತ್ತಾ, ಬಲ್ನಾಡು ದಂಡನಾಯಕ ಉಳ್ಳಾಲ್ತಿ ದೇವಿಯನ್ನ ಶಿರವಾಗಿ ಮನಸಾರೆ ಸ್ಮರಿಸುತ್ತಾ, ಆ ಜಗನ್ಮಾತೆಯ ಪೂರ್ಣ ಆಶೀರ್ವಾದದಿಂದ ನಡೆಯುತ್ತಿರುವಂಥ ಈ ಶುಭ ಕಾರ್ಯಕ್ರಮದ ನವರಾತ್ರಿ ಉತ್ಸವದ ಘನ ಸಭಾ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿರುವಂಥ ನನ್ನ ಹೃದಯ ಶ್ರೀಮಂತಿಕೆಯ ಎಲ್ಲ ಗೌರವಾನ್ವಿತ ಮಹಾ ಅತಿರಥ ಮಹಾಶಯ, ನನ್ನ ಆತ್ಮೀಯರು ಆದಂಥ ಗೌರವಾನ್ವಿತರು, ನಮ್ಮ ಶಾರದಾ ಭಜನಾ ಮಂದಿರದ ತಂತ್ರಿಗಳು ಆದಂಥ ಬ್ರಹ್ಮಶ್ರೀ ಕಾರ್ತಿಕ್ ತಂತ್ರಿಯವರ ಪಾದ ಕಮಲಗಳಿಗೆ ಶಿರಸ ನಮಿಸುತ್ತಾ, ಹಾಗೂ ನನ್ನ ತುಂಬ ಆತ್ಮೀಯರು, ಪುತ್ತೂರಿನ ಅಭಿವೃದ್ಧಿಯ ಅಧಿಕಾರರು, ಮಾಜಿ ಶಾಸಕರು, ನಮ್ಮೆಲ್ಲರ ಅನ್ನ ಅಂತಲೇ ಕರೆಯುವಂಥ ಸಂಜೀವ ಮಠಂದೂರವರು, ಹಾಗೂ ನನ್ನ ಆತ್ಮೀಯ ಸಹೋದರತ್ವದ ರೀತಿಯಲ್ಲಿ ಒಡನಾಟದಿಂದ ಇರುವಂಥ ನನ್ನ ಆತ್ಮೀಯ ಈ ಸಭಾಧ್ಯಕ್ಷತೆಯ ಗೌರವಾನ್ವಿತ ಅಧ್ಯಕ್ಷತೆಯನ್ನು ವಹಿಸಿರುವಂಥ PG ಜಗನ್ನಿವಾಸರವರು, ಹಾಗೂ ನೆರೆದಿರುವಂಥ ಎಲ್ಲ ಭಕ್ತ ಮಹಾಶಯರು, ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಿದ್ದರೆ
ನಮ್ಮೊಟ್ಟಿಗೆ ಸಹಕಾರ ಕೊಟ್ಟು ಈ ಶಾರದಾ ಭಜನಾ ಮಂದಿರದ ಎಲ್ಲ ಸರ್ವ ಸದಸ್ಯರ ಸಹಕಾರವನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಸ್ವಾಗತವನ್ನು ಬಯಸ್ತಾ ನನ್ನೊಂದು 2 ಮಾತನ್ನು ಸ್ವಾಗತ ಭಾಷಣದಲ್ಲಿ ತಿಳಿಯಪಡಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಮಗೆ ಈ ಶಾರದಾ ಭಜನಾ ಮಂದಿರದಲ್ಲಿ ಕಳೆದ ವರ್ಷ ನಾವೊಂದು ಶಾರದಾ ನವರಾತ್ರಿ ಉತ್ಸವವನ್ನು ಒಂದು ಸಮಿತಿ ರಚನೆ ಮಾಡಿಕೊಂಡು ಒಂದು ಸಣ್ಣ ಮಟ್ಟದಲ್ಲಿ ನಾವು ಅದನ್ನು ಒಳ್ಳೆಯ ರೀತಿಯ ಕಾರ್ಯಕ್ರಮವಂತ ಆಯೋಜನೆ ಮಾಡಬೇಕಂತ ನೆನೆಸಿದರೆ ಅದು ಯಾವುದೋ ಮಟ್ಟದಲ್ಲಿ ಹೋಗಿ ಯಾವುದೋ ರೀತಿಯ ಒಂದು ಕಾರ್ಯಕ್ರಮವಾಗಿ ಪರಿವರ್ತನೆ ಆಗಿದೆ. ಅದು ಜಗನ್ಮಾತೆಯ ಪೂರ್ಣ ಆಶೀರ್ವಾದ. ಕಳೆದ ವರ್ಷದ ವಿಚಾರ. ಅದರೊಟ್ಟಿಗೆ ನಾವು ಆಯೋಜನೆ ಮಾಡಿಕೊಂಡು ಬಂದಿರುವಂಥ ಎಲ್ಲ ಕಾರ್ಯಕ್ರಮ, ಅದರೊಟ್ಟಿಗೆ ನಮಗೆ ಎಲ್ಲ ಗೌರವಾನ್ವಿತರು ಎಲ್ಲರೂ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ. ಇದರೊಟ್ಟಿಗೆ ಕಳೆದ ವರ್ಷದ ಶೋಭಾಯಾತ್ರೆ, ನವರಾತ್ರಿ ಉತ್ಸವ ಇದನ್ನೆಲ್ಲ ವಿಜೃಂಭಣೆಯಿಂದ ಮಾಡಬೇಕಿದ್ದರೆ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ. ಅದರೊಟ್ಟಿಗೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ನೀವೆಲ್ಲ ನನಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ಇನ್ನು ಮುಂದೆಯೂ ಆ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಈ ವರ್ಷದ ಕಾರ್ಯಕ್ರಮವನ್ನು ನಾವು ಭಾರಿ ಅದ್ಧೂರಿಯಿಂದ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಈಗಾಗಲೇ ನಾವು ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಯಶಸ್ವಿಯತ್ತ ನಡ್ಕೊಂಡು ಬಂದಿದ್ದೇವೆ. ನಾಳೆಯ ದಿವಸ ಈ ಭವ್ಯ ಶೋಭಾಯಾತ್ರೆ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಯನ್ನು ಎಲ್ಲರೂ ನಾವೆಲ್ಲ ಸೇರಿ ಮಾಡಿ ಇಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೇವೆ. ಇದರೊಟ್ಟಿಗೆ ಈ ಸಭೆಯಲ್ಲಿ ಗಣ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನನ್ನ PG ಜಗನ್ನಿವಾಸರವರಿಗೆ ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಶಾರದಾ ಭಜನಾ ಮಂದಿರದ ತಂತ್ರಿಗಳಾದಂಥ ತಂತ್ರಿಯವರಿಗೆ ನನ್ನ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಸಂಜೀವಣ್ಣನವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಒಬ್ಬ ನಮ್ಮ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಪುತ್ತೂರಿನ ಖ್ಯಾತ ವೈದ್ಯರಾದಂಥ ನನ್ನ ಆತ್ಮೀಯರೂ ಆದಂಥ ಡಾಕ್ಟರ್ ಸುರೇಶ್ ಪುತ್ರರಲ್ಲಿ ಈ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಕಾರ್ಯಕ್ರಮ ನಾವೆಲ್ಲ ಆಯೋಜನೆ ಮಾಡಿಕೊಂಡಿದ್ದೇವೆ. ಯಾವ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನೆಲ್ಲ ಆಯೋಜನೆ ಮಾಡಿಕೊಂಡು ಅತಿ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದೇವೆ. ಮೊನ್ನೆಯ ಕಾರ್ಯಕ್ರಮ ನಾವು ಚಂಡಿಕಾ ಹವನವನ್ನು ಮಾಡಬೇಕಂತ ಹೇಳುವಾಗ ನಮಗೆ ಅಧ್ಯಕ್ಷರು ಹೇಳಿದ್ದಂತ ಹೇಳಿದರೆ ನಮಗೆ ಕಾರ್ತಿಕ ತಂತ್ರಿಯವರ ಮುಖಾಂತರ ನಮಗೆ ಇಲ್ಲಿ ಒಂದು ಚಂಡಿಕಾ ಹವನವನ್ನು ಮಾಡುವಂತ ಹೇಳುವಾಗ ನಾವು ಅತಿ ಪ್ರೀತಿಯಿಂದ ಎಲ್ಲ ಸಮಿತಿಯ ಸದಸ್ಯರು ಎಲ್ಲ ಸೇರಿಕೊಂಡು ನಾವು ಅವರನ್ನು ಬರಮಾಡಿಕೊಂಡಾಗ ನಮ್ಮ ಕಾರ್ಯಕ್ರಮವನ್ನು ಭಾರಿ ಅತಿ ಪ್ರೀತಿಯಿಂದ ಭಾರಿ ಒಂದು ನಗುಮುಖದ ಮುಖಾಂತರ ನಮ್ಮ ಇಲ್ಲಿ ಎಲ್ಲ ಭಕ್ತಾದಿಗಳಿಗೂ ಸಮರ್ಪಣೆ ಆಗುವ ರೀತಿಯಲ್ಲಿ ಆ ಚಂಡಿಕಾ ಹೋಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಿಮಗೆ ಹೃದಯಾಂತರಾಳದ ಧನ್ಯವಾದಗಳು. ಮತ್ತೊಂದು ಏನಂತ ಹೇಳಿದರೆ ನಮಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲ ವಿಚಾರದಲ್ಲಿ ನಮಗೆ ಸಹಕಾರ ಕೊಟ್ಟು ನನಗೆ ಪ್ರತಿಯೊಂದಕ್ಕೂ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಿದ್ರೂ ನಾನು ನನ್ನ ಅಧ್ಯಕ್ಷರು ಮತ್ತು ಎಲ್ಲ ಸಹಪಾಠಿಗಳು ಎಲ್ಲರೂ ಅದು ಇವರ ಹೆಸರಂತ ಹೇಳಲಿಕ್ಕಿಲ್ಲ, ಪ್ರತಿಯೊಬ್ಬರು ಭಾಳ ಸಹಕಾರವನ್ನು ಕೊಟ್ಟಿದ್ದೀರಿ. ಎಲ್ರಿಗೂ ನನ್ನ ಹೃದಯಾಂತರದ ಅಭಿನಂದನೆ ನಿಮಗೆಲ್ಲರಿಗೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಿದ್ದೆ ಈ ಸಮಿತಿಯೊಟ್ಟಿಗೆ ನಮ್ಮ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲಿಕ್ಕಿದೆ. ನನ್ನ ಆತ್ಮೀಯ ಮಿತ್ರ ನವೀನ್ ಕುಲಾಲ್ರು ನನಗೆ ಬೆನ್ನೆಲುಬಾಗಿ ನಿಂತು ಪ್ರತಿ ಸಹಕಾರವನ್ನು ಕೊಟ್ಟು ಕಳೆದ ವರ್ಷದ ಈ ವರ್ಷದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಭಾರಿ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ನನ್ನ ಅಭಿನಂದನೆಗಳು. ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಪತ್ರಕರ್ತ ಮಿತ್ರರಿಗೂ ಪೊಲೀಸ್ ಠಾಣೆಯವರಿಗೂ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ಹಾಗೂ ಈ ಕಾರ್ಯಕ್ರಮ ನಾಳೆ ಶೋಭಾಯಾತ್ರೆ ಅದ್ದೂರಿಯಿಂದ ನೆರಲಿಕ್ಕಿದೆ. ಇದೆಲ್ಲ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ನನ್ನೊಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಯೊಂದಿಗೆ ವಿರಮಿಸಿದಂಥ ಸೀತಾರಾಮರೈಗಳಿಗೆ ಕೃತಜ್ಞತೆ ಸಲ್ಲಿಸಿದ ವೇದಿಕೆಯಲ್ಲಿ ಇವತ್ತಿನ ವ್ಯಾಸಪೀಠದಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಬ್ರಹ್ಮಶ್ರೀ ಕಾರ್ತಿಕ ತಂತ್ರಿಗಳು ಅವರ ಬಗ್ಗೆ ಒಂದು ವಿಚಾರವನ್ನ ನಾನು ಇಲ್ಲಿ ಹೇಳಬೇಕು.
ಅವರ ಅಜ್ಜ ಕೇಶವ ತಂತ್ರಿಗಳು ಪ್ರತಿಷ್ಠೆ ಮಾಡಿದಂತಹ ತಾಯಿ ಶಾರದೆಯನ್ನು ನಾವು ಪೂಜಿಸ್ತಾ ಇದ್ದೇವೆ. ಈ ಮಂದಿರದಲ್ಲಿ ನಿನ್ನೆ ಕಾರ್ತಿಕ ತಂತ್ರಿಗಳ ಪೌರೋಹಿತ್ಯದಲ್ಲೇ ಚಂಡಿಕ ಹೋಮ ನಡೆದಿದೆ. ಇದೀಗ ಕಾರ್ತಿಕ ತಂತ್ರಿಗಳು ಇವತ್ತು ನಮಗೆ ವಿಶೇಷವಾಗಿ ಧಾರ್ಮಿಕ ಉಪನ್ಯಾಸವನ್ನು ಕೂಡ ನೀಡಲಿಕ್ಕಿದ್ದಾರೆ. ಅವರನ್ನ ಈ ಕಾರ್ಯಕ್ರಮದ ವ್ಯಾಸಪೀಠಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಅವರಿಗೆ ಮಂದಿರದ ಅರ್ಚಕರಾದಂತಹ ಹರಿಪ್ರಸನ್ನ ಸರಳುತಾಯರು ಫಲಪುಷ್ಪವನ್ನ ಸಮರ್ಪಣೆ ಮಾಡಬೇಕು. ಅದೇ ರೀತಿ ಗೌರವಾಧ್ಯಕ್ಷರಾದಂತಹ ಸೀತಾರಾಮ ರೈ ಕೆದಂಬಾಡಿ ಗೊತ್ತಿವರು ಅವರಿಗೆ ಹಾರಾರ್ಪಣೆಯನ್ನ ಮಾಡಬೇಕು. ಫಲಪುಷ್ಪವನ್ನ ಅಧ್ಯಕ್ಷರಾದಂತಹ ಪಿಜಿ ಜಗನ್ಯಾವಸರಾಯರು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶಾಲು ಹಾಕಿ ಹಾರವನ್ನ ಸಮರ್ಪಣೆ ಮಾಡಿ ಫಲಪುಷ್ಪವನ್ನ ಸಮರ್ಪಣೆ ಮಾಡಿ ಅತ್ಯಂತ ಭಕ್ತಿಯಿಂದ ಈ ವ್ಯಾಸಪೀಠಕ್ಕೆ ಬ್ರಹ್ಮಶ್ರೀ ಕಾರ್ತಿಕ ತಂತ್ರಿಗಳನ್ನ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆಗೆ ನಮ್ಮ ಪುತ್ತೂರಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಸುರೇಶ್ ಪುತ್ತೂರಾಯರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ಪಿಜಿ ಜಗನ್ನಿವಾಸರಾವ್ ಅವರನ್ನು ಕೂಡ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಯೋಗಾನಂದ ರಾವ್ ಅವರು ಅಧ್ಯಕ್ಷರಿಗೆ ಸ್ವಾಗತವನ್ನ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವ್ಯಾಸಪೀಠದಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಇವತ್ತಿನ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಿ ಉದ್ಘಾಟನೆಯನ್ನು ನೆರವೇರಿಸಲಿರುವಂತಹ ಪುತ್ತೂರಿನ ಮಾಜಿ ಶಾಸಕರಾದ ಶ್ರೀಯುತ ಸಂಜೀವ ಮಠಂದೂರ್ ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸಂಜೀವ ಮಠಂದೂರ್ ಇವರಿಗೆ ಸುಧೀರ್ ಜೊತೆ ಕಾರ್ಯದರ್ಶಿ, ಮಂದಿರದ ಜೊತೆ ಕಾರ್ಯದರ್ಶಿ ಅಂತ ಸುಧೀರ್ ಅವರು ಬಂದು ಶಾಲು ಹಾಕಿ ನೆನಪಿನ ಕಾಣಿಕೆಯನ್ನು ಎತ್ತು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮನೆ ಮನೆಯಲ್ಲಿ ಭಜನೆಗಳು ನಡಿಬೇಕು ಅನ್ನುವಂತಹ ನೆಲೆಯಲ್ಲಿ ತಾಳವನ್ನ ಅತಿಥಿ ಗಣ್ಯರಿಗೆ ನಾವು ನೀಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಪುತ್ತೂರಿನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಸುರೇಶ್ ಪುತ್ತೂರ ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಜಯ ಕಿರಣ್ ಮಂದಿರದ ಸದಸ್ಯರಾದ ಜಯ ಕಿರಣ್ ಅವರು ವೇದಿಕೆಗೆ ಬಂದು ಡಾಕ್ಟರ್ ಸುರೇಶ್ ಪುತ್ತೂರಾಯರಿಗೆ ಶಾಲು ಹಾಕಿ ನಮ್ಮ ಮಂದಿರದ ನೆನಪಿನ ಕಾಣಿಕೆಯನ್ನ ತಾಳವನ್ನ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಈ ಯಶಸ್ವಿ ಕಾರ್ಯಕ್ರಮದ ರೂವಾರಿಗಳು ಆಗಿರುವಂತಹ ಸೀತಾರಾಮ ರೈ ಕೆದಂಬಾಡಿ ಗೊತ್ತು ಇವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಶ್ರೀಯುತ ತಾರನಾಥ್ ಅವರು ಕೋಶಾಧಿಕಾರಿ ತಾರನಾಥ್ ಅವರು ಬಂದು ಶಾಲು ಹಾಕಿ ಸೀತಾರಾಮ ರೈಗಳನ್ನ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬಂದಿರುವಂತಹ ಎಲ್ಲ ಭಗವದ್ ಭಕ್ತರನ್ನ ಇವತ್ತು ಸನ್ಮಾನ ಸ್ವೀಕಾರ ಮಾಡಲಿಕ್ಕಿರುವಂತಹ ಹಿರಿಯರನ್ನ, ಅದೇ ರೀತಿ ಪತ್ರಿಕಾ ಮಾಧ್ಯಮದವರನ್ನ, ದೃಶ್ಯ ಮಾಧ್ಯಮದವರನ್ನ, ಊರ ಪರವೂರ ಭಕ್ತಾಭಿಮಾನಿಗಳನ್ನ ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಮ್ಮ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಪುತ್ತೂರಿನ ಮಾಜಿ ಶಾಸಕರಾದಂತಹ ಶ್ರೀಯುತ ಸಂಜೀವ ಮಠಂದೂರ್ ಅವರು ದೀಪ ಪ್ರಜ್ವಲನೆಯನ್ನ ನೆರವೇರಿಸಿ ಜೊತೆಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ದೀಪ ಪ್ರಜ್ವಲನೆಯನ್ನು ಮಾಡಿ ಉದ್ಘಾಟಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ದೀಪ ಬೆಳಗಿದೆ. ನಮ್ಮ ಬದುಕಿನ ಎಲ್ಲ ಸ್ತರಗಳಲ್ಲಿ ನಾವು ಯಶಸ್ವಿ ಆಗಬೇಕು, ತಾಯಿ ಶಾರದಾ ಮಾತೆ ನಮಗೆ ಅನುಗ್ರಹಿಸಬೇಕು ಅನ್ನುವಂತ ನೆಲೆಯಲ್ಲಿ ಇವತ್ತು ವೇದಿಕೆಯಲ್ಲಿರುವಂತಹ ಗಣ್ಯರು ಸೇರಿಕೊಂಡು ದೀಪ ಪ್ರಜ್ವಲನೆಯನ್ನು ಮಾಡಿದ್ದಾರೆ. ಸರ್ವರಿಗೂ ಸನ್ಮಂಗಳವಾಗಲಿ. ಇದೀಗ ದೀಪ ಪ್ರಜ್ವಲನೆಯನ್ನ ನಿರ್ವಹಿಸಿರುವಂತಹ ಪುತ್ತೂರಿಗೆ ಅಭಿವೃದ್ಧಿಯ ಪಥ ತೋರಿದಂತಹ ಪ್ರಗತಿಯ ಹರಿಕಾರ, ಸರಳ ಸಜ್ಜನಿಕೆಯಿಂದ ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ಜೊತೆಗಿರುವವರು ಪುತ್ತೂರಿನ ಮಾಜಿ ಶಾಸಕರು ಆಗಿರುವಂತಹ ಶ್ರೀಯುತ ಸಂಜೀವ ಮಠಂದೂರ್ ಅವರು ನಮ್ಮನ್ನು ಉದ್ದೇಶಿಸಿ ಉದ್ಘಾಟನೆಯ ನುಡಿಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಹಾತೋಬಾರ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ನವರಾತ್ರಿ ಈ ಒಂದು ಶುಭ ಸಂದರ್ಭದಲ್ಲಿ ನವದುರ್ಗೆಯರ ಈ ಒಂದು ಆರಾಧನಾ ಮಹೋತ್ಸವದ ಈ ಕಾರ್ಯಕ್ರಮದಲ್ಲಿ ಶಾರದಾ ಮಾತೆಗೆ ನಮಸ್ಕರಿಸ್ತಾ ಸೇರಿರುವಂಥ ಎಲ್ಲ ಸಜ್ಜನ ಬಂಧುಗಳಿಗೆ ನವರಾತ್ರಿ ದಸರಾದ ಶುಭಾಶಯವನ್ನು ಸಲ್ಲಿಸ್ತಾ ಇವತ್ತಿನ 90ನೇ ವರ್ಷದ ಶಾರದಾ ಮಹೋತ್ಸವದ ಈ ಒಂದು ಧರ್ಮಸಭೆಯಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿರುವಂಥ ಪುತ್ತೂರಿನ ತಂತ್ರಿಗಳಂತ ಬ್ರಹ್ಮಶ್ರೀ ಕಾರ್ತಿಕ್ ತಂತ್ರಿಯವರೇ, ವೇದಿಕೆಯಲ್ಲಿ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಗರಸಭೆಯ ಸದಸ್ಯರು, ನನ್ನ ಸನ್ಮಿತ್ರರಂತ ಜಗನ್ಯೇಶ್ವರ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಬಂದಂಥ ಹಿರಿಯ ವೈದ್ಯರು, ಧಾರ್ಮಿಕ ಮುಖಂಡರು ಅಂತ ಸುರೇಶ್ ಪುತ್ತೂರಾಯ್ ಅವರೇ, ಈ ಒಂದು ಶಾರದೋತ್ಸವದ ಗೌರವಾಧ್ಯಕ್ಷರು, ಸನ್ಮಿತ್ರರು, ಉದ್ಯಮಿಗಳು ಆದಂಥ ಕೆದಂಬಾಡಿ ಸೀತಾರಾಮರಯ್ಯವರೇ, ಇಲ್ಲಿ ಸೇರಿರುವಂಥ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದೆ, ಸ್ವಲ್ಪ ಹೊತ್ತಿನ ಮುಂಚೆ ನಾನು ಮತ್ತೆ ಸುರೇಶ್ ಪುತ್ತರಾಯರು ಮತ್ತು ಸೀತಾರಾಮರಯ್ಯಗಳು ಪೊಲೀಸ್ ಸ್ಟೇಷನ್ನ ಒಂದು ಆಯುಧ ಪೂಜೆಗೆ ಹೋಗಿದ್ದೆವು. ಆಯುಧ ಪೂಜೆಯಲ್ಲಿ ನಾವೆಲ್ಲ ಇದ್ದೆವು, ಪೊಲೀಸರು ಇದ್ದರು, ಅಧಿಕಾರಿಗಳಿದ್ದರು. ಅಲ್ಲಿ ಪೂಜೆ ಮಾಡುವಂಥ ಅರ್ಚಕರು ಕೊನೆಗೆ ಹೇಳಿದರು, ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ. ದುಡ್ಡು ಕೊಟ್ಟದ್ದು ಪೊಲೀಸ್ ಸ್ಟೇಷನ್ನವರೆಲ್ಲ, ನಾವೆಲ್ಲ ನಾವು ಉಪಸ್ಥಿತಿ ಮಾತ್ರ ಇದ್ದದ್ದು. ನಿಮಗೂ ಒಳ್ಳೇದಾಗಲಿ ಅಂತ ಹೇಳಿದರು. ದುಡ್ಡು ಕೊಟ್ಟವರಿಗೆ ಮಾತ್ರ ಒಳ್ಳೇದಾಗಲಿ ಅಂತಲ್ಲ, ಪೂಜೆ ಮಾಡಿಸಿದವರಿಗೆ ಮಾತ್ರ ಒಳ್ಳೇದಾಗಲಿ ಅಂತಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ, ಬಂದವರಿಗೂ ಬರದವರಿಗೂ ಒಳ್ಳೇದಾಗಲಿ ಅಂತೇಳಿ ಅಲ್ಲಿ ಭಗವಂತನಲ್ಲಿ ದುರ್ಗಾ ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆಂದರೆ, ಇವತ್ತು ಹಿಂದೂ ಸಮಾಜ ಆ ರೀತಿಯಾಗಿ ಚಿಂತನೆ ಮಾಡಿಕೊಂಡು ಬಂದಿದೆ ಅಂತೇಳಿ. ನನಗಾಗಿ ಮಾತ್ರ ಅಲ್ಲ ಒಳಿತು, ಇಡೀ ಸಮಾಜಕ್ಕೆ ಒಳಿತನ್ನು ಮಾಡುವಂಥ ಕೆಲಸ ಆ ಹಿಂದೂ ಸಮಾಜ ಅನಾದಿ ಕಾಲದಿಂದ ಮಾಡ್ತಾ ಇದೆ. ಆ ವೇದ, ಮಹಾಭಾರತ, ಆ ಪುರಾಣಗಳ ಕಾಲದಿಂದ ಏನೊಂದು ಸಂಪ್ರದಾಯವನ್ನು ನಾವು ಹಾಕಿಕೊಂಡು ಬಂದಿದ್ದೇವೋ, ಆ ಸಂಪ್ರದಾಯ ಇವತ್ತು ಕೂಡ ಅದೇ ರೀತಿಯ ವಿಚಾರವನ್ನು ಒಪ್ಪಿಕೊಂಡು ಜಗತ್ತಿನ ಒಳಿತನ್ನು ಬಯಸುವಂತ ಏಕೈಕ ರಾಷ್ಟ್ರ ಇದ್ರೆ ಅದು ಭಾರತ. ಅಂತ ಭಾರತ ಭಾರತವಾಗಿ ಉಳಿಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಜಗತ್ತು ಉಳಿಬೇಕಿದ್ರೆ ಭಾರತ ಉಳಿಬೇಕು ಅಂತೇಳಿ. ನಮ್ಮ ಉದಾತ್ತವಾದಂತಹ ಹಿಂದೂ ಧರ್ಮದ ಆ ತಳಹದಿಯ ಮೇಲೆ ಇವತ್ತು ಜಗತ್ತು ನಿಂತಿದೆ ಅಂತೇಳಿ ಸ್ವಾಮಿ ವಿವೇಕಾನಂದರು ಉಲ್ಲೇಖ ಮಾಡ್ತಾರೆ. ಆ ಉದಾತ್ತವಾದಂತಹ ಹಿಂದೂ ಸಮಾಜ ಮತ್ತೊಮ್ಮೆ ಎದ್ದು ನಿಲ್ಲಬೇಕಿದ್ರೆ ಇವತ್ತು ಭಾರತದ ಹಿಂದೂಗಳು ಮತ್ತೊಮ್ಮೆ ಎದ್ದು ನಿಲ್ಲುವಂತ ಅವಶ್ಯಕತೆ ಇದೆ. ಅದಕ್ಕೆ ಬಹುಶಃ ಇವತ್ತು ಸಾರ್ವಜನಿಕವಾಗಿ ಆಗುವಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಸಾರ್ವಜನಿಕವಾಗಿ ಆಗುವಂತ ಗಣೇಶೋತ್ಸವ ಇರ್ಬೋದು, ಸಾರ್ವಜನಿಕವಾಗಿ ಇರುವಂತ ಈ ಒಂದು ಶಾರದೋತ್ಸವ ಇರ್ಬೋದು, ಸಾರ್ವಜನಿಕವಾಗಿ ಇರುವಂತ ಆ ಒಂದು ಶನಿ ಪೂಜೆ ಇರ್ಬೋದು, ಸತ್ಯನಾರಾಯಣ ಪೂಜೆ ಇರ್ಬೋದು, ಇದು ಇವತ್ತು ಈ ಸಮಾಜದಲ್ಲಿ ಮತ್ತೊಮ್ಮೆ ಆ ಯುವಕ ಯುವತಿಯರನ್ನು ಧಾರ್ಮಿಕತೆಯ ಕಡೆಗೆ ಕೊಂಡೋಗುವ ಜೊತೆಯಲ್ಲಿ ಸರ್ವೇ ಜನ ಸುಖಿನೋ ಭವಂತು ಎನ್ನುವಂಥ ಸಂದೇಶವನ್ನು ಅವರ ಮುಖಾಂತರ ಸಾರುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದೆ.
ಇಂಥ ಒಂದು ಕಾಲಘಟ್ಟದಲ್ಲಿ ಇವತ್ತು ಕರ್ನಾಟಕದ ನಾಡ ಹಬ್ಬ ಈ ದಸರಾ 9 ದಿವಸ ನವ ದುರ್ಗೆಯರನ್ನು ಬೇರೆ ಬೇರೆ ರೂಪದಲ್ಲಿ ಆರಾಧನೆ ಮಾಡುವ ಮುಖಾಂತರ ಇವತ್ತು ಈ ಸಮಾಜ ಒಂದು ಧರ್ಮಿಷ್ಠ ಸಮಾಜವಾಗಿ ಮೂಡಿ ಬರಲಿಕ್ಕೆ, ಧಾರ್ಮಿಕತೆಯನ್ನು ಮೈಗೂಡಿಸಿಕೊಂಡು ನಮ್ಮ ಸಮಾಜ ಮತ್ತೊಮ್ಮೆ ಎದ್ದು ನಿಲ್ಲಲಿಕ್ಕೆ ಇವತ್ತು ಈ ಆಚರಣೆಗಳು ದೊಡ್ಡ ಕೊಡುಗೆಯನ್ನು ಕೊಡುವಂತ ಕೆಲಸವನ್ನು ನಮ್ಮ ಸಮಾಜದಲ್ಲಿ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಶಾರದಾ ಪೂಜೆಯನ್ನು ಮಾಡಿ ಶಾರದಾ ಮಾತೆಯನ್ನು ನಾವು ಆರಾಧನೆ ಮಾಡುವ ಮುಖಾಂತರ ಜ್ಞಾನದ ಆ ಸಂಕೇತ ಶಾರದೆಗೆ ನಾವು ವಿಶಿಷ್ಟವಾದಂತಹ ಸ್ಥಾನಮಾನವನ್ನು ಕೊಡ್ತಾ ಇದ್ದೇವೆ. ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಒಬ್ಬ ವ್ಯಕ್ತಿಗೆ ಹೇಳ್ತೇನೆ, ಯಾಕೆ ತರ ಸರಿ ಉಂಟಾ ಅಂತೇಳಿ, ಯಾಕೆ ತರ ಸರಿ ಉಂಟಾ ಅಂತೇಳಿ, ಅವನ ಕೈಕಾಲು ಸರಿ ಉಂಟಾ ಅಂತೇಳಿ ಕೇಳುದಿಲ್ಲ, ತರ ಸರಿ ಉಂಟಾ ಅಂತೇಳಿ, ಅಂದ್ರೆ ಅವನಿಗೆ ಬುದ್ಧಿ ಸರಿ ಉಂಟಾ ಅಂತ ಕೇಳುದು ನಾವು. ಆ ಬುದ್ಧಿಯನ್ನು ಕೊಡುವಂತ ಕೆಲಸ ಶಾರದಾ ಮಾತೆ ಮಾಡ್ತಾಳೆ ಅಂತ ಈ ಸಮಾಜಕ್ಕೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡ್ಲಿ ಅಂತೇಳಿ ನಾವು ಇಡೀ ಸಮಾಜ ಇವತ್ತು ಶಾರದಾ ಮಾತೆಯನ್ನು ಅನಾದಿ ಕಾಲದಿಂದ ಶಾಲೆಯಲ್ಲಿ ಮಕ್ಕಳಿಗೆ ಆ ಶಾರದಾ ಮಾತೆಯ ಆ ಒಂದು ಆರಾಧನೆ ಮಾಡುವಂತ ಒಂದು ಮನೋಭಾವವನ್ನು ಬೆಳೆಸಿಕೊಂಡು ಇವತ್ತು ಸಾರ್ವಜನಿಕವಾಗಿ ಈ ಆರಾಧನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸ್ವಾತಂತ್ರ್ಯ ಬರಬೇಕಿದ್ರೆ ಈ ದೇಶದ ಹಿಂದೂ ಬಾಂಧವರನ್ನು ಒಟ್ಟು ಮಾಡಲಿಕ್ಕೆ ಆಗಿನ ಸ್ವಾತಂತ್ರ್ಯ ಹೋರಾಟಗಾರರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅಂದ್ರೆ ಹಿಂದೂ ಸಮಾಜದಲ್ಲಿ ಇರುವಂತ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಪಂಥ, ಬೇರೆ ಬೇರೆ ಆ ವರ್ಗಗಳೇ ಇರುವಂತ ಆಚಾರ ವಿಚಾರ ಇದನ್ನು ಒಟ್ಟು ಮಾಡಲಿಕ್ಕೆ ಬಹುಶಃ ಆಗಿನ ಕಾಲದಲ್ಲಿ ಯಾರ್ಯಾರು ಇದಕ್ಕೆ ಶ್ರಮ ಪಟ್ಟಿದ್ದಾರೋ ಆ ಶ್ರಮ ಪಟ್ಟವರ ಶ್ರಮ ಇವತ್ತು ಈ ಸಮಾಜದಲ್ಲಿ ಒಂದು ಪರಿವರ್ತನೆಗೆ ಕಾರಣ ಆಗಿದೆ ಅಂತ. ಈ ಪರಿವರ್ತನೆಯ ಕಾಲಘಟ್ಟದಲ್ಲಿ ಇವತ್ತು ಜಗತ್ತು ಭಾರತವನ್ನು ನೋಡ್ತಾ ಇದೆ. ಇವತ್ತು ಭಾರತದ ಹಿಂದೂಗಳು ಈ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡುವಂತ ಕೆಲಸವನ್ನು ಮಾಡಬೇಕಾಗಿದೆ. ಮೊನ್ನೆ ದಿವಸ ಬಾಂಗ್ಲಾದೇಶದಲ್ಲಿ ಒಂದು ದೊಡ್ಡ ಏನು ಜನಾಂದೋಲನದ ಒಂದು ದಂಗೆ ಆಯಿತು. ಅಲ್ಲಿಯ ರಾಷ್ಟ್ರಾಧ್ಯಕ್ಷರನ್ನು ಏನು ಆ ದೇಶದಿಂದ ಹೊರಗೆ ದಬ್ಬುವಂತ ಕೆಲಸವನ್ನು ಮಾಡಿದ್ರು. ಅಲ್ಲಿರುವಂತಹ ಅಲ್ಪಸಂಖ್ಯಾತರ ಆ ಒಂದು ಆರಾಧನಾ ಕೇಂದ್ರಗಳನ್ನು ಪುಡಿಗಟ್ಟುವಂತ ಕೆಲಸ ಅಲ್ಲಿಯ ಮತೀಯ ಅಲ್ಪಸಂಖ್ಯಾತ ಆ ಒಂದು ಮುಸ್ಲಿಂ ಸಮುದಾಯ ಮಾಡಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಆ ದೇಶಕ್ಕೆ ಒಂದು ಸಂದೇಶ ಕೊಡುವಂತ ಕೆಲಸ ಭಾರತದಲ್ಲಿರುವಂತ ಹಿಂದೂಗಳಿಂದ ಆಯಿತು. ಭಾರತದಲ್ಲಿರುವಂತ ಹಿಂದೂಗಳು, ಭಾರತದಲ್ಲಿರುವಂತ ಪ್ರಧಾನಿ ಆ ದೇಶಕ್ಕೆ ಒಂದು ಕಟಕ್ ಸಂದೇಶ ಕೊಟ್ಟ ಪರಿಣಾಮ ಅಲ್ಲಿರುವಂತ ಹಿಂದೂಗಳು ಸುರಕ್ಷಿತವಾಗಿ ಇರುವಂತ ಕೆಲಸ ಇವತ್ತು ಆಗಿದೆ. ಅದಕ್ಕಾಗಿ ಭಾರತ ಉಳಿಬೇಕು ಅಂತೇಳಿ ಪಾಕಿಸ್ತಾನದಲ್ಲಿರುವಂತ ಹಿಂದೂಗಳು ಬದುಕಬೇಕಿದ್ರೆ ಭಾರತ ಬಲಿಷ್ಠ ಆಗಬೇಕು. ಜಗತ್ತಲ್ಲಿರುವಂತ ಹಿಂದೂಗಳು ಇವತ್ತು ಬದುಕಬೇಕಿದ್ರೆ ಭಾರತ ಬಲಿಷ್ಠ ಆಗಬೇಕು ಅಂತೇಳಿ ಅದಕ್ಕಾಗಿ ನಾವು ಭಾರತಕ್ಕಾಗಿ ಬದುಕಬೇಕು. ಜಗನ್ಮಾತೆ ದುರ್ಗೆಯನ್ನು ಆರಾಧನೆ ಮಾಡುವ ಮುಖಾಂತರ ದುಷ್ಟ ಶಕ್ತಿಯನ್ನು ನಿಗ್ರಹ ಮಾಡುವಂತ ಶಕ್ತಿ ಪ್ರತಿಯೊಬ್ಬ ಹಿಂದೂಗೆ ಕೊಡಬೇಕು ಅಂತೇಳಿ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ನಾವು ದುರ್ಗೆಯನ್ನು ಆರಾಧನೆ ಮಾಡುವ ಜೊತೆಯಲ್ಲಿ ನಮ್ಮ ಆಯುಧಗಳಿಗೂ ಪೂಜೆಯನ್ನು ಕೊಡ್ತಾ ಇದ್ದೇವೆ. ಆಯುಧಗಳಿಗೂ ಶಕ್ತಿ ಬರಬೇಕು ಅಂತೇಳಿ. ಆಯುಧ ಇದ್ರೆ ಸಾಕಾಗುದಿಲ್ಲ, ಅದು ಕೆಲಸ ಮಾಡಬೇಕು. ಆಯುಧ ಸರಿಯಲ್ಲ, ಆಯುಧ ಇರುವಂತದ್ದು ಮತ್ತೊಬ್ಬನನ್ನು ಏನು ಸಂಹಾರ ಮಾಡ್ಲಿಕ್ಕಲ್ಲ, ನಮ್ಮ ರಕ್ಷಣೆಗೋಸ್ಕರ. ಪೊಲೀಸರು ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ತುಂಬಾ ರಿವಾಲ್ವರ್, ಗನ್, ಪಿಸ್ತೂಲು ಎಲ್ಲದಕ್ಕೂ ಪೂಜೆ ಮಾಡಿದ್ರು. ನನ್ಗಾಯ್ತು, ಇಷ್ಟು ಇಟ್ಟುಕೊಂಡು ಇವರು ಯಾಕೆ ಪೂಜೆ ಮಾಡ್ತಾರಪ್ಪ ಅಂತ. ಪೂಜೆ ಮಾಡುವಂಥದ್ದು ಈ ಸಮಾಜದ ರಕ್ಷಣೆಗೋಸ್ಕರ ಆ ವೆಪನ್ಸ್ಗಳು ಇದೆ ಅಂತೇಳಿ, ಅದು ಸುರಕ್ಷಿತವಾಗಿರ್ಬೇಕು ಅಂತೇಳಿ. ಅದು ಸುರಕ್ಷಿತವಾಗಿದ್ದರೆ ದುಷ್ಟರ ನಾವು ನಿಗ್ರಹ ಮಾಡಬಹುದು ಅಂತೇಳಿ. ಅದೇ ರೀತಿಯಲ್ಲಿ ಹಿಂದೂ ಸಮಾಜ ಕೂಡ ಆ ದುಷ್ಟರ ನಿಗ್ರಹಕ್ಕಾಗಿ ಆ ದುರ್ಗಾ ಮಾತೆಗೆ, ಶಾರದಾ ಮಾತೆಗೆ ಶಕ್ತಿ ತುಂಬುವಂತ ಕೆಲಸವನ್ನು ನಾವೆಲ್ಲರೂ ಸೇರಿ ಇವತ್ತು ಮಾಡ್ತಾ ಇದ್ದೇವೆ. ಇಂಥ ಒಂದು ಶುಭ ಗಳಿಗೆಯಲ್ಲಿ 90 ಸಂವತ್ಸರಗಳನ್ನು ದಾಟಿ 91ನೇ ಸಂವತ್ಸರಕ್ಕೆ ಹೋಗಿ ಶತಮಾನೋತ್ಸವದ ಅಂಚಿನಲ್ಲಿರುವಂತ ಈ ಒಂದು ದುರ್ಗಾ ಮಹೋತ್ಸವ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಂತ ಒಂದು ಶಾರದಾ ಮಾತೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು. ಇನ್ನು 76ನೇ ವರ್ಷಕ್ಕೆ ಹೋಗ್ತಾ ಇದೆ, 77ನೇ ವರ್ಷಕ್ಕೆ ಹೋಗ್ತಾ ಇದೆ.
ಆದರೆ ಸ್ವಾತಂತ್ರ್ಯ ಬರುವುದಕ್ಕೆ ಮುಂಚೆಯೇ ಈ ಭಾಗದ ಸದ್ಭಗವದ್ ಭಕ್ತರು ಯಾವ ರೀತಿಯಾಗಿ ಯೋಚನೆ ಮಾಡಿದ್ರು ಅಂತೇಳಿ ನಾವು ಆ ದುರ್ಗಾ ಮಾತೆಯ, ನಮ್ಮ ಶಾರದಾ ಮಾತೆಯ ಆರಾಧನೆ ಮುಖಾಂತರ ನೋಡಬಹುದು. ಈ ರೀತಿಯಾಗಿ ಇವತ್ತು ಅನಾದಿ ಕಾಲದಿಂದ 90 ವರ್ಷದ ಹಿಂದಿನ ಆ ಹಿರಿಯರು ಏನೇನು ಯೋಚನೆಗಳನ್ನು ಮಾಡಿದ್ರೋ, ಯಾವ ಧಾರ್ಮಿಕ ಮನೋಭಾವನೆಗಳಿಂದ ಇದ್ರೋ ಆ ಮನೋಭಾವನೆಯನ್ನು ಬೆಳೆಸುವಂತ ಕೆಲಸ ಇವತ್ತಿನ ಯುವ ಪೀಳಿಗೆ ಮಾಡಬೇಕಾಗಿದ್ದರೆ ಶಾರದಾ ಆ ಒಂದು ಉತ್ಸವ ಕೇವಲ ಶಾರದೆಯ ಆರಾಧನೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತ ಕಾರ್ಯಕ್ರಮ. ಇಡೀ ಹಿಂದೂ ಸಮಾಜ ಒಂದಾಗಿ ಶಾರದೆಯ ಮುಖಾಂತರ ಇವತ್ತಿನ ಆ ಯುವಕ ಯುವತಿಯರಿಗೆ ಜ್ಞಾನವನ್ನು ಕೊಡುವ ಜೊತೆಯಲ್ಲಿ ಸಮಾಜದ ಒಗ್ಗಟ್ಟನ್ನು ಕೂಡ ಕಾಯ್ದಿಟ್ಟುಕೊಳ್ಳುವಂತ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ, ಹೆಚ್ಚು ಮಾತಾಡುವಂತ ಸಮಯ ಅಲ್ಲ. ಯಾಕಂದ್ರೆ ಧಾರ್ಮಿಕ ಉಪನ್ಯಾಸ ಮಾಡಲಿರುವಂತ ನಮ್ಮ ತಂತ್ರಿಗಳಿದ್ದಾರೆ, ಹಿರಿಯ ಅಂತ ಇನ್ನೊಬ್ಬರು ಧಾರ್ಮಿಕ ಮುಖಂಡರು, ಅವರು ವೈದ್ಯರಾದ್ರು, ವೈದ್ಯೋ ನಾರಾಯಣ ಹರಿಯ ಅಂತ ಹೇಳ್ತೇವೆ. ದೇವರಿಗೆ ಮೊದಲು ಕೈ ಮುಗಿದಂತೆ ಒಂದು ಕಷ್ಟ ಬಂದಾಗ ಅವರು ರಕ್ಷಣೆ ಮಾಡಿದ್ರೆ ಮತ್ತೆ ಕೈ ಮುಗಿದು ಡಾಕ್ಟರ್ಗೆ ಅಂತೆ, ನೀವೇ ರಕ್ಷಣೆ ಮಾಡಬೇಕು ಅಂತೇಳಿ. ಹಾಗೆ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡುವಂತ ಸುರೇಶ್ ಪುತ್ತೂರಾಯರಿದ್ದಾರೆ, ಅವರಿಗೆ ವೇದಿಕೆಯನ್ನು ಬಿಟ್ಟು ಕೊಡ್ತಾ ನನ್ನ ಮಾತನಾಡಿಸಿ. ಜೈ ಹಿಂದ್. ಸರ್ವರೊಳಗೊಂದಾಗಿ ಬದುಕಿ ಸರ್ವರಿಗೂ ಒಳಿತು ಬಯಸುವ ಜೀವನಾದರ್ಶಕ ಧರ್ಮ ನಡೆಯಿಂದ ಜಗತ್ತಿಗೆ ಬೆಳಕಾದ ಭಾರತದ ಶ್ರೇಷ್ಠತೆಯನ್ನು ನೆನಪಿಸಿ ದೂರದರ್ಶಿತ್ವದ ಚಿಂತನೆ ಮೂಡಿಸಿದ ಕಾರ್ಯಕ್ರಮದ ಉದ್ಘಾಟಕರಾದಂತ ಸಂಜೀವ ಮಠಂದೂರ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಜ್ಞಾನ ತೇಜಸ್ಸಿನಿಂದ ಜೀವನ ದೀಪವಾಗಬಲ್ಲ, ಶಾಸ್ತ್ರ ಪಾಂಡಿತ್ಯದಿಂದ ಬದುಕು ಬೆಳಗಿಸಬಲ್ಲ, ಆಧ್ಯಾತ್ಮಿಕ ಪ್ರಕಾಶದ ಚಿಂತನೆ ಹಚ್ಚಬಲ್ಲ ಪ್ರಬುದ್ಧ ಮಾತುಗಳು. ಇದೀಗ ಧಾರ್ಮಿಕ ಉಪನ್ಯಾಸ ಬ್ರಹ್ಮಶ್ರೀ ಕೆಮ್ಮಿಂಜೆ ಕಾರ್ತಿಕ ತಂತ್ರಿಗಳನ್ನ ಧಾರ್ಮಿಕ ಉಪನ್ಯಾಸಕ್ಕಾಗಿ ವಿನಂತಿಸ್ತಾ ಇದ್ದೇನೆ. ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತಿ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಾ ವಿದ್ಯಾ ಪದವರ್ಣವಾಕ್ಯಾರ್ಥ ಪದ್ಯಗದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಹತ್ತೂರಿಗೆ ಒಡೆಯನಾಗಿರುವಂತಹ ಪುತ್ತೂರಿನ ಅಧಿಪತಿ ಮಹಾಲಿಂಗೇಶ್ವರ ದೇವರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಲವು ವರ್ಷಗಳಿಂದ ಆರಾಧಿಸಲ್ಪಡುತ್ತಿರುವಂತಹ ನಮ್ಮೆಲ್ಲರ ಜ್ಞಾನದ ದೃಷ್ಟಿಗೆ ದಿವ್ಯವಾದಂತಹ ಜ್ಞಾನದ ಬೆಳಕನ್ನು ಅನುಗ್ರಹಿಸ್ತಾ ಇರುವಂತಹ ಶಾರದಾ ಮಾತೆಯ ಪಾದಗಳಿಗೂ ಕೂಡ ವಂದಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಗಣ್ಯರಿಗೆ ವಂದಿಸ್ತಾ, ಶರನ್ನವರಾತ್ರಿಯ ಈ ಒಂದು ಶುಭ ಸದವಸರದಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳೇ, ಅತ್ಯಂತ ಸಂತಸದ ಸಡಗರದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ. ಮಹಾನವಮಿಯ ದಿವಸ 90 ವರ್ಷಗಳಿಂದ ಇಲ್ಲಿ ಶಾರದೆಯ ಆರಾಧನೆ ಆಗ್ತಾ ಇದೆ ಅಂತ ಹೇಳುವಂಥದ್ದು ಅತ್ಯಂತ ವಿಶೇಷದ ಸಂಗತಿ. ಇನ್ನೊಂದು ಅವಿನಾಭಾವವಾದಂತಹ ಒಂದು ಸಂಬಂಧ ನಮಗೂ ಈ ಶಾರದಾ ಭಜನಾ ಮಂದಿರಕ್ಕೂ ಇರುವಂಥದ್ದು. ಅದೇನು ಅಂತ ಕೇಳಿದರೆ, ನಮ್ಮ ಹಿರಿಯರು ಇಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಕೀರ್ತಿಶೇಷ ಬ್ರಹ್ಮಶ್ರೀ ಕೆಮ್ಮಿಂಜೆ ಕೇಶವ ತಂತ್ರಿಗಳು ಶಾರದಾ ಮಾತೆಯನ್ನ ಪ್ರತಿಷ್ಠೆ ಮಾಡಿರುವಂತಹ ಸಾನ್ನಿಧ್ಯ. ಸಂಸ್ಕೃತದ ಒಂದು ನಾಲ್ನುಡಿ ನನಗೆ ನೆನಪಾಗ್ತದೆ, ಅಶ್ಮಾಪಿ ಯಾತಿ ದೈವತ್ವಂ ಮಹದ್ಭಿ ಸುಪ್ರತಿಷ್ಠಿತ ಅಂತ ಹೇಳಿ. ಮಹಾತ್ಮರು ಒಂದು ಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿತು ಅಂತ ಹೇಳಿ ಆದರೂ ಕೂಡ ಅದಕ್ಕೆ ದೈವತ್ವ ಹೇಳುವಂಥದ್ದು ತನ್ನಿಂತಾನಾಗಿ ಅದರಲ್ಲಿ ಆವಿರ್ಭಾವ ಆಗ್ತದಂತೆ. ಅದೇ ರೀತಿಯಾಗಿ ಅವರು ಮಾಡಿದಂತಹ ಪ್ರತಿಷ್ಠೆಯ ಒಂದು ಸಾನ್ನಿಧ್ಯ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಶಾರದಾ ಮಹೋತ್ಸವವನ್ನು ನಡೆಸುವಂತಹ ಒಂದು ಕಾಲಘಟ್ಟ ಬಂದಿದೆ ಅಂತ ಹೇಳಿದರೆ, ಇದರಲ್ಲಿ ನಾವು ಕೂಡ ಸೇರಿಕೊಂಡು ಪಾಲ್ಗೊಳ್ಳುವಂತಹ ಅವಕಾಶವು ನಮಗೆ ಒದಗಿದೆ ಅಂತ ಹೇಳಿದರೆ ಇದು ನಮ್ಮ ಪುಣ್ಯವೇ ಸರಿ.
ಹಾಗಿರುವಾಗ ಇವತ್ತೇನು ಗೌರವಾರ್ಪಣೆಯನ್ನು ನನಗೆ ಮಾಡಿದ್ದೀರಿ, ಇದು ನನಗೆ ಸೇರಬೇಕಾದ್ದಲ್ಲ, ನಮ್ಮ ಹಿರಿಯರಿಗೆ ಕೀರ್ತಿಶೇಷರಾದಂತಹ ಕೇಶವತಂತ್ರಿಗಳಿಗೆ ಸೇರಿದ್ದು ಅಂತ ಹೇಳಿ ನಾನು ಅದನ್ನು ನೆನೆಸಿಕೊಂಡು ನಾನು ಸ್ವೀಕಾರ ಮಾಡಿದ್ದೇನೆ. ಅದೇ ರೀತಿಯಾಗಿ ಶರತ್ಕಾಲದ ಈ ಒಂದು 9 ದಿವಸಗಳು ನವರಾತ್ರಿ ಅಂತ ಹೇಳಿ ವಿಶ್ವದ ಎಲ್ಲೆಡೆ, ಜಗತ್ತಿನೆಲ್ಲೆಡೆ ಶಕ್ತಿಯ ಆರಾಧನೆ, ಭಗವತಿಯ ಆರಾಧನೆ, ದೇವಿಯ ಆರಾಧನೆ ಜಗತ್ತಿನ ಎಲ್ಲ ಕಡೆ ನಡೀತಾ ಇದೆ. ನವರಾತ್ರಿ ಅಂತ ಹೇಳುವಂಥದ್ದು ಹಲವು ಸಂದರ್ಭಗಳಲ್ಲಿ ಬರ್ತದೆ. ವಸಂತ ಮಾಸದಲ್ಲಿಯೂ ಕೂಡ ನವರಾತ್ರಿ ಹೇಳುವಂಥದ್ದಿದೆ, ಮಾಘ ಮಾಸದಲ್ಲಿಯೂ ಕೂಡ ನವರಾತ್ರಿ ಅಂತ ಹೇಳುವಂಥದ್ದಿದೆ. ಆದರೆ ರೂಢಿಯಲ್ಲಿ ಇಲ್ಲ, ಪ್ರಚಲಿತದಲ್ಲಿ ಇಲ್ಲ ಅಷ್ಟೇ. ಶರತ್ಕಾಲದಲ್ಲಿರುವಂತಹ ಈ 9 ದಿವಸಗಳು, ಆಶ್ವಯುಜ ಮಾಸದ ಶುಕ್ಲ ಪಕ್ಷದ 9 ದಿವಸಗಳೇನಿದೆ, ಇದನ್ನು ಶರನ್ನವರಾತ್ರಿ ಅಂತ ಏನು ನಾವು ಆಚರಣೆ ಮಾಡ್ತೇವೆಯೋ, ಇದು ಶಕ್ತಿಯ ಆರಾಧನೆಗೆ, ಭಗವತಿಯ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದಂತಹ ದಿವಸಗಳು ಅಂತ ಹೇಳಿ ಶಾಸ್ತ್ರಗಳೆಲ್ಲ ಕರೆದಿದೆ. ಅತ್ಯಂತ ಪುರಾತನ ಕಾಲದಿಂದಲೇ ನಮ್ಮ ಸನಾತನ ಹಿಂದೂ ಪರಂಪರೆಯಲ್ಲಿ, ಭಾರತದ ಪುಣ್ಯಭೂಮಿಯಲ್ಲಿ ಎಲ್ಲ ಕಡೆ ಆಚರಿಸಲ್ಪಡುವಂತಹ ಒಂದು ವಿಶೇಷವಾದಂತಹ ಒಂದು ಹಬ್ಬ. ನೋಡಿ ಎಷ್ಟು ವೈಶಿಷ್ಟ್ಯಪೂರ್ಣ ಆಗಿದೆ ಅಂತ ಕೇಳಿದ್ರೆ, ಯಾವತ್ತೋ ನವರಾತ್ರಿಯನ್ನು ಆಚರಣೆ ಮಾಡುವುದಿಲ್ಲ. ವೇದಗಳೆಲ್ಲ ಏನು ಹೇಳ್ತದೆ ಕೇಳಿದ್ರೆ, ವೇದಾಸ್ತಾವತ್ ಯಜ್ಞ ಕರ್ಮ ಪ್ರವೃತ್ತಾ ಯಜ್ಞಾ ಪ್ರೋಕ್ತ ತೇತು ಕಾಲಾಶ್ರಯೇಣ. ವೇದಗಳೆಲ್ಲ ಯಜ್ಞ ಯಾಗಗಳನ್ನು ಮಾಡುವ ಮುಖಾಂತರ ಭಗವಂತನ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿ ಸಾರ್ತವೆ. ದೇವಿಯ ಆರಾಧನೆಯನ್ನು ಒಂದೊಂದು ಕಾಲದಲ್ಲಿ ಒಂದೊಂದು ವಿಶಿಷ್ಟವಾದಂತಹ ದೇವತಾ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತದೆ ವೇದಗಳು. ಆದರೆ ಇದು ಎಲ್ಲ ಯಾವಾಗ ಮಾಡಬೇಕು ಅಂತ ಕೇಳಿದರೆ, ಸಕಾಲದಲ್ಲಿ ಮಾಡಿದಾಗ ಮಾತ್ರ ಅದಕ್ಕಿರುವಂತಹ ಪುಣ್ಯದ ಫಲ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ. ನವರಾತ್ರಿಯನ್ನು ನಾವು ಶರತ್ಕಾಲದಲ್ಲಿ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಮೊದಲ 9 ದಿವಸಗಳಲ್ಲೇ ನಾವು ಆಚರಣೆ ಮಾಡುವಂಥದ್ದು. ಇನ್ನು ಮುಂದಿನ ತಿಂಗಳಲ್ಲಿ ನಾವು ನವರಾತ್ರಿಯನ್ನು ಆಚರಣೆ ಮಾಡಿದರೆ ಅದಕ್ಕೆ ಪುಣ್ಯದ ಫಲ ಇಲ್ಲ. ಎಷ್ಟು ಸುಂದರವಾಗಿ ಆ ಕಾಲವನ್ನೆಲ್ಲ ನಮ್ಮ ಹಿರಿಯರು ನಮಗೆ ವೈಜ್ಞಾನಿಕವಾಗಿ ತೋರಿಸಿದ್ದಾರೆ ಅಂತ ಹೇಳಿ, ವಿಂಗಡಣೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರೆ, ಕೇವಲ ಏನೋ ಒಂದು ಜನವರಿ ಫೆಬ್ರವರಿ ಅಂತ ಹೇಳಿದ ಹಾಗೆ ಯಾಂತ್ರಿಕವಾಗಿ ಅದನ್ನು ಮಾಡಲಿಲ್ಲ. ಆ ಕಾಲಕ್ಕೂ ಪ್ರಕೃತಿಗೂ ಇರುವಂತಹ ಸಂಬಂಧದಿಂದ ಆ ಪ್ರಕೃತಿಯಲ್ಲಿ ಏನೊಂದು ವ್ಯತ್ಯಾಸಗಳಾಗ್ತಾಯೋ ಅದನ್ನ ಗಮನಿಸಿಕೊಂಡು ಕಾಲದ ವಿಂಗಡಣೆಯನ್ನ ನಮ್ಮ ಶಾಸ್ತ್ರಗಳು ಮಾಡಿದೆ. ಇದುವೇ ನಮ್ಮ ಸನಾತನ ಹಿಂದೂ ಧರ್ಮದ ವೈಶಿಷ್ಟ್ಯತೆ. ಸಾಮಾನ್ಯವಾಗಿ ಕಾಲ ನಿರ್ಧಾರ ಮಾಡಲಿಕ್ಕಿರುವಂತಹ ಶಾಸ್ತ್ರ ಅಂತ ಕೇಳಿದರೆ ಅದು ಜ್ಯೋತಿಷ್ ಶಾಸ್ತ್ರ. ನಮಗಿವತ್ತು ಕೇವಲ ಜಾತಕ, ಪ್ರಶ್ನೆ ಇತ್ಯಾದಿಗಳಿಗೆ ಮಾತ್ರ ಸೀಮಿತ ಅಂತ ಹೇಳುವಂತಹ ಮಟ್ಟದಲ್ಲಿ ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಆದರೆ ನಾವು ತಿಳಿದುಕೊಂಡಕ್ಕಿಂತ ಇನ್ನೊಂದು ವಿಸ್ತಾರವಾದಂತಹ ರೂಪ ಜ್ಯೋತಿಷ್ಯದ್ದು ಇನ್ನೊಂದು ವಿಭಾಗವೇ ಇದೆ, ಆ ಕಾಲವನ್ನು ನಿರ್ಣಯ ಮಾಡಲಿಕ್ಕಿರುವಂಥದ್ದು. ಸುಮ್ಮನೆ ಅದರಲ್ಲಿ ಯಾವುದೇ ಒಂದು ಕಾಲವನ್ನು ಹೇಳುವುದಿಲ್ಲ. ಇವತ್ತು ಲೆಕ್ಕಾಚಾರ ಮಾಡಿ ಇವತ್ತು ಇಂತಹ ದಿವಸ ಹುಣ್ಣಿಮೆ, ಇಂತಹ ದಿವಸ ಅಮಾವಾಸ್ಯೆ ಅಂತ ಹೇಳಿದರೆ ನಮಗೆ ಆ ಹುಣ್ಣಿಮೆಯ ದಿವಸ ಪೂರ್ಣಚಂದ್ರನನ್ನು ಪ್ರತ್ಯಕ್ಷವಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅಮಾವಾಸ್ಯೆ ಅಂತ ಹೇಳಿದರೆ ಅವತ್ತು ನಮಗೆ ಚಂದ್ರ ಕಾಣಲಿಕ್ಕೆ ಇಲ್ಲ, ಅವತ್ತು ಕತ್ತಲೆ ಆವರಿಸಿ ಇರ್ತದೆ. ಹಾಗಾಗಿ ಅಷ್ಟು ವೈಜ್ಞಾನಿಕವಾಗಿ ಇವತ್ತಲ್ಲ, ಎಷ್ಟೋ ಸಹಸ್ರ ವರ್ಷಗಳ ಹಿಂದೆಯೇ ಇಂತಹ ಒಂದು ಒಳ್ಳೆಯ ವಿಷಯವನ್ನ, ಒಳ್ಳೆಯ ಜ್ಞಾನವನ್ನ ನಮಗೆ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ದೊಡ್ಡ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಅಂತ ನೆನೆಸಬೇಕು. ಇನ್ನು ದೇವಿಯ ಆರಾಧನೆಗೆ ನಾವು ಬಳಸುವಂತಹ ಅತ್ಯಂತ ವಿಶೇಷವಾದಂತಹ ಗ್ರಂಥ ಅಂತ ಹೇಳಿದರೆ ಅದು ದೇವಿ ಮಹಾತ್ಮೆ. ಶಾಸ್ತ್ರೀಯವಾಗಿ ದೇವಿ ಮಹಾತ್ಮೆ ಅಂತ ನಾವು ಕರೆದ್ರೂ ಕೂಡ ರೂಢಿಯಲ್ಲಿ ಸಪ್ತಶತಿ ಅಂತ ಹೇಳಿ ನಾವು ಕರಿತೇವೆ. 700 ಶ್ಲೋಕಗಳನ್ನು ಒಳಗೊಂಡಿದ್ರಿಂದಾಗಿ ಸಪ್ತ ಅಂತ ಹೇಳಿದರೆ 7, ಶತ ಅಂತ ಹೇಳಿದರೆ 100, 700 ಶ್ಲೋಕಗಳನ್ನು ಒಳಗೊಂಡಿರುವಂತಹ ಗ್ರಂಥ ಅಂತ ಹೇಳಿದರೆ ಅದು ಸಪ್ತಶತಿ. ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಒಂದು ಭಾಗ 72ನೇ ಅಧ್ಯಾಯದಿಂದ 90ನೇ ಅಧ್ಯಾಯದವರೆಗೆ ಬರುವಂತಹ 13 ಅಧ್ಯಾಯಗಳೇನಿದೆ ಅದನ್ನ ಸಪ್ತಶತಿ ಅಂತ ಹೇಳಿ ನಮಗೆ ಶಾಸ್ತ್ರಗಳು ಹೇಳ್ತದೆ. ಶರನ್ನವರಾತ್ರಿಯ ಸಂದರ್ಭ ಆದ ಕಾರಣ ಜ್ಞಾನಕ್ಕೆ ಶಾರದಾ ಮಾತೆಯ ಆರಾಧನೆ ಆಗ್ತಾ ಇದೆ. ಹಾಗಿರುವಾಗ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಅಂತ ಹೇಳಿ ಅದೇ ವಿಷಯವನ್ನ ಪ್ರಮುಖವಾಗಿಟ್ಟುಕೊಂಡು ಸ್ವಲ್ಪ ವಿಷಯಗಳನ್ನು ಅದರ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಈ ಸಪ್ತಶತಿ ಗ್ರಂಥವನ್ನ ಯಾರು ಉಪದೇಶ ಮಾಡಿದ್ರು ಅಂತ ಕೇಳಿದ್ರೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನೇ ಉಪದೇಶ ಮಾಡಿರುವಂಥದ್ದು.
ಯಾರಿಗೆ? ಮಾರ್ಕಂಡೇಯ ಋಷಿಗಳಿಗೆ. ಹಾಗಾಗಿ ಬೇರೆಲ್ಲ ಪುರಾಣಗಳನ್ನು ಕೇವಲ ಋಷಿಮುನಿಗಳು ಹೇಳಿದ್ರೂ ಕೂಡ ಅದಕ್ಕೆ ಋಷಿಗಳು ದೇವತೆಗಳಿಗೆ ತುಲ್ಯರಾಗಿದ್ರೂ ಕೂಡ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನಿಂದಲೇ ಬಂದಂತಹ ಆ ಮಾತೇನಿದೆ ಅದು ಮತ್ತಷ್ಟು ಗಟ್ಟಿಯಾಗಿ ಅದಕ್ಕೆ ಮತ್ತಷ್ಟು ಪ್ರಬಲದಿಂದ ಇವತ್ತು ಜಗತ್ತಿನೆಲ್ಲೆಡೆ ಕೂಡ ಸಪ್ತಶತಿ ಹೇಳುವಂತಹ ಗ್ರಂಥ ಕೇವಲ ನಮ್ಮ ದಕ್ಷಿಣ ಭಾರತದಲ್ಲಿ ಮಾತ್ರ ಅಲ್ಲ, ಉತ್ತರ ಭಾರತದಲ್ಲಿಯೂ ಕೂಡ ಎಲ್ಲರೂ ಪೂಜನೀಯವಾಗಿ ದೇವಿಯ ಆರಾಧನೆಗೆ ನಾವು ಬಳಸುವಂತಹ ಗ್ರಂಥವೇ ಆಗಿದೆ. ಇದರಿಂದ ಮಾಡುವಂತಹ ಹೋಮವೇ ಚಂಡಿಕಾ ಹೋಮ ನಿನ್ನೆ ದಿವಸ ಕ್ಷೇತ್ರದಲ್ಲಿ ನಡೆದಿದೆ. ಅದೇ ರೀತಿಯಾಗಿ ಇದನ್ನು ಯಾತಕ್ಕೋಸ್ಕರ ಹೇಳಿದ್ರು? ಯಾವುದೇ ಒಂದು ಕಾರ್ಯವನ್ನು ನಾವು ಮಾಡಬೇಕು ಅಂತ ಹೇಳಿ ಆದರೆ ಅದಕ್ಕೆ ಪ್ರಯೋಜನ ಹೇಳುವಂಥದ್ದು ಬೇಕು. ಪ್ರಯೋಜನ ಇಲ್ಲದ್ರೆ ಯಾವ ಕಾರ್ಯವೂ ಕೂಡ ನಡಿಲಿಕ್ಕೆ ಸಾಧ್ಯ ಇಲ್ಲ. ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ ಹೇಳಿ ನಾಲ್ನುಡಿ ಉಂಟು. ಪ್ರಯೋಜನ ಇಲ್ಲ ಅಂತ ಹೇಳಿ ಆದರೆ ಮಂದ ಬುದ್ಧಿ ಆದವನು, ಬುದ್ಧಿ ಕಮ್ಮಿ ಇದ್ದವನು ಕೂಡ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋಗುದಿಲ್ಲಂತೆ. ಹಾಗಿರುವಾಗ ಜ್ಞಾನಿಗಳು ಯಾಕೆ ಈ ಒಂದು ವಿಷಯದಲ್ಲಿ ತೊಡಗಿಸಿಕೊಂಡ್ರು ಅಂತ ಕೇಳಿದ್ರೆ ಗ್ರಂಥದಲ್ಲೇ ಉಲ್ಲೇಖಿಸ್ತಾರೆ. ಯದ್ಗುಹ್ಯಂ ಪರಮಂ ಲೋಕೆ ಸರ್ವರಕ್ಷಾಕರಂ ದೃಢ ಎನ್ನ ಕಸ್ಯಚಿತ್ ಆಖ್ಯಾತಂ ತನ್ಮೇ ಬ್ರೂಹಿ ಪಿತಾಮಹ ಅಂತ ಹೇಳಿ ಮಾರ್ಕಂಡೇಯ ಮುನಿಗಳು ಬ್ರಹ್ಮನ ಹತ್ರ ಕೇಳುವಂಥದ್ದು. ಯಾವುದು ಅತ್ಯಂತ ಗುಹ್ಯತಮವಾಗಿದೆಯೋ, ಯಾವುದು ಅತ್ಯಂತ ರಹಸ್ಯವೂ ಪುಣ್ಯವೂ ಆಗಿದೆಯೋ ಎಲ್ಲ ಸರ್ವರಕ್ಷಾಕರಂ ದೃಢಾಂ ಎಲ್ಲ ಮನುಷ್ಯರಿಗೂ ಕೂಡ ರಕ್ಷಣೆಯನ್ನು ಕೊಡುವಂಥದ್ದಾಗಿದೆಯೋ ಅದೇ ರೀತಿಯಾಗಿ ಇದಕ್ಕಿಂತ ಹಿಂದೆ ಇದಕ್ಕಿಂತ ಪೂರ್ವದಲ್ಲಿ ಯಾರಿಗೂ ಹೇಳದೇ ಇರುವಂತಹ ವಿಷಯ ಏನಿದೆಯೋ ಅದನ್ನ ತನ್ಮೇ ಬ್ರೂಹಿ ಅದನ್ನು ನನಗೆ ನೀನು ಹೇಳು ಅಂತ ಹೇಳಿ ಮಾರ್ಕಂಡೇಯ ಮುನಿಗಳು ಬ್ರಹ್ಮನ ಹತ್ರ ಕೇಳುವಾಗ ಹೇಳಿದಂತಹ ವಿಷಯವೇ ಸಪ್ತಶತಿ ಅಂತ ಹೇಳುವಂತಹ 700 ಗ್ರಂಥಗಳು, 700 ಶ್ಲೋಕಗಳು, ಅರ್ಥಾತ್ ಮಂತ್ರಗಳು. ಹಾಗಿರುವಾಗ ನಾವೆಲ್ಲರೂ ಕೂಡ ದೇವಿಯ ಭಕ್ತರು ಎಲ್ಲರೂ ಕೂಡ ದೇವಿಯನ್ನು ಉಪಾಸನೆ ಮಾಡಿದ್ರು ಕೂಡ ಭಕ್ತರನ್ನ 4 ರೀತಿಯಾಗಿ ನಾವು ಅವರವರ ಜ್ಞಾನಕ್ಕೆ ಸರಿಯಾಗಿ ಅವರವರ ಪ್ರವೃತ್ತಿಗೆ ಸರಿಯಾಗಿ ವಿಂಗಡಣೆಯನ್ನ ಮಾಡ್ತೇವೆ. ಒಂದು ಆರ್ಥರು ಅಂತ ಹೇಳಿ, ಆರ್ಥರು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸಾಧಾರಣವಾಗಿ ಈ ವಿಭಾಗಕ್ಕೆ ಸೇರಿದವರು. ನಮಗೆ ಕಷ್ಟ ಬಂದಾಗ ಅಥವಾ ನಮಗೆ ಏನೋ ಒಂದು ಫಲಪ್ರಾಪ್ತಿ ಆಗಬೇಕು ಅಂತ ಹೇಳಿದಾಗ ನಾವು ದೇವರ ಹತ್ರ ಹೋಗಿ ಇಂತಿಂತ ನಮಗೀಗ ಕಷ್ಟ ಬಂದಿದೆ, ನಮಗೆ ಪರಿಹಾರ ಮಾಡಿಕೊಡಬೇಕು ಅಂತ ಹೇಳಿ ಆ ಫಲದ ಉದ್ದೇಶವನ್ನ ಇಟ್ಟುಕೊಂಡು ನಾವು ದೇವರನ್ನ ಪ್ರಾರ್ಥನೆ ಮಾಡುವವರು ಆರ್ಥರು ಅಂತ ಹೇಳಿ. ಇನ್ನೊಂದು ವಿಭಾಗ ಜಿಜ್ಞಾಸು ಅಂತ ಹೇಳಿ. ಜಿಜ್ಞಾಸು ಅಂತ ಹೇಳಿದ್ರೆ ಅವನಿಗೆ ದೇವರ ಸ್ವರೂಪ ಯಾವ ರೀತಿ ಇದೆ, ಭಗವಂತನ ಯಾವ ರೀತಿಯಾಗಿ ಭಗವಂತನ ಅವತಾರ ಇದೆ, ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳುವಂತಹ ಜಿಜ್ಞಾಸೆ, ತಿಳ್ಕೊಳ್ಬೇಕು ಅಂತ ಹೇಳುವಂತಹ ಜ್ಞಾತುಂ ಇಚ್ಛಾ, ತಿಳಿದುಕೊಳ್ಳಿಕ್ಕೆ ಬೇಕಾಗುವಂತಹ ಇಚ್ಛೆ, ಅವರು ಜಿಜ್ಞಾಸುಗಳು. ಇನ್ನೊಂದು ಅರ್ಥಾರ್ಥಿ. ಈ ಜಿಜ್ಞಾಸುಗಳು ಕಾಣಲಿಕ್ಕೆ ಸಿಗುವುದು ತುಂಬಾ ಅತ್ಯಂತ ವಿರಳ ಸಮಾಜದಲ್ಲಿ. ಆದರೆ ಅರ್ಥಾರ್ಥಿ ಅಂತ ಹೇಳುವಂತಹ ಒಂದು ವಿಭಾಗ ಇದೆ. ಇವರು ಅವರಿಗೆ ಕಷ್ಟ ಬಂದಾಗ ಮಾತ್ರ ದೇವರ ಹತ್ರ ಬರುವವರು. ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳಿದ ಹಾಗೆ ಅವರಿಗೆ ಕಷ್ಟ ಪರಿಹಾರ ಆಯಿತು, ದೇವರ ಹತ್ರ ಬಂದು ಬೇಡಿಕೊಂಡ್ರು, ಅವರ ಶೋಕ ದುಃಖಗಳೆಲ್ಲ ದೂರ ಆಯಿತು, ಕಷ್ಟ ಕಾರ್ಪಣ್ಯಗಳು ದೂರ ಆಯಿತು ಅಂತ ಹೇಳಿದ್ರೆ ಮರು ದಿವಸ ಅವರು ಬಂದು ತಿರುಗಿ ನೋಡುವುದಿಲ್ಲ. ಹಾಗಿನ ಅಂತಹ ಒಂದು ಜಾಯಮಾನದವರು ಅರ್ಥಾರ್ಥಿ ಅಂತ. ಇನ್ನೊಂದು ವಿಭಾಗ ಜ್ಞಾನಿ ಅಂತ. ಇದು ಅತ್ಯಂತ ಶ್ರೇಷ್ಠವಾದಂತಹ ಭಕ್ತರ ವಿಭಾಗ. ಎಲ್ಲ ಜ್ಞಾನವನ್ನ ಭಗವಂತನ ಸ್ವರೂಪದ ಬಗ್ಗೆ ವಿದ್ಯೆ ಅಂತ ಹೇಳಿದ್ರೆ ಅದು ಲೌಕಿಕವೂ ಆಗಿರ್ಬೋದು ಅಲೌಕಿಕವೂ ಆಗಿರ್ಬೋದು. ವಿದ್ಯೆ ಅಂತ ಹೇಳುವುದನ್ನು 2 ರೀತಿಯಾಗಿ ವಿಂಗಡಿಸ್ತಾರೆ, ಪರ ಅಪರ ಅಂತ ಹೇಳಿ. ಪರ ಅಂತ ಹೇಳಿದ್ರೆ ಲೌಕಿಕವಾದಂತಹ ವಿದ್ಯೆ, ಅಪರ ಅಂತ ಹೇಳಿದ್ರೆ ಬ್ರಹ್ಮತತ್ವ ಅಥವಾ ಆಧ್ಯಾತ್ಮ ವಿದ್ಯೆ ಏನಿದೆ ಅದನ್ನ ಅಪರಾವಿದ್ಯಾ ಅಂತ ಹೇಳಿ ಕರೆದ್ರು. ಇದೆಲ್ಲವನ್ನ ತಿಳಿದುಕೊಂಡಂತಹ ಜ್ಞಾನಿ ಏನಿದ್ದಾನೆ ಇವನು ಶ್ರೇಷ್ಠ ಅಂತ ಹೇಳಿ ಭಗವದ್ಗೀತೆಯಲ್ಲಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಈ ವಿಭಾಗವನ್ನ ಮಾಡಿ ಹೇಳಿರುವಂಥದ್ದನ್ನು ನಾವು ಗಮನಿಸಬಹುದು. ಜ್ಞಾನೀತು ಆತ್ಮೈವ ವೇ ಮತಂ ಅಂತ ಹೇಳಿ, ಯಾರು ಜ್ಞಾನಿ ಆಗಿದ್ದಾನೋ ಅವನಲ್ಲಿಯೇ ಭಗವಂತನ ಅಂಶ ಸಾಕ್ಷಾತ್ಕಾರ ಆಗಿರ್ತದೆ ಅಂತ ಹೇಳಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ವಿಷಯ. ಇನ್ನು ಮಾರ್ಕಂಡೇಯ ಯಾಕೆ ಈ ಆರಾಧನೆಯ ವಿಷಯಗಳನ್ನೆಲ್ಲ ಕೇಳಿದ್ದು ಅಂತ ಹೇಳಿದ್ರೆ, ಆರಾಧನೆಯನ್ನ ಯಾಕೆ ಕೇಳಿದ್ದು, ಇದರ ಪ್ರಯೋಜನ ಏನು ಅಂತ ಕೇಳಿದ್ರೆ ಅಲ್ಲೇ ಮುಂದೆ ಹೇಳ್ತಾರೆ.
ಅಗ್ನಿನಾ ದಹ್ಯಮಾನಸ್ತು ಶತ್ರು ಮಧ್ಯೆ ಗತೋರಣೆ ದುರ್ಗಮೇ ವಿಷಮೇ ದುರ್ಗಮೇ ಚೈವ ಭಯಾರ್ಥ ಶರಣಂ ಗತಾಹ ಅಂತ ಹೇಳಿ. ಇದರ ಅರ್ಥ ಏನು ಅಂತ ಕೇಳಿದರೆ, ಈ ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ದೇವಿ ಮಹಾತ್ಮೆ ಯಾತಕ್ಕೋಸ್ಕರ ಉಪಯೋಗ ಆಗ್ತದೆ ಅಂತ ಕೇಳಿದರೆ, ನಮಗೆ ಕಷ್ಟ ಅಂತ ಹೇಳುವಂಥದ್ದು ಬರುವುದು ಸ್ವಾಭಾವಿಕ. ಈ ಜನ್ಮ ಅಂತ ಹೇಳುವಂಥದ್ದು ಮನುಷ್ಯ ಜನ್ಮ ಆಗಿ ನಾವು ಭೂಮಿಗೆ ಬಂದ ತಕ್ಷಣ ಅನೇಕ ಕಷ್ಟಗಳನ್ನು, ಸಂಸಾರ ಅಂತ ಹೇಳುವಂತಹ ಬಂಧನದಲ್ಲಿ ಬಿದ್ದು ಅನೇಕ ಕಷ್ಟಗಳನ್ನು ನಾವು ಅನುಭವಿಸಿಯೇ ನಾವು ಮುಂದೆ ಹೋಗಬೇಕು. ಹಾಗಿರುವಾಗ ಅಂಥ ಕಷ್ಟಗಳು ಬಂದಾಗ ಏನು ಮಾಡ್ತದೆ ಅಂತ ಹೇಳಿದರೆ, ಅಗ್ನಿನ ದಹ್ಯಮಾನಸ್ತು, ಯಾವುದೋ ಒಂದು ಸಂದರ್ಭದಲ್ಲಿ ಒಬ್ಬನಿಗೆ ಅತ್ಯಂತ ಘೋರವಾದಂತಹ ಅಗ್ನಿಯಿಂದ ಆವರಿಸಲ್ಪಟ್ಟಿದ್ದಾನೆ, ಬೆಂಕಿಯಿಂದ ತಪ್ತನಾಗ್ತಾ ಇದ್ದಾನೆ, ಬಿಸಿಯಿಂದ ಆವರಿಸಲ್ಪಟ್ಟಿದ್ದಾನೆ, ಅಂತಹ ಬೆಂಕಿ ಬಿದ್ದಿದೆ ಮನೆಗೆ. ಅಂತಹ ಒಂದು ಸಂದರ್ಭದಲ್ಲಿ ಯಾರು ಭಗವತಿಯನ್ನ, ಆ ಜಗನ್ಮಾತೆಯನ್ನ ಭಜಿಸ್ತಾರೋ ಅವರಿಗೆ ಅದೆಲ್ಲವೂ ಕೂಡ ಅಂತಹ ಬಿಸಿಯೇ ಗೊತ್ತಾಗುವುದಿಲ್ಲಂತೆ, ಅದೆಲ್ಲವೂ ಕೂಡ ನಾಶ ಆಗ್ತದಂತೆ. ಆದರೆ ವಸ್ತುತಃ ನಾವು ಎಣಿಸಬಹುದು, ಆ ಸಂದರ್ಭದಲ್ಲಿ ನೆನೆಸಿದರೆ ಬಿಸಿ ನಮಗೆ ತಾಗದೇ ಇರ್ತದ ಅಂತ ಹೇಳಿ. ಆದರೆ ವಿಶೇಷ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ನಮಗೆ ದೇವರ ಸ್ಮರಣೆಯೂ ಬರಲಿಕ್ಕಿಲ್ಲ. ಉದಾಹರಣೆಗೆ, ಒಂದು ಗಿಳಿಯನ್ನ ಅತ್ಯಂತ ಪ್ರೀತಿಯಿಂದ ಮನೆಯಲ್ಲಿ ಸಾಕ್ತಾ ಇರಿ ನೀವು. ಗಿಳಿ ಮಾತಾಡುವುದನ್ನು ಮತ್ತೆ ಸ್ವಾಭಾವಿಕವಾಗಿ ಕಲಿತದೆ. ರಾಮ ಅಂತ ಹೇಳುವಂಥದ್ದನ್ನು ಗಿಳಿ ಮಾತಾಡ್ತದೆ ಅಂತ ಹೇಳುವಂಥದ್ದು ಲೋಕ ರೂಢಿಯಲ್ಲಿರುವಂಥದ್ದು. ಗಿಳಿಯನ್ನು ಪ್ರೀತಿಯಿಂದ ಸಾಕ್ತಾ ಇರುವಾಗ ಅದು ರಾಮ ರಾಮ ಅಂತ ಹೇಳಲಿಕ್ಕೆ ಶುರುವಾಗ್ತದೆ. ನಮಗೆ ನೋಡುವಾಗ ಖುಷಿ ಆಗ್ತದೆ. ಮನೆಗೆ ನೆಂಟರಿಷ್ಟರು ಬಂದಾಗ ಅದು ನಾವು ಅದರ ಹತ್ರ ಹೇಳಿಸ್ತೇವೆ ರಾಮ ಅಂತ ಹೇಳಿ, ಎಲ್ಲರಿಗೂ ಸಂತೋಷ ಆಗ್ತದೆ. ಆದರೆ ಮುಂದೆ ಒಂದಿನ ಆ ಗಿಳಿಯಿಗೆ ಏನೋ ಒಂದು ಆಪತ್ತು ಬರ್ತದೆ, ಬೆಕ್ಕೋ ನಾಯಿಯೋ ಏನೋ ಗಿಳಿಯನ್ನು ಹಿಡಿಲಿಕ್ಕೆ ಬಂತು ಅಂತ ಹೇಳಿ, ಆದರೆ ಅದು ರಾಮ ಅಂತ ಹೇಳುವುದಿಲ್ಲ, ಚಿವ್ ಅಂತಲೇ ಹೇಳುದು. ಹಾಗಿರುವಾಗ ಅದೇ ರೀತಿ ನಾವು ಕೂಡ ಮನುಷ್ಯರು, ಉದಾಹರಣೆಗೆ ಮಕ್ಕಳಿರ್ತಾರೆ ಮನೆಯಲ್ಲಿ, ಮಕ್ಕಳಿಗೆ ನಾವು ಒಳ್ಳೆಯ ಸ್ತೋತ್ರಗಳನ್ನು, ದೇವರ ನಾಮಾವಳಿಗಳನ್ನು, ಸ್ತುತಿಗಳನ್ನೆಲ್ಲ ನಾವು ಹೇಳಿಕೊಡ್ತೇವೆ. ಆದರೆ ನಾವು ಶಾಲೆಗೆ ಮಕ್ಕಳನ್ನ ಬಿಟ್ಟು ಆಕಸ್ಮಿಕವಾಗಿ ಶಾಲೆಯಲ್ಲಿ ಮಕ್ಕಳು ಜಾರಿ ಬಿದ್ರು ಅಂತ ಹೇಳಿ ಆದರೆ ಅಮ್ಮ ಅಂತ ಹೇಳಿ ಹೇಳ್ತಾರಲ್ಲದೆ ಸ್ತೋತ್ರಗಳನ್ನು ಹೇಳ್ತಾ ಕೂತ್ಕೊಳ್ಳೋದಿಲ್ಲ ಯಾರು. ಅದು ಈಗಿನ ಕಾಲದಲ್ಲಿ ಮಮ್ಮಿ ಅಂತಲೇ ಕರೆಯುವುದು ಹೆಚ್ಚು. ಅಮ್ಮ ಅಂತ ಕರೆದ್ರೆ ಅದು ನಮ್ಮ ಪುಣ್ಯ ಅಂತ ಭಾವಿಸ್ತೇನೆ. ಹಾಗಿರುವಾಗ ಅಂತಹ ಸಂದರ್ಭದಲ್ಲಿಯೂ ಕೂಡ, ಅಂತಹ ಘೋರವಾದಂತಹ ಸಂದರ್ಭದಲ್ಲಿಯೂ ಕೂಡ ಯಾರು ಜಗನ್ಮಾತೆಯನ್ನ, ಭಗವತಿಯನ್ನ ನಾವು ಸ್ಮರಣೆ ಮಾಡ್ತಾರೋ ಅವರಿಗೆ ಅಂತಹ ಕಷ್ಟಗಳೆಲ್ಲ ದೂರೀಕರಣ ಆಗ್ತದೆ ಅಂತ ಹೇಳಿ ಯಾರೋ ಹೇಳಿದಲ್ಲ, ಸಾಕ್ಷಾತ್ ಚತುರ್ಮುಖ ಬ್ರಹ್ಮನೇ ಮಾರ್ಕಂಡೇಯ ಋಷಿಗಳಿಗೆ ಹೇಳಿರುವಂಥದ್ದು. ಇನ್ನು ಶತ್ರು ಮಧ್ಯೆ ಗತೋರಣೆ, ಯಾವುದೋ ಒಂದು ಯುದ್ಧದ ಸಂದರ್ಭದಲ್ಲಿಯೋ ಅಥವಾ ಶತ್ರುಗಳ ಮಧ್ಯೆ ಆವರಿಸಲ್ಪಟ್ಟಿರುವಾಗಲೋ ಜಗನ್ಮಾತೆಯನ್ನು ಸ್ಮರಣೆ ಮಾಡಿತು ಅಂತ ಹೇಳಿ ಆದರೆ ಯುದ್ಧದಲ್ಲಿ ಬೇಕಾಗುವಂತಹ ಜಯಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ. ವಿಷಮೇ ದುರ್ಗಮೇ ಚೈವ, ಇದೇ ರೀತಿಯಾದಂತಹ ವಿಷಮವಾದಂತಹ ಪರಿಸ್ಥಿತಿ ಯಾವಾಗಾದರೂ ನಮಗೆ ಎದುರಾದಾಗ ಜಗನ್ಮಾತೆಯನ್ನು ನಾವು ಸ್ಮರಣೆ ಮಾಡಿತು ಅಂತ ಹೇಳಿ ಆದರೆ ಖಂಡಿತವಾಗಿಯೂ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿಕ್ಕೆ ಸಾಧ್ಯ. ಇನ್ನು ನತೇಶಾಂ ಜಾಯತೆ ಕಿಂಚಿತ್ ಅಶುಭಂ ರಣಸಂಕಟೆ ನಾಪದಂ ತಸ್ಯ ಪಶ್ಯಾಮಿ ಶೋಕ ದುಃಖ ಭಯಂ ನಹಿ. ನಮಗೆ ಯಾವುದೇ ರೀತಿಯಾದಂತಹ ಅಶುಭ ಅಂತ ಹೇಳುವಂಥದ್ದು ನಮಗೆ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಅವಳನ್ನು ಭಕ್ತಿಯಿಂದ ಮನಸಾರೆ ಸ್ಮರಣೆ ಮಾಡಿತು ಅಂತ ಹೇಳಿ ಆದರೆ ಎಲ್ಲ ಭಯಗಳು ಕೂಡ ದೂರ ಆಗಲಿಕ್ಕೆ ಸಾಧ್ಯ. ಏಸ್ತು ಭಕ್ತಿಯ ಸ್ಮೃತ ನೂನಾಂ ತೇಷಾಂ ಸಿದ್ಧಿ ಪ್ರಜಾಯತೆ. ಈ ಹಿಂದೆ ಹೇಳಿದ್ದೆಲ್ಲ ಅವರಿಗೆ ಕಷ್ಟ ಬಂದಾಗ ಅವಳನ್ನು ಸ್ಮರಣೆ ಮಾಡಿದವರಿಗೆ. ಇನ್ನು ಕಷ್ಟ ಇಲ್ಲದೇ ಇದ್ದಾಗಲೂ ಕೂಡ ಅವಳನ್ನು ಸ್ಮರಣೆ ಮಾಡಿದರೆ ಪುಣ್ಯದ ಫಲ ಇಲ್ಲವೋ ಅಂತ ಕೇಳಿದರೆ, ಏಸ್ತು ಭಕ್ತಿಯ ಸ್ಮೃತಾನೂನಂ, ಯಾರು ಭಕ್ತಿಯಿಂದ, ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಭಕ್ತಿಯಿಂದ ಅವಳನ್ನು ಸ್ಮರಣೆ ಮಾಡಿತು ಅಂತ ಹೇಳಿ ಆದರೆ ತೇಷಾಂ ಸಿದ್ಧಿ, ಅವರಿಗೆ ಬೇಕಾಗುವಂತಹ ಸಿದ್ಧಿ ಆಗ್ತದೆ. ಸಿದ್ಧಿ ಅಂತ ಹೇಳಿದರೆ ಸಂಸಿದ್ಧಿ. ಸಂಸಿದ್ಧಿ ಅಂದರೆ ಮೋಕ್ಷ ಅಂತ ಹೇಳಿ ಅರ್ಥ. ನಮ್ಮ ಜೀವಮಾನದ ಪರಮ ಲಕ್ಷ್ಯ, ನಮ್ಮ ಮಾನವ ಜನ್ಮದ ಪರಮ ಲಕ್ಷ್ಯ ಅಂತ ಹೇಳುವಂಥದ್ದೇ ಮೋಕ್ಷ ಅಂತ ಹೇಳಿ ಆಧ್ಯಾತ್ಮ ವಿದ್ಯೆಗಳೆಲ್ಲ ಸಾರಿ ಸಾರಿ ಹೇಳ್ತದೆ. ಹಾಗಿರುವಾಗ ಭಕ್ತಿಯಿಂದ ಯಾವುದೇ ಒಂದು ರೀತಿಯಾದಂತಹ ಫಲಾಪೇಕ್ಷೆಯನ್ನು ಪಡದೆ ಕೇವಲ ಆತ್ಮಶುದ್ಧಿಗೋಸ್ಕರ, ಮನಸ್ಸಿನ ಶುದ್ಧಿಗೋಸ್ಕರ, ಚಿತ್ತಶುದ್ಧಿಗೋಸ್ಕರ ಅವಳನ್ನು ಸ್ಮರಣೆ ಮಾಡಿತು ಅಂತ ಹೇಳಿ ಆದರೆ ನಮಗೆ ಮೋಕ್ಷ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ. ದೇವಿಯ ನಾಮ ಸಂಕೀರ್ತನೆಯನ್ನು, ಭಗವತಿಯ ಆರಾಧನೆಯನ್ನು ಮಾಡುವುದರಿಂದಾಗಿ, ಭಗವಂತನ ಆರಾಧನೆಯನ್ನು ಮಾಡುವುದರಿಂದಾಗಿ ನಮ್ಮ ಮನಸ್ಸು ಶುದ್ಧ ಆಗಲಿಕ್ಕೆ ಸಾಧ್ಯ, ಚಿತ್ತಶುದ್ಧಿ ಆಗ್ತದೆ. ಚಿತ್ತಶುದ್ಧಿಯಿಂದ ಏನಾಗ್ತದೆ ಅಂತ ಕೇಳಿದರೆ ನಮಗೆ ಒಳ್ಳೆಯ ರೀತಿಯಾದಂತಹ ಸದ್ಗತಿಗಳು, ಮೋಕ್ಷಗಳು ಎಲ್ಲ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ. ಕರ್ಮವೂ ಕೂಡ ಎರಡು ವಿಭಾಗವಾಗಿರ್ತದೆ, ಸಕಾಮ ಕರ್ಮ, ಅದೇ ರೀತಿಯಾಗಿ ನಿಷ್ಕಾಮ ಕರ್ಮ ಅಂತ ಹೇಳಿ. ನಾವಿವತ್ತು ಎಲ್ಲರೂ ಯಾವುದೋ ಒಂದು ಫಲದ ಅಪೇಕ್ಷೆಯಿಂದ ಒಂದೊಂದು ಕರ್ಮವನ್ನು ಮಾಡುವವರಾಗಿದ್ದೇವೆ.
ವಸ್ತುತಃ ಎಲ್ಲ ಕಡೆ ಇದುವೇ ಹೆಚ್ಚಾಗಿ ಕಾಣಲಿಕ್ಕೆ ಸಿಗುವಂಥದ್ದು. ನಮಗೆ ಏನೋ ಒಂದು ಆಪತ್ತು ಎದುರಾಗ್ತಾ ಇದೆ ಈ ಸಂದರ್ಭದಲ್ಲಿ, ಅಥವಾ ನನಗೆ ಇನ್ನೇನೋ ಅಭೀಷ್ಟ ಸಿದ್ಧಿ ಆಗಬೇಕು, ಮನೆ ಆಗಲಿಲ್ಲ ಮನೆ ಆಗಬೇಕು, ಅಥವಾ ಮಕ್ಕಳಾಗಬೇಕು, ಮದುವೆ ಆಗಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಒಂದು ಸ್ವಯಂವರ ಪಾರ್ವತಿ ಪೂಜೆ, ಅದಕ್ಕೆ ಯಾವುದ್ಯಾವುದು ಸಂಬಂಧಪಟ್ಟಿರ್ತದೋ ಅದನ್ನು ನಮಗೆ ತಿಳಿಸ್ತಾರೆ. ಅಂತಹ ಪೂಜೆಯನ್ನೇ ನಾವು ಸಕಾಮ ಕರ್ಮಗಳನ್ನೇ ನಾವು ಮಾಡ್ತಾ ಇರುವಂಥದ್ದು. ಆದರೆ ಇದನ್ನು ಬಿಟ್ಟು ನಾವು ಕೇವಲ ದೇವರ ಪ್ರೀತ್ಯರ್ಥವಾಗಿ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ನಿಷ್ಕಾಮ ಕರ್ಮವನ್ನು ಮಾಡಿದರೆ ಮಾತ್ರ ನಮಗೆ ಒಳ್ಳೆಯ ರೀತಿಯಾದಂತಹ ಲೋಕಕ್ಕೆ, ಒಳ್ಳೆಯ ರೀತಿಯಾದಂತಹ ಮಾರ್ಗದಲ್ಲಿ ನಡೆದು ನನಗೆ ಆ ಭಗವತಿಯ ಅನುಗ್ರಹವನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಹೇಳಿ ಶಾಸ್ತ್ರಗಳು ಹೇಳ್ತದೆ. ಇದು ತುಂಬ ಕಷ್ಟ ಸಾಧ್ಯ ಇವತ್ತು. ಆದರೆ ಯಾವುದೋ ಒಂದು ಫಲದ ಅಪೇಕ್ಷೆಯಿಂದ ಮಾಡಿದಂತಹ ಕರ್ಮಕ್ಕೆ ಫಲ ಇಲ್ಲವೋ ಅಂತ ಕೇಳಿದರೆ ಖಂಡಿತವಾಗಿಯೂ ಮಾಡಿದಂತಹ ಕರ್ಮಕ್ಕೆ ಫಲ ಇದೆ. ಆದರೆ ನಿಷ್ಕಾಮ ಕರ್ಮ ಅಂತ ಹೇಳುವಂಥದ್ದು ಅದಕ್ಕಿಂತ ಒಂದು ಅಂತರ ಮೇಲ್ದರ್ಜೆಯಲ್ಲಿರುವಂತಹ ಒಂದು ಕರ್ಮಗಳು. ಅದೇ ರೀತಿಯಾಗಿ ಇಡೀ ಇಂತಹ ಆಧ್ಯಾತ್ಮ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಆದರೆ ಆಧ್ಯಾತ್ಮ ಜಗತ್ತಿಗೆ ಭಾರತ, ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಸನಾತನ ಹಿಂದೂ ಧರ್ಮ ಕೊಟ್ಟಿರುವಂತಹ ಕೊಡುಗೆ ಹೇಳುವಂಥದ್ದು ಅದು ಅನನ್ಯ, ಅಭೂತಪೂರ್ವ ಹಾಗೂ ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ. ಹೀಗೆ ಇವತ್ತು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿಯೂ ಕೂಡ ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು ಪ್ರಸಿದ್ಧ ಆಗಿ ಇವತ್ತು ವಿದೇಶಿಗರು ಕೂಡ ನಮ್ಮ ಸಂಸ್ಕೃತಿಯನ್ನು ಅನುಕರಣೆ ಮಾಡಿ ಅಲ್ಲಿಯೂ ಕೂಡ ಹಬ್ಬ ಹರಿದಿನಗಳನ್ನು, ದೇವರ ಆರಾಧನೆಗಳನ್ನು ಮಾಡುವುದನ್ನು ನಾವು ಗಮನಿಸಬಹುದು. ಇಂಥದೇ ಒಂದು ಸಂದರ್ಭ, ಒಬ್ಬ ಭಾರತೀಯ ವಿದೇಶದಲ್ಲಿ ವಾಸ ಆಗಿರ್ತಾನಂತೆ. ಆಗ ತನಗೆ ಆ ವಿದೇಶದಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಪರಿಚಿತನಾಗಿ ಅವರ ಹತ್ರ ಸ್ನೇಹ ಸಂಬಂಧ ಬೆಳೀತದೆ. ಅವನಿಗೂ ಕೂಡ ಭಾರತದ ಆಧ್ಯಾತ್ಮ ವಿದ್ಯೆ ಹತ್ರ ಒಲವು ತೋರ್ತದೆ. ಭಾರತದಲ್ಲಿ ಆಧ್ಯಾತ್ಮ ವಿದ್ಯೆಗೆ ವಿಶೇಷವಾದಂತಹ ಸ್ಥಾನ ಇದೆ, ಅಲ್ಲಿ ಹೋದರೆ ಆಧ್ಯಾತ್ಮದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಬಹುದು ಅಂತ ಹೇಳುವುದನ್ನು ಅವ ಗಮನಿಸಿರ್ತಾನೆ. ಹಾಗಿರುವಾಗ ತನ್ನ ಭಾರತೀಯ ಮಿತ್ರನ ಹತ್ರ ಕೇಳ್ತಾನಂತೆ, ನನಗೆ ಭಾರತಕ್ಕೆ ಬರಬೇಕು, ಆಧ್ಯಾತ್ಮ ವಿದ್ಯೆಯಲ್ಲಿ ನನಗೆ ಸ್ವಲ್ಪ ಕಲಿಬೇಕು ಅಂತ, ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ. ಆಗ ಇವ ಸಂತೋಷದಿಂದ ಆಯಿತು ಅಂತ ಹೇಳಿ ಒಪ್ಪಿಕೊಂಡು ಅವನನ್ನು ಭಾರತಕ್ಕೆ ಕರ್ಕೊಂಡು ಬರ್ತಾನೆ. ಭಾರತಕ್ಕೆ ಬಂದಾದ ನಂತರ ಆಧ್ಯಾತ್ಮ ವಿದ್ಯೆಯನ್ನು ಕಲಿಬೇಕು ಅಂತ ಹೇಳಿ ಆದರೆ ಯಾವುದಾದ್ರೂ ಒಂದು ಆಶ್ರಮವೋ ಗುರುಗಳೋ ಯಾರಾದರೂ ಬೇಕು. ಗುರುಗಳಿಲ್ಲದೆ ಆಧ್ಯಾತ್ಮದಲ್ಲಿ ನಮಗೆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಗುರುವಿನ ಆಗದ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿ ದಾಸರು ಕೂಡ ಸಾರಿದ್ದಾರೆ. ಅದೇ ರೀತಿಯಾಗಿ ಒಳ್ಳೆಯ ಗುರುವಿನ ಬಳಿಗೆ ಅವನನ್ನು ಕರ್ಕೊಂಡು ಹೋಗಿ ಅಲ್ಲಿ ಧ್ಯಾನ ಇತ್ಯಾದಿಗಳನ್ನೆಲ್ಲ ಅಭ್ಯಾಸ ಮಾಡಿಸ್ತಾರೆ. ಆದರೆ ಇವರು ವಿದೇಶಿಗರಲ್ವಾ, ಎಷ್ಟಾದರೂ ಅವರ ಒಂದು ಆಚಾರ ವಿಚಾರಗಳು ಬೇರೆ ಇರ್ತದೆ. ಇವನಿಗೆ ಇಲ್ಲಿ ಏನಾಯಿತು ಕೇಳಿದರೆ, ಧ್ಯಾನ ಮಾಡುವಾಗ ಅವನಿಗೊಂದು ದುರಭ್ಯಾಸ ಇತ್ತು. ಅವನಿಗೆ ಸಿಗರೇಟ್ ಸೇದುವಂತಹ ದುರಭ್ಯಾಸ ಇತ್ತು. ಇವನಿಗೆ ಇಲ್ಲಿ ಆಶ್ರಮದಲ್ಲಿ ಸಿಗರೇಟ್ ಸೇದುವವರು ಯಾರನ್ನು ಕಾಣಲಿಕ್ಕೂ ಸಿಗುವುದಿಲ್ಲ. ಹಾಗಿರುವಾಗ ಇವನು ಗಲಬೀಲಿಗೊಳ್ತಾನೆ. ಇನ್ನು ಧ್ಯಾನ ಮಾಡುವಾಗ ಇದೆಲ್ಲ ಮಾಡದಿದ್ರೆ ಅವನಿಗೆ ಇರಲಿಕ್ಕೆ ಆಗೋದಿಲ್ಲ, ಅಷ್ಟು ಆ ಚಟಕ್ಕೆ ಒಗ್ಗಿಕೊಂಡಿರ್ತಾನೆ. ಹಾಗೆ ಅವ ಭಾರತೀಯ ಮಿತ್ರನ ಹತ್ರ ಕೇಳ್ತಾನಂತೆ, ಹೀಗೆ ಧ್ಯಾನ ಮಾಡುವಾಗ ಸಿಗರೇಟ್ ಸೇದಬಹುದಾ ಅಂತ. ಅದಕ್ಕೆ ಭಾರತೀಯ ಹೇಳ್ತಾನಂತೆ, ಭಾರತೀಯನಿಗೂ ಇದು ಗೊತ್ತಾಗೋದಿಲ್ಲ ಏನು ಹೇಳಬೇಕು ಇದಕ್ಕೆ ಅಂತ ಹೇಳಿ. ಹಾಗೆ ಅವನ ತಲೆಯಲ್ಲಿ ಅದುವೇ ತುಂಬಿ ಇನ್ನು ಇದಕ್ಕೆ ಉತ್ತರವನ್ನು ಹೇಳಬೇಕು ಅಂತ ಹೇಳಿ ಆದರೆ ಗುರುಗಳ ಹತ್ರವೇ ಕೇಳುವ ಅಂತ ಹೇಳಿ ಗುರುಗಳ ಹತ್ರ ಹೋಗಿ ಕೇಳ್ತಾರಂತೆ. ಆಗ ಗುರುಗಳ ಹತ್ರ ಹೋಗಿ ಇವ ಕೇಳ್ತಾನಂತೆ, ಧ್ಯಾನ ಮಾಡುವಾಗ ಹೀಗೆ ಸಿಗರೇಟ್ ಸೇದಬಹುದಾ ಅಂತ. ಆಗ ಗುರುಗಳು ಹೇಳ್ತಾರಂತೆ, ಅದು ಖಂಡಿತ ಸಾಧ್ಯವೇ ಇಲ್ಲ. ನೀವು ಧ್ಯಾನ ಮಾಡುವಾಗ ಇಂತಹ ದುರಭ್ಯಾಸಗಳನ್ನೆಲ್ಲ ಮಾಡಿದರೆ ನಿಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುವುದೇ ಇಲ್ಲ, ಮನಸ್ಸಿಗೆ ಏಕಾಗ್ರತೆ ಹೇಳುವಂಥದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಹಾಗೆ ಅವ ನೇರ ಇಲ್ಲಿ ಮಿತ್ರನ ಹತ್ರ ಬಂದು ಆ ವಿದೇಶಿಗನ ಹತ್ರ ಹೇಳ್ತಾರಂತೆ, ಗುರುಗಳು ಆಗುದಿಲ್ಲ ಅಂತ ಹೇಳಿದ್ದಾರೆ ಅಂತ. ಆಗ ಇವನಿಗೆ ಏನು ಮಾಡಬೇಕು ಅಂತ ತೋಚದೆ, ನೀನು ಏನು ಅಂತ ಕೇಳಿದಿ ಅಂತ ಕೇಳ್ತಾನಂತೆ. ಅಲ್ಲ, ಧ್ಯಾನ ಮಾಡುವಾಗ ಸಿಗರೇಟ್ ಸೇದಬಹುದಾ ಅಂತ ಹೇಳಿ ಕೇಳಿದೆ ಅಂತ ಹೇಳಿ ಹೇಳ್ತಾನಂತೆ. ಹಾಗೆ ಇವನು ಇದು ಆಗ್ಲಿಕ್ಕಿಲ್ಲ, ಇನ್ನು ನಾನೇ ಹೋಗಿ ಕೇಳ್ತೇನೆ ಅಂತ ಹೇಳಿ ಇವನು ನೇರವಾಗಿ ಅವನೇ ಗುರುಗಳ ಹತ್ರ ಹೋಗಿ ಕೇಳ್ತಾನಂತೆ. ಅಲ್ಲ ಗುರುಗಳೇ, ಸಿಗರೇಟ್ ಸೇದಿಕೊಂಡು ಧ್ಯಾನ ಮಾಡ್ಬೋದಾ ಅಂತ ಕೇಳ್ತಾನಂತೆ. ಅವ ಮೊದಲಿನವರು ಕೇಳಿದ್ದು ಧ್ಯಾನ ಮಾಡುವಾಗ ಸಿಗರೇಟ್ ಸೇದಬಹುದಾ ಅಂತ, ಆದರೆ ಇವ ಅದನ್ನ ತಿರುಚಿ ಕೇಳ್ತಾನಂತೆ. ಆಗ ಗುರುಗಳು ಅದು ಮಾಡಬಹುದು ಅಂತ ಹೇಳಿ ಹೇಳಿದ್ರಂತೆ. ಇವನಿಗೆ ಆಶ್ಚರ್ಯ ಆಗ್ತದಂತೆ, ಇದು ಯಾಕೆ ಹೀಗೆ ಹೇಳಿದ್ರು ಅಂತ ಹೇಳಿ. ಆಗ ಮತ್ತೆ ಅವನಿಗೆ ಅದನ್ನು ಅಭ್ಯಾಸ ಮಾಡುವಾಗ ಅವನಿಗೆ ಗೊತ್ತಾಯ್ತಂತೆ, ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ ನಮಗೆ ಯಾವುದು ಲಕ್ಷ್ಯವಾಗಿರ್ತದೋ ಅದನ್ನೇ ನಾವು ಕೇಂದ್ರೀಕರಿಸಿದರೆ ಮಾತ್ರ ನಮಗೆ ಆ ನಮ್ಮ ಲಕ್ಷ್ಯದ ಹತ್ರ ಸಾಗಲಿಕ್ಕೆ ಸಾಧ್ಯ ಅಂತ ಹೇಳಿ, ಎರಡನ್ನ ಜೊತೆಯಾಗಿ ಮಾಡಬೇಕು ಅಂತ ಹೇಳಿ ಆದರೆ ನಮ್ಮ
ದುಷ್ಟತೆಗಳನ್ನು ನಾವು ದೂರೀಕರಣ ಮಾಡಿದರೆ ಮಾತ್ರ ನಮಗೆ ಸನ್ಮಾರ್ಗದಲ್ಲಿ ಒಳ್ಳೆಯ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಅವ ಮನಗಣ್ತಾನಂತೆ. ಹಾಗೆ ಇನ್ನು ಸಪ್ತಶತಿಯಲ್ಲಿ ಬರುವಂತಹ ಕಥೆ ಪ್ರಮುಖವಾದದ್ದು ಸುರಥ ಅಂತ ಹೇಳುವಂತಹ ರಾಜ. ಅದೇ ರೀತಿಯಾಗಿ ಸುರಥೋ ನಾಮ ರಾಜಾಭೂತ್ ಸಮಸ್ತೆ ಕ್ಷಿತಿಮಂಡಲೆ ತಸ್ಯ ಪಾಲಯತ ಸಮ್ಯಕ್ ಪ್ರಜಾಪುತ್ರ ನಿವೌರಸಾನ್ ಅಂತ ಹೇಳಿ ರಾಜ ಸುರಥ ಹೇಳುವಂತಹ ರಾಜ ಸಾವರ್ಣಿ ಹೇಳುವಂತಹ ಮನುವಿನಲ್ಲಿ ಸಹಸ್ರಾರು ವರ್ಷಗಳ ಹಿಂದೆ, ಎಷ್ಟೋ ಮನ್ವಂತರಗಳಷ್ಟು ಹಿಂದೆ ಅವ ಈ ರಾಜ್ಯವನ್ನು ಆಳ್ತಿದ್ದಂತೆ. ಒಂದು ರಾಜ್ಯ ಅಂತ ಹೇಳಿ ಆಗಬೇಕು ಅಂತ ಹೇಳಿ ಆದರೆ, ರಾಜ್ಯಭಾರ ಮಾಡಬೇಕು ಅಂತ ಹೇಳಿ ಆದರೆ ರಾಜ ಮಾತ್ರ ಇದ್ರೆ ಸಾಕಾಗುವುದಿಲ್ಲ. ಕೆಲವೊಂದಷ್ಟು ವಿಷಯಗಳು ಬೇಕು ರಾಜ್ಯ ಅಂತ ಹೇಳಿದರೆ. ರಾಜ್ಯ ಅಂತ ಹೇಳಿ ಕರೆಸಬೇಕು ಅಂತ ಹೇಳಿ ಆದರೆ ಒಳ್ಳೆಯ ಪ್ರಭು, ಒಳ್ಳೆಯ ರಾಜ ಬೇಕಂತೆ. ಕೇವಲ ರಾಜ ಮಾತ್ರ ಒಳ್ಳೆಯವನಾಗಿದ್ರೆ ಸಾಲದು, ಅಮಾತ್ಯ ಬೇಕು. ಅಮಾತ್ಯ ಹೇಳಿದರೆ ಮಂತ್ರಿ. ರಾಜನಿಗೆ ಒಳ್ಳೆಯ ಮಂತ್ರಿ ಇದ್ರೆ ಮಾತ್ರ ಆ ರಾಜ ಒಳ್ಳೆಯ ರೀತಿಯಾದಂತಹ ಆಡಳಿತವನ್ನ ಮಾಡಲಿಕ್ಕೆ ಸಾಧ್ಯ. ರಾಜ ಅಂತ ಹೇಳುವಂತವನಿಗೆ ಸ್ವಂತ ಬುದ್ಧಿ ಹೇಳುವಂಥದ್ದು ಇಲ್ಲ ಅಂತ ಹೇಳಿ ಆದರೂ ಕೂಡ ಮಂತ್ರಿಗೆ ಒಳ್ಳೆ ಬುದ್ಧಿ ಉಂಟು ಅಂತ ಹೇಳಿ ಆದರೆ ಅವನಿಗೆ ಒಳ್ಳೆಯ ಉಪದೇಶವನ್ನ ಮಾಡುವ ಮುಖಾಂತರವಾಗಿ ರಾಜನಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಂಡು ಒಳ್ಳೆಯ ರಾಜ್ಯಭಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಇನ್ನು ಕೇವಲ ರಾಜ ಮತ್ತೆ ಮಂತ್ರಿ ಮಾತ್ರ ಇದ್ರೆ ಸಾಕಾಗುವುದಿಲ್ಲ, ಸಂಪತ್ತು ಬೇಕು. ರಾಜ್ಯಭಾರವನ್ನು ಮಾಡಬೇಕು ಅಂತ ಹೇಳಿ ಆದರೆ ಅನೇಕ ಸಂಪತ್ತು ಬೇಕು. ಸಂಪತ್ತುಗಳು ಒಂದಿಷ್ಟು ಸುಮಾರು ಬೇಕಾದಂತಹ ವಿಷಯಗಳಿಗೆ, ಪ್ರಜೆಗಳಿಗೆ ಕೊಡಲಿಕ್ಕೆ, ಪ್ರಜೆಗಳ ಉದ್ಧಾರಕ್ಕೆ, ಅದೇ ರೀತಿಯಾಗಿ ನಮಗೆ ಆಗಾಗ ಏನಾದರೂ ಅನಾವೃಷ್ಟಿ ಅತಿವೃಷ್ಟಿ ಎಲ್ಲ ಬಂದಾಗ ಪರಿಹಾರಗಳನ್ನು ಕೊಡಲಿಕ್ಕೆ. ಗೊತ್ತಿದೆ ನಮಗೆ ಮೊನ್ನೆ ವಯನಾಡಲ್ಲಿ ಸಿಕ್ಕಾಪಟ್ಟೆ ದುರಂತ ಎಲ್ಲ ಸಂಭವಿಸಿದೆ. ಅಂತಹ ಸಂದರ್ಭದಲ್ಲಿ ಒಂದಷ್ಟು ಫಂಡ್ ಬೇಕಾಗ್ತದೆ ರಾಜ್ಯ ಅಂತ ಹೇಳಿದರೆ. ಹಾಗೆಯೇ ಇದು ಮೂರಿದ್ರೂ ಸಾಕಾಗುವುದಿಲ್ಲ, ಮಿತ್ರರು ಕೂಡ ಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಒಳ್ಳೆಯ ರಾಜ್ಯಕ್ಕೆ ಒಳ್ಳೆಯ ಮಿತ್ರರು, 4-5 ಮಿತ್ರರು ಬೇಕು. ಈಗ ಪ್ರಸ್ತುತ ಭಾರತ ಅಂತ ಹೇಳಿದ್ರೆ, ಭಾರತ ರಾಷ್ಟ್ರ ಒಳ್ಳೆಯ ಆಡಳಿತವನ್ನು ಮಾಡಬೇಕು ಅಂತ ಹೇಳಿ ಆದರೆ ಒಂದಷ್ಟು ಮಿತ್ರ ದೇಶಗಳು ಭಾರತದೊಟ್ಟಿಗೆ ಇರಬೇಕು. ಏನೋ ನಮ್ಮ ಒಳ್ಳೆಯ ಒಂದು ಯೋಗದಿಂದಾಗಿ ಒಳ್ಳೆಯ ರಾಜರು ನಮ್ಮ ದೇಶವನ್ನ ಆಳ್ವಿಕೆ ಮಾಡ್ತಾ ಇದ್ದಾರೆ. ಅನೇಕ ರಾಷ್ಟ್ರಗಳು ನಮ್ಮೊಟ್ಟಿಗೆ ಮಿತ್ರರಾಗಿ ಇದ್ದುಕೊಂಡು ಒಳ್ಳೆಯ ರೀತಿಯಲ್ಲಿ ಭಾರತ ಮುಂದೆ ಹೋಗ್ತಾ ಇದೆ. ಇಂತಹ ಒಂದು ವಾತಾವರಣ ಇದ್ರೆ ಮಾತ್ರ ಒಳ್ಳೆಯ ಆಡಳಿತವನ್ನು ಕೊಡ್ಲಿಕ್ಕೆ ರಾಜನಿಗೆ ಸಾಧ್ಯ ಆಗುದು. ಇನ್ನು ಇದಿಷ್ಟು ಮಾತ್ರ ಇದ್ರೆ ಸಾಕಾಗುವುದಿಲ್ಲ, ಇದರೊಟ್ಟಿಗೆ ಒಳ್ಳೆಯ ಸತ್ ಪ್ರಜೆಗಳು ಕೂಡ ಬೇಕು, ಪ್ರಜಾ ಸಮೃದ್ಧಿ ಕೂಡ ಬೇಕು. ಈಗ ನಾವು ಹೀಗೆ ಕೂತ್ಕೊಂಡಿರುವಾಗ ಮಾತಾಡುವಾಗ ಹೇಳಿದ್ರು, ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಆದರೆ ಜನಸಂಖ್ಯೆ ಬೇಕು ಅಂತ ಹೇಳಿ ಸಂಜೀವಣ್ಣ ಮಠಂದೂರವರು ಹೇಳಿದರು. ಪುತ್ತೂರಲ್ಲಿ ಇಷ್ಟು ಜನಸಂಖ್ಯೆ ಇದೆ, ಸುಳ್ಯದಲ್ಲಿ ಇಷ್ಟು ಜನಸಂಖ್ಯೆ ಇದೆ, ಜನಸಂಖ್ಯೆ ಹೆಚ್ಚು ಎಲ್ಲಿ ಉಂಟು ಅಲ್ಲಿ ಹೆಚ್ಚು ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ. ಅದೇ ರೀತಿಯಾಗಿ ಮೊದಲು ಕೂಡ ಪ್ರಜಾ ಸಮೃದ್ಧಿ ಬೇಕು ಅಂತ ಹೇಳಿ ಅದನ್ನು ಕೂಡ ಶಾಸ್ತ್ರದಲ್ಲಿ ಸೇರಿಸಿದ್ದಾರೆ. ರಾಜ್ಯ ಅಂತ ಹೇಳಿ ಆಗಬೇಕಿದ್ರೆ ಒಳ್ಳೆಯ ಪ್ರಜಾ ಸಮೃದ್ಧಿ ಬೇಕು. ಅದರಿಂದಾಗಿ ಅವರಿಗೆ ಒಳ್ಳೆಯ ಕರ ಸಂಗ್ರಹ, ಟ್ಯಾಕ್ಸ್ ಹೇಳುವಂಥದ್ದು ಸಂಗ್ರಹ ಆಗ್ತದೆ. ಬೇಕಾಗುವಂತಹ ಒಳ್ಳೆಯ ಆರ್ಥಿಕ ಸಂಪತ್ತು ಸದೃಢವಾಗಿ ಒಳ್ಳೆಯ ಆಳ್ವಿಕೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಇಂತಹ ಒಂದು ಪ್ರಮುಖವಾದಂತಹ, ಇನ್ನು ಇದಿಷ್ಟು ಮಾತ್ರ ಇದ್ರೆ ಸಾಲದು, ಒಳ್ಳೆಯ ಭದ್ರತೆ ಬೇಕು. ಶತ್ರುಗಳು ಆಕ್ರಮಣ ಮಾಡಿದಾಗ ಅವರನ್ನ ಸೆದೆಬಡಿಲಿಕ್ಕೆ ಬೇಕಾಗುವಂತಹ ಒಳ್ಳೆಯ ಕೋಟೆ ಬೇಕು ಅಂತ ಹೇಳಿ ಶಾಸ್ತ್ರಗಳು ಹೇಳ್ತದೆ. ಹಾಗಿರುವಾಗ ಕೋಟೆಗೆ ದುರ್ಗ ಅಂತ ಹೇಳಿ ಅರ್ಥ. ದುರ್ಗ ಅಂತ ಹೇಳಿದ್ರೆ ಕೋಟೆ ಅಂತ ಹೇಳಿ. ಶತ್ರುಗಳು ಆಕ್ರಮಣವನ್ನ ಮಾಡಿದಾಗ ಅದನ್ನ ತಡಿಲಿಕ್ಕೆ ಇರುವಂತದ್ದು ಕೋಟೆ ಅಂತ ಹೇಳಿ. ಚಿತ್ರದುರ್ಗದ ದುರ್ಗ ಅಂತ ಹೇಳುವಂಥದ್ದು ನಮಗೆ ಪ್ರಸಿದ್ಧ. ಕೋಟೆ ಒಂದು ಅಲ್ಲಿ ಇರುವುದರಿಂದಾಗಿ ಇಡೀ ಊರಿಗೆ ಆ ದುರ್ಗ ಹೇಳುವಂತಹ ಶಬ್ದ ಕೂಡ ಬಂದಿದೆ. ಹಾಗೆಯೇ ದುರ್ಗೆ ಅಂತ ಹೇಳಿದ್ರೆ ನಮಗೆ ಬರುವಂತಹ ಆಪತ್ತುಗಳನ್ನ ತಡಿಲಿಕ್ಕೆ ನಮಗೆ ತಡೆಯಾಗಿರುವಂತಹ ಶಕ್ತಿ ಯಾವುದು ಅಂತ ಕೇಳಿದ್ರೆ ಅದು ದುರ್ಗೆ. ಹೀಗೆ ಇಂತಹ ಪ್ರಮುಖವಾದಂತಹ ಇಷ್ಟು ವಿಷಯಗಳಿದ್ರೆ ಮಾತ್ರ ಒಬ್ಬ ರಾಜ್ಯನಿಗೆ ಒಳ್ಳೆ ಆಡಳಿತ ಮಾಡಬಹುದು. ಹೀಗೆ ಇದೇ ರೀತಿಯಾಗಿ ಸುರಥ ಅಂತ ಹೇಳುವವ ಸಾವರ್ಣಿ ಹೇಳುವಂತಹ ಮನುವಿನಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಂತೆ. ಒಳ್ಳೆಯ ರೀತಿಯಲ್ಲಿ ರಾಜ್ಯಭಾರ ಮಾಡ್ತಾ ಇರುವಾಗ ಆಕಸ್ಮಿಕವಾಗಿ ಶತ್ರುಗಳು ಆಕ್ರಮಣವನ್ನು ಮಾಡಿ ಅವನ ಎಲ್ಲ ಸಂಪತ್ತುಗಳು, ಎಲ್ಲ ರಾಜ್ಯದಲ್ಲಿರುವಂತಹ ಎಲ್ಲ ಬೊಕ್ಕಸ ಖಾಲಿ ಆಗ್ತದೆ. ಎಲ್ಲವನ್ನು ಕೂಡ ರಾಜ ಕಳೆದುಕೊಳ್ತಾನೆ. ಆ ರಾಜ್ಯ ಹೇಳುವಂಥದ್ದು ಬೇರೆ ರಾಜ್ಯದ ಆಡಳಿತಕ್ಕೆ ಅದು ಬೇರೆ ರಾಜನ ಕೈಪಾಲಾಗ್ತದೆ. ಈ ರಾಜನಲ್ಲಿ ಏನೂ ಇಲ್ಲದೆ ಅವ ದಿಕ್ಕಾಪಾಲಾಗಿ ಹೋಗ್ತಾನೆ. ಅಂತಹ ಸಂದರ್ಭದಲ್ಲಿ ಆ ರಾಜ, ಸುರಥ ಹೇಳುವಂತಹ ರಾಜ ಏನು ಮಾಡ್ತಾನೆ ಕೇಳಿದ್ರೆ, ಏಕಾಕಿ ಹಯಮಾರುಹ್ಯ ಜಗಾಮ ಗಹನಂ ವನಂ. ಒಬ್ಬನೇ ಒಂದು ಕುದುರೆ ಅವನ ಹತ್ರ ಉಳಿದಿರ್ತದಂತೆ. ಆ ಕುದುರೆಯನ್ನ ಏರಿಕೊಂಡು ಗಹನವಾದಂತಹ ದಟ್ಟವಾದಂತಹ ಅರಣ್ಯಕ್ಕೆ ಹೋಗ್ತಾನಂತೆ. ಕಾಡಿಗೆ ಹೋಗಿ ನನ್ನ ಎಲ್ಲವನ್ನು ನಾನು ಕಳೆದುಕೊಂಡೆ, ಬೇಕಾದಷ್ಟು ಸಂಪತ್ತು, ಪ್ರಜಾ ಸಮೃದ್ಧಿ, ಒಳ್ಳೆಯ ಮಂತ್ರಿಗಳು, ಅದೇ ರೀತಿಯಾಗಿ ಇಂತಹ ಅನೇಕ ರತ್ನ ವೈಡೂರ್ಯ ಇತ್ಯಾದಿ ಒಳ್ಳೆಯ ಸಂಪತ್ತುಗಳಿಂದ ಒಳ್ಳೆಯ ಸೈನ್ಯ ಇತ್ತು, ಎಲ್ಲವೂ ಕೂಡ ಇದ್ರೂ ಕೂಡ ನಾನು ಎಲ್ಲವನ್ನು ಕಳೆದುಕೊಂಡೆ ಅಂತ ಹೇಳಿ ಅತ್ಯಂತ ದುಃಖಿತನಾಗಿ ಕಾಡಿಗೆ ಹೋಗ್ತಾನಂತೆ. ಹಾಗೆ ಹೋದವ ಅಲ್ಲಿ ಒಂದು ಋಷಿಗಳ ಆಶ್ರಮವನ್ನು ನೋಡ್ತಾನೆ. ಆ ಋಷಿಗಳ ಆಶ್ರಮದಲ್ಲಿ ವಾಸ ಮಾಡ್ತಾನೆ.
ಇದೇ ಸಂದರ್ಭದಲ್ಲಿ ಅವನಿಗೆ ಅಲ್ಲಿ ಸಮಾಧಿ ಹೇಳುವಂತಹ ಒಬ್ಬ ವೈಶ್ಯ, ಒಬ್ಬ ವ್ಯಾಪಾರಿ ಪರಿಚಿತನಾಗ್ತಾನೆ. ಈ ವ್ಯಾಪಾರಿದು ಕೂಡ ಅವನದು ಕೂಡ ಇದೇ ಕತೆ. ಅವನು ವ್ಯಾಪಾರ ಒಳ್ಳೆ ರೀತಿಯಲ್ಲಿ ಉದ್ಯಮ ವ್ಯಾಪಾರಾದಿಗಳನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ. ಅವನಿಗೂ ಕೂಡ ಏನಾಯಿತು, ಒಂದು ದಿವಸ ಎಲ್ಲ ಲಾಸ್ ಆಗಿ ಏನೂ ಇಲ್ಲದೆ ತನ್ನ ಹೆಂಡತಿ ಮಕ್ಕಳು ಅವನಲ್ಲಿದ್ದಂತಹ ಎಲ್ಲ ಹಣಗಳನ್ನು ಸಂಪತ್ತನ್ನು ದೋಚಿ ಅವನನ್ನು ಮನೆಯಿಂದ ಹೊರದಬ್ತಾರೆ. ಅವನು ಕೂಡ ಇದೇ ಆಶ್ರಮಕ್ಕೆ ಬಂದು ಸೇರಿಕೊಂಡಿರ್ತಾನೆ. ಅಲ್ಲಿ ಬಂದಾಗ ಈ ರಾಜನಿಗೂ ಈ ಸಮಾಧಿ ಹೇಳುವಂತಹ ವೈಶ್ಯನಿಗೂ ವ್ಯಾಪಾರಿಗೂ ಒಳ್ಳೆಯ ಮಿತ್ರತ್ವ ಆಗ್ತದೆ. ಸಮಾನಶೀಲ ವ್ಯಸನೇಶು ಸಹ್ಯಂ ಅಂತ ಹೇಳಿ ಒಂದು ಸ್ನೇಹ ಆಗಬೇಕು ಅಂತ ಹೇಳಿ ಅಂದರೆ ಇಬ್ಬರಲ್ಲಿ ಒಳ್ಳೆಯ ಗುಣ ಬೇಕು, ಸಮಾನವಾದಂತಹ ಗುಣ ಬೇಕು. ಹಾಗಿರುವಾಗ ಇಬ್ಬರಲ್ಲಿಯೂ ಕೂಡ ಅದೊಂದು ಸಮಾನವಾದಂತಹ ಗುಣ ಹೇಳುವಂಥದ್ದಿತ್ತು. ಇಬ್ಬರು ಕೂಡ ಸ್ನೇಹಿತರಾದರು. ಸ್ನೇಹಿತರಾಗಿ ಅಲ್ಲಿ ಋಷಿಗಳ ಹತ್ರ ಎಲ್ಲ ವಿಷಯಗಳನ್ನು ಕೇಳ್ತಾರೆ. ಆಗ ಮತ್ತು ಹೇಳ್ತಾರೆ, ಯಾಕೆ ನೀನು ದುಃಖಿತನಾಗ್ತಿದ್ದಿ, ಎಲ್ಲ ಸಂಪತ್ತುಗಳನ್ನು ನಾನು ಕಳೆದುಕೊಂಡಿದ್ದೇನೆ ಅಂತ ಹೇಳಿ ರಾಜ ಹೇಳ್ತಾನೆ. ಅದೇ ರೀತಿಯಾಗಿ ವೈಶ್ಯ ಹೇಳ್ತಾನೆ, ವ್ಯಾಪಾರಿ ಹೇಳ್ತಾನೆ, ನಾನು ಎಲ್ಲ ಸಂಪತ್ತನ್ನು ಕಳೆದುಕೊಂಡಿದ್ರೂ ಕೂಡ ನನಗೆ ನನ್ನ ಹೆಂಡತಿ ಮಕ್ಕಳ ನೆನಪಾಗ್ತದೆ, ಯೋಚನೆ ಆಗ್ತದೆ ಅಂತ ಹೇಳಿದ್ದು. ಯಾಕೆ ಈ ಥರ ಆಗ್ತಾ ಇದೆ ಅಂತ ಕೇಳುವಾಗ ಋಷಿಗಳು ಏನು ಉಪದೇಶ ಮಾಡ್ತಾರೋ ಅದೆಲ್ಲವೂ ಕೂಡ ಆ ಮಹಾಮಾಯೆಯ ಸ್ವರೂಪಗಳು, ಅವಳ ಕಥೆಗಳು, ಅದೇ ರೀತಿಯಾಗಿ ದುಷ್ಟ ದೈತ್ಯರನ್ನ ಸಂಹಾರ ಮಾಡಿರುವಂಥದ್ದು, ಈ ಮೋಹಕ್ಕೆ ಏನು ಕಾರಣ ಅಂತ ಹೇಳುವುದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ. ಶೋಕ ಅಂತ ಹೇಳುವಂಥದ್ದು, ಈ ಶೋಕ ದುಃಖ ಹೇಳುವಂಥದ್ದು ಸಂಸಾರದಲ್ಲಿ ಏನು ಬರ್ತದೆಯೋ ಅದೆಲ್ಲವೂ ಕೂಡ ನಮಗೆ ಮೋಹದಿಂದ ಬರುವಂಥದ್ದು. ಮಹಾಮಾಯೆಯ ಒಂದು ಮಾಯೆಯ ಒಂದು ಪ್ರಭಾವಕ್ಕೆ ನಾವು ಒಳಪಟ್ಟು ಇಂತಹ ಶೋಕ ದುಃಖಗಳನ್ನೆಲ್ಲ ನಾವು ಜೀವನದಲ್ಲಿ ಅನುಭವಿಸ್ತೇವೆ. ಮಹಾಮಾಯಾ ಪ್ರಭಾವೇಣ ಸಂಸಾರ ಸ್ಥಿತಿಕಾರಿಣ ಮೋಹಗರ್ ಅಂತ ಹೇಳಿ ಮಹಾಮಾಯೆಯ ಪ್ರಭಾವ, ಇದು ಮಹಾಶಕ್ತಿ ಜಗನ್ಮಾತೆಯ ಒಂದು ಪ್ರಭಾವ. ಮಾಯಾ ಅಂತ ಹೇಳುವಂತಹ ಒಂದು ಮಾಯದ ಜಗತ್ತಿಗೆ ನಾವು ವಶೀಕರಣರಾಗಿ ನಾವು ಅದಕ್ಕೆ ಬೀಳ್ತೇವಂತೆ. ಮನುಷ್ಯರು ಎಲ್ಲರೂ ಕೂಡ ನಮಗೆ ಎಲ್ಲದರ ಮೇಲೆಯೂ ಮೋಹ ತೋರ್ತದೆ, ಎಲ್ಲದರ ಮೇಲೆಯೂ ಆಸೆ ತೋರ್ತದೆ. ಯಾವುದನ್ನು ಬಿಟ್ಟು ಹೋಗ್ಲಿಕ್ಕೆ ನಮಗೆ ಮನಸ್ಸೇ ಬರುವುದಿಲ್ಲ. ಅಂತಹ ಒಂದು ಸನ್ನಿವೇಶ ಯಾಕೆ ಸೃಷ್ಟಿಯಾಗ್ತದೆ ಕೇಳಿದರೆ ಅದು ಮಹಾಮಾಯೆಯ ಒಂದು ಪ್ರಭಾವ ಅಂತೆ. ಇದನ್ನು ಬಿಟ್ಟು ಹೋಗಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಆದರೆ ಅವ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಇಂತಹ ಮೋಹಗರ್ತೇ ನಿಪಾತಿತಾಹ, ಮೋಹ ಹೇಳುವಂತಹ ದೊಡ್ಡ ಗರ್ತದಲ್ಲಿ, ದೊಡ್ಡ ಹೊಂಡದಲ್ಲಿ ಬಿದ್ದು ನರಳಾಡ್ತಾ ಇರ್ತಾರಂತೆ. ಹಾಗಿರುವಾಗ ತನ್ನಾತ್ರ ವಿಸ್ಮಯ ಕಾರ್ಯೋ ಯೋಗನಿದ್ರಾ ಜಗತ್ಪತೆ, ಇದರಲ್ಲಿ ವಿಸ್ಮಯ ಪಡಬೇಕಾದ್ದು ಏನಿಲ್ಲ, ಆಶ್ಚರ್ಯ ಪಡಬೇಕಾದ್ದು ಏನಿಲ್ಲ. ನಾವು ಮನುಷ್ಯರು ಮಾತ್ರ ಅಲ್ಲ, ಯೋಗನಿದ್ರಾ ಜಗತ್ಪತೆ ಹರೇಶ್ಚೈಷ, ಆ ವಿಷ್ಣುವು ಕೂಡ, ಬ್ರಹ್ಮ ವಿಷ್ಣು ಎಲ್ಲರೂ ಕೂಡ ಈ ಮಹಾಮಾಯೆಗೆ ಒಳಗೊಂಡು ಅವರು ಕೂಡ ಈ ಒಂದು ಮೋಹದ ಜಾಲದಲ್ಲಿ ಅವರು ಸಿಲುಕಿರ್ತಾರಂತೆ. ಆದರೆ ಜ್ಞಾನವನ್ನು ಪಡೆದ್ರಿಂದಾಗಿ ಮಾಯಾ ಅಂತ ಹೇಳಿದರೆ ಅಜ್ಞಾನಿಗಳು ಯಾರು ಇರ್ತಾರೋ ಅಜ್ಞಾನಿಗಳ ಹತ್ರ ಈ ಮಾಯಾ ಹೇಳುವಂಥದ್ದು ಬರ್ತದೆ. ಆ ಜ್ಞಾನ ಹೇಳುವಂಥದ್ದನ್ನು ಅವರು ಪಡೆದುಕೊಂಡಾಗ, ಆ ಭಗವತಿಯ ಅನುಗ್ರಹವನ್ನು ಪಡೆದುಕೊಂಡಾಗ, ಆ ಮಾಯಾ ಹೇಳುವಂಥದ್ದು ದೂರ ಹೋದಾಗ ಅವರಿಗೆ ಒಳ್ಳೆಯ ಲೋಕವನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಸಪ್ತಶತಿಯಲ್ಲಿ ಉಲ್ಲೇಖ ಮಾಡ್ತಾರೆ. ತಥಾಪಿ ತತ್ ಸಮುತ್ಪತ್ತಿರ್ ಬಹುದಾ ಶ್ರೂಯತಾಂ ಮಮ ಅಂತ ಹೇಳಿ, ಹಾಗಿದ್ರೂ ಕೂಡ ಅಂತಹ ಮಹಾಮಾಯೆಯ ಸ್ವರೂಪ ಯಾವ ರೀತಿಯಾಗಿದೆ ಅಂತ ಹೇಳುವುದನ್ನು ನಾನು ಇನ್ನಷ್ಟು ತಿಳಿಬೇಕು ಅಂತ ಹೇಳಿ ಈ ವೈಶ್ಯ ಮತ್ತೆ ರಾಜ ಕೇಳಿದಾಗ ಮತ್ತಷ್ಟು ಅದನ್ನ ವಿವರಣೆ ಕೊಡ್ತಾರೆ. ಆ ಜಗನ್ಮಾತೆಯ ಸ್ವರೂಪವನ್ನ ಅದರಲ್ಲಿ ವಿವರಿಸ್ತಾರೆ. ತ್ವಂ ಶ್ರೀಸ್ತ್ವಮೀಶ್ವರಿ ತ್ವಂ ಹ್ರೀಸ್ತ್ವಂ ಬುದ್ಧಿರ್ಬೋಧ ಲಕ್ಷಣ ಲಜ್ಜಾ ಪುಷ್ಟಿಸ್ತದಾ ತುಷ್ಟಿ ತ್ವಂ ಶಾಂತಿ ಕ್ಷಾಂತಿರೇವಚ ಅಂತ ಹೇಳಿ ಅವಳ ಸ್ವರೂಪವನ್ನು ವಿಸ್ತಾರವಾಗಿ ವಿವರಣೆ ಮಾಡ್ತಾರೆ. ತ್ವಂ ಶ್ರೀಹಿ, ನೀನು ಹೇಳುವಂಥ ಜಗನ್ಮಾತೆ ಅಂತ ಹೇಳುವಂಥದ್ದು ಶ್ರೀ ಸಂಪತ್ತಿನ ಸಂಕೇತ, ನೀನು ಲಕ್ಷ್ಮಿಯ ಸಂಕೇತ ಆಗಿದ್ದಿ. ಅದೇ ರೀತಿಯಾಗಿ ತ್ವಂ ಈಶ್ವರಿ, ಶಿವನ ಶಕ್ತಿಯಾಗಿರುವುದರಿಂದಾಗಿ ಪಾರ್ವತಿಯಾಗಿದ್ದಿ ನೀನು. ಅದೇ ರೀತಿಯಾಗಿ ತ್ವಂ ಬುದ್ಧಿ ಬೋಧಲಕ್ಷಣ, ಆ ಬ್ರಹ್ಮನ ಪತ್ನಿಯಾಗಿ ಸರಸ್ವತಿಯಾಗಿದ್ದಿ ಅಂತ ಹೇಳಿ ವಿವರಣೆ ಮಾಡ್ತಾರೆ. ಈ ಶಕ್ತಿ ಅಂತ ಕೇಳಿದರೆ ಏನು ಅಂತ, ಶಕ್ತಿಯ ಆರಾಧನೆ, ವಿಶೇಷವಾಗಿ ನಾವೀಗ ಇರುವಂಥದ್ದು ಶಕ್ತಿಯ ಆರಾಧನೆಯನ್ನೇ ನಾವೀಗ ಶರತ್ಕಾಲದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಮಾಡ್ತಾ ಇರುವಂಥದ್ದು. ಶಕ್ತಿ ಅಂತ ಕೇಳಿದರೆ ಹೇಗೆ ಬೆಂಕಿಗೆ ಇರುವಂತಹ ಶಕ್ತಿ ಹೇಳಿದರೆ ಬಿಸಿಯನ್ನು ಉಂಟು ಮಾಡುವಂಥದ್ದು, ಇದುವೇ ಬೆಂಕಿಯ ಶಕ್ತಿ. ಅದೇ ರೀತಿಯಾಗಿ ವಾಯುವಿನ ಶಕ್ತಿ ಏನು ಅಂತ ಕೇಳಿದರೆ ಚಲನೆಯನ್ನ ಮಾಡುವಂಥದ್ದು, ಹಾರುವಂಥದ್ದು, ಇದು ವಾಯುವಿನ ಶಕ್ತಿ. ಅದೇ ರೀತಿಯಾಗಿ ನೀರು, ಪಂಚಭೂತಗಳಲ್ಲಿಯೂ ಕೂಡ ಶಕ್ತಿ ಅಡಕವಾಗಿರ್ತದೆ.
ನೀರು ಅಂತ ಹೇಳುವುದಕ್ಕೆ ಹರಿಯುವುದೇ ಗುಣ, ಅದರ ಗುಣ. ನೀರನ್ನು ಒಂದು ಕಡೆ ನಮಗೆ ಕಟ್ಟಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಎಷ್ಟು ಡ್ಯಾಮ್ ಇತ್ಯಾದಿ ಆಧುನಿಕವಾಗಿ ನಾವು ಕಟ್ಟಿದ್ರು ಕೂಡ ದೊಡ್ಡ ಒಂದು ಮೇಘಸ್ಫೋಟ ಆಯಿತು ಅಂತ ಹೇಳಿದರೆ ಯಾವ ಡ್ಯಾಮು ಇಲ್ಲ, ಯಾವುದೂ ಇಲ್ಲ, ಎಲ್ಲ ಒಡೆದು ಹೋಗ್ಲಿಕ್ಕೆ ಸಾಧ್ಯ. ಹಾಗಿರುವಾಗ ಪ್ರಕೃತಿಯ ಎದುರು ಯಾವುದು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಶಕ್ತಿಯನ್ನು ನಾವು, ಶಕ್ತಿಯಿಂದ ಅದರ ಸ್ವರೂಪವನ್ನು ನಾವು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೆಂಕಿಯಿಂದ ಬಿಸಿಯನ್ನು ಬೇರೆ ಮಾಡಲಿಕ್ಕೆ ಸಾಧ್ಯ ಉಂಟೋ? ಇಲ್ಲ. ಅದೇ ರೀತಿಯಾಗಿ ವಾಯುವಿನಿಂದ ಹಾರುವುದನ್ನು ಗುಣವನ್ನು ನಾವು ಬೇರೆ ಮಾಡಲಿಕ್ಕೆ ಸಾಧ್ಯ ಉಂಟೋ? ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ವಿಷ್ಣುವಿನಿಂದ ಲಕ್ಷ್ಮಿಯನ್ನು ಬೇರ್ಪಾಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಹೇಶ್ವರನಿಂದ ಪಾರ್ವತಿಯನ್ನು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಬ್ರಹ್ಮನಿಂದ ಸರಸ್ವತಿಯನ್ನು ಕೂಡ ನಾವು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಕೂಡ ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತು ಅಂತ ಹೇಳಿ ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿಯೂ ಕೂಡ ಹೇಳಿದ್ದಾರೆ. ಶಿವನು ಶಕ್ತಿಯೊಟ್ಟಿಗೆ ಸೇರಿಕೊಂಡಿದ್ದಾಗ ಮಾತ್ರ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ, ಇದೇ ರೀತಿಯಾಗಿ ನಾವು ಕೂಡ ಮನೆಯಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿ ಅವರವರಿಗೆ ಇರುವಂತಹ ಶಕ್ತಿ ಅವರವರ ಮನೆಯಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡ್ರೆ ಮಾತ್ರ ನಮ್ಮ ಜೀವನ ದಿನನಿತ್ಯ ನಡೀತದೆ. ಒಂದು ದಿವಸ ಮನೆಯಲ್ಲಿ ನಮಗೆ ಅಡಿಗೆಯನ್ನು ಮಾಡಿ ಕೊಡಲಿಲ್ಲ ಅಂತ ಹೇಳಿದರೆ ನಮ್ಮ ಶಕ್ತಿ ಏನೂ ಇಲ್ಲ, ಎಲ್ಲ ಶಕ್ತಿ ಕುಗ್ಗಿ ಹೋಗ್ತದೆ. ಹಾಗೆಯೇ ಜಗನ್ಮಾತೆ ಹೇಳುವಂಥದ್ದು ತ್ವಂ ಲಜ್ಜಾ ಪುಷ್ಟಿ ತಥಾ ತುಷ್ಟಿ. ಪುಷ್ಟಿ ಅಂತ ಹೇಳಿದರೆ ಸಂತೋಷಭರಿತವಾಗಿ ದೇಹ ಉಬ್ಬುವಂತಹ ಸ್ವರೂಪ ಆ ಮಹಾತಾಯಿಯದಂತೆ. ಯಾಕೆ ಸಂತಸ ಆಗ್ತದೆ? ತನ್ನ ಮಕ್ಕಳು ಒಳ್ಳೆಯ ಕಾರ್ಯವನ್ನು ಮಾಡಿದರೆ ಅದನ್ನು ತಾಯಿಗೆ ನೋಡಿದಾಗ ಸಂತೋಷ ಆಗ್ತದೆ. ಮಕ್ಕಳು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದರೆ ಖಂಡಿತವಾಗಿಯೂ ತಾಯಿಗೆ ಸಂತೋಷ ಆಗ್ತದೆ. ಅದೇ ರೀತಿಯಾಗಿ ಈ ಜಗನ್ಮಾತೆ ಪುಷ್ಟಿ ಅಂತ ಹೇಳಿ ಕರೆದಿದ್ದಾರೆ. ಪುಷ್ಟಿ ಹೇಳಿದರೆ ಯಾಕೆ? ನಾವೆಲ್ಲರೂ ಕೂಡ ಜಗನ್ಮಾತೆಯ ಮಕ್ಕಳು. ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಿದಾಗ ಅದನ್ನು ನೋಡಿ ಸಂತೋಷ ಪಡುವವಳು ಯಾರು ಅಂತ ಕೇಳಿದರೆ ಜಗನ್ಮಾತೆ ಅಂತೆ. ಹಾಗಿರುವಾಗ ಮತ್ತೆ ತ್ವಂ ಶಾಂತಿ, ನೀನು ಶಾಂತಿಯ ಸ್ವರೂಪ ಆಗಿದ್ದಿ. ಶಾಂತಿ ಅಂತ ಹೇಳಿದರೆ ಜಗತ್ತಿಗೆ ಜಗನ್ಮಾತೆ ಶಾಂತಿಯ ಸ್ವರೂಪಿಣಿ ಆಗಿದ್ದಾಳೆ. ಯಾದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ಅಂತ ಇನ್ನೊಂದು ಕಡೆ ಸಪ್ತಶತಿಯಲ್ಲಿ ಅವಳ ಸ್ತುತಿಯನ್ನು ಮಾಡ್ತಾರೆ. ಹಾಗಿರುವಾಗ ನಮ್ಮ ಜೀವನದ ಮುಖ್ಯ ಉದ್ದೇಶ ಏನು ಕೇಳಿದರೆ ನೆಮ್ಮದಿಯುತವಾಗಿ ಶಾಂತಿಯುತವಾಗಿ ಈ ಬದುಕನ್ನು ಬಾಳಬೇಕಾದ್ದೇ ನಮ್ಮ ಜೀವನದ ಮುಖ್ಯ ಲಕ್ಷ್ಯ. ಹಾಗಿರುವಾಗ ಅದನ್ನು ನಾವು ಪಡೆಯಬೇಕು ಅಂತ ಹೇಳಿ ಆದರೆ ಭಗವತಿಯ ಆರಾಧನೆಯನ್ನು, ದೇವಿಯ ಆರಾಧನೆಯನ್ನು ನಾವು ಮಾಡಬೇಕು. ಮಾಡಿದರೆ ಮಾತ್ರ ನಮಗೆ ಒಳ್ಳೆಯ ರೀತಿಯಲ್ಲಿ ಶಾಂತಿಯುತವಾಗಿ ನೆಮ್ಮದಿಯಿಂದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಖಡ್ಗಿನಿ ಶೂಲಿನಿ ಘೋರ ಅಂತ ಹೇಳಿ ಅವಳ ಆಯುಧಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಕೈಯಲ್ಲಿ ಖಡ್ಗವನ್ನು, ಶೂಲವನ್ನು, ಘೋರವಾದಂತಹ ಗದೆಯನ್ನು, ಶಂಖವನ್ನು, ಇದನ್ನೆಲ್ಲ ಹಿಡಿದುಕೊಂಡಿರುವಂತಹ ಅನೇಕ ಸಹಸ್ರ ರೂಪಗಳು ಬರ್ತದೆ. ಬೇರೆ ಬೇರೆ ದೈತ್ಯರನ್ನು ಸಂಹಾರ ಮಾಡುವಂತಹ ಬೇರೆ ಬೇರೆ ರೂಪಗಳು ಬರ್ತದೆ. ಯಸ್ಮಾತ್ ಚಂಡಂಚ ಮುಂಡಂಚ ಗೃಹೀತ್ವಾ ತ್ವಮುಪಾಗತ ಚಾಮುಂಡೇತಿ ತಥಾ ಲೋಕೆ ಖ್ಯಾತ ದೇವಿ ಭವಿಷ್ಯಸಿ. ಚಂಡಮುಂಡರನ್ನು ಸಂಹಾರ ಮಾಡಿದ್ರಿಂದಾಗಿ ಚಾಮುಂಡಿ ಅಂತ ಹೇಳಿ, ಹೇಗೆ ಹೇಳಿದರೆ ಚಂಡಮುಂಡರು ಅಂತ ಹೇಳುವಂತಹ ಹೆಸರು ನೋಡಿ, ಚಂಡಮುಂಡರು ಇಬ್ಬರು ಅಣ್ಣ ತಮ್ಮಂದರು, ಅವರನ್ನು ಸಂಹಾರ ಮಾಡ್ತಾಳೆ. ಅವರ ಶಿರಚ್ಛೇದವನ್ನು ಮಾಡಿ ನಮಗೆ ಉದಾಹರಣೆಗೆ ನಾವು ಅಡಿಕೆ ಕೊಯ್ಲನ್ನು ಮಾಡುವಾಗ ನಾವು ಗಮನಿಸಬಹುದು. ಅಡಿಕೆ ಗೊನೆಯನ್ನು ಎರಡು ಕೈಯಲ್ಲಿ ನಾವು ಹೇಗೆ ಹಿಡ್ಕೊಂಡು ಬರ್ತೇವೆಯೋ ಹಾಗೆ ಚಂಡಮುಂಡರ ಎರಡು ತಲೆಯನ್ನು ಜುಟ್ಟಲ್ಲಿ ಹೀಗೆ ಹಿಡ್ಕೊಂಡು ಅವಳು ಬರ್ತಾಳಂತೆ. ಹಾಗಿರುವಾಗ ಅಂತಹ ಘೋರ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ರಿಂದಾಗಿ ಚಾಮುಂಡೇಶ್ವರಿ ಅಂತ ಏನು ಇವತ್ತು ನಾವು ಕರ್ನಾಟಕದಲ್ಲಿ ವೈಭವೋಪೇತವಾಗಿ ಮೈಸೂರಿನಲ್ಲೆಲ್ಲ ಆರಾಧನೆಯನ್ನು ಮಾಡ್ತೇವೆ, ಆ ಸ್ವರೂಪ ಎಲ್ಲ ಸಪ್ತಶತಿಯಿಂದಲೇ ಬಂದಿರುವಂಥದ್ದು. ದುರ್ಗಾದೇವಿ ವಿಖ್ಯಾತಂ ತನ್ಮೇ ನಾಮ ಭವಿಷ್ಯಸಿ. ದುರ್ಗಾ ಅಂತ ಹೇಳುವಂತಹ ಅಸುರ ಇದ್ದ, ಅವನನ್ನು ಸಂಹಾರ ಮಾಡಿದ್ರಿಂದಾಗಿ ದುರ್ಗಾ ಅಂತ ಹೇಳುವಂತಹ ಹೆಸರು ಬಂತು ಅಂತಲೂ ಹೇಳ್ತದೆ. ಇಂತಹ ಅನೇಕ ಬೇರೆ ಬೇರೆ ಮಹಿಷಮರ್ದಿನಿ. ವಸ್ತುತಃ ಈ ಶಕ್ತಿಯ ಸ್ವರೂಪ ಹೇಳುವಂಥದ್ದು ಅನೇಕ ಸ್ವರೂಪದಲ್ಲಿದ್ದರೂ ಕೂಡ ಅದು ಒಂದೇ. ಈಗ ದುರ್ಗೆ ಆಗಿದ್ರು, ಮಹಿಷಮರ್ದಿನಿ ಆಗಿದ್ರು, ಎಲ್ಲ ಸ್ವರೂಪ ಜಗನ್ಮಾತೆಯದ್ದು ಒಂದೇ ಸ್ವರೂಪ. ಅದನ್ನ ನಾವು ಅಜ್ಞಾನಿಗಳು ನಾವು ಅದನ್ನೇ ತಿಳಿದುಕೊಂಡು ನಾವೇ ಸರ್ವಜ್ಞರು ಅಂತ ಹೇಳುವ ಹಾಗೆ ಮಹಿಷಮರ್ದಿನಿ ದುರ್ಗೆ ಅಂತ ಹೇಳಿ ನಾವೇ ಜಗಳ ಆಡ್ತಿದ್ದೇವೆ. ನಾವೇ ಅದನ್ನ ಅಜ್ಞಾನ ಇದ್ರೂ ಕೂಡ ಅದು ನಮಗೆ ಗೊತ್ತಾಗದೆ ನಾವೇ ಜ್ಞಾನಿಗಳು ಅಂತ ಹೇಳುವ ಹಾಗೆ ನಾವು ತಿಳಿತಾ ಇದ್ದೇವೆ. ಆದರೆ ದೇವತಾ ಇವತ್ತು ಹಿಂದೂ ಸಮಾಜದಲ್ಲಿ ನಮಗೆ ಎಲ್ಲರಿಗೂ ಒಂದು ದೊಡ್ಡ ಜಿಜ್ಞಾಸೆ ಇದೆ. ಹಲವಾರು ದೇವರು, ಎಷ್ಟು ದೇವರು, ಬೇರೆ ಧರ್ಮದವರಿಗೆ ಒಂದು ದೇವರನ್ನು ಆರಾಧನೆ ಮಾಡಿದರೆ ಆಯಿತು, ಆದರೆ ನಮಗೆ ಹಾಗೆಯೋ ಅಲ್ಲ. ಅನೇಕ ದೇವರು, ವಿಷ್ಣು, ವಿಘ್ನಕೆ ವಿನಾಯಕ, ಇನ್ನು ಶಿವ, ಪಾರ್ವತಿ, ಅದರಲ್ಲಿ ಮತ್ತಷ್ಟು ಸ್ವರೂಪಗಳು, ಇಷ್ಟು ಸಹಸ್ರ ಸ್ವರೂಪಗಳಲ್ಲಿ ಯಾಕೆ ಅವಳ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ
ಯದ್ಯಪಿ ನಮಗೆ ರೂಪಗಳು ಹಲವಾರು ಕಂಡರೂ ಕೂಡ ಅದರ ಹಿಂದೆ ಇರುವಂತಹ ಚೈತನ್ಯ ಭಗವಂತ ಪರಮಾತ್ಮ ಒಬ್ಬನೇ. ಅದನ್ನೇ ವೇದಗಳು ಕೂಡ ಸ್ಪಷ್ಟವಾಗಿ ಸಾರ್ತದೆ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ, ಜನಯಂದೇವ ಏಕಾಹ ಅಂತ ಹೇಳೆಲ್ಲ ವೇದಗಳಲ್ಲಿ ಮತ್ತೆ ಮತ್ತೆ ಬರ್ತದೆ. ದೇವ ಹೇಳುವಂಥವನು ಒಬ್ಬನೇ, ದೇವರ ಸ್ವರೂಪ ಒಂದೇ. ಹೇಗೆ ಒಬ್ಬ ವ್ಯಕ್ತಿ ಅವನಿಗೆ ಅವನ ಮಗನಿಗೆ ಅವ ತಂದೆಯಾಗಿರ್ತಾನೋ, ಹೆಂಡತಿಗೆ ಗಂಡನಾಗಿರ್ತಾನೋ, ತಾಯಿಗೆ ಮಗನಾಗಿರ್ತಾನೋ, ಅದೇ ಸಮಾಜದಲ್ಲಿ ಇನ್ನೊಂದು ವ್ಯಕ್ತಿಗೆ ಅವ ಇನ್ನೊಂದು ರೀತಿಯಾಗಿ ಕಾಣಿಸ್ತಾನೋ. ಆದರೆ ಈ ಎಲ್ಲ ಸಂಬಂಧಗಳು ಬೇರೆ ಬೇರೆಯವನಿಗೆ ಬೇರೆ ಬೇರೆ ರೀತಿಯಾಗಿ ಕಂಡರೂ ಕೂಡ ಅದರ ಹಿಂದೆ ಇರುವಂತಹ ವ್ಯಕ್ತಿ ಒಬ್ಬನೇ. ಅದೇ ರೀತಿಯಾಗಿ ಆ ದೇವರ ಸ್ವರೂಪಗಳು ಬೇರೆ ಬೇರೆ ಆಗಿದ್ರೂ ಕೂಡ ಭಗವಂತನ ಚೈತನ್ಯ ಹೇಳುವಂಥದ್ದು ಒಂದೇ ಅಂತ ಹೇಳುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕು. ವಿಷ್ಣು ಇರಬಹುದು, ಶಿವ ಇರಬಹುದು. ವಿಷ್ಣುವಿನದ್ದೇ ಮತ್ತಷ್ಟು ಅವತಾರಗಳು. ನರಸಿಂಹಾವತಾರ ಅತ್ಯಂತ ಪ್ರಸಿದ್ಧ. ಇದೆಲ್ಲ ಯಾಕೆ ಬಂತು ಅಂತ ಕೇಳಿದರೆ ಅದರ ಹಿಂದೆ ಇರುವ ಒಂದೊಂದು ಅವತಾರದ ಹಿಂದೆ ಒಂದೊಂದು ಕಥೆಗಳು ಹೇಳುವಂಥದ್ದು ಇರ್ತದೆ. ಪ್ರಸಿದ್ಧವಾಗಿ ಆ ನರಸಿಂಹಾವತಾರಕ್ಕೆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೆ, ಹಿರಣ್ಯಕಶಿಪು ಅವ ಅಸುರನಾಗಿದ್ದರೂ ಕೂಡ ಅವ ಅತ್ಯಂತ ಘೋರವಾದಂತಹ ತಪಸ್ಸನ್ನು ಮಾಡಿರ್ತಾನೆ. ಅವನು ಕಷ್ಟಪಟ್ಟು ತಪಸ್ಸನ್ನು ಮಾಡುವಾಗ ದೇವತೆಗಳು ವರ ಹೇಳುವಂಥದ್ದನ್ನು ಕೊಡಲೇಬೇಕು. ಅದಕ್ಕೆ ಬೇಕಾಗಿ ವರವನ್ನು ಕೊಟ್ಟರು. ಏನು ವರವನ್ನು ಕೇಳಿದ ಹೇಳಿದರೆ, ನನಗೆ ಎಲ್ಲಿಯೂ ಸಾವು ಬರಬಾರದು, ಮರಣವೇ ಬರಬಾರದು, ನನಗೆ ಹಗಲಲ್ಲಾಗಲಿ ಸಂಜೆ ರಾತ್ರಿಯಲ್ಲಿ ಆಗಲೂ ಬರಬಾರದು. ಅದೇ ರೀತಿಯಾಗಿ ಒಳಗೂ ಅಲ್ಲ ಹೊರಗೂ ಅಲ್ಲ, ಮನುಷ್ಯರಿಂದಲೂ ಅಲ್ಲ, ಪ್ರಾಣಿಗಳಿಂದಲೂ ಅಲ್ಲ, ನನಗೆ ಮರಣ ಬರಬಾರದು ಅಂತ ವರ ಏನು ಕೇಳಿರ್ತಾನೋ ಅದಕ್ಕೆ ಅವರು ತಥಾಸ್ತು ಅಂತ ಹೇಳಿ ದೇವತೆಗಳು ವರವನ್ನು ಕಷ್ಟಪಟ್ಟು ಧ್ಯಾನ ಮಾಡಿದವರಿಗೆ, ತಪಸ್ಸನ್ನು ಮಾಡಿದವರಿಗೆ ಅನುಗ್ರಹ ಮಾಡಲೇಬೇಕು. ಅದಕ್ಕೋಸ್ಕರ ಅನುಗ್ರಹವನ್ನು ಮಾಡಿದ್ರು. ಅದರ ನಂತರ ಅದರಿಂದ ತೊಂದರೆ ಆದಾಗ ಯಾವ ರೀತಿಯಾಗಿ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಅದನ್ನು ಗಮನಿಸಿಕೊಂಡು ನರಸಿಂಹಾವತಾರದ ಮುಖಾಂತರವಾಗಿ ಮೃಗವೂ ಅಲ್ಲ, ನರನೂ ಅಲ್ಲ, ಒಳಗೂ ಅಲ್ಲ, ಹೊರಗೂ ಅಲ್ಲ, ಅದೇ ರೀತಿಯಾಗಿ ಬೆಳಿಗ್ಗೆಯೂ ಅಲ್ಲ, ರಾತ್ರಿಯೂ ಅಲ್ಲ, ಸಂಧ್ಯಾಕಾಲ ಹೊಸ್ತಿಲಿನ ಮಧ್ಯದಲ್ಲಿ ನರಸಿಂಹನಾಗಿ, ಸಿಂಹನೂ ಅಲ್ಲ, ಮನುಷ್ಯನೂ ಅಲ್ಲ ಅಂತ ಹೇಳುವಂತಹ ರೀತಿಯಲ್ಲಿ ಆವಿರ್ಭಾವ ಆಗಿರುವಂಥದ್ದು. ರಾಮನಾಗಿಯೂ ಕೂಡ ಮನುಷ್ಯನ ರೀತಿಯಲ್ಲಿಯೂ ಕೂಡ ಭಗವಂತ ಈ ಭೂಮಿಯಲ್ಲಿ ಅವತಾರವನ್ನು ಮಾಡಿದ್ದಾನೆ. ಯಾಕೆ ಕೇಳಿದರೆ, ರಾವಣ ವರವನ್ನು ಕೇಳುವಾಗ ಮನುಷ್ಯರಿಂದ ಸಾವು ಬರದೇ ಇರಲಿ ಅಂತ ಹೇಳಿ ಕೇಳಲಿಲ್ಲಂತೆ. ಅವನಿಗೆ ಕೇಳಲಿಕ್ಕೆ ನಾಚಿಕೆ ಆಯ್ತಂತೆ. ನನ್ನ ಇಷ್ಟು ಪರಾಕ್ರಮ ಇರುವಾಗ ನಾನು ಮನುಷ್ಯರಿಂದ ನನಗೆ ಸಾವು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅವ ಕೇಳಿರುವುದಿಲ್ಲಂತೆ. ಹಾಗಾಗಿ ಅದಕ್ಕೋಸ್ಕರ ರಾಮನಾಗಿ ಭಗವಂತ ಭೂಮಿಗೆ ಅವತಾರವನ್ನು ತಾಳಿ ಆ ರಾವಣನನ್ನೆಲ್ಲ ಸಂಹಾರ ಮಾಡಿ, ರಾಮಾದಿವತ್ ಪ್ರವರ್ತಿತವ್ಯಂ ನತು ರಾವಣಾದಿವತ್, ನಾವು ಯಾವ ರೀತಿಯಾಗಿ ಪ್ರವೃತ್ತಿಯನ್ನು ಮಾಡಬೇಕು ಅಂತ ಕೇಳಿದರೆ ರಾಮನಾಗಿ, ರಾಮನ ಆದರ್ಶವನ್ನು ಇಟ್ಟುಕೊಂಡು ನಾವು ಜೀವನವನ್ನು ಮಾಡಬೇಕು, ರಾವಣಾದಿಗಳಂತೆ ಅಲ್ಲ ಅಂತ ಹೇಳುವಂತಹ ಸಂದೇಶಗಳನ್ನು ಕೊಡಲಿಕ್ಕೆ ಭಗವಂತ ಭೂಮಿಗೆ ಬೇರೆ ಬೇರೆ ರೀತಿಯಾದಂತಹ ಅವತಾರಗಳನ್ನು ತಾಳಿ ಬಂದಿರ್ತಾನಂತೆ. ಹೀಗೆ ನಾವು 5 ಎಲ್ಲದೂ ಕೂಡ ಶ್ರೇಷ್ಠ, ಯಾವುದು ಶ್ರೇಷ್ಠ ಅಂತ ಹೇಳಿ ನಾವು ಅದನ್ನು ಜಿಜ್ಞಾಸೆ ಮಾಡಲಿಕ್ಕಿಲ್ಲ. ಒಂದೊಮ್ಮೆ ಕೈಯಲ್ಲಿರುವಂತಹ ಬೆರಳುಗಳಿಗೆ ತಮ್ಮೊಳಗೆ ದೊಡ್ಡ ಒಂದು ಗಲಾಟೆ ಆಯ್ತಂತೆ. ನಾನು ದೊಡ್ಡವ ಅಂತ ಹೇಳಿ. 5 ಬೆರಳುಗಳು ಕೂಡ ಕೈಗೆ ಅತ್ಯಂತ ಮುಖ್ಯವೇ. 5 ಬೆರಳುಗಳು ಕೂಡ ಭಗವಂತನ ಸೃಷ್ಟಿ ನೋಡಿ 5 ಬೆರಳುಗಳನ್ನು ಕೂಡ ಒಂದೇ ಲೆಕ್ಕ ಮಾಡಲಿಲ್ಲ, ಒಂದು ಉದ್ದ ಒಂದು ಸಣ್ಣ ಮಾಡಿ ಇಟ್ಟಿದ್ದಾರೆ. ಎಲ್ಲದನ್ನು ಒಂದೇ ರೀತಿ ಮಾಡ್ತಿದ್ರೆ ನಮಗೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರೊಳಗೆ ಬೆರಳುಗಳಿಗೆ ಚರ್ಚೆ ಆಯ್ತಂತೆ. ಹಾಗೆ ಚರ್ಚೆ ನಿಲ್ಲದೆ ತುಂಬ ದೊಡ್ಡ ಮಟ್ಟಕ್ಕೆ ಹೋಯಿತು. ಇನ್ನು ಏನು ಮಾಡೋದು ಅಂತ ಹೇಳಿ ಯಾರಿಗೂ ಕೂಡ ಅದರಲ್ಲಿ ಸಮಾಧಾನ ಆಗುವುದಿಲ್ಲ. ನಮ್ಮನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮದೇವರು. ಹಾಗಿರುವಾಗ ನಾವು ಬ್ರಹ್ಮದೇವರ ಹತ್ರವೇ ಹೋಗಿ ಕೇಳುವ ಯಾರು ಶ್ರೇಷ್ಠ ಅಂತ ಹೇಳಿ ಸೀದಾ ಬ್ರಹ್ಮದೇವರ ಹತ್ರ ಹೋಗ್ತಾರಂತೆ. ಬ್ರಹ್ಮದೇವರ ಹತ್ರ ಹೋಗುವಾಗ ಅಲ್ಲಿ ಬ್ರಹ್ಮದೇವರಿಗೆ ಏನು ಮಾಡಬೇಕು ಅಂತ ತೋರುವುದಿಲ್ಲ, ಗೊಂದಲ ಆಗ್ತದೆ. ನಾನೀಗ ಒಬ್ಬನಿಗೆ ಪರವಾಗಿ ನೀನು ಶ್ರೇಷ್ಠ ಅಂತ ಹೇಳಿ ನಾನು ತೀರ್ಪು ಹೇಳಿದರೆ ಅವನಿಗೆ ಬೇಸರ ಆಗ್ತದೆ, ಮತ್ತೆ ಕೋಪ ಬರುತ್ತದೆ, ಇಂತಹ ಪರಿಸ್ಥಿತಿ ಸಂಭವ ಉಂಟಾಗ್ತದೆ. ಹಾಗಾಗಿ ಏನು ಮಾಡುವುದು ಅಂತ ಹೇಳಿ ತೋಚದೆ, ಸರಿ ನಿಮ್ಮ ವಾದಗಳೇನಿದೆ ಅದನ್ನು ಹೇಳಿ ಅಂತೇಳಿ ಹೇಳ್ತಾನಂತೆ. ಆಗ ಹೆಬ್ಬೆರಳು ಹೇಳ್ತದಂತೆ, ನಾನು ಬಲಿಷ್ಠನಾದವ, 5 ಬೆರಳುಗಳಲ್ಲಿ ಕೂಡ ನಾನೇ ಬಲಿಷ್ಠ, ನಾನಿಲ್ಲದಿದ್ದರೆ ಯಾವ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಉಳಿದ 4 ಬೆರಳುಗಳಿಂದ ಯಾವುದೇ ಒಂದು ವಸ್ತುವನ್ನು ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಸ್ತುವನ್ನು ಎತ್ತಬೇಕು ಅಂತ ಹೇಳಿ ಆದರೆ ನನ್ನ ಸಹಾಯ ಬೇಕೇ ಬೇಕು ಅಂತ ಹೇಳಿ ಹೇಳ್ತಾನಂತೆ. ಆಯಿತು, ಸರಿ. ಇನ್ನು ತರ್ಜನಿಯನ್ನು, ನಮ್ಮ ತೋರ್ಬೆರಳನ್ನು ತೋರಿಸಿದಾಗ ಇದಕ್ಕೆ ಒಂದು ಶಕ್ತಿ ಇದೆ, ಹೀಗೆ ಮಾಡಿದರೆ ಗದರಿಸುವುದು ಅಂತ ಹೇಳುವಂಥದ್ದು ಒಂದು ಇದೆ, ತೋರಿಸುವುದು ಅಂತ, ಅಧಿಕಾರ ಇದೆ ಅಂತ ಹೇಳ್ತಾನೆ. ನನ್ನ ಹತ್ರ ಅಧಿಕಾರ ಇದೆ ಅಂತ. ಅದಕ್ಕೆ ಸಂಸ್ಕೃತದಲ್ಲಿ ಅದನ್ನು ತರ್ಜನೆ ಅಂತ ಹೇಳಿ ಕರೆದ್ರು. ಮಕ್ಕಳಿಗೆ ನಾವು ಹೆದರಿಸಲಿಕ್ಕೆ ಹೀಗೆ ಮಾಡ್ತೇವೆ, ಹಾಗೆ ಅದಕ್ಕೆ ತರ್ಜಯತಿ ಇತಿ ತರ್ಜನಿ ಅಂತ ಹೆಸರು. ನಾವು ಹೆದರಿಸಲಿಕ್ಕೆ ಉಪಯೋಗ ಮಾಡುವಂಥ ಬೆರಳು. ಹಾಗೆ ಅದಕ್ಕೆ ಹೆಬ್ಬೆರಳು, ಈ ತೋರ್ಬೆರಳು ಹೇಳ್ತದಂತೆ, ನಾನೇ ಶ್ರೇಷ್ಠ, ನನ್ನ ಹತ್ರ ಅಧಿಕಾರ ಉಂಟು, ನಾನು ಹೀಗೆ ಹೇಳಿದರೆ ಎಲ್ಲರೂ ಅದನ್ನು ಮಾಡ್ತಾರೆ ಅಂತ ಹೇಳಿ. ಸರಿ, ಇನ್ನು ಮಧ್ಯದ ಬೆರಳು,
ಮಧ್ಯದ ಬೆರಳು ಬಿಡ್ತದ ಅದು ಉದ್ದ, ಅದೇ ರೀತಿಯಾಗಿ ಮಧ್ಯದಲ್ಲಿರೋದು ಮತ್ತಷ್ಟು ಏರ್ತದಂತೆ. ಇವರು ಇಷ್ಟು ಹೇಳುವಾಗ ನಾನಿನ್ನೇನು ಹೇಳಬೇಡ ಅಂತ ಹೇಳಿ, ಮಧ್ಯದಲ್ಲಿರುವವರು ಯಾವತ್ತು ಶ್ರೇಷ್ಠರು ಅಂತ ಲೆಕ್ಕ. ಮಧ್ಯದಲ್ಲಿ ಇವತ್ತು ಜಗಣ್ಣ ಇದ್ದಾರೆ, ಹಾಗಲ್ಲ, ಮಧ್ಯದಲ್ಲಿರುವವರು ಮೊದಲಿಂದ ಹಾಗೆ ಶ್ರೇಷ್ಠರು ಅಂತ ಹೇಳಿ. ಆಚೆ ಈಚೆ ಇರುವವರೆಲ್ಲ ಮಧ್ಯದ ಸಾನ್ನಿಧ್ಯ ಯಾವಾಗಲೂ ಪ್ರಧಾನ ಸಾನ್ನಿಧ್ಯ ಅಂತ, ಆಚೆ ಈಚೆ ಇರುವುದೆಲ್ಲ ಉಪ ಸಾನ್ನಿಧ್ಯಗಳು ಅಂತ ಹೇಳಿ. ಹಾಗೆ ಮಧ್ಯದ ಬೆರಳು ಹೇಳ್ತಾನಂತೆ ನಾನೇ ಶ್ರೇಷ್ಠ ಅಂತ ಹೇಳಿ. ಇನ್ನು ಅಷ್ಟು ಹೇಳುವಾಗ ಇನ್ನು ಉಂಗುರ ಬೆರಳು ಬಿಡಬೇಕಾ? ನಾವು ಯಾವುದೇ ಎಷ್ಟೇ ನನ್ನ ಹತ್ರ ಐಶ್ವರ್ಯ ಬೇಕಾದಷ್ಟು ಉಂಟು ಹೇಳ್ತದಂತೆ. ನಾವು ಉಂಗುರವನ್ನೆಲ್ಲ ತಗೊಂಡ್ರೆ ಮೊದಲಿಗೆ ಹಾಕೋದೇ ಉಂಗುರ ಬೆರಳಿಗೆ, ಅದರಲ್ಲಿ ಮತ್ತೆ ಜಾಗ ಇಲ್ಲ ಅಂತ ಹೇಳಿ ಆದರೆ ಮತ್ತೆ ಇನ್ನೊಂದು ಬೆರಳಿಗೆ ಹಾಕುವಂಥದ್ದು. ಹಾಗೆ ಉಂಗುರ ಹೇಳ್ತದೆ ನನ್ನ ಹತ್ರ ಐಶ್ವರ್ಯ ಉಂಟು ಅಂತ. ಇಷ್ಟೆಲ್ಲ ಹೇಳಿ ಆಗುವಾಗ ಕಿರು ಬೆರಳು ಹೇಳ್ತದಂತೆ ನಿನ್ನದೇನು ವಾದ ಹೇಳು ಅಂತ ಹೇಳಿ ಬ್ರಹ್ಮದೇವರು ಹೇಳುವಾಗ, ನನ್ನದು ವಾದ ಏನಿಲ್ಲ, ಎಲ್ಲ ಅವರದ್ದೇ, ಅವರ ಹತ್ರವೇ ಎಲ್ಲ ಇರುವುದು. ಒಬ್ಬನ ಹತ್ರ ಬಲ ಇದೆ, ಒಬ್ಬನ ಹತ್ರ ಅಧಿಕಾರ ಇದೆ, ಒಬ್ಬನ ಹತ್ರ ಬೇಕಾಗುವಂತಹ ಒಳ್ಳೆಯ ಸ್ಥಾನ ಇದೆ, ಅದೇ ರೀತಿಯಾಗಿ ಇನ್ನೊಬ್ಬನ ಹತ್ರ ಒಳ್ಳೆಯ ಐಶ್ವರ್ಯ ಇದೆ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿ ಹೇಳ್ತಾನಂತೆ. ಆದರೆ ನಾನು ಯಾವಾಗಲೂ ಕೂಡ ನಾನೇ ಶ್ರೇಷ್ಠ ಅಂತ ಹೇಳಿ ಅದು ಕೂಡ ಹೇಳ್ತದಂತೆ. ಯಾಕೆ ಕೇಳಿದರೆ, ದೊಡ್ಡ ಮಹಾತ್ಮರಾಗಲಿ ಹಿರಿಯರಾಗಲಿ ದೇವತೆಗಳ ದರ್ಶನಕ್ಕೆ ನಾವು ಹೋಗುವಾಗಿರ್ಬೋದು, ನಾವು ನಮಸ್ಕಾರ ಮಾಡ್ತೇವೆ. ನಮಸ್ಕಾರ ಮಾಡುವಾಗ ಮೊದಲಿಗೆ ತೋರುವುದೇ ಕಿರುಬೆರಳಂತೆ, ಎದುರಿಗೆ ನಿಲ್ಲುವಂಥದ್ದು ಕಿರುಬೆರಳು. ಬಾಕಿ ಎಷ್ಟು ಅಧಿಕಾರ ಇದ್ದರೂ, ಎಷ್ಟು ಐಶ್ವರ್ಯ ಇದ್ದರೂ, ಎಷ್ಟು ಸ್ಥಾನಮಾನ ಇದ್ದರೂ ಬಾಕಿ ಉಳಿದದೆಲ್ಲ ಕಿರುಬೆರಳಿನ ಹಿಂದೆಯೇ ನಿಲ್ತದಂತೆ. ಹಾಗೆಯೇ ನಾವು ಜೀವನದಲ್ಲಿ ಎಷ್ಟು ನಮ್ಮ ಹತ್ರ ಅಧಿಕಾರ ಐಶ್ವರ್ಯ ಸ್ಥಾನಮಾನ ಏನಿದ್ರೂ ಕೂಡ ನಾವು ತಲೆಬಾಗಿ ನಾವು ಒಳ್ಳೆಯ ಸತ್ಕರ್ಮಗಳನ್ನು ಮಾಡಲಿಕ್ಕೆ ನಾವು ಮುಂದೆ ಬರಬೇಕಂತೆ. ಆಗ ನಮ್ಮ ಜೀವನ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಅಂತ ಹೇಳುವಂತಹ ಸಂದೇಶವನ್ನು ಕೊಡ್ತದೆ. ಹೀಗೆ ಅನೇಕ ದೇವಿಯ ಉಪಾಸನೆಗಿರುವಂತಹ ವಿಷಯಗಳನ್ನು ಸಪ್ತಶತಿ ಮಾರ್ಕಂಡೇಯ ಪುರಾಣದಲ್ಲಿ ಋಷಿಮುನಿಗಳು ನಮಗೆ ನೀಡಿದ್ದಾರೆ. ಭಗವತಿಯ ಆರಾಧನೆ ನಿತ್ಯ ನಿರಂತರವಾಗಿ ಎಲ್ಲ ಕಡೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಡೀತಾ ಇದೆ. ಇನ್ನೊಂದು ಉಲ್ಲೇಖ ಮಾಡಲೇಬೇಕಾದಂತಹ ವಿಷಯ ನಿನ್ನೆಯ ಚಂಡಿಕಾ ಹೋಮ. ಮೊಟ್ಟ ಮೊದಲನೆಯದಾಗಿ ಈ 90 ವರ್ಷಗಳಲ್ಲಿ ಇವತ್ತು ನಿನ್ನೆಯ ದಿವಸ ಪ್ರಥಮವಾಗಿ ಚಂಡಿಕಾ ಹೋಮ ಒಳ್ಳೆಯ ರೀತಿಯಲ್ಲಿ ನೆರವೇರಲಿಕ್ಕೆ ಇಲ್ಲಿಯ ಒಂದು ಒಳ್ಳೆಯ ಸಂಘಟನೆ ಕಾರ್ಯಕ್ಕೆ ಅದೊಂದು ಸಾಕ್ಷಿಯಾಗಿದೆ. ಯಾವುದೇ ಒಂದು ವಿಷಯ ಅದು ನಡಿಬೇಕು ಅಂತ ಹೇಳಿ ಆದರೆ ಅದಕ್ಕೆ ಒಳ್ಳೆಯ ಸಂಘಟನೆ ಬೇಕಂತೆ. ಅದೇ ರೀತಿಯಾಗಿ ಸುವ್ಯವಸ್ಥೆ ಅಂತ ಹೇಳುವಂಥದ್ದು, ಯಾವುದಕ್ಕೂ ಲೋಪ ಹೇಳುವಂಥದ್ದು ಇಲ್ಲ. ಕೇಳಿದ ಕೂಡಲೇ ಎಲ್ಲ ವಸ್ತುಗಳಿಗೆ ಉತ್ತಮ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿ ನಿನ್ನೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಆ ಹೋಮವನ್ನು ಮಾಡಲಿಕ್ಕೆ ಬೇಕಾಗುವಂತಹ ಅವಕಾಶ ಇಲ್ಲಿ ಆ ಮಹಾತಾಯಿಯ ಜಗನ್ಮಾತೆ ಶಾರದಾಂಬಿಕೆಯ ಅನುಗ್ರಹದಿಂದ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನಷ್ಟು ಶತಮಾನಗಳ ವರ್ಷಗಳ ಸಮೀಪ ಇರುವ ಸಂಭ್ರಮದ ಸಮೀಪದಲ್ಲಿರುವಂತಹ ಭಜನಾ ಮಂದಿರ ಇನ್ನಷ್ಟು ಸಹಸ್ರ ಶತಮಾನಗಳ ತನಕ ಕೂಡ ನಿರಂತರವಾಗಿ ದೇವರ ಕಾರ್ಯಗಳು ಇಲ್ಲಿ ನಡೀತಾ ಇರಲಿ. ಅದೇ ರೀತಿಯಾಗಿ ಈಗಿನ ಸಮಿತಿಯವರು ಇರಬಹುದು ಅಥವಾ ಹಿಂದಿನ ಸಮಿತಿಯವರೆಲ್ಲ ಸೇರಿಕೊಂಡು ಮಾಡಿದಂತಹ ಸತ್ಕರ್ಮದ ಪುಣ್ಯದ ಫಲವೋ ಏನೋ ನಮಗೆ ಈಗ ಕಾಲ ಪ್ರಾಪ್ತಿಯಾಗಿದೆ ಅಂತ ಹೇಳುವ ಹಾಗೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳುವಂತಹ ಒಳ್ಳೆಯ ಇಚ್ಛೆಯನ್ನ ಇವರೆಲ್ಲರೂ ಕೂಡ ಹೊಂದಿದ್ದಾರೆ. ಎಲ್ಲರ ಇಚ್ಛಾಶಕ್ತಿ ಹೇಳುವಂಥದ್ದು ಏನಿದೆ ಅದೆಲ್ಲವನ್ನ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಸ್ವರೂಪಿಣಿ ಅಂತ ಹೇಳುವ ಹಾಗೆ ಆ ಇಚ್ಛಾಶಕ್ತಿಯನ್ನ ಜಗನ್ಮಾತೆ ಆ ಜ್ಞಾನಶಕ್ತಿಯಾಗಿ ಪರಿವರ್ತನೆ ಮಾಡಿ ಅದನ್ನು ಕ್ರಿಯಾಶಕ್ತಿಯಾಗಿ ನೋಡುವಂತಹ ಸೌಭಾಗ್ಯವನ್ನ ನಮಗೆಲ್ಲರಿಗೂ ಕೂಡ ಆ ಮಹಾತಾಯಿ ಅನುಗ್ರಹ ಮಾಡಲಿ. ಇನ್ನೊಂದು ವಿಷಯ ಹೇಳಿದರೆ ಆ ಶಾರದಾ ಮಾತೆಯ ಸಾನ್ನಿಧ್ಯ ಪುತ್ತೂರು ಮಹಾಲಿಂಗೇಶ್ವರ ದೇವರ ಸಾನ್ನಿಧ್ಯದ ಸಮೀಪವೇ ಇರುವುದರಿಂದಾಗಿಯೋ ಏನೋ ಅತ್ಯಂತ ಕಾರಣಿಕವಾಗಿ ಇಲ್ಲಿ ದೇವರ ಒಂದು ಕಾರಣಿಕ ನಮಗೆ ಗೋಚರ ಆಗ್ತಾ ಇದೆ. ಅದು ಹಾಗಿರುವಾಗ ಸತ್ಯ, ಹಾಗಿರುವಾಗ ಅದು ಆ ಮಹಾಲಿಂಗೇಶ್ವರ ದೇವರ ಸೇವೆಯನ್ನು ಕೂಡ ಇಲ್ಲಿಯ ಸಂಘಟನೆಯು ಕೂಡ ಮಹಾಲಿಂಗೇಶ್ವರ ಬೇರೆ ಅಲ್ಲ, ಶಾರದಾ ಮಾತೆ ಬೇರೆ ಅಲ್ಲ ಅಂತ ಹೇಳುವಂತಹ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನಷ್ಟು ಎಲ್ಲರಿಗೂ ಕೂಡ ಮಹಾಲಿಂಗೇಶ್ವರ ದೇವರ ಸೇವೆಯನ್ನ ಒಳ್ಳೆಯ ರೀತಿಯಲ್ಲಿ ಮಾಡುವಂತಹ ಸೌಭಾಗ್ಯವನ್ನ ಸುಯೋಗವನ್ನ ಭಗವಂತ ಭಗವತಿ ಶಾರದಾ ಮಾತೆ ಅನುಗ್ರಹ ಮಾಡಲಿ. ಕೇವಲ ಪುಸ್ತಕಗಳನ್ನು ಶಾರದಾ ಮಾತೆಯ ಪೂಜೆಗೆ ಬೇಕಾಗಿ ಇಡುವಂತಲ್ಲ, ನಮ್ಮ ಧಾರ್ಮಿಕ ಗ್ರಂಥಗಳನ್ನು ನಾವು ಸ್ವಲ್ಪ ಪೂಜೆಗೆ ಮಾತ್ರ ಇಡದೆ ಪೂಜೆ ಆದ ನಂತರ ನಾಳೆ ಓದಬೇಕು ಅಂತ ಲೆಕ್ಕ. 3 ದಿವಸ ಪೂಜೆ ಮಾಡಿದರೆ ನಾಳೆ ತೆಗೆದು ಓದುದು. ವಿದ್ಯಾರಂಭ ನಾಳೆ, ವಿಜಯದಶಮಿ, ವಿದ್ಯಾದಶಮಿ ನಾಳೆ ದಿವಸ ನಾವು ನಾಳೆಯಿಂದಲೇ ನಿರಂತರವಾಗಿ ನಮ್ಮ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡುವ ಹಾಗೆ ಆಗಲಿ. ಕೇವಲ ಪುಸ್ತಕ ಪೂಜೆಗೆ ಅಂತ ಮಾತ್ರ ಏನು ನಾವು ಇಡ್ತಾ ಇದ್ದೇವೆಯೋ, ಸ್ವಲ್ಪ ರಾಮಾಯಣ ಮಹಾಭಾರತ ಇರಬಹುದು, ಈಗ ನಾವು ನೋಡಿದ ಹಾಗೆ ಸಪ್ತಶತಿ ಅಂತ ಹೇಳುವಂಥದ್ದು ಇನ್ನಷ್ಟು ವಿಷಯಗಳಿದೆ. ಅದರ ಮೇಲ್ಮೇಲಿನ ವಿಷಯಗಳನ್ನು ಮಾತ್ರ ನಾನು ಪ್ರಸ್ತಾಪ ಮಾಡಿದ್ದೇನೆ. ಇಂತಹ ಸಂದರ್ಭ ಅವಕಾಶಗಳು ಒದಗಿ ಬಂತು ಅಂತ ಹೇಳಿ ಆದರೆ ಅದನ್ನು ಜೀವಮಾನದಲ್ಲಿ ಒಮ್ಮೆ ಓದಲೇಬೇಕಾದಂತಹ ಗ್ರಂಥ. ಅಂತಹ ಎಲ್ಲ ನಮ್ಮ ಧರ್ಮ ಗ್ರಂಥಗಳನ್ನು ಮಕ್ಕಳಿಗೆ ತಿಳಿ ಹೇಳುವಂತಹ ವಿಷಯ
ಭಗವದ್ಗೀತೆ ಇರಬಹುದು. ಭಗವದ್ಗೀತೆಯಲ್ಲಿ ವಿಶೇಷವಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಯಾಕೆ ಕೇಳಿದರೆ ನಮ್ಮ ಹಿಂದೂ ಧರ್ಮದ ಆಧಾರಭೂತವಾಗಿರುವಂತಹ ಗ್ರಂಥ ಅಂತ ಹೇಳಿ ನಾವು ಭಗವದ್ಗೀತೆಯನ್ನು ಪರಿಗಣಿಸ್ತೇವೆ. ಆದರೆ ನಾವು ಅದನ್ನು ಅಧ್ಯಯನ ಮಾಡುವಲ್ಲಿ ಸ್ವಲ್ಪ ಹಿಂದೆ ಇದ್ದೇವೆ ಅಂತ ಹೇಳಿ ಕಾಣ್ತದೆ. ಅದರ ಪ್ರತಿಯೊಂದು ಅಂಶವೂ ಕೂಡ ನಮ್ಮ ಜೀವನಕ್ಕೆ ಅಷ್ಟು ಮೌಲ್ಯವನ್ನು ಕೊಡ್ತದೆ, ಅಷ್ಟು ವಿಷಯಗಳನ್ನು ಕೊಡ್ತದೆ. ಅಂತಹ ಭಗವದ್ಗೀತೆಯನ್ನು ನಾವೆಲ್ಲರೂ ಅಧ್ಯಯನ ಮಾಡುವಂತಾಗಲಿ, ನಮ್ಮ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡುವಂತಾಗಲಿ. ನಿತ್ಯ ಅದುವೇ ನಾವು ಶಾರದಾ ಮಾತೆಗೆ ಮಾಡುವಂತಹ ಸೇವೆ. ನಾವು ಜ್ಞಾನ ವೃದ್ಧಿಯನ್ನು ಮಾಡಿತು, ನಾವು ಅಕ್ಷರಾಭ್ಯಾಸಗಳನ್ನು ಓದುವುದನ್ನು ಬರೆಯುವುದನ್ನು ನಾವು ಎಷ್ಟು ಹೆಚ್ಚು ಮಾಡಿದ್ದೇವೆಯೋ ಅಷ್ಟು ಶಾರದೆಗೆ ಪ್ರೀತಿ ಆಗ್ತದಂತೆ. ಹಾಗಿರುವಾಗ ಅಂತಹ ಎಲ್ಲ ಕಾರ್ಯಗಳು ನಮ್ಮಿಂದ ಆಗುವ ಹಾಗೆ ದೇವರು ಅನುಗ್ರಹ ಮಾಡಲಿ. ಇನ್ನಷ್ಟು ಕಾಲಗಳು ನಮಗೆಲ್ಲರಿಗೂ ಆ ಜಗನ್ಮಾತೆಯ ಆರಾಧನೆಯನ್ನು ಮಾಡುವಂತಹ ಸುಯೋಗವನ್ನು ದೇವರು ನಮಗೆಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ. ವಿಶೇಷವಾಗಿ ಸೇರಿರುವಂತಹ ಎಲ್ಲ ಭಕ್ತ ಸಮೂಹಕ್ಕೆ ನವರಾತ್ರಿ ಹಬ್ಬದ ಶರನ್ನವರಾತ್ರಿಯ ಶುಭಾಶಯಗಳನ್ನು ಪುನಃ ತಿಳಿಸ್ತಾ ನಿಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ 2 ಮಾತುಗಳಿಂದ ವಿರಮಿಸ್ತೇನೆ. ಧನ್ಯವಾದಗಳು. ಸನಾತನ ಧರ್ಮದ ವೈಜ್ಞಾನಿಕ ವಿಶ್ಲೇಷಣೆಯೊಂದಿಗೆ ಶಕ್ತಿ ಆರಾಧನೆಯ ಉಪಾಸನೆಯ ಔಚಿತ್ಯಗಳು, ಜ್ಞಾನ ವಿಜ್ಞಾನ ಸುಜ್ಞಾನ ಪ್ರಕಾಶದ ಪಾಂಡಿತ್ಯಪೂರ್ಣ ಮಾತುಗಳೊಂದಿಗೆ ವಿರಮಿಸಿದ ಬ್ರಹ್ಮಶ್ರೀ ಕಾರ್ತಿಕ ತಂತ್ರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ಇಬ್ಬರು ಗೌರವಾನ್ವಿತ ಮಹನೀಯರಿಗೆ ನಾವು ಗೌರವವನ್ನು ಸಲ್ಲಿಸಲಿಕ್ಕಿದ್ದೇವೆ. ಭಜನಾ ಮಂದಿರದ ಇತಿಹಾಸ ಪರಂಪರೆಗಳಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡಿ ಧರ್ಮಶ್ರದ್ಧೆಯನ್ನು ಮೆರೆದಿರುವ ಈ ಭಜನಾ ಮಂದಿರದ ಸುದೀರ್ಘ ಪ್ರಗತಿಯಲ್ಲಿ ಸದಾ ಸಕ್ರಿಯರಾಗಿರುವಂತಹ ಇಬ್ಬರು ಹಿರಿಯರನ್ನ ನಾವು ಇದೀಗ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇದೀಗ ವೇದಿಕೆಗೆ ಶ್ರೀಯುತ ನಾರಾಯಣ ಸಗ್ರಿತಯರು, ಹಿರಿಯ ಸದಸ್ಯರಾದಂತಹ ಶ್ರೀಯುತ ನಾರಾಯಣ ಸಗ್ರಿತಯರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ತಾವು ಸನ್ಮಾನದ ಆಸನವನ್ನ ಸ್ವೀಕಾರ ಮಾಡಬೇಕು, ನಮ್ಮ ಗೌರವವನ್ನ ಪಡೆದುಕೊಳ್ಳಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ನಾರಾಯಣ ಸಗ್ರಿತಾಯರು 1947ರಲ್ಲಿ ಜನಿಸುತ್ತಾರೆ. ತನ್ನ 12ನೇ ವರ್ಷದಿಂದ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಛತ್ರಿಯನ್ನ ಹಿಡಿಯುವ ಸೇವೆಯನ್ನ ಮಾಡ್ತಾ ಇದ್ದಾರೆ. 32 ವರ್ಷ ಆದರ್ಶ ಪ್ರೆಸ್ನಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. 62 ವರ್ಷದಿಂದ ಶ್ರೀ ಶಾರದಾ ಮಂದಿರದ ಸದಸ್ಯರಾಗಿ 2 ಬಾರಿ ಸಮಿತಿಯ ಪದಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಧರ್ಮಪತ್ನಿ ಮಹಾಲಕ್ಷ್ಮಿ ಶಿಕ್ಷಕಿಯಾಗಿದ್ದಾರೆ. ಮಗ ಶಿವಪ್ರಸಾದರವರು ಅಮೆರಿಕದಲ್ಲಿ ಉದ್ಯೋಗದಲ್ಲಿದ್ದಾರೆ. ದೇವರ ಸೇವೆಯಿಂದ ಸಾರ್ಥಕತೆ ಪಡೆದಿರುವಂತಹ 78 ವರ್ಷದ ಹಿರಿಯರಾದಂತಹ ನಾರಾಯಣ ಸಗ್ರಿತಯರಿಗೆ ಈ ಭಜನಾ ಮಂದಿರದಲ್ಲಿ ಇದೀಗ ನಾವು ಗೌರವದ ಸನ್ಮಾನವನ್ನ ನೀಡ್ತಾ ಇದ್ದೇವೆ. ಹಲವಾರು ಜನ ಮಂದಿರದ ಹಿರಿಯ ಸದಸ್ಯರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇಬ್ಬರು ಹಿರಿಯ ಸದಸ್ಯರಿಗೆ ಇದೀಗ ನಾವು ಗೌರವದ ಸನ್ಮಾನವನ್ನು ನೀಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸಮಯ ಸಿಕ್ಕಿದಾಗ, ಅವಕಾಶ ಸಿಕ್ಕಿದಾಗ ಅಂತಹ ಸೇವೆಯನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳ್ತಾ ಅವರೆಲ್ಲರ ಪ್ರತಿನಿಧಿಯಾಗಿ ಇಬ್ಬರು ಮಹನೀಯರಿಗೆ ಇದೀಗ ವೇದಿಕೆಯಲ್ಲಿ ಗೌರವದ ಸನ್ಮಾನ. ಶ್ರೀಯುತ ನಾರಾಯಣ ಸಗ್ರಿತಾಯರಿಗೆ ವೇದಿಕೆಯಲ್ಲಿ ಇದೀಗ ಬ್ರಹ್ಮಶ್ರೀ ಕಾರ್ತಿಕ ತಂತ್ರಿಗಳಿದ್ದಾರೆ, ವೇದಿಕೆಯಲ್ಲಿ ಸಂಜೀವ ಮಠಂದೂರ್ ಅವರಿದ್ದಾರೆ, ಡಾಕ್ಟರ್ ಸುರೇಶ್ ಪುತ್ತೂರಾಯರಿದ್ದಾರೆ. ಎಲ್ಲರೂ ಸೇರಿಕೊಂಡು ಆ ಹಿರಿಯರಿಗೆ ಗೌರವದ ಸನ್ಮಾನವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ತನ್ನ ಸೇವೆಯಿಂದಲೇ ಸಾರ್ಥಕತೆ ಪಡೆದಿರುವಂತಹ ಹಿರಿಯರು ನಾರಾಯಣ ಸಗ್ರಿತಾಯರು, ಆ ಮಹಾಲಿಂಗೇಶ್ವರ ದೇವರು ಇನ್ನಷ್ಟು ಸೇವೆ ಮಾಡುವಂತಹ ಶಕ್ತಿಯನ್ನು ನೀಡಲಿ ಅನ್ನುವಂತಹ ಆಶಯವನ್ನ ಈ ವೇದಿಕೆಯಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮ್ಮ ಜೊತೆ ಇನ್ನೋರ್ವ ಹಿರಿಯರಾದಂತಹ ಈ ಮಂದಿರದ ಸದಸ್ಯರಾದಂತಹ ಶ್ರೀಯುತ ಭುಜಂಗ ಆಚಾರ್ಯರಿದ್ದಾರೆ. ತಮ್ಮನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸನ್ಮಾನದ ಪೀಠವನ್ನ ತಾವು ಅಲಂಕರಿಸಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಶ್ರೀಯುತ ಭುಜಂಗ ಆಚಾರ್ಯರು 1953ರಲ್ಲಿ ಜನಿಸುತ್ತಾರೆ.
ಸುಮಾರು 55 ವರ್ಷಗಳಿಂದ ಮಂದಿರದಲ್ಲಿ ಸದಸ್ಯರಾಗಿ ಮಂದಿರದ ಉಪಕಾರ್ಯದರ್ಶಿಯಾಗಿಯೂ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ನಂತರದ ದಿನಗಳಲ್ಲಿ ಮಸ್ಕತ್ನಲ್ಲಿ ಅವರು ಉದ್ಯೋಗದಲ್ಲಿದ್ದರು. ಆ ಸಂದರ್ಭದಲ್ಲಿ ಅದರ ನಂತರ ನಿತ್ಯ ಭಜಕರಾಗಿ ಸೇವೆಯನ್ನು ಸಲ್ಲಿಸಿ ಭಕ್ತಿಯ ಭಜನೆಯಿಂದ ಈ ಭಜನಾ ಮಂದಿರದಲ್ಲಿ ದೇವರನ್ನು ಕಂಡವರು ಶ್ರೀಯುತ ಭುಜಂಗ ಆಚಾರ್ಯರು. 1984-85ರಲ್ಲಿ ಸ್ನೇಹಿತರ ಸಹಕಾರದೊಂದಿಗೆ ಶ್ರೀಯುತ ಭುಜಂಗ ಆಚಾರ್ಯರು ಮೊಟ್ಟ ಮೊದಲು ತಾಯಿ ಶಾರದೆಗೆ ಚಿನ್ನವನ್ನ ನೀಡಿದವರು. ಈ ಸಂದರ್ಭದಲ್ಲಿ ಅವರನ್ನ ನೆನಪು ಮಾಡಿಕೊಳ್ತೇವೆ. ಭುಜಂಗ ಆಚಾರ್ಯರು ಧರ್ಮಪತ್ನಿ ತುಳಸಿ ಹಾಗೂ ಮಕ್ಕಳಾದ ನಾಗಚರಣ್ ಮತ್ತು ನಾಗಕಿರಣ್ ಮತ್ತು ಸೌಭಾಗ್ಯರೊಂದಿಗೆ ಸುಖ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ತಾಯಿ ಶಾರದಾ ಮಾತೆಯು ಆರೋಗ್ಯವನ್ನ ನೀಡಲಿ, ಮಹಾಲಿಂಗೇಶ್ವರ ದೇವರು ಹರಸ್ಲಿ ಅಂತ ಹೇಳ್ತಾ ವೇದಿಕೆಯಲ್ಲಿರುವಂತಹ ಗಣ್ಯರು ಸೇರಿಕೊಂಡು ಭುಜಂಗ ಆಚಾರ್ಯರಿಗೆ ಗೌರವದ ಸನ್ಮಾನವನ್ನ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ಮಂದಿರದಲ್ಲಿ ಹಲವಾರು ಹಿರಿಯ ಸದಸ್ಯರಿದ್ದಾರೆ. ಅವರೆಲ್ಲರೂ ಕೂಡ ಸೇವೆಯನ್ನ ನಾವು ಇಲ್ಲಿ ನೆನಪಿಸಿಕೊಳ್ತೇವೆ. ಅವರೆಲ್ಲರ ಸೇವೆಯಿಂದ ಇವತ್ತು ಮಂದಿರ 90ನೇ ವರ್ಷದ ನವರಾತ್ರಿ ಉತ್ಸವವನ್ನು ಬಹಳ ವೈಭವದಿಂದ ಆಚರಿಸ್ತಾ ಇದೆ. ಒಂದು ಸಲ ಇಬ್ಬರು ಹಿರಿಯರಿಗೂ ಜೋರಾದ ಕೈ ಚಪ್ಪಾಳೆಯನ್ನು ನೀಡೋಣ. ಅಂತಹ ಹಿರಿಯ ಸದಸ್ಯರಿಂದ ಇವತ್ತು ಈ ಮಂದಿರ ಇಷ್ಟೊಂದು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಂಧುಗಳೇ, ಇನ್ನು ಒಂದಷ್ಟು ಬಂಧುಗಳನ್ನ ವೇದಿಕೆಯಲ್ಲಿ ನಾವು ಗೌರವವನ್ನು ನೀಡಲಿಕ್ಕಿದ್ದೇವೆ. ತೆನೆ ಬಿಟ್ಟ ಭತ್ತ ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ, ಫಲ ಕೊಟ್ಟ ಮರವು ಬಾಗುತ್ತದೆ, ಆದರೆ ಈ ಪ್ರಪಂಚಕ್ಕೆ ಏನೇನು ಕೊಡದ ಈ ದೇಹ ಮಾತ್ರ ಬಿಗುಮಾನದಿಂದ ಬೀಗುತ್ತದೆ ಅಂತ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ. ಬೀಗಿ ಶವವಾಗುವುದಕ್ಕಿಂತ ಬಾಗಿ ಶಿವನಾಗುವುದು ಉತ್ತಮ ಅನ್ನುವಂತಹ ಒಂದು ಮಾತಿದೆ. ಬಹುಶಃ ಬೇರೆ ಬೇರೆ ಉದ್ಯೋಗದಲ್ಲಿರುವವರು, ಬೇರೆ ಬೇರೆ ಅಂತಸ್ತಿನಲ್ಲಿರುವವರು ಹಲವಾರು ಜನ ಇದ್ದಾರೆ ಬಂಧುಗಳೇ. ಇವತ್ತು 1999ರಲ್ಲಿ ಶ್ರೀಯುತ ಹರೀಶ್ ಪೈಗಳು ಅವರ ನೇತೃತ್ವದಲ್ಲಿ ಒಂದು ಸ್ವಯಂ ಸೇವಕರ ತಂಡವನ್ನ ಕಟ್ತಾರೆ. 2013ರಲ್ಲಿ ಪುತ್ತೂರು ಮಹತೋಭಾರ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರದ ಕಾರ್ಯಗಳು ಆಗುವಾಗ ಕರಸೇವಕರು ಅನ್ನುವಂಥ ನಾಮಧೇಯದಲ್ಲಿ 51 ಜನ ಗುರುತಿಸಿಕೊಳ್ತಾರೆ. ಬಹುಶಃ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಕರಸೇವಕರನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಕರಸೇವಕರ 51 ಜನ ಕರಸೇವಕರ ಪರವಾಗಿ ಇವತ್ತು ಈ ಶಾರದಾ ಭಜನಾ ಮಂದಿರದಲ್ಲಿ ಕೂಡ ನಾವು ಯಾವತ್ತೂ ಕೂಡ ನಾವು ಮಾತನಾಡಿಕೊಳ್ತೇವೆ. ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಚಾಚು ತಪ್ಪದೆ ಒಂದು ಈಗಾಗಲೇ ತಂತ್ರಿಗಳು ಈ ಮಾತಿನಲ್ಲಿ ಹೇಳಿದ್ರು, ಇಲ್ಲಿ ಇರುವಂತಹ ಎಲ್ಲ ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟುತನದಿಂದ ಆಗ್ತಾ ಇದೆ ಅಂತ. ಅದಕ್ಕೆಲ್ಲರೂ ಕಾರಣ ಆ ಕರಸೇವಕರು. ಇವತ್ತು 51 ಜನ ಕರಸೇವಕರ ಪರವಾಗಿ 5 ಜನ ಕರಸೇವಕರನ್ನು ವೇದಿಕೆಗೆ ಕರೆದು ಅವರಿಗೆ ಗೌರವವನ್ನು ನೀಡ್ತಾ ಇದ್ದೇವೆ. ಶ್ರೀಯುತ ಇದೀಗ ಸುಧೀರ್ ಅವರು ಕರಸೇವಕರ ತಂಡದ ಅಧ್ಯಕ್ಷರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ, ಅನೇಕ ಧರ್ಮ ಕ್ಷೇತ್ರಗಳಲ್ಲಿ ನಿತ್ಯ ನಿರಂತರ ಕರಸೇವೆಗಳು ನಡೀತಾ ಇದೆ. ಶ್ರೀಯುತ ಸುಧೀರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಜಯಕಿರಣ್ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ವಸಂತ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಗೋಪಾಲ್ ನಾಯ್ಕ್, ಶ್ರೀಯುತ ಗೋಪಾಲ್ ನಾಯ್ಕ್, ಶ್ರೀಯುತ ಯೋಗಾನಂದರು, ಶ್ರೀಯುತ ಕೃಷ್ಣಪ್ಪನವರು, ಶ್ರೀಯುತ ಗಿರೀಶ್ ಅವರು ಹಾಗೂ ಇಲ್ಲಿ ಇರುವಂತಹ ಕರಸೇವಕರು ಯಾರಾದರೂ ಇದ್ರೆ ದಯವಿಟ್ಟು ತಾವು ವೇದಿಕೆಗೆ ಬರಬೇಕು.
ಕರಸೇವೆ ಅನ್ನುವಂಥದ್ದು ಗುರುತಿಸಿಕೊಳ್ಳುವುದಕ್ಕೆಲ್ಲ, ಸೇವೆಯನ್ನ ಮಾಡುವುದಕ್ಕೆ ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ. ಬಹುಶಃ ಗುರುತಿಸಿಕೊಳ್ಳುವುದಕ್ಕಿಂತಲೂ ಇವರೆಲ್ಲರೂ ಕೂಡ ಯಾವುದೇ ಸೇವೆಯನ್ನ ಮಾಡಿ ಗುರುತಿಸಿಕೊಂಡವರು, ಸೇವೆಯಿಂದ ಸಾರ್ಥಕತೆ ಪಡೆದವರು, ಸೇವೆಯಲ್ಲಿ ಭಗವಂತನನ್ನ ಕಂಡವರು. ಅಂತಹ ಕರಸೇವಕರನ್ನ ಈ ವೇದಿಕೆಯಲ್ಲಿ ಆಹ್ವಾನಿಸಿ ಅವರಿಗೆ ಗೌರವವನ್ನು ನೀಡ್ತಾ ಇರುವಂತದ್ದೇ ನಮ್ಮ ಸೌಭಾಗ್ಯ ಅಂತ ಭಾವಿಸಿಕೊಂಡು ಕೃಷ್ಣ ಎಲ್ಲಿದ್ದೀರಿ? ಕೃಷ್ಣ ಅವರು ಬರಬೇಕು. PG ಕೃಷ್ಣ. ಇದು 51 ಜನ ಕರಸೇವಕರಿಗೂ ಸಂದ ಗೌರವ. ಬಹುಶಃ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ದಿನಗಳಲ್ಲಿ ತಮ್ಮ ಕೆಲಸ ಕಾರ್ಯಗಳಿಗೆ ರಜೆ ಕೊಟ್ಟು ಅವರು ದೇವರ ಸೇವೆಯನ್ನ ಮಾಡುವವರು, ನಿತ್ಯ ಕರಸೇವಕರು ಅನ್ನುವಂತ ನಾಮಧೇಯದಿಂದ ಇಡೀ ಜಿಲ್ಲೆಯಲ್ಲಿ ಗುರುತಿಸಿಕೊಂಡವರು. ಅವರ ಸೇವೆಯಿಂದ ಇವತ್ತು ಈ ಭಜನಾ ಮಂದಿರ ಕೂಡ ಹೊರತಾಗಿಲ್ಲ. ಅವರ ಸೇವೆ ನಿತ್ಯ ನಿರಂತರವಾಗಿ ಶಾರದಾ ಭಜನಾ ಮಂದಿರದಲ್ಲಿ ಸಿಗ್ತಾ ಇದೆ. ಆ ಮಾಲಿಂಗೇಶ್ವರ ದೇವರು ಮತ್ತು ತಾಯಿ ಶಾರದೆ ನಿಮಗೆ ಅನುಗ್ರಹಿಸಲಿ, ಇನ್ನಷ್ಟು ಸೇವೆ ಮಾಡುವಂತಹ ಸೌಭಾಗ್ಯವನ್ನು ದೇವರು ಕರುಣಿಸಲಿ ಅನ್ನುವಂತ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಟೈಲರ್ಸ್ ಅಸೋಸಿಯೇಷನ್ ನ ಸದಸ್ಯರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ನಿತ್ಯ ಕರಸೇವಕರು ಊಟ ವ್ಯವಸ್ಥೆಗಳಿಗೆ ಬೇಕಾಗುವಂತಹ ವ್ಯವಸ್ಥೆಗಳನ್ನ ಹೇಗೆ ಮಾಡ್ತಾರೋ, ಊಟ ವ್ಯವಸ್ಥೆಗಳ ಆದ ನಂತರ ಅದನ್ನ ಸ್ವಚ್ಛತೆ ಕಾರ್ಯದಲ್ಲಿ ನಿತ್ಯವಾಗಿ ತೊಡಗಿಸಿಕೊಳ್ಳುವವರು ಟೈಲರ್ಸ್ ಅಸೋಸಿಯೇಷನ್ ಅವರು. ಗುಲಾಬಿ ಅವರು, ಸುನೀತಾ, ಆಶಾ ಕಲ್ಲಾರೆ, ನಮಿತಾ, ವಿನುತಾ H, ಪ್ರಿಯಾಂಕಾ, ಮನ್ವಿ, ಸಹನಾ ಇವರನ್ನ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ತಾವು ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಮಂದಿರ ಇವತ್ತು ಇಷ್ಟೊಂದು ಸ್ವಚ್ಛತೆ ಸುಂದರವಾಗಿ ಕಂಗೊಳಿಸ್ತದೆ ಅಂತಾದ್ರೆ ನಿಮ್ಮ ಸೇವೆ ಅದರಲ್ಲಿ ಅಭೂತಪೂರ್ವ. ನಿಮ್ಮನ್ನ ಗುರುತಿಸುವಂತದ್ದು ನಮಗೆ ಹೆಮ್ಮೆ. ಈ ಸಂದರ್ಭದಲ್ಲಿ ನಿಮ್ಮ ಕಾರ್ಯವನ್ನ, ನಿಮ್ಮ ಕೆಲಸ ಕಾರ್ಯಗಳನ್ನ ಮೆಚ್ಚಿ ನಿಮ್ಮನ್ನ ಈ ವೇದಿಕೆಯಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಗಣ್ಯರಿಂದ ಶಾಲು ಹಾಕಿ ಗೌರವವನ್ನ ನೀಡ್ತಾ ಇದ್ದೇವೆ. ಯಾವುದೇ ಒಂದು ಧರ್ಮ ಕ್ಷೇತ್ರದಲ್ಲಿ ಸ್ವಯಂ ಸೇವಕರು, ಕಾರ್ಯಕರ್ತರು ಇದ್ದರೆ ಮಾತ್ರ ಆ ಕ್ಷೇತ್ರ ಅತ್ಯಂತ ಸುಂದರವಾಗಿ ಬೆಳಗ್ತದೆ. ನಾಯಕರು ಎಷ್ಟಿದ್ದಾರೋ ಕಾರ್ಯಕರ್ತರು ಕೂಡ ಅದಕ್ಕಿಂತ ಮಿಗಿಲಾಗಿ ಇರಬೇಕಂತೆ. ಅಂತಹ ಕಾರ್ಯಕರ್ತರ ಶ್ರದ್ಧೆಯ, ಭಕ್ತಿಯ ದ್ಯೋತಕವಾಗಿ ಅವರ ಭಕ್ತಿಯ ಕೆಲಸ ಕಾರ್ಯಗಳಿಂದ ಇವತ್ತು ಈ ಕ್ಷೇತ್ರ ಕೂಡ ಹೆಸರನ್ನ ಗಳಿಸಿದೆ. ಕಳೆದ ವರ್ಷ ಅತ್ಯಂತ ವೈಭವದಿಂದ ಶೋಭಾಯಾತ್ರೆಯನ್ನ ಕಂಡಂತಹ ಶ್ರೀ ಶಾರದಾ ಭಜನಾ ಮಂದಿರ ಈ ವರ್ಷ ಕೂಡ ಅದಕ್ಕಿಂತ ಅಭೂತಪೂರ್ವವಾದಂತಹ ಯಶಸ್ಸಿನ ಶೋಭಾಯಾತ್ರೆಯನ್ನು ನಡೆಸಲಿಕ್ಕಿದೆ. ಮತ್ತೊಮ್ಮೆ ಟೈಲರ್ಸ್ ಅಸೋಸಿಯೇಷನ್ ನ ಎಲ್ಲ ಸದಸ್ಯರು ಕೂಡ ಮಂದಿರದ ವತಿಯಿಂದ ಧನ್ಯವಾದಗಳನ್ನ, ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಆ ಮಹತೋಬಾರ ಮಹಾಲಿಂಗೇಶ್ವರ ದೇವರು ಮತ್ತು ತಾಯಿ ಶಾರದೆ ನಿಮಗೆ ಅನುಗ್ರಹಿಸಲಿ, ಇನ್ನಷ್ಟು ಸೇವೆ ಮಾಡುವಂತಹ ಸೌಭಾಗ್ಯವನ್ನ ನೀಡಲಿ ಅನ್ನುವಂತ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ.
ಶ್ರೀಯುತ ಪ್ರಕಾಶ್ ಘಾಟೆ ಅವರು ಬರಬೇಕು. ಅಮೆರಿಕದಲ್ಲಿ ಅವರು ಉದ್ಯೋಗದಲ್ಲಿದ್ದಾರೆ. ನಿನ್ನೆ ತಾನೇ ಇಲ್ಲಿಗೆ ಬಂದಿದ್ದಾರೆ. ಬಂದ ತಕ್ಷಣವೇ ಶಾರದಾ ಮಂದಿರಕ್ಕೆ ಆಗಮಿಸಿ ಇಲ್ಲಿಯ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ಪ್ರಕಾಶ್ ಘಾಟೆ ಅವರನ್ನ ನಾವು ವೇದಿಕೆಗೆ ಆಹ್ವಾನಿಸಿ ಅವರಿಗೆ ಗೌರವವನ್ನು ನೀಡ್ತಾ ಇದ್ದೇವೆ. ತಾವು ದಯವಿಟ್ಟು ಬಂದು ನಮ್ಮ ಗೌರವದ ಶಾಲನ್ನ ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕರಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ದೇವಸ್ಥಾನದ ಸರ್ವ ಕಾರ್ಯಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡವರು ಪ್ರಕಾಶ್ ಅವರು ಇದೀಗ ಅಮೆರಿಕದಲ್ಲಿ ಉದ್ಯೋಗದಲ್ಲಿದ್ದಾರೆ. ನಿನ್ನೆ ತಾನೇ ಅವರು ಊರಿಗೆ ಆಗಮಿಸಿ ನಮ್ಮ ಈ ಶಾರದಾ ಮಾತೆಯ ಎಲ್ಲ ಸರ್ವ ಕಾರ್ಯಗಳಲ್ಲೂ ತೊಡಗಿಸಿಕೊಂಡವರು. ಶ್ರೀಯುತ ಗಿರೀಶ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಧನ್ಯವಾದಗಳು. ಗೌರವಾನ್ವಿತ ಅತಿಥಿಗಳಿಗೆ ಧನ್ಯವಾದಗಳು. ಶ್ರೀಯುತ ನಾಗೇಶ್ ನಾವಡ ಅವರು ಇವತ್ತು ಮೊನ್ನೆ 3ನೇ ತಾರೀಕಿನಿಂದ ಇವತ್ತಿನವರೆಗೂ ಒಂದು ಅತ್ಯಂತ ರುಚಿಕರವಾದಂತಹ ಅಡಿಗೆಯನ್ನ ನಾವು ಇವತ್ತು ಊಟದ ವ್ಯವಸ್ಥೆಯನ್ನ ಮಾಡಿದವರು ಶ್ರೀಯುತ ನಾಗೇಶ್ ನಾವಡ, ವಿನೋದ್ ಮತ್ತು ಅಕ್ಷಯ್ ಅವರು. ತಾವು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇದೀಗ ಅವರು ಅಡಿಗೆಯಲ್ಲಿದ್ದಾರೆ. ಅವರಿಗೆ ಮತ್ತೆ ಗೌರವವನ್ನು ನಾವು ನೀಡಲಿಕ್ಕಿದ್ದೇವೆ. ಇದೀಗ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನ ಪಡೆದಿರುವವರು ಡಾಕ್ಟರ್ ಸುರೇಶ್ ಪುತ್ತೂರಾಯರು, ಪುತ್ತೂರಿನ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕಾರ್ಯಗಳ ನಾಯಕ, ಸಮಷ್ಟಿಯ ಸಮನ್ವಯದ ಸಾಧಕ, ಸೇವಾ ಕಾರ್ಯಗಳ ನೇತಾರ, ಮುಂದಿನ ಮಂದಿರದ ಸರ್ವ ಕಾರ್ಯಗಳಲ್ಲೂ ಮಾರ್ಗದರ್ಶಕರಾಗಿ ಹಾಗೂ ನಮಗೆ ಬೆನ್ನೆಲುಬಾಗಿ ನಿಂತಿರುವವರು ಡಾಕ್ಟರ್ ಸುರೇಶ್ ಪುತ್ತೂರಾಯರು. ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹರಿ ಓಂ. ಈ ಒಂದು ಶರನ್ನವರಾತ್ರಿಯ ಶಾರದಾ ಭಜನಾ ಮಂದಿರದ ನವರಾತ್ರಿಯ ಕಾರ್ಯಕ್ರಮದ ಈ ಧಾರ್ಮಿಕ ಸಮಾರಂಭದ ವೇದಿಕೆಯಲ್ಲಿರುವಂಥ ಪೂಜ್ಯರಾದ ತಂತ್ರಿಗಳೇ, ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ PG ಜಗನ್ನಿವಾಸ ಅವರೇ, ಮಾಜಿ ಶಾಸಕರಾದ ಸಂಜೀವಣ್ಣನವರೇ, ಗೌರವಾಧ್ಯಕ್ಷರಾದ ಕೆದಂಬಡಿಗುಟ್ಟು ಸೀತಾರಾಮರೈಗಳೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಬಂಧುಗಳೇ, ಬಹಳ ಅದ್ಧೂರಿಯಾಗಿ ನಡೆಯುತ್ತಿರುವಂಥ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ನವರಾತ್ರಿಯ ಮೆರುಗನ್ನು ಹೆಚ್ಚಿಸಿದೆ. ಶಾರದಾ ಭಜನಾ ಮಂದಿರದಿಂದ ಕಳೆದ 90 ವರ್ಷಗಳಿಂದ ನಡೆದು ಬಂದಂಥ ಈ ಕಾರ್ಯಕ್ರಮವು ಇತ್ತೀಚಿನ ವರ್ಷಗಳಲ್ಲಿ ಮತ್ತಷ್ಟು ಮೆರುಗಿನಿಂದ ನಡೆಯುತ್ತಿರುವುದು ಬಹಳ ಸಂತಸದ ವಿಚಾರ. ಈ ಒಂದು ಕಾರ್ಯದಲ್ಲಿ ತೊಡಗಿರುವಂಥ ಈ ಭಜನಾ ಮಂದಿರದ ಹಿಂದಿನ ಎಲ್ಲ ಪದಾಧಿಕಾರಿಗಳು, ಸೇವಕರು ಹಾಗೂ ಈಗಿನ ಎಲ್ಲ ಪದಾಧಿಕಾರಿಗಳು, ಸ್ವಯಂ ಸೇವಕರನ್ನು ಈ ನಿಟ್ಟಿನಲ್ಲಿ ನಾನು ಅಭಿನಂದಿಸ್ತಾ ಇದ್ದೇನೆ. ಈ ಒಂದು ಶಾರದಾ ಭಜನಾ ಮಂದಿರದ ಮುಂದಿನ ಕಾರ್ಯಕ್ರಮವು ಜೀರ್ಣೋದ್ಧಾರವು ಸಹ ಬರುವ ವರ್ಷದಿಂದ ಪ್ರಾರಂಭವಾಗಿ 3 ವರ್ಷಗಳಲ್ಲಿ ಮುಗಿಲಿಕ್ಕಿದೆ ಅಂತ ಹೇಳುವಂಥದ್ದು ಬಹಳ ಸಂತಸದ ವಿಷಯ. ಈ ಒಂದು ಪುಣ್ಯ ಕಾರ್ಯದಲ್ಲಿ ಪುತ್ತೂರಿನ ಹಿಂದೂ ಸಮಾಜದ ನಾವೆಲ್ಲರೂ ಭಾಗಿಗಳಾಗೋಣ. ಇದೊಂದು ನಮಗೆ ಒಂದು ಪುಣ್ಯ ತರುವಂಥ ಕೆಲಸ ಅಂತ ಹೇಳುತ್ತಾ ಎಲ್ಲರ ಸಹಕಾರವನ್ನು ಈ ಮಂದಿರದ ಈ ಜೀರ್ಣೋದ್ಧಾರ ಸಮಿತಿಯವರಿಗೆ ನೀಡುವ ಅಂತ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಬರುವಾಗ ದಾರಿಯಲ್ಲಿ ಎಲ್ಲ ವಾಹನಗಳನ್ನು ನಿಲ್ಲಿಸಿದ್ರು. ಯಾಕೆಂದರೆ ಆಯುಧ ಪೂಜೆ, ನವರಾತ್ರಿಯ ಸಂದರ್ಭದಲ್ಲಿ ಆಯುಧ ಪೂಜೆ ಒಂದು ವಿಶೇಷ. ಆದರೆ ನನಗೆ ಅನ್ನಿಸಿದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲಿಯೋ ತಪ್ಪಿದ್ದೇವೋ ಅಂತ. ಯಾಕಂತ ಹೇಳಿದರೆ ಆಯುಧ ಎಂಬ ಶಬ್ದಕ್ಕೆ ಅರ್ಥಕೋಶದಲ್ಲಿರುವ ಅರ್ಥವೇ ಬೇರೆ. ನಾವು ಇವತ್ತು ಪೂಜೆ ಮಾಡುವಂಥದ್ದು ನಮ್ಮ ವಾಹನಗಳನ್ನು ಅಥವಾ ನಮ್ಮ ದಿನನಿತ್ಯದ ವಸ್ತುಗಳಿರ್ಬೋದು, ಕಂಪ್ಯೂಟರ್ ಇರ್ಬೋದು ಅಥವಾ ಬೇರೆ ಏನಾದರೂ ವಸ್ತುಗಳಿರ್ಬೋದು. ಆದರೆ ನಿಜವಾದ ಅರ್ಥದಲ್ಲಿ ಹಿಂದಿನ ದಿನಗಳಲ್ಲಿ ನಡೆದದ್ದು ಆಯುಧ ಪೂಜೆ. ಅಂಥ ಒಂದು ವಿಷಯವನ್ನು ನಮ್ಮ ಹಿಂದೂ ಸಮಾಜ ಇನ್ನು ಮರೆತಿದೆ. ಅದನ್ನು ನಾವು ಪುನಃ ನೆನಪಿಸಿಕೊಳ್ಳುವಂಥ ಅಗತ್ಯ ಇದೆ. ಯಾಕಂತ ಹೇಳಿದರೆ ನಮಗೆ ಕಲಿಸುವಂಥದ್ದು ಶಾಲೆಯಲ್ಲಿ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸು ಮಗ ಅಂತ.
ಇಂಥ ಒಂದು ವಿಷಯ ಒಳ್ಳೆಯದೇ, ಆದರೆ ನಮ್ಮ ಹಿಂದೂ ಸಮಾಜವು ಅದನ್ನು ಪೂರ್ಣ ರೂಪದಲ್ಲಿ ಕಾರ್ಯಗತಕ್ಕೆ ತಂದಿದೆ ಅಂತ ಅನಿಸ್ತದೆ. ಯಾಕೆಂತ ಹೇಳಿದರೆ ನಮ್ಮ ಮೇಲೆ ದಬ್ಬಾಳಿಕೆ ಆಗಲಿ, ಯಾವುದೇ ವಿಷಯದಲ್ಲಿ ದೌರ್ಜನ್ಯ ಆಗಲಿ, ಅದನ್ನು ನಾವು ಕೇಳಲಿಕ್ಕೆ ಹೋಗುವುದಿಲ್ಲ. ಯಾಕೆಂತ ಅದನ್ನು ಸುಮ್ಮನೆ ಸಹಿಸಿಕೊಳ್ತಾ ಇದ್ದಾವೆ. ಈಗಾಗಲೇ ಸಂಜೀವಣ್ಣ ಹೇಳಿದರು, ಪಕ್ಕದ ಬಾಂಗ್ಲಾದಲ್ಲಿ ಯಾವ ರೀತಿ ಹಿಂದೂಗಳಿಗೆ ಅನ್ಯಾಯ ಆಯಿತು ಅಂತ. ಆದರೆ ನಾವು ಅದರ ಬಗ್ಗೆ ನಮಗೇನು ಆಗಿಲ್ಲವೋ ಅಂತ ಒಂದು ಭಾವನೆಯಲ್ಲಿ ಇದ್ದೇವೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಅಂಥ ಒಂದು ತೀವ್ರ ಸ್ವರೂಪದ ಒಂದು ಪ್ರತಿಭಟನೆ ಅಥವಾ ಅದರ ಬಗ್ಗೆ ಕಾಳಜಿ ಬಹುಸಂಖ್ಯಾತರಾಗಿರುವಂಥ ನಮ್ಮ ದೇಶದಲ್ಲಿ ಕಾಣಲಿಲ್ಲ. ನಾವು ಬೇರೆ ಏನೋ ವಿಷಯದಲ್ಲಿ ಮುಳುಗಿ ಹೋಗಿರ್ತೇವೆ. IPL ಕ್ರಿಕೆಟ್ ಇರ್ಬೋದು, ಅಥವಾ ಬೇರೆ ಏನಾದರೂ ಚಲನಚಿತ್ರಗಳಿರ್ಬೋದು, ಅಥವಾ ಯಾವುದಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು. ಆದರೆ ಹಿಂದೂ ಸಮಾಜ ಒಗ್ಗಟ್ಟಾಗಿರಬೇಕಾದ್ದು ಕೇವಲ ಇಂಥ ಧಾರ್ಮಿಕ ಸಮಾರಂಭಗಳ ಸಂದರ್ಭದಲ್ಲಿ ಮಾತ್ರ ಅಲ್ಲ, ನಮ್ಮ ಪ್ರತಿನಿತ್ಯದ ಜೀವನದ ಸಂದರ್ಭದಲ್ಲಿ ಸಹ ಇರಬೇಕು. ಇದರ ಅಗತ್ಯತೆ ಇಂದು ಅತ್ಯಂತ ಹೆಚ್ಚು ಕಾಣ್ತಾ ಇದೆ. ಪೂಜ್ಯ ತಂತ್ರಿಗಳು ಹೇಳಿದರು, ಒಂದು ಕತೆ ಹೇಳಿದರು, 5 ಬೆರಳುಗಳು ಹೇಗೆ ಅಂತ. ಹಾಗೆಯೇ ಹಿಂದೂ ಸಮಾಜ ಇವತ್ತು ಅನೇಕ ಬೆರಳುಗಳಿಂದ ಕೂಡಿದೆ. ಸಣ್ಣ ಪುಟ್ಟ ಬೆರಳು ಇರ್ಬೋದು, ದೊಡ್ಡದು ಇರ್ಬೋದು. ನಾವು ಅನೇಕ ಜಾತಿ ಉಪಜಾತಿಯಲ್ಲಿ ವಿಂಗಡಣೆ ಆಗಿ ಹೋಗಿದ್ದೇವೆ. ಆದರೆ ಅಂಥ ವಿಷಯವನ್ನು ನಾವು ನಮ್ಮ ಮನೆಯಲ್ಲೇ ಇಟ್ಟು ಹಿಂದೂ ಸಮಾಜಕ್ಕೆ ಸಂಕಷ್ಟ ಬಂದಾಗ ನಾವೆಲ್ಲರೂ ಹೇಗೆ 5 ಬೆರಳುಗಳು ಒಟ್ಟಿಗೆ ಕೆಲಸ ಮಾಡುತ್ತೋ ಅಂಥ ಕೆಲಸವನ್ನು ಮಾಡಿದ ಸಂದರ್ಭದಲ್ಲಿ ಮಾತ್ರ ನಮ್ಮ ಹಿಂದೂ ಸಮಾಜ ಖಂಡಿತವಾಗಿ ದೃಢವಾಗ್ತದೆ ಅಂತ ನನ್ನ ನಂಬಿಕೆ. ಇಂಥ ಕೆಲಸವನ್ನು ಮಾಡೋಣ. ಈ ಒಂದು ಶುಭ ಸಂದರ್ಭದಲ್ಲಿ ತಾಯಿ ಶಾರದೆಯಲ್ಲಿ ನಾನು ಬೇಡಿಕೊಳ್ಳುವುದು ಇಷ್ಟೇ, ನಮ್ಮ ಮಲಗಿ ನಿದ್ರೆ ಮಾಡುತ್ತಿರುವಂಥ ಹಿಂದೂ ಸಮಾಜದ ಎಲ್ಲ ಬಾಂಧವರು ಈ ಸಂದರ್ಭದಲ್ಲಾದರೂ ಎಚ್ಚೆತ್ತುಕೊಳ್ಳೋಣ. ನಮಗಾಗುವ ಅನೇಕ ದೌರ್ಜನ್ಯಗಳ ಸಮಯದಲ್ಲಿ ನಾವೆಲ್ಲ ಹೇಗೆ 5 ಬೆರಳುಗಳು ಒಟ್ಟಾಗಿ ನಿಲ್ತವೋ ಅದೇ ರೀತಿ ಎಲ್ಲರೂ ಒಟ್ಟಾಗಿ ನಿಲ್ಲುವ. ಅಂಥ ಸಂದರ್ಭ ಬಂದಾಗ ಮಾತ್ರ ನಮ್ಮ ಹಿಂದೂ ಸಮಾಜ ಉದ್ಧಾರ ಆದೀತು, ನಮ್ಮ ದೇಶ ಸದೃಢವಾಗ್ತದೆ, ಖಂಡಿತವಾಗಿ ಭಾರತ ವಿಶ್ವಗುರು ಆಗ್ತದೆ. ಅಂತಹ ಒಂದು ಸದ್ಬುದ್ಧಿ ನಮ್ಮೆಲ್ಲ ಹಿಂದೂ ಬಾಂಧವರಿಗೆ ಸಿಗಲಿ ಆ ತಾಯಿ ಶಾರದೆಯಲ್ಲಿ ಅಂತ ಬೇಡಿಕೊಳ್ಳುತ್ತಾ ಈ ನವರಾತ್ರಿ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಧರ್ಮ ಕಾರ್ಯಕ್ಕೆ ಒಗ್ಗಟ್ಟಿನಿಂದ ಜೊತೆಗೂಡೋಣ, ಸಮನ್ವಯತೆಯ ಸರ್ವ ಕೆಲಸಗಳು ಸಾಕಾರವಾಗ್ತದೆ ಅನ್ನುವಂಥ ಮಾತಿನೊಂದಿಗೆ ವಿರಮಿಸಿದ ಡಾಕ್ಟರ್ ಸುರೇಶ್ ಪುತ್ತೂರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ವೇದಿಕೆಗೆ ನಾವು ವಿಶೇಷವಾಗಿ ಶ್ರೀಯುತ ಶ್ರೀನಿವಾಸ ಪ್ರಭು ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ತಾವು ವೇದಿಕೆಗೆ ಬರಬೇಕು. ನಮಗೆ ಗೊತ್ತಿದೆ, ಪುತ್ತೂರಿನ ಈ ಶಾರದಾ ಭಜನಾ ಮಂದಿರದ ತಾಯಿ ಶಾರದೆಯ ಮೂರ್ತಿಯನ್ನ ಕಳೆದ 25 ವರ್ಷಕ್ಕಿಂತಲೂ ಹೆಚ್ಚಿಗೆ ವರ್ಷಗಳಿಂದ ಮಾಡಿಕೊಂಡು ಬಂದಿರುವವರು. ಅದೇ ರೀತಿ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಪೂಜಿಸುವಂತ ಗಣಪತಿ ಇರಬಹುದು, ಕೋರ್ಟ್ ರೋಡ್ನಲ್ಲಿ ಕಿಲ್ಲೆ ಮೈದಾನದಲ್ಲಿ ಪೂಜಿಸುವಂತ ಗಣಪತಿ ಇರಬಹುದು. ಎಲ್ಲವೂ ಕೂಡ ಶ್ರೀನಿವಾಸ ಪ್ರಭುಗಳ ಕೈ ಚಳಕದಿಂದ ಮತ್ತು ಭಕ್ತಿಯ ಸಾರ್ಥಕತೆಯಿಂದ ಸೃಷ್ಟಿಯಾಗುವಂತಹ ಮೂರ್ತಿಗಳು. ಅಂತಹ ತಾಯಿ ಶಾರದೆಯ ಅನುಗ್ರಹ ಶ್ರೀನಿವಾಸ ಪ್ರಭುಗಳಿಗೆ ಇರಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಅವರಿಗೆ ಈ ವೇದಿಕೆಯಲ್ಲಿ ಗೌರವವನ್ನು ನೀಡಿದ್ದೇವೆ. ಇದೀಗ ಅಡುಗೆ ಕಾರ್ಯದಲ್ಲಿ ನಮಗೆ ನಿತ್ಯ ನಿರಂತರವಾಗಿ ಸೇವೆ ನೀಡ್ತಾ ಇರುವವರು ಶ್ರೀಯುತ ನಾಗೇಶ್ ನಾವುಡ, ಶ್ರೀಯುತ ವಿನೋದ್ ಹಾಗೂ ಅಕ್ಷಯ್ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶುಚಿ ಮತ್ತು ರುಚಿಯಾದ ಅಡಿಗೆಯನ್ನ ಕಳೆದ 3ನೇ ತಾರೀಕಿನಿಂದ ಇವತ್ತಿನವರೆಗೆ ಮಾಡಿಕೊಂಡು ಬಂದಿದ್ದಾರೆ. ಅವರ ಭೋಜನವನ್ನ ಯಾರು ಸ್ವೀಕಾರ ಮಾಡಿದ್ರು ಕೂಡ ಆ ಶ್ಲಾಘನೆ ವ್ಯಕ್ತಪಡಿಸಿ ಹೋಗುವಂಥದ್ದು. ಅಂತಹ ರುಚಿಕರವಾದ ಅಡುಗೆಯ ಒಂದು ರೂವಾರಿ ಶ್ರೀಯುತ ನಾಗೇಶ್ ನಾವುಡ, ವಿನೋದ್ ಹಾಗೂ ಅಕ್ಷಯ್ ಅವರಿಗೆ ಅಭಿನಂದನೆಗಳು ಸಲ್ಲಿಸಿದ ವೇದಿಕೆಯಲ್ಲಿ ಗೌರವಾನ್ವಿತರಿಂದ ಗೌರವ. ಅದೇ ರೀತಿ ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವವರು ಅಕ್ಷತಾ, ಅನುರಾಧ ಮತ್ತು ಶ್ರೀಯುತ ಕೃಷ್ಣಪ್ಪ ಅವರು. ತಮ್ಮನ್ನು ಕೂಡ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅಕ್ಷತಾ, ಅನುರಾಧ, ಕೃಷ್ಣಪ್ಪ ತಾವು ಸ್ವಚ್ಛತಾ ಕಾರ್ಯದಲ್ಲಿ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುವವರು. ನಿಮ್ಮನ್ನು ಕೂಡ ಈ ವೇದಿಕೆಯಲ್ಲಿ ಅತ್ಯಂತ ಗೌರವದಿಂದ ಮತ್ತು ಸಂಭ್ರಮದಿಂದ ಗೌರವಿಸ್ತಾ ಇದ್ದೇವೆ. ನಿಮ್ಮ ಕೆಲಸಗಳು ನಮಗೆ ಈ ಒಂದು ಕ್ಷೇತ್ರಕ್ಕೆ ಬೇಕು ಅನ್ನುವಂತಹ ನೆಲೆಯಲ್ಲಿ ನಿಮಗೆ ಗೌರವಾರ್ಪಣೆ. ಇದೀಗ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಿದಂತಹ ಮನೋಹರ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಅವರಿಗೆ ಇಲ್ಲಿಂದಲೇ ನಾವು ಗೌರವವನ್ನು ಸಲ್ಲಿಸ್ತಾ ಇದೀಗ
ಕಾರ್ಯಕ್ರಮದ ಅಧ್ಯಕ್ಷೀಯ ಮಾತುಗಳು ಧರ್ಮಕ್ಷೇತ್ರಗಳ ನಿರ್ಮಾಣ ಜೀರ್ಣೋದ್ಧಾರಕ್ಕೆ ತನ್ನ ಜ್ಞಾನವನ್ನ ಧಾರೆಯುವವರು, ಜೀವನಾದರ್ಶಕ ಬದುಕಿನಿಂದ ಪ್ರೇರಣೆಯಾದವರು, ಶ್ರೀ ಶಾರದಾ ಭಜನಾ ಮಂದಿರದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಪಿಜಿ ಜಗನ್ನಿವಾಸರವರವರು ಇದೀಗ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರು, ಬಲ್ನಾಡು ದಂಡನಾಯಕ ಉಳ್ಳಾಳ್ತಿ ಸಾನ್ನಿಧ್ಯ ಹಾಗೂ ಸ್ಥಳದಲ್ಲಿ ಆರಾಧನೆ ಮಾಡುವಂಥ ಶಾರದಾ ಮಾತೆಗೆ ಪಾದಕ್ಕೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ನಮ್ಮ ಶಾರದಾ ಮಂದಿರದ ಕ್ಷೇತ್ರ ತಂತ್ರಿಗಳಾದಂಥ ಕಾರ್ತಿಕ ತಂತ್ರಿಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವಂಥ ಗೌರವಾಧ್ಯಕ್ಷರಾದ ಕದಂಬಾಡಿ ಸೀತಾರಾಮರೈಗಳೇ, ಹಾಗೆ ನಮ್ಮ ನಿಕಟಪೂರ್ವ ಶಾಸಕರು ಸನ್ಮಿತ್ರರಾದಂಥ ಸಂಜೀವ ಮಠಂದೂರವರೇ, ನನ್ನ ಆತ್ಮೀಯ ಮಿತ್ರ ಪುತ್ತೂರಿನ ಹೆಸರಾಂತ ವೈದ್ಯ ಡಾಕ್ಟರ್ ಸುರೇಶ್ ಪುತ್ತರಾಯರೇ, ಮಂದಿರದ ಎಲ್ಲ ಪದಾಧಿಕಾರಿಗಳೇ, ಕರಸೇವಕ ಮಿತ್ರರೇ, ಮಹನೀಯರೇ, ಮಾತೆಯರೇ, ಎಲ್ಲ ಭಗವದ್ಭಕ್ತರೇ, ನಾವು ಅತ್ಯಂತ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೇವೆ. ಯಾಕಂದರೆ 89 ವರ್ಷದ ಇತಿಹಾಸ ಇರುವ, ಅಂದರೆ ನನಗಿಂತಲೂ ಒಂದು ತಲೆಮಾರು ಹಿಂದಿನ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಪಡೆದಂಥ ಈ ಶಾಲೆ ಪಕ್ಕದಲ್ಲೇ ಇದೆ, ದೇವಸ್ಥಾನದ ವಾಯುವ್ಯ ಭಾಗದಲ್ಲಿ. ಅಲ್ಲಿ ಮೊದಲು ಆರಾಧನೆ ಆಗ್ತಾ ಇದ್ದಂಥ ಶಾರದಾ ಭಜನಾ ಮಂದಿರ ಮತ್ತೆ 84ನೇ ಇಸವಿಯಲ್ಲಿ ಬ್ರಹ್ಮಶ್ರೀ ಕೇಶವ ತಂತ್ರಿಗಳಿಂದ, ನಮ್ಮ ಕಾರ್ತಿಕ ತಂತ್ರಿಗಳ ಅಜ್ಜ ಅವರ ಕೈಯಿಂದ ಪ್ರತಿಷ್ಠೆಯಾಗಿ 90 ವರ್ಷದ ನವರಾತ್ರಿ ಉತ್ಸವದಲ್ಲಿ ನಾವೆಲ್ಲ ಇದ್ದೇವೆ. ಉತ್ಸವಗಳು ಹಲವಾರು ಹಿರಿಯ ಭಜಕರ ಒಂದು ಸಾಧನೆಯಿಂದ ನಡೀತಾ ಇತ್ತು. ಅದಕ್ಕೆ ಮತ್ತೆ ಕಳೆದ ವರ್ಷ ನಾವು ಸೇರಿದಾಗ ಎಲ್ಲ ಹಿಂದೂ ಸಂಘಟನೆ ಆಸ್ತಿಕ ಬಾಂಧವರನ್ನು ಸೇರಿಸಿಕೊಂಡು ಇದನ್ನೊಂದು ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು. ಯಾಕಂದರೆ ಪುತ್ತೂರ ಶಾರದೋತ್ಸವ ಅಂತ ಹೇಳೋ ಒಂದು ಕೀರ್ತಿ ಬರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಎಲ್ಲರೂ ಸೇರಿಕೊಂಡು ಕಳೆದ ವರ್ಷ ವಿಜೃಂಭಣೆಯಿಂದ ತಮ್ಮೆಲ್ಲರ ಸಹಕಾರದಿಂದ ಆಚರಿಸಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಈ ಬಾರಿ ಕಳೆದ ವರ್ಷದ ತನಕ 13 ವರ್ಷ ಸಾಯಿರಾಮರಾವ್ ಅವರು ಅಧ್ಯಕ್ಷರಾಗಿದ್ದರು. ಅವರ ಕೋರಿಕೆಯಂತೆ ನಂತರ ಸಮಿತಿಯನ್ನು ಬದಲಾವಣೆ ಮಾಡಿ ನನಗೊಂದು ಅಧ್ಯಕ್ಷನಾಗುವ ಒಂದು ಭಾಗ್ಯ ಸಿಕ್ಕಿದೆ. ಯಾಕಂದರೆ ಇದೇ ಶಾಲೆಯಲ್ಲಿ ನನ್ನ ಮೊದಲ ಅಕ್ಷರ ಅ ಈ ಕಲಿತಂಥ ಶಾಲೆಯ ಮಂದಿರದಲ್ಲೇ ಕಲಿತ ಒಬ್ಬ ವಿದ್ಯಾರ್ಥಿ ನಾನು. ಅದೇ ಮಂದಿರದ ಒಂದು ಅಧ್ಯಕ್ಷನಾಗುವ ಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ಆ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾಗಿ ಮತ್ತೆ ಸೀತಾರಾಮರೈಗಳು ನಮ್ಮನ್ನು ಸೇರಿಕೊಂಡು ಬಹುಶಃ ಈ ನವರಾತ್ರಿ ಉತ್ಸವದ ಚಿತ್ರಣವನ್ನೇ ಅಂದರೆ ಬದಲಾವಣೆ ಮಾಡಲಿಕ್ಕೆ ಅವರು ನಮಗೆ ಒಂದು ಪ್ರೋತ್ಸಾಹ ನೀಡಿದರು. ಹಾಗಾಗಿ ಇವತ್ತೇನಾದರೂ ಇಲ್ಲಿ ವಿಜೃಂಭಣೆ ಆಗಲಿಕ್ಕೆ ಅದರ ಹಿಂದಿನ ಒಂದು ಶಕ್ತಿ ಯಾರು ಅಂತ ಕೇಳಿದರೆ ಹೆದಮಾಡಿ ಸೀತಾರಾಮರೈಗಳು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅಂದರೆ ಬರೇ ಒಂದು ಧನ ಸಹಾಯ ಮಾತ್ರ ಅಲ್ಲ, ಎಲ್ಲ ತನು ಮನ ಧನ ಬೇಕು ಅಂತೇಳಿ, ಯಾವುದು ಕಾಯೇನ ವಾಚ ಮನಸ ಎಲ್ಲ ರೀತಿಯಲ್ಲಿ ಸೇರಿದರೆ ಮಾತ್ರ ಒಂದು ಕ್ಷೇತ್ರ ವೃದ್ಧಿ ಆಗ್ತದೆ. ಹಾಗೆ ಅವರ ಒಂದು ಹುರುಪಿನಿಂದಾಗಿ ಎಲ್ಲರೂ ಸೇರಿಕೊಂಡು ಇವತ್ತು ಪುತ್ತೂರು ಶಾರದೋತ್ಸವವನ್ನು ಎಲ್ಲರೂ ಈ ಕಡೆ ನೋಡುವಂತೆ ಆಗುವ ಒಂದು ಭಾಗ್ಯ ನಮಗೆ ಬಂದಿದೆ. ಹಾಗೆ ಈ ವರ್ಷ ಮತ್ತೆ ನಾವು ಅದಕ್ಕೆ 2-3 ಕಾರ್ಯಕ್ರಮಗಳನ್ನು ಜೊತೆ ಮಾಡಿಕೊಂಡೆವು. ಯಾಕಂದರೆ ದೇವಿಯ ಆರಾಧನೆ ಈಗಾಗಲೇ ಧಾರ್ಮಿಕ ವಿಚಾರ ಯಾವುದು ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಕಾರ್ತಿಕ ತಂತ್ರಿಗಳು ಅತ್ಯಂತ ಸುಂದರವಾಗಿ ಸ್ಪಷ್ಟವಾಗಿ ಅದರ ಬಗ್ಗೆ ನಮಗೆ ಮಾಹಿತಿ ನೀಡಿದ್ದಾರೆ. ಹಾಗೆ ಅವರಲ್ಲಿ ಕೇಳಿಕೊಂಡಾಗ ಈ ವರ್ಷ ಚಂಡಿಕಾ ಯಾಗವನ್ನು ಮಾಡುವ ಅಂತೇಳಿ ಹೇಳಿದರು. ಬಹುಶಃ ಎಲ್ಲರ ಅಭೂತಪೂರ್ವ ಸಹಕಾರದಿಂದ ಈ ಕ್ಷೇತ್ರದಲ್ಲಿ ಆ ಚಂಡಿಕಾ ಯಾಗ ಆಗಿ ಮುಂದಕ್ಕೆ ಇದನ್ನು ಜೀರ್ಣೋದ್ಧಾರ ಆಗುವಂಥ ಒಂದು ಚಿತ್ರಣವನ್ನು ದೇವರ ಮೂಲಕವೇ ನಮಗೆ ನಿನ್ನೆ ಎಲ್ರಿಗೂ ಅದರ ಅನುಭವ ಆಗಿದೆ. ಅದರ ನಂತರ ಅಕ್ಷರ ಯಜ್ಞ ಅಂತ ಹೇಳೋ ಒಂದು ಕಾರ್ಯಕ್ರಮವನ್ನು ಈ ಸಲ ಜೋಡಿಸಿದ್ದೆವು. ಎಲ್ಲ ಬಹುಶಃ 700ರಿಂದಲೂ ಮಿಕ್ಕಿ ಪುಸ್ತಕವನ್ನು ಇಲ್ಲಿ ಪಡ್ಕೊಂಡಿದ್ದಾರೆ. ನಮ್ಮ ಸಂಸದರು ಪಡ್ಕೊಂಡಿದ್ದಾರೆ, ಶಾಸಕರು ಪಡ್ಕೊಂಡಿದ್ದಾರೆ, ಎಲ್ಲ ಮಹನೀಯರು ಕೂಡ ಇಲ್ಲಿ ಬಂದು ಅದನ್ನು ಪಡ್ಕೊಂಡು ಶ್ರೀ ಶಾರದಾಂಬಾಯಿ ನಮಃ ಅಂತೇಳಿ 108 ಸಲ ಒಂದು ಪುಸ್ತಕದಲ್ಲಿ ಇಡೀ ಮನೆಯವರು, ಕಾರ್ತಿಕಣ್ಣನ ಅಮ್ಮ ವೀಣಾ ತಂತ್ರಿಗಳು ಕೂಡ ಬರೆದು ಕೊಟ್ಟಿದ್ದಾರೆ ನಮಗೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತೇನೆ. ಅವರ ಪತ್ನಿಯವರು ಕೂಡ ಸಭೆಯಲ್ಲಿ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಮನೆಯಲ್ಲಿ ಬರೆದು ಅದನ್ನು ಶಾರದಾ ಮಾತೆಗೆ ಮೊನ್ನೆ ಅರ್ಪಿಸಿ ಸರಸ್ವತಿ ಪೂಜೆ ಮಾಡಿದ ಬಳಿಕ ಅದನ್ನು ನಾವು ಮತ್ತೆ ಅವರಿಗೆ ನೀಡಿದ್ದೇವೆ. ನಮಗೊಂದು ಕಲ್ಪನೆ ಇತ್ತು. ಯಾಕಂದರೆ ಅದಕ್ಕೇನು ಇಲ್ಲಿ ಹಣ ಪಾವತಿಸಲಿಕ್ಕೆ ಇರಲಿಲ್ಲ. ಅಕ್ಷರ ಯಜ್ಞದ ಮೂಲಕ ಶಾರದೆಯನ್ನು ಆರಾಧನೆ ಮಾಡಬೇಕು ಅಂತೇಳಿ ಅದರ ಬಗ್ಗೆ ಸ್ಪಷ್ಟವಾಗಿ ತಂತ್ರಿಗಳು ಇವತ್ತು ಹೇಳಿದರು. ಅದು ದೇವರಿಗೆ ನೇರವಾಗಿ ತಲುಪುತ್ತದೆ. ಮುಂದಕ್ಕೆ ಅಷ್ಟು ಜನ ಯಾರೆಲ್ಲ ಅದರಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲ ಈ ಮಂದಿರದ ಪರಮ ಭಕ್ತರಾಗಿ ನಮ್ಮ ಎಲ್ಲ ಕಾರ್ಯದಲ್ಲಿ ಅವರು ಇರ್ತಾರೆ ಅಂತ ಹೇಳುವ ವಿಶ್ವಾಸ ನಮಗಿದೆ. ಹಾಗೆ ಮತ್ತೆ ಶೋಭಾಯಾತ್ರೆ ಇತ್ಯಾದಿ ಕಲ್ಪನೆಗಳು ಈಗಾಗಲೇ ಅದರ ವಿವರಗಳೆಲ್ಲ ನೀವು ತಿಳಿದಿದ್ದೀರಿ. ಹಾಗೆ ಜಲಸ್ತಂಭನ ವಿಷಯದಲ್ಲಿ ಕೂಡ ಹಾಗೆ ನಾವು ತುಂಬ ಒಂದು
ಆ ಕಲ್ಪನೆ ಇಟ್ಟುಕೊಂಡು ಈ ವಿಗ್ರಹವನ್ನು ಅತ್ಯಂತ ಸುಂದರವಾಗಿ ಜಲಸ್ತಂಭನ ಮಾಡಬೇಕು ಅಂತೇಳಿ ಮೊದಲ ಬಾರಿಗೆ ಪುತ್ತೂರಿನಲ್ಲಿ ಲಿಫ್ಟಿನ ಮೂಲಕ, ಯಾಂತ್ರೀಕೃತ ಲಿಫ್ಟಿನ ಮೂಲಕ ಅದನ್ನು ಜಲಸ್ತಂಭನ ಮಾಡಿದ ನೀವೆಲ್ಲ ನೋಡಿರ್ಬೋದು. ಇದರ ಪ್ರೇರಣೆಯಿಂದಾಗಿ ಹಲವು ಕಡೆಯಲ್ಲಿ ಈ ಸರ್ತಿ ಗಣೇಶೋತ್ಸವದಲ್ಲಿ ಅದನ್ನು ಕೂಡ ಅಳವಡಿಸಿದ್ರು. ಯಾಕಂದರೆ ವಿಗ್ರಹವನ್ನು ಹೇಗೆ ನಾವು ಭಕ್ತಿಯಿಂದ ಗೌರವದಿಂದ ತರ್ತೇವೋ ಅದೇ ರೀತಿಯಿಂದ ವಿಸರ್ಜನೆ ಆಗಬೇಕು ಅಂತ ಹೇಳೋದು ನಮ್ಮ ಕಲ್ಪನೆ. ಅದನ್ನು ನನ್ನ ಮಗ ಕೂಡ ಇದ್ದಾನೆ, ಶ್ರೀಕೃಷ್ಣ PG ನನ್ನ ಮಗ, ಆದರೂ ಕೂಡ ಅವನೊಂದು ಅದರ ಕಲ್ಪನೆಯನ್ನು ಮಾಡಿದ್ದ. ಹಾಗಾಗಿ ಅದಕ್ಕೆ ಎಲ್ಲರ ಸಹಕಾರ ಇದ್ದ ಕಾರಣ ಅದನ್ನು ಕೂಡ ನಾವು ಮಾಡಿದ್ದೆವು. ಹಾಗೆ ಕ್ಷೇತ್ರ ವೃದ್ಧಿ ಆಗಬೇಕಾದ್ರೆ 5 ವಿಚಾರಗಳು ಬೇಕು ಅಂತ ತಂತ್ರಿಗಳಂತವರು ನಮಗೆ ಬೋಧಿಸ್ತಾರೆ. ಯಾಕಂತೇಳಿದ್ರೆ ಆಚಾರ್ಯ, ತಪಸ್ಸ, ಆಮನಾಯ, ಜಪ, ನಿಯಮ, ಉತ್ಸವ, ಹಾಗೆ ಅನ್ನದಾನ. ಇಲ್ಲಿ ಕಳೆದ ವರ್ಷ ನಾವು ದೇವಸ್ಥಾನದ ಸಹಕಾರದಲ್ಲಿ ಮಾಡಿದ್ದೆವು. ಈ ವರ್ಷ ಇದೇ ಕ್ಷೇತ್ರದಲ್ಲೇ ಅಡುಗೆಯನ್ನು ತಯಾರಿಸಿ ಇಲ್ಲಿ ಅನ್ನದಾನ ಮಾಡಬೇಕು ಅಂತೇಳಿ ಯೋಜನೆ ಹಾಕಿಕೊಂಡಾಗ ಮೊದಲು ಭಯ ಆಗಿತ್ತು ನಮಗೆ, ಹೇಗೆ ಇದನ್ನು ಮಾಡೋದು ಅಂತೇಳಿ. ಹಾಗೆ ಹೊರೆಕಾಣಿಕೆ ಮೂಲಕ ಅದನ್ನು ಆರಂಭಿಸಿದಾಗ ಪುತ್ತೂರಿನ ಹಲವು ಮಹನೀಯರದಕ್ಕೆ ಸಹಕಾರ ನೀಡಿದರು. ಹಾಗೆ ನಿತ್ಯ 9 ದಿನಗಳಲ್ಲಿ ಅನ್ನದಾನ, ದೇವರ ಪ್ರಸಾದದಲ್ಲಿ ಬಹುಶಃ ಎಲ್ಲರೂ ಅದರ ಊಟವನ್ನು ಸವಿದಿದ್ದಾರೆ. ಈಗಾಗಲೇ ನಾವು ಅಡುಗೆಯವರನ್ನು ಕೂಡ ಗೌರವಿಸಿದ್ದೇವೆ. ಅದನ್ನು ಅನ್ನದಾನ ಆದಾಗ ಮತ್ತೆ ಆ ಕ್ಷೇತ್ರ ವೃದ್ಧಿ ಆಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಅದು ಕೂಡ ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ನಡೆಯಿತು. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದೇವರ ಶಾರದಾ ಮಾತೆಗೆ ಸಾಹಿತ್ಯ, ಸಂಗೀತಮಪಿ ಸಾಹಿತ್ಯಂ ಸರಸ್ವತ್ಯ ಸನದ್ವಯಂ ಏಕಂ ಆಪಾತ ಮಧುರಂ ಅನ್ಯದ ಆಲೋಚನಾಮೃತಂ ಅಂತೇಳಿ, ಹಾಗೆ 2 ಸಾಹಿತ್ಯ ಸಂಗೀತ ಎಲ್ಲವೂ ಕೂಡ ಶಾರದಾ ಮಾತೆಗೆ ಸಮರ್ಪಣೆ ಆಗುವ ದೃಷ್ಟಿಯಿಂದ 9 ದಿನದಲ್ಲಿ 17-18 ಕಾರ್ಯಕ್ರಮಗಳು ಸೇವಾ ರೂಪದಲ್ಲಿ. ಯಾವ ಕಾರ್ಯಕ್ರಮಕ್ಕೆ ಕೂಡ ನಾವು ನಮ್ಮ ಮಂದಿರದ ವತಿಯಿಂದ ಅವರಿಗೆ ಯಾವುದೇ ಸಂಭಾವನೆ ನೀಡಲಿಲ್ಲ, ಎಲ್ಲರೂ ಸೇವಾ ರೂಪದಲ್ಲಿ ಮಾಡಿ ನಾವೊಂದು ಸ್ಮರಣಿಕೆ ಆಗಿ ಒಂದು ತಾಳವನ್ನು ಕೊಟ್ಟಿದ್ದೇವೆ ಅಷ್ಟೇ. ಇವತ್ತು ಕೂಡ ಯಕ್ಷಗಾನ ನಡೀಲಿಕ್ಕಿದೆ, ಶಾಂಭವಿ ವಿಲಾಸ ಅಂತ ಹೇಳುವ ಯಕ್ಷಗಾನ ನಡೀಲಿಕ್ಕಿದೆ. ಹಾಗೂ ಒಟ್ಟು ಅಷ್ಟು ಕಾರ್ಯಕ್ರಮಗಳನ್ನು ಕೂಡ ಎಲ್ಲ ಭಕ್ತರು ಹಾಗೂ ಕಲಾವಿದರು ಇಲ್ಲಿಗೆ ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಕಲ್ಪನೆಗೆ ದೇವರ ಸಹಾಯ ಇದೆ ಅಂತೇಳಿ ನಾವು ತಿಳ್ಕೊಳ್ತಾ, ಮುಂದೆ ಎಲ್ಲರ ಒಂದು ಅಪೇಕ್ಷೆಯಂತೆ ಈ ಕ್ಷೇತ್ರದ ಜೀರ್ಣೋದ್ಧಾರ, ಯಾಕಂದರೆ ಅದು ಯಾವಾಗ ಕ್ಷೇತ್ರ ಜೀರ್ಣಸ್ಥಿತಿಗೆ ಬಂದಾಗ ಅದನ್ನು ಯಾವುದೇ ಯೋಚನೆ ಮಾಡದೆ ಅದನ್ನು ಮುಂದಕ್ಕೆ ಜೀರ್ಣೋದ್ಧಾರ ಮಾಡಬೇಕಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ದೈವಜ್ಞರ ಮೂಲಕ, ಪ್ರಶ್ನಾಚಿಂತನೆ ಮೂಲಕ, ತಂತ್ರಿಗಳ ನೇತೃತ್ವದಲ್ಲಿ ಏನೆಲ್ಲ ಆಗಬೇಕು ಅಂತೇಳಿ ಕಂಡುಕೊಂಡು ಮುಂದಕ್ಕೆ ನಾವು ನಮ್ಮ ಈ ಸಮಿತಿ ಇದು ತಗೊಳ್ಳುವಾಗಲೇ, ಅಧಿಕಾರ ಪಡೆಯುವಾಗಲೇ ನಾವು ಹೇಳಿದ್ದೇವೆ ಅಂದರೆ 3 ವರ್ಷದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿ ಅದು ಮತ್ತೆ ಇನ್ನೂ ವಿಜೃಂಭಣೆಯಿಂದ ಈ ಉತ್ಸವಗಳನ್ನು ಆಚರಿಸುವ ಅಂತೇಳಿ. ಹಾಗೆ ಎಲ್ಲರ ಬೆಂಬಲ ಈಗ ಸಿಕ್ಕಿದೆ. ಮುಂದಕ್ಕೆ ಅದನ್ನು ಮಾಡಲಿಕ್ಕೆ ತಮ್ಮ ಆಸ್ತಿಕ ಮಹಾಶಯರೆಲ್ಲರ ಸಹಕಾರ ಬೇಕು. ಮತ್ತೆ ಒಂದು ವಿಷಯವನ್ನು ಹೇಳಲೇಬೇಕು, ಯಾಕಂದರೆ ನಾವು ಶೋಭಾಯಾತ್ರೆ ಅತ್ಯಂತ ವಿಜೃಂಭಣೆಯಲ್ಲಿ ಮಾಡುವಾಗ, ವಿಜೃಂಭಣೆ ಹೇಳಿದರೆ ಏನು ಅಂತೇಳಿ ನಾವು ಭಜನೆಗೆ ಹೆಚ್ಚು ಒತ್ತು ಕೊಟ್ಟು ಆ ಕಾರ್ಯಕ್ರಮ ಮಾಡ್ತೇವೆ. ಹೊರತಾಗಿ ಈ ಸಿಡಿಮದ್ದಾಗಲಿ ಅಥವಾ DJ ಡ್ಯಾನ್ಸ್ ಇತ್ಯಾದಿಗಳು ಇದನ್ನು ಸಂಪೂರ್ಣ ನಿಷೇಧಿಸಿ ಈ ಶೋಭಾಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕು. ಯಾಕಂದರೆ ನಾವು ಒಂದು ಉತ್ಸವ ಮಾಡೋದು ಯಾಕಂದರೆ ಒಟ್ಟು ಪರಿಸರ ಶುದ್ಧ ಆಗಬೇಕು, ನಮ್ಮ ಊರಿಗೆ ಒಳ್ಳೆಯದಾಗಬೇಕು ಅಂತ ದೃಷ್ಟಿಯಲ್ಲಿ. ಆದರೆ ಅದೇ ಒಂದು ವಿಕಾರಗಳು ಬೇಡ ಅಂತ ಹೇಳುವ ಸಮಿತಿ ಹಾಗೂ ಎಲ್ಲ ಭಗವದ್ಭಕ್ತರ ತೀರ್ಮಾನದಂತೆ ಇದನ್ನು ತಗೊಂಡಿದ್ದೇವೆ. ಇದಕ್ಕೆಲ್ಲರ ಸಹಕಾರ ಬೇಕಾಗ್ತದೆ. ಹಾಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಶಾರದಾ ಮಾತೆಯ ಪೂಜೆಗೆ ಸಮಯ ಆಗಿದೆ. ಹಾಗೆ ಮುಂದಕ್ಕೆ ಎಲ್ಲ ಭಕ್ತರ ಆಸ್ತಿಕ ಬಾಂಧವರ ಸಹಕಾರ ಮಂದಿರದ ಮೇಲೆ ಇರಲಿ. ಆ ತಾಯಿಯ ಕೃಪಾ ಕಟಾಕ್ಷ ನಿಮಗೆಲ್ಲ ಸಿಗಲಿ. ಎಲ್ಲರೂ ಇಂಥ ಮಹನೀಯರು ನಮ್ಮೊಂದಿಗೆ ಸೇರಿಕೊಂಡಿದ್ದಾಗ ನಮಗೆ ಮತ್ತೆ ಈ ಕೆಲಸಗಳನ್ನು ಮಾಡುವಂಥ ಒಂದು ಪ್ರೇರಣೆ ಬರ್ತದೆ, ಧೈರ್ಯ ಬರ್ತದೆ. ಹಾಗೆ ಮುಂದಕ್ಕೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸಹಾಯವನ್ನು ಯಾಚಿಸುತ್ತಾ ನೀವೆಲ್ಲರೂ ನಮ್ಮೊಂದಿಗೆ ಇದ್ದೀರಿ ಅಂತ ಹೇಳುವ ವಿಶ್ವಾಸದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಮುಂದೆ ನಾವು ಹೊರಡಲಿಕ್ಕಿದ್ದೇವೆ. ತಮ್ಮೆಲ್ಲರ ಸಹಕಾರ ಇರಲಿ. ಆ ಶಾರದಾ ಮಾತೆಯ ಆಶೀರ್ವಾದ ಕೃಪೆ ಎಲ್ಲರಿಗೆ ಇರಲಿ ಅಂತೇಳಿ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ. ಭಜನಾ ಮಂದಿರದ ಧರ್ಮ ಕಾರ್ಯಗಳನ್ನು ಯಶಸ್ವಿಯಾಗಿ ಸಂಘಟಿಸಿ ಅಚ್ಚುಕಟ್ಟು ವ್ಯವಸ್ಥೆಯ ನೇತೃತ್ವ, ಸಾರ್ಥಕ ಸೇವೆಯನ್ನು ನೀಡ್ತಾ ಇರುವಂತಹ ಭಜನಾ ಮಂದಿರದ ಅಧ್ಯಕ್ಷರಾದ PG ಜಗನ್ನಿವಾಸರಾವ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇದೀಗ ಧರ್ಮ ಸಭೆಯ ಧನ್ಯವಾದ ಸಮರ್ಪಣೆ ಶ್ರೀಯುತ ಜಯಂತ್ ಉರ್ಲಾಂಡಿ, ಭಜನಾ ಮಂದಿರದ ಪ್ರಧಾನ ಕಾರ್ಯದರ್ಶಿ. ಈ ಧರ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕಾರ್ಯಕ್ರಮ ನಿರೂಪಣೆ ಮಾಡಿದಂತಹ ನವೀನ್ ಕುಲಾಲ್ ಇವರು ಕೂಡ ವೇದಿಕೆಗೆ ಬಂದು ನಮ್ಮ ಮಂದಿರದ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ಳುತ್ತಿದ್ದೇನೆ. ಇವರು ನಾಳೆ ನಡೆಯಲಿರುವಂತಹ ಶೋಭಾಯಾತ್ರೆಯ ಸಂಚಾಲಕರು ಕೂಡ ಆಗಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಸಹಕಾರ ಅತಿ ಅಗತ್ಯ.
ಇಂದಿನ ಈ ಪುಣ್ಯ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲ ಧಾರ್ಮಿಕ ಉಪನ್ಯಾಸ ನೀಡಿದ ನಮ್ಮ ಮಂದಿರದ ತಂತ್ರಿಗಳು ಆದ ಬ್ರಹ್ಮಶ್ರೀ ಕೆಮಿಂಜೆ ಕಾರ್ತಿಕ ತಂತ್ರಿ ಇವರಿಗೆ ಮಂದಿರದ ಪರವಾಗಿ ಅನಂತ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ ವರ್ಷ ಕೂಡ ಶಾಸಕರಾಗಿ ನಮ್ಮೊಂದಿಗಿದ್ದು ಈ ಸಲ ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತಹ ನಮ್ಮ ಹೆಮ್ಮೆಯ ಸಂಜೀವ ಮಠಂದೂರು ಕೂಡ ಇದ್ದಾರೆ. ಇವರನ್ನು ಕೂಡ ಮಂದಿರದ ಪರವಾಗಿ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಹಾಗೂ ಕಳೆದ ವರ್ಷದ ಶೋಭಾಯಾತ್ರೆ ಸಂಚಾಲಕರಾಗಿ ಶಾರದೋತ್ಸವವನ್ನು ಪುತ್ತೂರಿನ ಚಿತ್ರಣವನ್ನೇ ಬದಲಿಸಿದಂತ ಈ ವರ್ಷ ಶಾರದಾ ಭಜನಾ ಮಂದಿರದ ಗೌರವಾಧ್ಯಕ್ಷರಾಗಿ ಶೋಭಾಯಾತ್ರೆಯ ಇನ್ನೊಂದು ರೂಪವನ್ನು ತೋರಿಸಲು ಉತ್ಸಾಹದಲ್ಲಿರುವಂತಹ ನಮ್ಮ ನಿಮ್ಮೆಲ್ಲರ ಗೌರವಾಧ್ಯಕ್ಷರಾದ ಶ್ರೀಯುತ ಕೆದುಮಾಡಿಗುತ್ತು ಸೀತಾರಾಮ್ ರೈಗಳು ಇದ್ದಾರೆ. ಇವರನ್ನು ಕೂಡ ಹಾರ್ದಿಕವಾಗಿ ಧನ್ಯವಾದ ಸಮರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಈ ಭಜನಾ ಮಂದಿರದ ಕಳೆದ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರಾಗಿ ಈ ವೇದಿಕೆಯಲ್ಲಿ ನಡೆದಂತಹ 9 ದಿನಗಳ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಈ ಸಲ ನಮ್ಮ ಭಜನಾ ಮಂದಿರದ ಅಧ್ಯಕ್ಷರಾಗಿ ಅದೇ ವೇದಿಕೆಯ ಸಂಚಾಲಕರನ್ನು ವಹಿಸಿಕೊಂಡು ಇವತ್ತಿನ ದಿನ ನಡೆಯುವಂತಹ ಎಲ್ಲಾ ಕಾರ್ಯಕ್ರಮಗಳು ಕೂಡ ಅಚ್ಚುಕಟ್ಟಾಗಿ ನಡೆಸಲು ಸಹಕರಿಸಿದಂತ ನಮ್ಮ ಭಜನಾ ಮಂದಿರದ ಅಧ್ಯಕ್ಷರು ಆದಂತ PG ಜಗನ್ನಿವಾಸರಾವ್ ಇವರಿಗೆ ಕೂಡ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಕಳೆದ ವರ್ಷ ಕೂಡ ನಮ್ಮ ಪುತ್ತೂರಿನ ಖ್ಯಾತ ವೈದ್ಯರಾಗಿ ಈ ನವರಾತ್ರಿ ಸಂದರ್ಭದಲ್ಲಿ ಬಿಡುವು ಮಾಡಿಕೊಂಡು ನಮ್ಮೊಂದಿಗೆ ಸದಾ ಕೈ ಜೋಡಿಸುತ್ತಿರುವ ಮಹಾವೀರ ಆಸ್ಪತ್ರೆಯ ಸುರೇಶ್ ಪುತ್ರಯ್ಯ ಕೂಡ ಇದ್ದಾರೆ. ಇವರಿಗೆ ಕೂಡ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ 9 ದಿನಗಳ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳಿಗೆ ಹಗಲಿರುಳು ದುಡಿದು ನಮ್ಮೊಂದಿಗೆ ಸದಾ ಕೈ ಜೋಡಿಸುತ್ತಿರುವಂತ ಶ್ರೀ ಶಾರದಾ ಭಜನಾ ಮಂದಿರದ ಆಡಳಿತ ಸಮಿತಿ ಇರ್ಬೋದು, ಸದಸ್ಯರು ಇರ್ಬೋದು, ಅರ್ಚಕ ವೃಂದದ ಇರುವುದು, ಇವರಿಗೂ ಕೂಡ ಅನಂತ ಧನ್ಯವಾದ ಹೇಳ್ತಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಿತ್ಯ ಕರಸೇವಕರಾಗಿ ಆ ಒಂದು ತಂಡವನ್ನು ಕಟ್ಟಿಕೊಂಡು ನಮ್ಮ ಭಜನಾ ಮಂದಿರದ ಸದಸ್ಯರು ಕೂಡ ಆಗಿ ಒಟ್ಟಿಗೆ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ, ಅನ್ನದಾನ ಇರಲಿ, ಯಾವುದೇ ಇರಲಿ, ಎಷ್ಟೇ ಜನ ಇರಲಿ, ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಿರಂತರವಾಗಿ ಯಾವುದೇ ಒಂದು ಅನ್ನ ಸಂದರ್ಭ ನಿಂತಿದೆ ಎನ್ನುವಂತ ಒಂದು ಮಾತು ಇಷ್ಟನಕ ಬರಲಿಲ್ಲ. 9 ದಿನಗಳಲ್ಲಿ ಸತತವಾಗಿ ನಮ್ಮೊಂದಿಗೆ ಕೈ ಜೋಡಿಸುತ್ತಿರುವಂತಹ ನಿತ್ಯ ಕರಸೇವಕರ ತಂಡ, ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಅದೇ ರೀತಿ ಕಳೆದ ವರ್ಷದಿಂದ ನಮ್ಮ ಕರ್ನಾಟಕ ಟೈಲರ್ ಅಸೋಸಿಯೇಷನ್ ಇದರ ಕೆಲವು ಸದಸ್ಯರು ನಮ್ಮೊಂದಿಗೆ ಈ ಮಂದಿರದ ಒಳಗೆ ನಡೆಯುವಂತ ಯಾವುದೇ ಸ್ವಚ್ಛತಾ ಕಾರ್ಯಕ್ರಮ ಇರುವುದು, ಅವರೊಂದಿಗೆ ಇನ್ನಿತರ ಕೆಲವರು ಸೇರಿಕೊಂಡು ಈ ಒಂದು ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರ ನೀಡುತ್ತಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಅದೇ ರೀತಿ ಈ ಒಂದು ವೇದಿಕೆ ನಿರ್ಮಾಣ ಆಗ್ಬೇಕಾದ್ರೆ ಅದಕ್ಕೆ ಸ್ಥಳಾವಕಾಶ ಬೇಕು. ಆ ಸ್ಥಳಾವಕಾಶ ಮಾಡಿಕೊಟ್ಟಂತಹ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ವರ್ಗ, ಅರ್ಚಕ ವರ್ಗ ಹಾಗೂ ಸಿಬ್ಬಂದಿ ವರ್ಗಗಳಿಗೆ ಅನಂತ ಧನ್ಯವಾದಗಳು. ಅದೇ ರೀತಿ ಈ ಒಂದು ಸುಂದರವಾದ ವೇದಿಕೆ ನಿರ್ಮಾಣ ಮಾಡಿ ಚಪ್ಪರವನ್ನು ಹಾಕಿಕೊಟ್ಟಂತಹ ವಿಜಯ ಸರ್ವಿಸ್ ಮುರ ಇವರಿಗೆ ಕೂಡ ಅನಂತ ಧನ್ಯವಾದಗಳು. ಅದೇ ರೀತಿ ಶ್ರೀ ಶಾರದಾ ಮಾತೆಯ ಪೀಠಕ್ಕೆ ಹಾಗೂ ಅಲ್ಲಿ ಅಲಂಕಾರ ಯಾವುದೆಲ್ಲ ಬೇಕಾ ಅದನ್ನೆಲ್ಲ ಕಳೆದ ವರ್ಷ ನಮ್ಗೆ ಉಚಿತವಾಗಿ ಮಾಡಿ ಈ ವರ್ಷ ಕೂಡ ನಮ್ಮೊಂದಿಗೆ ಸಹಕರಿಸಿದಂತ ಸಂಭ್ರಮ ಇದರ ದಿವಕರಾಚಾರ್ಯ ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಅದೇ ರೀತಿ ಮಂದಿರದ ಅಲಂಕಾರ ಹಾಗೂ ಈ ಸಭಾಂಗಣದ ಸುತ್ತಮುತ್ತ ಅಲಂಕಾರ ಮಾಡಿದಂತ SM ಸೌಂಡ್ಸ್ ಮನೋಹರ್ ಶೆಟ್ಟಿ ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಅದೇ ರೀತಿ ನಮ್ಮ ಪುತ್ತೂರಿನ ಪೇಟೆಯ ಚಿತ್ರಣವನ್ನು ಬದಲಿಸಿದಂತ ಪುತ್ತೂರಿನ ಬೋಳ್ವಾರಿನಿಂದ ದರ್ಬೆವರೆಗೆ ಇಡೀ ಪೇಟೆಯಲ್ಲಿ ವಿದ್ಯುತ್ ಅಲಂಕಾರವನ್ನು ಮಾಡಿದಂತ ಗೋವರ್ಧನ್ ಶೆಟ್ಟಿ ಕಾವೇರಿಕಟ್ಟೆ ಇವರಿಗೆ ಕೂಡ ನಮ್ಮ ಮಂದಿರದ ಪರವಾಗಿ ಅನಂತ ಧನ್ಯವಾದಗಳು. ಅದೇ ರೀತಿ ಪ್ರತಿದಿನ ಇಲ್ಲಿ ನಡೆಯುವಂತಹ ಅನ್ನದಾನ ಇರ್ಬೋದು, ಬೇರೆ ಬೇರೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಗರಸಭೆಯ ಸಿಬ್ಬಂದಿಗಳು ಪ್ರತಿದಿನ ಇಲ್ಲಿ ಬಂದು ಆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಅದೇ ರೀತಿ ನಮಗೆ ಶುಚಿರುಚಿಯಾದ ಅಡುಗೆಯನ್ನು ನಿರಂತರ 9 ದಿನದಲ್ಲಿ 10
9 ದಿನದಲ್ಲಿ 10 ಅನ್ನದಾನದ ಕಾರ್ಯಕ್ರಮ ನಡೆಸಿಕೊಟ್ಟಂತ ನಾಗೇಶ್ ನಾವುಡ ಇವರಿಗೆ ಕೂಡ ನಮ್ಮ ಮಂದಿರದ ಪರವಾಗಿ ಅನಂತ ಧನ್ಯವಾದಗಳು. ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಶ್ರೀ ಶಾರದಾ ಮಾತೆಯ ವಿಗ್ರಹವನ್ನು ರಚಿಸಿ ಪ್ರತಿದಿನ ಬಂದು ಇಲ್ಲಿ ಶಾರದೆಯ ಯಾವ ಒಂದು ಇಲ್ಲಿ ಕೆಲಸ ಆಗ್ಬೇಕಾ ಅದಕ್ಕೆ ಪ್ರತಿದಿನ ಇಲ್ಲಿ ಬಂದು ಅಥವಾ ಶಾರದೆ ಇಲ್ಲಿ ಪ್ರತಿಷ್ಠೆ ಆದ ಮೇಲೆ ಈ ಭಜನಾ ಮಂದಿರದಲ್ಲಿ ರಾತ್ರಿ ಇಡೀ ಇಲ್ಲಿ ತಂಗಿ ನಮ್ಮೊಂದಿಗೆ ಸದಾ ಸ್ಪಂದಿಸುತ್ತಿರುವಂತಹ ಶ್ರೀನಿವಾಸ್ ಪ್ರಭು ಕೂಡ ಇದ್ದಾರೆ. ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಅದೇ ರೀತಿ ಆಡಳಿತಾತ್ಮಕವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಗಳಿಗೆ ಯಶಸ್ವಿಗೊಳಿಸಲಿಕ್ಕೆ ಚಾಲನೆ ನೀಡಿದಂತ ತಾಲೂಕು ಆಫೀಸ್ ಇದರ ಆಡಳಿತಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿ ಈ ಒಂದು ಅನ್ನದಾನಕ್ಕೆ ಹೊರೆಕಾಣಿಕೆ ಹಸಿರು ಹೊರೆಕಾಣಿಕೆ ನೀಡಿದಂತ ಎಲ್ಲಾ ಭಗವದ್ ಭಕ್ತರಿಗೂ ಕೂಡ ಅನಂತ ಧನ್ಯವಾದಗಳು. ಅದೇ ರೀತಿ ಹೊರೆಕಾಣಿಕೆ ಸಮಯದಲ್ಲಿ ಹಾಗೂ ನಾಳೆ ನಡೆಯುವಂತಹ ಶೋಭಾಯಾತ್ರೆ ಸಂದರ್ಭದಲ್ಲಿ ನಮಗೆ ಬೇಕಾದಂತ ವಾಹನಗಳನ್ನು ನೀಡುತ್ತಿರುವಂತಹ ಭಗವತಿ ಮೋಟಾರ್ಸ್ ಹಾಗೂ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜ್ ಹಾಗೂ ನವೀನ್ ಕೌಶಲ್ ಕನ್ಸ್ಟ್ರಕ್ಷನ್ ಹಾಗೂ ಇವರಿಗೆ ಕೂಡ ಅನಂತ ಧನ್ಯವಾದಗಳು. ಅದೇ ರೀತಿ ಒಂದು ಕಾರ್ಯಕ್ರಮ ನಡೆಯಲು ನಮ್ಮ ಸಂಘಟಕರು ಬರೇ ಒಂದು ಭಾಗ ಮಾತ್ರ ಆ ಸಂಘಟನೆಯಿಂದ ಸಾಧ್ಯ. ಯಾವ ಒಂದು ಕಾರ್ಯಕ್ರಮದ 3 ಪಾಲನ್ನು ಇಡೀ ನಮ್ಮ ರಾಜ್ಯದ ಇಡೀ ಮೂಲೆ ಮೂಲೆಗಳಿಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕಾ ವರ್ಗ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲಾ ಮಿತ್ರರಿಗೆ ಕೂಡ ಅನಂತ ಧನ್ಯವಾದಗಳು. ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮ್ಮೊಂದಿಗೆ ಸಹಕರಿಸಿದಂತ ಎಲ್ಲ ದಾನಿಗಳಿಗೂ ಪ್ರಾಯೋಜಕರಿಗೂ ಅನಂತ ಧನ್ಯವಾದ ಹೇಳುತ್ತಾ ಈ ಒಂದು ಧನ್ಯವಾದಕ್ಕೆ ಧನ್ಯವಾದ ಹೇಳ್ತೇನೆ. ಧನ್ಯವಾದಗಳು. ಇದೀಗ ಈ ವೇದಿಕೆಯಲ್ಲಿ ಯಕ್ಷಗಾನ ಬಯಲಾಟ ನಡೆಯಲಿಕ್ಕಿದೆ. ಜಿಲ್ಲೆಯ ಸುಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ಶಾಂಭವಿ ವಿಲಾಸ ಎನ್ನುವಂತ ಯಕ್ಷಗಾನ ಬಯಲಾಟ ನಡೆಯಲಿಕ್ಕಿದೆ. ದೇವರಿಗೆ ಮಹಾಪೂಜೆ ಬಳಿಕ ಅನ್ನ ಸಂತರ್ಪಣೆ ನೆರವೇರಿ ಶಾಂಭವಿ ವಿಲಾಸ ಎನ್ನುವ ಯಕ್ಷಗಾನ ನಡೆಯಲಿಕ್ಕಿದೆ. Dr. M.V. Shetty Institutions, Mangalore. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment.
Dr. M.V. Shetty Institutions, Kavu Road, Vidyanagar, Mangalore, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.
ಸಾರು ಬೇಕಿದ್ರೆ ಬೇಕಾ ಇಲ್ಲೆಲ್ಲಾದ್ರೂ ಬಂದಿರೋ ಕೂತ್ಕೊಳ್ಳೋ ಅಲ್ಲಿ ಹೋಗ್ತಿಲ್ಲ
ಆತ್ಮೀಯ ಭಗವದ್ಭಕ್ತ ಹಾಗೂ ಕಲಾವಿದ ಬಾಂಧವರೇ, ಇವತ್ತು ಮಹಾನವಮಿಯ ದಿನ ಶ್ರೀ ಶಾರದಾ ಭಜನಾ ಮಂದಿರದ ವತಿಯಿಂದ ಯಕ್ಷಕೂಟ ಪುತ್ತೂರು ಇವರಿಂದ ಶಾಂಭವಿ ವಿಲಾಸ ಅಂತ ಹೇಳುವ ಯಕ್ಷಗಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದರ ಕಲಾವಿದರ ಪರಿಚಯ ಹಾಗೂ ಸಂಪೂರ್ಣ ಇದನ್ನು ಭಾಗವತರಾದ ರಮೇಶ್ ಭಟ್ರವರು ನೀಡಲಿಕ್ಕಿದ್ದಾರೆ. ಬಂದಂಥ ಎಲ್ಲ ಕಲಾವಿದರನ್ನು ಶಾರದಾ ಭಜನಾ ಮಂದಿರದ ವತಿಯಿಂದ ಸ್ವಾಗತಿಸಿದ್ದೇನೆ. ಹಾಗೆ ಎಲ್ಲ ಕಲಾಭಿಮಾನಿಗಳು ಪೂರ್ತಿ ಪ್ರದರ್ಶನ ಆಗುವ ತನಕ ನಿಂತು ಕಲಾವಿದರನ್ನು ಪ್ರೋತ್ಸಾಹಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸ್ತೇನೆ. ಹಲೋ. ಶಾಂಭವಿ ವಿಲಾಸದಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ಪುತ್ತೂರು ರಮೇಶ್ ಭಟ್ ಮತ್ತು ಸುಜನ್ ಅಳಿಕೆ, ಚಂಡೆ ಮದ್ದಳೆಯಲ್ಲಿ ಜಗನ್ನಿವಾಸರಾವ್ PG, ಕೃಷ್ಣ ಪ್ರಕಾಶ್ ಉಳಿತಾಯ, ಶಿತಿಕಂಠ ಭಟ್ ಉಜಿರೆ ಮತ್ತು ಶ್ರೀವತ್ಸ ವೇಣೂರು. ಚಕ್ರತಾಳದಲ್ಲಿ ಶ್ರೀಕೃಷ್ಣ ಜಯರಾವ್ ಮತ್ತು ರಮೇಶ್ ಕಜೆ. ದೇವೇಂದ್ರನಾಗಿ ಪದ್ಮನಾಭ ಸಿಬಂತಿ, ಅಗ್ನಿ ಪ್ರಖ್ಯಾತ್ ವರುಣ ಶ್ರೇಯಸ್, ವಾಯು ಮನೀಷ, ಯಮ ಮಂದಿರ ಕಜೆ. ಶುಂಭನಾಗಿ ಶೀಶ ಮಣಿಲ, ನಿಶುಂಭನಾಗಿ ಅವಿನಾಶ್ ಕಲ್ಲುರಾಯ. ರಾಕ್ಷಸ ಬಲಗಳಾಗಿ ಸಂವೃತ ಮತ್ತು ಮಿಹಿರ. ದೇವದೂತನಾಗಿ ರಮೇಶ್ ಕಜೆ, ಶ್ರೀದೇವಿ ನಾಕಾರಂತ ಪೆರಾಜೆ. ಚಂಡಮುಂಡರಾಗಿ ಭವಿಷ್ ಮತ್ತೆ ಯತಿನ್, ಸುಗ್ರೀವನಾಗಿ ಪ್ರಶಾಂತ್ ರಾವ್, ಧೂಮ್ರಾಕ್ಷನಾಗಿ ವೈಷ್ಣವಿ ಜಯರಾವ್. ಕಾಳಿಯಾಗಿ ಮಿಹಿರ. ರಕ್ತಬೀಜ ಪ್ರಥಮ ಭಾಗದಲ್ಲಿ ಡಾಕ್ಟರ್ ಗೋವಿಂದ ಪ್ರಸಾದ್ ಕಜೆ ಹಾಗೂ ಎರಡನೇ ಭಾಗದಲ್ಲಿ ಅರ್ಜುನ್ ಕಜೆ. ಮಾತೃಕೆಯರಾಗಿ ಮನೀಷಾ ಕಜೆ, ಮಂದಿರ ಕಜೆ ಮತ್ತು ವೈಷ್ಣವಿ ಜಯರಾವ್. ರಕ್ತಬೀಜಾದಿಗಳಾಗಿ ಪ್ರಖ್ಯಾತ್, ಶ್ರೇಯಸ್ ಮತ್ತು ಶ್ರೀಕೃಷ್ಣ ಜಯರಾವ್. ರಕ್ತೇಶ್ವರಿಯಾಗಿ ಸಂವೃತ ಮತ್ತು ಪಾತ್ರೆಯಾಗಿ ರಮೇಶ್ ಕಜೆ. ತಮ್ಮೆಲ್ಲರ ಸಹಕಾರವನ್ನು ಬಯಸಿ ಕಥೆಯನ್ನು ಪ್ರಾರಂಭ ಮಾಡ್ತೇವೆ. ನೆನೆಯಿರೋ ಜನರೆಲ್ಲ ಗುಣಯುತನ, ಆ ನೆನೆಯಿರೋ ಜನರೆಲ್ಲ ಗುಣಯುತನ, ಘನಮೂರ್ತಿ ಮದವುರ ಗಣನಾಥನ. ದೇವರ ದೇವ ಕೃಪಾಕರನ, ದೇವರ ದೇವ ಕೃಪಾಕರನ. ಪಾವನ ಚರಿತ ಪುಣ್ಯೋದಯನ, ನೆನೆಗಿರೋ ಜನರೆಲ್ಲ ಗುಣಯುತನ. ದೇವ
ಅಂಬುರುಹದಳನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬೊಡ ಮಡುತ ವರ್ಣಿಪಿನಿ ಕಥಾಮೃತವ
ಫಡಿರೆ ಪರಾಕ್ರಮ ಗಂಟೀರು ಇರುವಂತಹ ಸ್ಥಳ ದೇವೇಂದ್ರನೆಂದು ಕೇಳಿಕೊಂಡಿದ್ದೇವೆ. ಹೊರಟು ಬಂದಂತಹ ಕಾರ್ಯಕಾರಣ ಧರಣಿ ಪಾಲಕ ಕೇಳು ವಿಶ್ವ ವಿರಾಟ್ ಸ್ವರೂಪನ ಪಾದವೇ ಪಾತಾಳವೆಂದು, ಕಟಿ ಪ್ರದೇಶವೇ ಮರ್ತ್ಯವೆಂದು, ಶಿರಸ್ಸೇ ಸ್ವರ್ಗವೆಂದು ಬಲ್ಲವರು ಹೇಳಿದ್ದಾರೆ. ಏನಿದರ ಅರ್ಥ? ಶಿರಸ್ಸಿಗೆ ದೇಹದಲ್ಲಿ ವಿಶೇಷವಾದ ಸ್ಥಾನ, ಹಾಗೆಯೇ ಮೂರು ಲೋಕಗಳಲ್ಲಿಯೂ ಕೂಡ ಸ್ವರ್ಗಕ್ಕೆ ವಿಶೇಷವಾದ ಸ್ಥಾನ. ಅದನ್ನೆಲ್ಲ ಪರಿಪಾಲಿಸಿಕೊಂಡು ಬರುತ್ತಿರುವವರು ನಾವು ಅಷ್ಟದಿಕ್ಪಾಲಕರ ಸಮೇತ ದೇವೇಂದ್ರಾದಿ ಸುಮನಸರು. ಹಾಗೆಂದು ದೇಹದಲ್ಲಿ ಶಿರಸ್ಸೊಂದೇ ಇದ್ದರೆ ಸಾಲದು, ಎಲ್ಲ ಅವಯವಗಳು ಸರಿಯಾದ ರೀತಿಯಲ್ಲಿ ಸಾಮರಸ್ಯದಿಂದ ಕೆಲಸ ಮಾಡಬೇಕು. ಅಂದರೆ ಲೋಕಗಳ ಒಳ್ಳೆಯತನಕ್ಕೆ, ಅಲ್ಲಿ ಒಳ್ಳೆಯ ಕೆಲಸಗಳಾಗುವುದಕ್ಕೆ ಕೇವಲ ಸ್ವರ್ಗ ಮಾತ್ರ ಕಾರಣವಲ್ಲ, ಮೂರು ಲೋಕಗಳು ಸಾಮರಸ್ಯದಿಂದ ಸಹಯೋಗದಿಂದ ನಡೆದುಕೊಂಡು ಹೋಗಬೇಕು. ಈ ಜವಾಬ್ದಾರಿಯನ್ನು ನಮಗೆ ವಹಿಸಿದವರು ಆ ಆದಿಮಾಯೆ ಮತ್ತು ತ್ರಿಮೂರ್ತಿಗಳು. ಅವರ ಕೃಪೆಯಿಂದ ಸ್ವರ್ಗವನ್ನು ಚೆನ್ನಾಗಿ ನಡೆಸಿಕೊಂಡು ಬರುತ್ತಾ ಇದ್ದೇವೆ. ಇಲ್ಲಿ ಎಲ್ಲವೂ ಬೇಕಾದ ಹಾಗೆ ಇದೆ. ಮನಸ್ಸಂತೋಷಕ್ಕೆ ಬೇಕಾದ ಸಂಗೀತ ನೃತ್ಯಾದಿಗಳು, ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆ, ಘೃತಾಚಿಯರೇ ಮೊದಲಾದ ಅಪ್ಸರ ಸ್ತ್ರೀಯರು ನಮ್ಮ ಜೊತೆಗಿದ್ದಾರೆ. ಎಲ್ಲವೂ ಸಂತೋಷವಾಗಿದ್ದಾರೆ, ಎಲ್ಲವೂ ಚೆನ್ನಾಗಿದ್ದಾರೆ ಎಂಬ ಹೊತ್ತಿಗೆ ಇದು ಕೇವಲ ನಮ್ಮ ಕಾರಣದಿಂದಷ್ಟೇ ಅಲ್ಲ. ಇದಕ್ಕೆ ಕಾರಣ ಯಾರು ಗೊತ್ತೇ? ಸುಮನಸರು
ಕೇಳಿದಿರೆ ಕಮಲನಾಭನ ದಯದಿ ಸುಮನಸರು ಕೇಳಿದಿರೆ ಕಮಲನಾಭನ ದಯದಿ ಅಮಿತ ಸುರ ಸಂಪದವು ಎಮಗೆ ಲಭಿಸಿಹುದು ಆದದ ಖಳರು ದಯಾದ್ಯವತ್ಸರದಿಂದ ಆದದ ಖಳರು ದಯಾದ್ಯವತ್ಸರದಿಂದ ಬಾಧಿಸುವರೆಂಬವನು ಅದೇನಿದಕ್ಕೆ ಬಾಧಿಸುವರೆಂಬವನು ಅದೇನಿದಕ್ಕೆ ಸುಮನಸರು ಕೇಳಿದಿರೆ ಸುಮನಸರೇ, ಸುರಪಾಲ, ಸ್ವರ್ಗದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ ಎಂದರೆ ಅದರ ಕೀರ್ತಿ ನಮಗ ಸಲ್ಲತಕ್ಕದ್ದಲ್ಲ. ಆದಿಮಾಯೆಯ ಓಂಕಾರದಿಂದ ಹುಟ್ಟಿಕೊಂಡ ತ್ರಿಮೂರ್ತಿಗಳು ನಮಗೆ ವಹಿಸಿದ ಅಧಿಕಾರ ಇದು. ಮೂರು ಲೋಕಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂಬ ಹಾಗೆ ಸ್ವರ್ಗಕ್ಕೆ ಬೇರೆ ಬೇರೆ ದುಷ್ಟರ ದಾಳಿಯಾಗುವುದಿದೆ. ಹಾಗೆಲ್ಲ ನಮ್ಮನ್ನು ಪೊರೆದು ಕಾಪಾಡಿದವರು ಆ ತ್ರಿಮೂರ್ತಿಗಳು ಕೂಡ. ಅವರ ದಯೆಯಿಂದ ನಾವೆಲ್ಲರೂ ಚೆನ್ನಾಗಿದ್ದೇವೆ. ಯಾಕೆಂದರೆ ನಾವು ಕೂಡ ಒಂದು ಕಾಲಕ್ಕೆ ಮರ್ತ್ಯದಲ್ಲೇ ಇದ್ದವರು. ನಮ್ಮ ಸಾಧನೆಯ ಕಾರಣದಿಂದಾಗಿ ಸ್ವರ್ಗಕ್ಕೆ ಬಂದಿದ್ದೇವೆ ಹೊರತು ಅದು ಕೇವಲ ಆಕಸ್ಮಿಕವಲ್ಲ. ಶತಯಾಗಗಳನ್ನು ಪೂರೈಸಿದ ಕಾರಣಕ್ಕೆ ನಾನು ದೇವೇಂದ್ರ ನೆನೆಸಿಕೊಂಡದ್ದು. ನನಗೆ ನೀವೆಲ್ಲ ಸಹಾಯಕರಾಗಿ ಬಂದದ್ದು. ಆದರೂ ಒಂದು ಅನುಮಾನ ಇದೆ ನನ್ನಲ್ಲಿ. ಪ್ರತಿ ಸಲವೂ ದುಷ್ಟರ ದಾಳಿಯಾದಾಗ ಅವರಿಂದ ಸ್ವರ್ಗವನ್ನು ಕಾಪಾಡಿಕೊಂಡವರು ನಾವು. ಅದಕ್ಕೆಲ್ಲ ನೀವು ಕೂಡ ಕಾರಣಕರ್ತರು. ನಿಮ್ಮ ಕೆಲಸದ ಮೂಲಕ ನಾನೆಲ್ಲ ಸಂತುಷ್ಟನೂ ಆಗಿದ್ದೇನೆ. ಆದರೂ ಆತ್ಮವಿಶ್ವಾಸವನ್ನು ಹೊಂದುವುದಕ್ಕಾಗಿ, ನಮ್ಮನ್ನು ನಾವೇ ಜಾಗೃತಗೊಳಿಸುವುದಕ್ಕಾಗಿ ಕೇಳುತ್ತಿರುವುದು. ಒಂದು ವೇಳೆ ಮುಂದೇನಾದರೂ ಆ ರಕ್ಕಸರ ದಾಳಿ ಸ್ವರ್ಗಕ್ಕಾದರೆ ಏನು ಮಾಡೋಣ ಹೇಳಿ? ಲಾಲಿಸಯ್ಯ
ಮನದೊಳಗೆ ಸದಿರು ಧನುಜರು ಬಂದರೆ ಮನನಗೊಳಿಸುವೆ ನಿಶ್ಚಯ. ಗಣ್ಯಲೋಕವು ಪುಣ್ಯಲೋಕವೂ ಆದ ಸ್ವರ್ಗಕ್ಕೆ ದಾನವರ ಮುತ್ತಿಗೆಯೇ ವಿನಾಶ ಕಾಲಕ್ಕೆ ಬಂದ ಬುದ್ಧಿ ಅವರಿಗೆ. ಹಾಗೆಂದು ಅವರ ಬಂದು ಬೊಗಳಿದರೆ ಸ್ವರ್ಗಕ್ಕೆ ಆಪತ್ತು ಇದೆ. ಬಿಡು, ಅವರನ್ನು ಯುದ್ಧದಲ್ಲಿ ಸದೆಬಡಿದು ಸ್ವರ್ಗದ ಅಧಿಕಾರವನ್ನು ನಿನಗೊದಗಿಸುತ್ತೇನೆ. ಅವರ ಬಾಧೆ ಇಲ್ಲಿಗೆ ಇರದಂತೆ ಮಾಡುತ್ತೇನೆ. ಬಿಡು ಚಿಂತೆ. ಯಾತಗೆ ಚಿಂತಿವೆ ನೀನು? ಸಕ್ಕರೆ ಇದ್ದಲ್ಲಿ ಇರುವೆಗಳು ಇರುವುದು ಸಹಜ. ಈ ಸುರಲೋಕದ ಸಿರಿಯನ್ನು ಬಯಸಿ ದಾನವರು ಮುತ್ತಿಗೆ ಹಾಕಿರುವುದು ನಿಜ. ಆದರೆ ಈಗ ಸಿರಿ ಸಂಪತ್ತನ್ನು ಬಯಸಿ ದಾನವರು ಬಂದರೆ ನಾನು ಬಿಡುವುದಿಲ್ಲ. ಅವರನ್ನು ತರಿದು ಶಾಕಿನಿ ಡಾಕಿನಿಯವರಿಗೆ ಔತಣವಾಗಿ ನೀಡುತ್ತೇನೆ. ಬಿಡು ಚಿಂತೆ. ಸುರದೇನು ಕಲ್ಪದರು ತಗದ ಧಿಮಿದ ಧಿಮಿದ ದಿನದಿ ತಗದ ದಿನದಿ ಧಿಮಿದ ದಿನದ ದಿನದ ದಿನ ತಯ್ಯ ತಯ್ಯ ಸುರದೇನು ಕಲ್ಪದರು ಸುರಪ ಬಲು ತೋಷವಾದೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಬಲು ತೋಷವಾದೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ
ಸಂಗರದೊಳಗೆ ಕಾಲಿಗಳು ನಿಶ್ಚಯ ಸಂಗರದೊಳಗೆ ಕಳ್ಳರ ಭೀತಿಯು ನಮಗೆಳ್ಳಿನಿತಿಲ್ಲ ಕಳ್ಳರ ಭೀತಿಯು ನಮಗೆಳ್ಳಿನಿತಿಲ್ಲ ನಳಿನ ನಾಭನ ದಯವಿಹುದು ಸುಳ್ಳಲ್ಲ ಬಲು ದೋಷವಾಂತೇನ ನೀವೆಂದ ನುಡಿಗೆ ಕಾಲಿಗಳು ನಿಶ್ಚಯ ಸಂಗರದೊಳಗೆ ಸುಮನಸರೇ, ನಿಮ್ಮ ಮಾತುಗಳನ್ನು ಕೇಳಿ ಮನಸ್ಸಿಗೆ ಸಮಾಧಾನವಾಯಿತು, ಬಹಳ ಸಂತೋಷವಾಯಿತು. ಒಂದು ಮಾತುಂಟು, ಎಂತಹದೇ ಆಯುಧವನ್ನಾದರೂ ಕೂಡ ಸುಮ್ಮನೆ ಇಟ್ಟರೆ ಅದು ತನ್ನ ಹರಿತವನ್ನು ಕಳೆದುಕೊಳ್ಳುತ್ತದೆ. ಯಾಕೆ ನಿಮ್ಮಲ್ಲಿ ವಿಶ್ವಾಸದ ಮಾತುಗಳನ್ನು ಕೇಳಿದೆ. ನೀವು ಜಾಗೃತವಾಗಿದ್ದೀರೆ, ಎಚ್ಚರವಾಗಿದ್ದೀರೆ. ಶತ್ರುಗಳು ಒಂದು ವೇಳೆ ದಾಳಿ ಮಾಡಿದರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಷ್ಟೇ ಈ ಪ್ರಶ್ನೆಯನ್ನು ಕೇಳಿದೆ. ನೀವೆಲ್ಲರೂ ಸಿದ್ಧರಿದ್ದೀರಿ. ಎಂತಹ ರಕ್ಕಸರೇ ಬಂದರೂ ಸ್ವರ್ಗವನ್ನು ರಕ್ಷಿಸಿಕೊಳ್ಳಬಲ್ಲಿರಿ ಎಂಬ ನಿಮ್ಮ ವಿಶ್ವಾಸದ ಮಾತುಗಳನ್ನು ಕೇಳಿ ಮನಸ್ಸಿಗೆ ಆನಂದವಾಯಿತು. ಈ ಆನಂದದೊಂದಿಗೆ ಮೈಮರೆಯುವುದಲ್ಲ, ಆ ತ್ರಿಮೂರ್ತಿಗಳ ಆ ಆದಿಮಾಯೆಯ ಕೃಪೆ ಸದಾ ನಮ್ಮ ಮೇಲಿರುವಂತೆ ನೋಡಿಕೊಳ್ಳುತ್ತಾ, ಮೂರು ಲೋಕದ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಾ, ನೀವೆಲ್ಲರೂ ಕೂಡ ನಿಮಗೆ ವಹಿಸಿದ ದಿಕ್ಕುಗಳನ್ನು ಚೆನ್ನಾಗಿ ಪರಿಪಾಲಿಸಿಕೊಂಡು ಬನ್ನಿರಿ ಎಂಬಲ್ಲಿಗೆ ಇಂದಿನ ಈ ಸಭೆಯನ್ನು ಮುಕ್ತಾಯಗೊಳಿಸೋಣ. ಆಗದೆ ಆಗಲಿ. ಶೋಣಿತ ಪತ್ತರವನ ಶುಂಭದಾನವ ಅಧಿಕ ವಿಭವದಲ್ಲಿ
ರಾಕ್ಷಸ ಕುಲ ಸಾರ್ವಭೌಮ ಇರುವಂತಹ ಸ್ಥಳ ಶುಂಭನೆಂದು ಕೇಳಿಕೊಂಡಿದ್ದೇವೆ. ಓಲಗವಿದ್ದಂತಹ ವಿಚಾರ, ರಾಜಕೀಯ ವಿಚಾರಗಳು ಅನೇಕವಿದೆ, ಆಲಿಸಬೇಕು. ಭರಗುಮಾರಗ ಶುಂಭದಾನವ ಪರಾಕ್ರಮದಿಂದ ಶೋಣಿತ ಕನಪದಲ್ಲಿ ಪರಿಪಾಲಿಸು ಸ್ವಾಮಿಯೇ, ಪರಿಪಾಲಿಸು. ತಮ್ಮ ನಿಶುಂಭ ಕಶ್ಯಪ ಬ್ರಹ್ಮರ 13 ಜನ ಮಂಡಳಿಯರಲ್ಲಿ ಧನುರ್ದೇವಿ ಸಂಜಾತರಾಗಿ ಧರಿಸಿದವರು ನಾವಿರುವರು. ನಾವು ಶುಂಭರು ಎಂಬ ಹೆಸರಿಗೆ ಪ್ರಖ್ಯಾತರಾದವರು. ಹೌದಣ್ಣ. ನಮ್ಮ ಜನನ ಇಷ್ಟಕ್ಕೆ ಸಾಲದು ಎಂದು ಶುಕ್ರಾಚಾರ್ಯರ ಮಾರ್ಗದರ್ಶನದಿಂದ ಬೇಕಾದಂತಹ ವಿದ್ಯಾಭ್ಯಾಸಗಳನ್ನು ಕಲಿತು ಪ್ರಾಯ ಪ್ರಬುದ್ಧರಾದಂತಹ ಕಾಲಕ್ಕೆ ಶೋಣಿತಾಪುರದ ಪಟ್ಟವನ್ನು ಏರಿ ವೈಭವದಿಂದ ಆಡಳಿತವನ್ನು ಮಾಡಿಕೊಂಡು ಬರುತ್ತಾ ಇದ್ದೇವೆ. ಅಷ್ಟೇ ಸಾಕೆ ತಮ್ಮ ಪ್ರಾಯ ಪ್ರಬುದ್ಧರಾದಂತಹ ಕಾಲದಲ್ಲಿ ನಾವು ಮಾಡಿದ ಘನ ಕಾರ್ಯಗಳು ಏಳು ತಮ್ಮ. ಸರಸಿ ಜೋದ್ಭವನನ್ನು ಮೆಚ್ಚಿಸಿ ಹರಿಹರಾದಿಗಳಿಂದ ಮರಣ ದೊರಕದಂತೆ ವಂದಿಸಿಕೊಂಡಿದ್ದೇನೆ. ಎದ್ದಾಳಪ್ಪ ಎದ್ದೇಳು. ನಮ್ಮ ಧೈರ್ಯಕ್ಕೋಸ್ಕರವಾಗಿ, ನಮ್ಮ ಶೌರ್ಯಕ್ಕೋಸ್ಕರವಾಗಿ ಏನು ಮಾಡಿದೆವು? ಅರಣ್ಯಕ್ಕೆ ತೆರಳಿ ಬ್ರಹ್ಮದೇವನ ತಪಸ್ಸನ್ನು ಮಾಡಿದೆವು. ಹೌದು. ಯಾಕೆ ಮಾಡಿದೆವು? ಯಾಕಾಗಿ? ನಮಗೆ ಧೈರ್ಯಕ್ಕೋಸ್ಕರವಾಗಿ. ಏನು ವರಬಲವನ್ನಿತ್ತಿದ್ದಾನೆ? ಯಾರಿಂದಲೂ ನಮಗೆ ಮರಣವು ಬಾರದೆಂಬುದಾಗಿ. ಆದರೆ ಅಯೋನಿಜೆಯಿಂದ ಮರಣ ಅದು ಯಾವ ಲೆಕ್ಕ? ಅದು ನಮಗೆ ನಿರ್ಲಕ್ಷ್ಯ. ಆದ್ದರಿಂದ ನಾವು ಮುಂದೆ ಈ ವರಬಲದಿಂದ ಭೂಲೋಕವನ್ನು ತೆರಳಿದೆವು. ಅಲ್ಲಿರುವವರನ್ನೆಲ್ಲ ಸದೆ ಬಡಿದೆವು. ಮಂಡಲಾಧಿಪರ ಮಂಡೆಯನ್ನು ಬಡಿದೆವು. ಅಲ್ಲಿ ನಮ್ಮ ಅಧಿಕಾರವನ್ನು ಸ್ಥಾಪಿಸಿದೆವು. ಮತ್ತೆ ಪಾತಾಳ ಲೋಕಕ್ಕೆ ತೆರಳಿದೆವು. ಆಗಾದಿಗಳು ಅವರ ತಲೆಯನ್ನು ಕಡಿದೆವು. ನಮ್ಮ ಅಧಿಕಾರವನ್ನು ಸ್ಥಾಪಿಸಿದೆವಣ್ಣ. ಒಂದೇ ಒಂದು ಲೋಕ ಇಲ್ಲದು ನಾಕ. ಹೌದು. ಪಡೆದಿರಲು ವರಗಳನ್ನು ಭರದಲ್ಲಿ
ಚಿಕ್ಕಮ್ಮಂದಿನ ಮಕ್ಕಳು ಆಳ್ವಿಕೆಯನ್ನು ಮಾಡಿಕೊಂಡು ಬರುತ್ತಾ ಇದ್ದಾರೆ. ಹೌದಣ್ಣ, ಅದು ನಮ್ಮ ಸ್ವಾಧೀನಕ್ಕೆ ಬರಬೇಕು. ಬರತಕ್ಕದ್ದು ಇನ್ನು ತಡ ಮಾಡುವುದಲ್ಲ, ನಾವಿರುವರೆ ಹೋಗುವುದೇ. ಅಷ್ಟು ಮಾತ್ರವಲ್ಲ, ಸೇನಾ ಸಮೇತರಾಗಿ ತೆರಳಬೇಕು, ಬರಬೇಕಾಗಿದೆ. ಮಂತ್ರಿ ಸೇನಾಧಿಪತಿಗಳು ಇದ್ದಕ್ಕಿದ್ದಂತೆ ನಿಮ್ಮ ಕರೆ ಕೇಳಿಸಿತು. ನಮ್ಮವರೆಲ್ಲರನ್ನು ಕರೆದುಕೊಂಡು ಓಡೋಡಿ ಬಂದಿದ್ದೇನೆ. ಏನಾಯಿತು? ಅಪ್ಪಣೆಯಾದಲ್ಲಿ ಈ ಕ್ಷಣವೇ ಪೂರೈಸಿಕೊಳ್ಳುತ್ತೇನೆ. ಹಿರಿಯವರು ನಾವು ಯಾಕೆ ಕರೆಸಿದ್ದೇವೆ ಗೊತ್ತೇ? ಹಿರಿಯರು ನಾವಿದ್ದೇವೆ, ಕಿರಿಯರ ಮಕ್ಕಳು ಸ್ವರ್ಗಲೋಕದಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಿದ್ದಾರೆ. ನ್ಯಾಯಯುತವಾಗಿ ನೋಡಿದರೆ ನಮಗೆ ಸ್ವರ್ಗಲೋಕದ್ದು. ಆದ್ದರಿಂದ ಅಲ್ಲಿಗೆ ನಾವು ಹೋಗಬೇಕಾಗಿದೆ. ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ಚಿಂತೆ ನೀನು
ಸ್ಥಾನದಲ್ಲಿ ನೀವು ಕುಳಿತುಕೊಳ್ಳುವುದೇ ನ್ಯಾಯ. ಅದಕ್ಕೆ ಮುಂದೆ ಹಿಂದೆ ನೋಡುವುದಲ್ಲ, ನಾವೆಲ್ಲ ನಿಮ್ಮೊಟ್ಟಿಗೆ ಇದ್ದೇವೆ. ನೀನೇನು ಮಾಡ್ತಿ? ಹೆಚ್ಚು ಮಾತಾಡ್ಲಿಕ್ಕಿಲ್ಲ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ, ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು ನನಗೆ. ನೀವು ಯಾರು? ಎಲ್ಲಿಂದ ಬಂದದ್ದು? ನಿಮ್ಮ ಹೆಸರೇನು? ಯಾಕೆ ಬಂದದ್ದು? ಎಷ್ಟೊತ್ತಿಗೆ ಬಂದದ್ದು? ಎಷ್ಟೊತ್ತಿಗೆ ಹೋಗುದು? ಈಗ ಉತ್ತರ ಬೇಕು. ಆಯ್ತಾ? ದ್ವಾರಪಾಲಕ? ಅದು ಬೇಡ. ದ್ವಾರಪಾಲಕನವರೇ, ಹಾಗೆ ಬೇಡ. ನಿನಗೆ ಸ್ವಲ್ಪ ಮರ್ಯಾದೆ ಜಾಸ್ತಿ ಬೇಕು. ಬೇಕು ಬೇಕು ಬೇಕು. ಶೋಣಿತಾಪುರ ಕೇಳಿದ್ದೀಯಾ? ಶೋಣಿತಾಪುರಕ್ಕೆ ಬೆಂಕಿ ಬೀಳ್ಲಿ ಮರ. ನೀವು ಬೆಂಕಿ ನಿನ್ನ ತಲೆಗೆ ಹಾಕ್ಬೇಕು. ಮತ್ತೆ ನೀವು ಯಾರು ಅಂತ ಕೇಳುವಾಗ ಶೋಣಿತಾಪುರ ನಮಗೆ. ಶೋಣಿತಾಪುರ ಎಂಬ ಪುರದ ಹೆಸರನ್ನು ಕೇಳಿದ್ದೀಯಾ? ಅದು ಏನು ಕೇಳದೆ? ಅಲ್ಲಿಯ ವರ್ತಮಾನದ ಅಧಿಪ ಯಾರು ಗೊತ್ತೇ? ಯಾರು ಹೇಳಿ ನೋಡೋಣ. ಗೊತ್ತುಂಟ ನಿನಗೆ? ವರ್ತಮಾನದ ಅಧಿಕಾರಿ ಅವ ಸಾಯಿಲ್ ನಮಗೆ. ಸತ್ರೆ ಬರುದು ಹೇಗ? ವರ್ತಮಾನದ ಅಧಿಕಾರಿ ಶುಂಭರು. ಓಹೋ, ನೀವೇ? ನಾವೇ ಇರುವರು. ನಿಮಗೆ ಅಲ್ಲಿ ಕೆಲಸ ಎಂತದ್ದು? ಕೆಲಸ ಗೊಬ್ಬರ ಹೊರೋದು ಪ್ರಾಣಿ. ಓ, ಅದು ಒಳ್ಳೆ ಕೆಲಸ. ನೀವು ದಿನಕ್ಕೆ ಎಷ್ಟೆಷ್ಟು ಬಟ್ಟಿ ಹೊರ್ತೀರಿ?
ನಿನ್ನ ಅಪ್ಪನಲ್ಲಿ ಕೇಳು, ಮನೆಗೆ ಹೋಗಿ ಆಯ್ತಾ? ಎಷ್ಟು ಬಟ್ಟೆ ಹೊರ್ತೀನಿ? ನನ್ನ ಅಪ್ಪನ ಸುದ್ದಿ ತೆಗಿಬಾರದು. ನಿನಗೆ ನಾವು ನೋಡುವಾಗ ಗೊಬ್ಬರ ಹೊರುವಂತೆ ಕಾಣ್ತೇವೆ. ಎಂತದ್ದು ಮಾರಾಯರೆ ಇದು? ಇದು ರಾಕ್ಷಸರ ಟಿವಿಯ. ಓ, ರಾಕ್ಷಸ ಟಿವಿ ಅಂತ ಹೇಳಿದ್ರೆ ಹೀಗೆ ಹೀಗೆ. ನಿನ್ನದು ಹೇಗುಂಟು ನನಗೆ ಗೊತ್ತಿಲ್ಲ. ಈಗ ನಿಮ್ಮ ಹೆಸರು ಶುಂಭಾಸುರ. ಅವರವರಲ್ಲೇ ಕೇಳು. ನಮಸ್ಕಾರ. ನೀವು ಇವರೊಟ್ಟಿಗೆ ಬಂದವರ? ಇದೇನು ಎರಡು ಸಣ್ಣದು, ನೀವೆರಡು ಬೇತಾಳನಾಗಿದ್ದೀರಿ. ಇನ್ನೂ ತುಂಬಾ ಜನ ಇದ್ದಾರೆ ಹಿಂದೆಯಿಂದ. ಹೌದಾ? ಈಗ ಯುವ ಪಡೆಗಳು ಹೆಚ್ಚು ನಮ್ಮಲ್ಲಿ ಬೇಕಾಗ್ತದೆ. ಈಗ ನೀವು ಅಲ್ಲಿಂದ ಇಲ್ಲಿವರೆಗೆ ಬರ್ಲಿಕ್ಕೆ ಕಾರಣ? ನಾವು ಬಂದದ್ದು ತಿಳಿದಿದೆ ಅವರಿಗೆ. ಹೌದು, ನಮ್ಮ ಯುವಕರ ಪ್ರೋತ್ಸಾಹ ನಮಗೆ ಗೊತ್ತಾಯ್ತಾ? ಭಾರಿ ಶಬ್ದ ಉಂಟು. ಉತ್ಸಾಹ ಭರಿತರಾಗಿದ್ದಾರೆ. ಹೌದೌದೌದು. ಸ್ವರ್ಗಲೋಕದ ಆಸೆಯಿಂದ ಇಲ್ಲಿಯ ತನಕ ಬಂದಿದ್ದೇವೆ. ಹೇಳಿದ ಹಾಗೆ ನಿನ್ನ ಅಣ್ಣಪ್ಪ ಇದ್ದಾನ ಒಳಗೆ? ಅಣ್ಣಪ್ಪ ಇಲ್ಲ. ಅಣ್ಣಪ್ಪ ನಮ್ಮಲ್ಲಿಲ್ಲ. ಮತ್ತೆ ಎಲ್ಲಿರುವುದು? ಬೇರೆ ಕಡೆ. ಆ ಅಣ್ಣಪ್ಪ ಅಲ್ಲ. ಮತ್ತೆ ನಿನ್ನ ಅನ್ನದಾತ ಇದ್ದಾನ? ನಮ್ಮ ಒಡೆಯ. ನಿನ್ನ ಅಪ್ಪ ಇದ್ದಾನ? ಅಪ್ಪ ಇಲ್ಲ ಮಾರಾಯರೆ, ಅಪ್ಪ ತೀರಿ ಹೋಗಿದ್ದಾರೆ. ನಿನ್ನ ಅಪ್ಪ ಅಲ್ಲ ಮತ್ತೆ ಯಾರು? ನಿನಗೆ ಅನ್ನ ಹಾಕುವ ದಾತ ಅವರಿದ್ದಾರೆ. ನೋಡು, ಪ್ರೋತ್ಸಾಹ ನೋಡು. ಹೌದೌದು, ಒಳ್ಳೆದುಂಟು. ಇದ್ದಾರಾ? ಇದ್ದಾರೆ. ಅವರಲ್ಲಿ ಹೋಗಿ ಹೇಳು, ಶೋಣಿತಾಪುರದ ದೊರೆ ಸೈನ್ಯ ಸಮೇತರಾಗಿ ಸ್ವರ್ಗದ ಬಾಗಿಲಿಗೆ ಬಂದಿದ್ದಾರೆ. ಸ್ವರ್ಗವನ್ನು ಬಿಟ್ಟು ಕೊಡಬೇಕಂತೆ. ಬಿಟ್ಟು ಕೊಡದಿದ್ದರೆ ತಲೆ ಕಡ್ದು ಹಾಕಿ. ಮೊದಲು ನಿನ್ನದು, ಮತ್ತೆ ಅವರದ್ದು. ಈಗ ನಾನು ಯಾಕೆ ಇಲ್ಲಿ ನಿಂತದ್ದು? ಯಾರಿಗೊತ್ತು? ಸಂಬಳ ಕೊಡೋದು ನಿನ್ನದಾನಿ ಅಲ್ಲ, ಹೋಗಿ ಕೇಳು. ಸಂಬಳ ಕೊಡೋದು ಅವರು. ಹೌದು, ಅವರು ಯಾಕೆ ನಿಲ್ಲಿಸಿದ್ದು ಯಾಕೆ ನನಗೆ ಗೊತ್ತಿಲ್ಲ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನು ಮಾಡ್ತಾರೆ ಅದನ್ನು ನೋಡಿ ಅವರಿಗೆ ಹೇಳಬೇಕಲ್ಲ. ಮತ್ತೆ ಅವರ ತಲೆ ಕಡ್ದು ಬಿಸಾಡ್ಲಿಕ್ಕೆ ಹೇಳಿದ್ದಾರೆ. ಕೂಡಿತ ನಿನಗೆ? ಕೂಡದೆ ಕೂಡಿತ. ಆದ್ರೆ ಒಂದು ವಿಷಯ ಏನು, ನಾನು ಅಷ್ಟು ಮಾಡಿದ್ರೆ ಅವರಿಗೆ ಕೆಲಸ ಏನಿಲ್ಲ ಅಂತ ಆಗುತ್ತದೆ. ಅದೇ ನಿನ್ನ ಕೆಲಸ ಜಾಸ್ತಿ ಆಗ್ತದೆ. ಹಾಗಾಗಿ ನೀವು ಬಂದ ವಿಷಯವನ್ನು ನಾನು ಅವರ ಹತ್ರ ಹೋಗಿ ಹೇಳ್ಬೇಕಾದಲ್ವಾ? ಹೋಗಿ ಹೇಳು. ಅಷ್ಟರವರೆಗೆ ನೀವು ಇಲ್ಲಿ ಕಾದ್ರಿ. ಅಷ್ಟರವರೆಗೆ ಅವ ಎಲ್ಲಿ ಅವ? ನೀನೀಗ ಹೇಳಿದವ ಅದಲ್ಲ. ಮತ್ತೆ ಇಲ್ಲಿ ನಾನೀಗ ಹೋದ್ರೆ ಇಲ್ಲಿ ಯಾರಿಲ್ಲಲ್ಲ, ಕಾಯಬೇಕು. ನಮ್ಮಲ್ಲಿ ಜನ ಇದ್ದಾರೆ, ಕಾಯ್ತಾರ ಅವರು. ಹೌದು, ನೀವು ಇಲ್ಲಿ ಕಾದ್ರಿ. ಸರಿ, ನಾನು ಹೋಗಿ ಹೇಳಿ ಬರ್ತೇನೆ. ಸರಿ, ಹೋಗು. ಹೆಚ್ಚು ಮಾತಾಡ್ಲಿಕ್ಕಿಲ್ಲ. ಮಾತಾಡಬೇಡ ನೀನು, ಈಗಲೇ ಹೆಚ್ಚಾಯ್ತು. ಹೋಗು. ಸಿಟ್ಟು ಬಂದ್ರೆ ಉಂಟಲ್ಲ, ನಾನು ಮನುಷ್ಯನೇ ಅಲ್ಲ. ಗೊತ್ತುಂಟು ನನಗೆ. ಹೋಗು. ಒಳಗೆ ಹೋಗಿದ್ದಾನೆ. ವಿಚಾರಕ್ಕಾಗಿ ಕಾಯುತ್ತಾ ಇರೋಣ, ಏನಾಗುತ್ತದೆ ಎಂದು. ಲಾಲಿಸಿ ಕೇಳು ಪಿನ್ನಪವ ಲಾಲಿಸಿ ಕೇಳು ಪಿನ್ನಪವ ನುಡಿಯ ಮಗವ ಕೂಳದಾನವರು ಮುತ್ತಿಪುರವ ಗಾಳಿಗಿಟ್ಟು ಸುಡಜಾಲವ ಬರಿ ಬರಿ ಒಳುಗುರಿಸುವುದು ಹೇಳುವುದೇನದ ಲಾಲಿಸಿ ಕೇಳು ಭಿನ್ನಪವ ನಾನು ಬಾಗಿಲು ಕಾಯ್ತಾ ಇದ್ದ. ಭಯಂಕರ ದೊಡ್ಡ ಸೇನೆ ಮಂಕುರಾಯರೇ. ಕೇಳುವಾಗ ನಿಮ್ಮ ದೊಡ್ಡಪ್ಪೆಯ ಮಕ್ಕಳಂತೆ. ಯಾರೋ ಅವರು? ಶುಂಭ ನಿಶುಂಭರಂತೆ. ಶುಂಭ ನಿಶುಂಭರು? ಹೌದು ರಾಯರೇ. ಅವರಿಗೆ ದೇವಲೋಕ ಕೊಡಬೇಕಂತೆ. ನಾವು ಬಿಟ್ಟಿಲ್ಲಿಂದ ಹೋಗ್ಬೇಕಂತೆ. ಏನು ಮಾಡುದು ರಾಯರೇ? ನಾನು ಹೇಳುವಷ್ಟು ಹೇಳಿ ಆಯ್ತು, ಆದ್ರೆ ಕೇಳುವುದಿಲ್ಲ ರಾಯರೇ. ಏನಂತೆ ಅವರಿಗೆ? ಸ್ವರ್ಗಲೋಕ ಬಿಟ್ಟು ಕೊಡಬೇಕಂತೆ. ಸ್ವರ್ಗಲೋಕವನ್ನು ಬಿಟ್ಟು ಕೊಡಬೇಕೆ? ಶರಣ ನುಡಿಯಲು ಕೇಳಿದಾಕ್ಷಣ
ರಾಕ್ಷಸರು ನಮ್ಮ ಸ್ವರ್ಗಕ್ಕೆ ದಾಳಿ ಇಟ್ಟಿದ್ದಾರಂತೆ. ಹೆಚ್ಚು ತಡ ಮಾಡುವುದು ಸರಿಯಲ್ಲ. ಧರಿಸಿರಿ ನಿಮ್ಮ ಆಯುಧಗಳನ್ನು, ಏರಿರಿ ವಾಹನಗಳನ್ನು, ನಡೆಯಿರಿ ರಣರಂಗಕ್ಕೆ. ಸ್ವರ್ಗ ನಿಮ್ಮದು ಎಂಬ ದುರಹಂಕಾರ ನಿಮಗೆ. ಮರ್ಯಾದೆಯಾಗಿ ಸ್ವರ್ಗವನ್ನು ನಮ್ಮ ಒಡೆಯನಿಗೆ ಒಪ್ಪಿಸಿದರೆ ಸರಿ, ಇಲ್ಲವಾದಲ್ಲಿ ನಿನ್ನ ಶಿರ ಕಡಿದಾನು ಎಚ್ಚರ.
ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.
ಬಂದ ದಾರಿಯಲ್ಲೇ ಹಿಂದಕ್ಕೆ ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಶಾಕಿನಿ ಡಾಕಿನಿ ಅವರಿಗೆ ಔತಣವನ್ನಾಗಿ ನೀಡುತ್ತೇನೆ. ಬಲ್ಲೆ ಸುರರ ಕಾರ್ಯ ಸಮರ ಬಲ್ಲೆ ಇಷ್ಟು ವರ್ಷದಿಂದ ಸ್ವರ್ಗದ ಸುಖವನ್ನು ಅನುಭವಿಸಿಕೊಂಡು ಬಂದಿದ್ದೀರಿ. ಹೌದು. ಅಮೃತವನ್ನು ಕುಡಿದು ಅಮರತ್ವದಿಂದ ನಿಮ್ಮಲ್ಲಿ ಅಹಂಕಾರ ಬೆಳೆದಿದೆ. ಒಳ್ಳೆ ಮಾತಿನಲ್ಲಿ ಹೇಳುತ್ತಿದ್ದೇನೆ, ನಿಮ್ಮ ಕಾಲಿಗೆ ಬುದ್ಧಿ ತಿಳಿಸಿದರೆ ಸರಿ, ಇಲ್ಲದಿದ್ದರೆ ಯಮಲೋಕಕ್ಕೆ ಗಳಿಸಬೇಕಾದೀತು. ಎಚ್ಚರ. ನಿನ್ನಂತವರು ಸುಮಾರು ಬಂದಿದ್ದಾರೆ, ಅವರೆಲ್ಲರನ್ನು ಬಡಿದು ಒಟ್ಟಿಸಿದ್ದೇನೆ. ನೀನು ಕ್ಷಮೆ ಕೇಳಿದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಹಾಗೆ ಮಾಡಬೇಕಾಗಿದೆ.
ಸ್ವರ್ಗಲೋಕದ ಅಧಿಪತಿಯಾಗಬೇಕಿತ್ತು. ಕಪಟ ನಾಟಕದಿಂದಾಗಿ ಸ್ವರ್ಗಲೋಕವನ್ನು ನೀವು ಕಸಿದುಕೊಂಡಿದ್ದೀರಿ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ, ಶರಣಾಗಿ ಸ್ವರ್ಗದ ಪೀಠವನ್ನು ನಮಗೆ ಕೊಡಿ, ಇಲ್ಲದಿದ್ದರೆ ಇದಕ್ಕೆ ಆಹಾರವಾಗಬೇಕಾಗಿತ್ತು. ಕೇವಲ ದೊಡ್ಡಮ್ಮನ ಮಕ್ಕಳು ಎಂಬ ಕಾರಣಕ್ಕೆ ಸ್ವರ್ಗದ ಪೀಠವನ್ನು ಏರುವುದಕ್ಕೆ ನೀನು ಅರ್ಹರಲ್ಲ. ನ್ಯಾಯ ಅದು. ಯೋಗ್ಯತೆಯಿಂದ ಪಡೆದುಕೊಂಡ ಪೀಠ ಇದು. ಶತಯಾಗಗಳನ್ನು ಪೂರೈಸಿ ಕಪಟದಿಂದ ನ್ಯಾಯ ಮಾರ್ಗದಿಂದಲೇ ಯಾಗಗಳನ್ನು ಪೂರೈಸಿ ಈ ಗದ್ದುಗೆಯನ್ನು ಏರಿದ್ದೇವೆ. ಇದನ್ನು ಆಳುವ ಅಧಿಕಾರವನ್ನು ನಮಗೆ ಕೊಟ್ಟದ್ದು ತ್ರಿಮೂರ್ತಿಗಳೇ ಹೊರತು ಯಾರ್ಯಾರಿಂದಲೂ ದಕ್ಕಿದ್ದಲ್ಲ. ಬಂದ ಹಾಗೆ ಹಿಂದೆ ಮರ್ಯಾದೆಯಿಂದ ಸ್ವರ್ಗವನ್ನು ಒಪ್ಪಿಸಿ ಇಲ್ಲಿಂದ ಹೋದರೆ ನಿನಗೆ ಒಳಿತು, ಇಲ್ಲದಿದ್ದರೆ ನಿನ್ನ ತಲೆ ತಲೆ ಕಡ್ತೇನು. ನೋಡಿದ್ದೇನು ಇದು ಮರದ ತುದಿಯ
ಮರದಲ್ಲಿರುವ ಹಣ್ಣನ್ನು ಕೈಯುವುದಕ್ಕಾಗುತ್ತದೆ ನೋಡಬೇಕಂತೆ. ಎಲ್ಲ ಕನಿಷ್ಠ ಯೋಗ್ಯತೆಯನ್ನು ಸಂಪಾದಿಸದೆ ನೇರವಾಗಿ ಬಂದು ಸ್ವರ್ಗದ ಗದ್ದಿಗೆಯನ್ನು ಬಿಟ್ಟುಕೊಡು ಕೇಳುತ್ತೀಯಲ್ಲ. ಮಾನ ಮರ್ಯಾದೆ ನಾಚಿಕೆ ಇಲ್ಲ ನಿಮಗೆ? ಬಂದ ದಾರಿಯಲ್ಲಿ ಹಿಂದೆ ಹೋದರೆ ಸರಿ, ಇಲ್ಲದಿದ್ದರೆ ವಜ್ರಾಯುಧದ ಎದುರಿಸಬೇಕಾದದ್ದು. ಯಾವುದು ಹಣ್ಣು ಯಾವುದು ಕಾಯಿ ಅಂತ ತೋರಿಸ್ತಾರೆ. ದುಃಖಿತರಾಗಿ ಉಳಿಯುವುದರಲ್ಲಿ ಅರ್ಥವಿಲ್ಲ. ನಮ್ಮ ನೆಲೆಯನ್ನೇ ಕಳೆದುಕೊಂಡಿದ್ದೇವೆ. ಸ್ವರ್ಗದ ಸುವಸ್ತುಗಳೆಲ್ಲ ಆ ದುಷ್ಟರ ಪಾಲಾಗಿವೆ. ಏನು ಮಾಡೋಣ ಎಂದು ಚಿಂತಿಸುತ್ತಾ ಕಾಡು ಗುಹೆಗಳನ್ನು ಗಹ್ವರಗಳನ್ನು ಸುತ್ತಿ ಸುಳಿಯುತ್ತಾ ಹೀಗೆ ಅಲೆದಾಡಿಕೊಂಡು ಬಂದಿದ್ದೇವೆ. ತ್ರಿಮೂರ್ತಿಗಳ ಬಳಿಗೆ ಹೋಗುವುದೇ ದಿಕ್ಕೇ ತೋಚುತ್ತಿಲ್ಲ. ಹಾಗಾದರೆ ಏನು ಮಾಡೋಣ? ಈ ಕಾಲಕ್ಕೆ ತಾಯಿ ಹೇಳಿದ ಮಾತು ನೆನಪಾಗುತ್ತಿದೆ. ಹಿಂದೆ ಮಹಿಷನೆಂಬ ದಾನವ ಬಂದು ನಮ್ಮನ್ನೆಲ್ಲ ದೆಸೆಗಡಿಸಿದಾಗ ನಾವೆಲ್ಲ ಮೊರೆ ಹೋದದ್ದು ಆ ತಾಯಿಯನ್ನೇ ಅಲ್ಲವೇ? ಆಕೆ ಆಗ ಮಹಿಷಮರ್ದಿನಿಯಾಗಿ ನಮ್ಮನ್ನೆಲ್ಲ ಪೊರೆದಳು. ಆಕೆ ಅಂತರ್ಧಾನಳಾಗುವ ಹೊತ್ತಿಗೆ ಒಂದು ಮಾತನ್ನು ಹೇಳಿದ್ದು ನಿಮಗೆಲ್ಲ ನೆನಪಿರಬಹುದು. ಎಂದಾದರೂ ದುಷ್ಟರಿಂದ ಸಂಕಷ್ಟ ಒದಗಿದಲ್ಲಿ ಈ ತುಹಿನಾದ್ರಿಯ ತಪ್ಪಲಿಗೆ ಬಂದು ನನ್ನನ್ನು ಏಕಾಭಾವದಿಂದ ಸ್ತುತಿಸಿರಿ ಎಂಬುದಾಗಿ ಹೇಳಿದ್ದು. ಈಗ ನಮಗುಳಿರುವುದು ಅದೊಂದೇ ದಾರಿ. ಆದ್ದರಿಂದ ಹೆಚ್ಚು ತಡ ಮಾಡದೆ ತುಹಿನಾದ್ರಿಯ ತಪ್ಪಲನ್ನು ಅರಸಿ ಹೋಗೋಣ, ಬನ್ನಿ
ಜಗವ ಪಾಲಿಸುವ ಮಾತೆ ರಾಜರಾಜೇಶ್ವರಿಯ ಚರಣ ಸರೋಜವನುಪಮಲ್ಲತೆ ಇಂದಿವರಾಜನೋವಿದ ಭಕ್ತಿಯಿಂದಲೇ ಪೂಜಿಸಿದನು ಮಾಯೆಯ ಏಳಯ್ಯ ಸುರಪಾಲ ಗೋಳುಗುಟ್ಟುವುದೇಕೆ ಕೂಳ ಮಹಿಷ ನಿಮ್ಮನು ಸೋಲಿಸಿ ನಾಗವ ಆಳುತ್ತಿರಲು ಕಾಲನಾಲಯ ಕಟ್ಟಿದೆನು ಏಳಯ್ಯ ಸುಮನಸರೇ ಅಮ್ಮ ದಿಕ್ಪಾಲಕರೇ ಏಳಿರಿ ಎದ್ದೇಳಿರಿ ಶ್ರದ್ಧೈರ್ಯವ ತಾಳಿರಿ ಮಕ್ಕಳೇ ನೆಲನೋಟಕರಾಗಿದ್ದೀರಿ ಸ್ವರ್ಗಚ್ಯುತರಾಗಿದ್ದೀರಿ ಹಿಂದೊಮ್ಮೆ ಇದೇ ಪ್ರದೇಶದಲ್ಲಿ ನಿಂತು ನನ್ನನ್ನೇ ಸಂಪ್ರಾರ್ಥಿಸಿದವರು ನೀವು ಮಹಿಷಾಸುರನ ಅಟ್ಟುಳಿಯಾದಾಗ ನಿಮ್ಮೊಳಗಿದ್ದಂತಹ ಧೀಶಕ್ತಿಯನ್ನು ಹೊರಗಡಹಿ ನಭೋಮಂಡಲದಲ್ಲಿ ಅಷ್ಟಭುಜೆಯಾಗಿ ಕಾಣಿಸಿಕೊಂಡು ಮಹಿಷಾಸುರನ ಹನನ ಮಾಡಿದೆ. ಮಹಿಷ ಮರ್ಧಿನಿ ಎನ್ನಿಸಿಕೊಂಡೆ. ಹಾಗಾಗಿ ಕಾಲಗಳು ಎಷ್ಟೋ ಸಂದು ಹೋದವು. ಈಗ ಪುನಃ ನೆಲನೋಟಕರಾಗಿದ್ದೀರಿ, ಕಣ್ಣೀರೆರೀತಾ ಇದ್ದೀರಿ, ಸ್ವರ್ಗಚ್ಯುತರಾಗಿದ್ದೀರಿ. ಯಾರಿಂದ ಕಷ್ಟ ಬಂತು, ಏನಾಯಿತು, ವಿಶದವಾಗಿ ಅರುಹಿ ಮಕ್ಕಳೇ. ವಿನ್ನವಿಸುವುದೇನು ತಾಯೇ ಕರುಣಾರ್ಣವೆ ಜಗದಾದಿಮಾಯೆ ನಿನ್ನಾಜ್ಞೆಯಲ್ಲಿ ಇಡುಗಣ್ಣರೊಡನೆ ನಾಕವನ್ನಾಳೆ ಕಳರಿಂದ ಬನ್ನ ಪಡುವುದಾಯ್ತೆ. ವಿನ್ನವಿಸುವುದೇನು ತಾಯೇ ಅಲ್ಲವೇ ತಾಯಿ ನೆನಪಾಗುವುದು. ಅಮ್ಮ ಎಂಬ ಪದ ಎಂತಹವರಿಗಾದರೂ ಧೈರ್ಯ ತಂದೀತು. ಬೇರೇನು ತೋಚದೆ ಈ ಪದವೊಂದನ್ನೇ ಉಚ್ಚರಿಸಿದಾಗ ಕಣ್ಣಿಗೆ ಕಂಡವಳು ನೀನು ತಾಯೇ. ಹಿಂದೆ ಮಹಿಷಾಖ್ಯ ನಮ್ಮನ್ನೆಲ್ಲ ತೊಂದರೆಗೆ ಮಾಡಿಸಿದಾಗ ನೀನೇ ಅಲ್ಲವೇ ನಮ್ಮನ್ನು ಕಾಪಾಡಿದ್ದು. ಅಂತಹದೇ ಇನ್ನೊಂದು ಸಂದರ್ಭ ತಲೆ ತೋರಿದೆ. ಏನು? ಶೋಣಿತಾಪುರದಿಂದ ಪ್ರಸಕ್ತ ಆ ರಾಜ್ಯವನ್ನಾಳುತ್ತಿರುವ ಶುಂಭ ನಿಶುಂಭರೆಂಬ ಅಣ್ಣ ತಮ್ಮಂದಿರು ಸ್ವರ್ಗಕ್ಕೆ ದಾಳಿ ಮಾಡಿ ನಮ್ಮನ್ನೆಲ್ಲ ಪದಚ್ಯುತರನ್ನಾಗಿಸಿದ್ದಾರಮ್ಮ. ಸ್ವರ್ಗದ ಸುವಸ್ತುಗಳಾಗಲಿ, ವಾಹನಗಳಾಗಲಿ, ವಜ್ರ ವೈಡೂರ್ಯಗಳಾಗಲಿ ಯಾವುದು ಇಲ್ಲ. ನಮ್ಮನ್ನ ದಿಕ್ಕು ದೆಸೆ ಕೆಡಿಸಿ ನಾವಿಲ್ಲಿ ಬಂದಿದ್ದೀವಮ್ಮ. ಬೇರೇನು ತೋಚುತ್ತಿಲ್ಲ, ನೀನೇ ಕಾಪಾಡಬೇಕು, ನೀನೇ ಕಾಪಾಡಬೇಕು. ಕರುಣಿಸುತ್ತಲ ಭಯವನು ನುಡಿದಳು. ಹಿರಿದು ಸಮಯದಿ ತರಿದು ದೈತ್ಯರ ರಕ್ಕಸರನ್ನು ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ ವಿಲಾಸವ. ಹರುಷದೊಳಗೆಂದೆನುತ ತ್ರಿದಶರಿಗರುಹಿ ಶ್ರೀದೇವಿ ಮರುಗದಿರುವುದು. ಭಯವನ್ನು ಬಿಡಿ. ಅಮ್ಮನಾದಂತಹ ನಾನು ನಿಮಗೆ ಬಂದಂತಹ ಕಷ್ಟವನ್ನು ದೂರೀಕರಿಸ್ತೇನೆ.
ಮಹಿಷದಾನವನನ್ನು ಅಂದು ಕ್ಷಣ ಮಾತ್ರದಲ್ಲಿ ಅಡ್ಡಿದೆ ನಾನು. ಹಾಗಾಗಿ ಹೀಗಲ್ಲ, ಕಾಲಧರ್ಮಕ್ಕೆ ಅನುಸಾರವಾಗಿ ನಾನು ಕೂಡ ನಡೆದುಕೊಳ್ಳಬೇಕಾಗಿದೆ. ಅದಕ್ಕೋಸ್ಕರವಾಗಿ ಹಿರಿದು ಸಮಯದಲ್ಲಿ ಈ ರಕ್ಕಸರನ್ನೆಲ್ಲ ಕೊಂದು ಕೊಡುತ್ತೇನೆ. ಅದು ನಿಮಗೆಲ್ಲ ಚಿಂತೆ ಸಹಜ. ನಾವೆಲ್ಲಿಗೆ ಹೋಗಬೇಕು? ಎಲ್ಲಿಗೆ ಹೋಗುವುದಮ್ಮ? ಎಲ್ಲ ಕಡೆಯೂ ನಮ್ಮನ್ನೇ ಹುಡುಕಿಸುತ್ತಿದ್ದಾನೆ. ಯಾವ ತಾಣವನ್ನು ಸೇರಬೇಕು ಹೇಳುವಂತಹ ಭಯ ಇರುವುದು ಸಹಜ. ಭಯ ಪಡಬೇಡಿ. ತುಹಿನಗಿರಿಯಲ್ಲಿ ಅಜ್ಞಾತರಾಗಿ ನಿಂತುಕೊಂಡು ಪ್ರಾಣಿಗಳಾಗಿ, ಪಕ್ಷಿಗಳಾಗಿ, ದುಂಬಿಗಳಾಗಿ ಬೇರೆ 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 ರೂಪಾಂತರವನ್ನಂತೂ ತುಹಿನಗಿರಿಯಲ್ಲೇ ಇರಿ. ದೇವಿಯ ಲೀಲಾ ನಾಟಕಕ್ಕೆ ನೀನು ಸಾಕ್ಷಿಯಾಗಬೇಕು. ಯಾವ ರಕ್ಕಸರನ್ನು ಯಾವ ರೀತಿ ವಧಿಸ್ತೇನೆ ಎಂಬುದನ್ನು ಪ್ರಪಂಚಮುಖಕ್ಕೆ ಸೇರುವ ಮಾಧ್ಯಮವಾಗಬೇಕು ನೀನು. ಹಾಗಾಗಿ ಚಿಂತೆಯನ್ನು ಬಿಡಿ, ಇಲ್ಲೇ ಅದೃಶ್ಯರಾಗಿರಿ. ಮನಸರಿಂಗೆ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ್ತ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿದೆ ಎಂದು ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ಸಂತೋಷದಿಂದ ತುಹಿನಗಿರಿಯಲ್ಲಿ ಅಜ್ಞಾತವಾಗಿ ಹೋದವು. ಹಿರಿದು ಸಮಯದಲ್ಲಿ ಆ ರಕ್ಕಸವನ್ನು ಕೊಲ್ಲುತ್ತೇನೆ ಅಂತ ಅವರಿಗೆ ಮಾತು ಕೊಟ್ಟೆ. ಹೌದಲ್ಲ, ಮಹಿಷದಾನವನ ಅಟ್ಟುಳಿಯ ಆದ ಮೇಲೆ ಕಾಲಗಳೆಷ್ಟೋ ಸಂದು ಹೋದವು. ಕಾಲ ಧರ್ಮಕ್ಕೆ ಅನುಸಾರವಾಗಿ ನಾನು ಕೂಡ ವ್ಯವಹರಿಸಬೇಕಾದ್ದು ಕಾಲದ ಧರ್ಮ ಅದು. ಹಾಗಾಗಿ ಏನು ಮಾಡೋಣ, ಯಾವ ರೀತಿ ಕೊಲ್ಲಿ ಅವರನ್ನು? ಹೆಣ್ಣು ಹೊನ್ನು ಮಣ್ಣು ಇದೆಲ್ಲ ಮೋಹಕ್ಕೆ ಒಳಪಟ್ಟಂತಹ ಉಪಾಧಿಗಳು. ಯಾರೇ ಆಗಿರಲಿ, ಅವರಲ್ಲಿರುವಂತಹ ತಾಮಸ ಪ್ರವೃತ್ತಿ ಎಷ್ಟಿದೆಯೋ ಅದನ್ನು ತೂಗಿ ನೋಡಬೇಕು. ಸಾತ್ವಿಕತೆಯನ್ನು ಊಹಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ಏನು ಮಾಡೋಣ? ರಾಜಸ ಮತ್ತು ತಾಮಸ ಸೇರಿದಾಗ ಇಂತಹುದೇ ಉತ್ಪಾತಗಳಾಗುವುದು. ನಾನೇ ಅವರ ಬಳಿಗೆ ಹೋಗೋಣವೋ? ಅವರೇ ನನ್ನ ಬಳಿಗೆ ಬರಬೇಕು, ನನ್ನನ್ನು ಕಂಡು ಮೋಹಿಸಬೇಕು. ಆ ಮುಖೇನವಾಗಿ ಅವರಲ್ಲಿರುವಂತಹ ಅಧಾರ್ಮಿಕ ಪ್ರವೃತ್ತಿ ಎಷ್ಟಿದೆ ಅಂತ ತೂಗಿ ನೋಡಬೇಕು ನನಗೆ. ಹಾಗಾಗಿ ಕಿರಿದು ಸಮಯದಲ್ಲಿ ಕೊಂದು ಕೊಡುತ್ತೇನೆ ಅಂತ ಹೇಳಿದ್ದೆ ನಾನು. ಹಾಗಾಗಿ ಏನು ಮಾಡೋಣ? ಈ ರೂಪದಿಂದಲ್ಲ, ಸುಂದರಾಕಾರವನ್ನು ತಾಳಿದ್ದೇನೆ, ಕೌಶಿಕಿ ಎಂಬ ನಾಮಧೇಯವನ್ನು ಇರಿಸಿಕೊಂಡಿದ್ದೇನೆ. ಎಲ್ಲವೂ ಸರಿ. ಯೋಚಿಸುತ್ತಾ ಬಂದದ್ದು ಶೋಣಿತದ ಸರಹದ್ದಿನಲ್ಲಿರುವಂತಹ ಕದಂಬವನದೆಡೆಗೆ ಬಂದಿದ್ದೇನೆ. ಅಬ್ಬಾ,
ಕಾನನವನ್ನು ಕಂಡಾಗ ಯಾರಿಗಾದ್ರೂ ಭಯವಾಗದೇ ಇರೋದು ದಟ್ಟ ಕಾಂತಾರ ಇದು. ಸೂರ್ಯ ರಶ್ಮಿಯೂ ಕೂಡ ನೆಲಸೋಕದಂತಹ ಪ್ರದೇಶ. ನಾನು ಬಂದಿದ್ದೇನೆ, ನಾನಿಲ್ಲಿ ಇದ್ದೇನೆ ಅಂತ ಅವರಿಗೆ ತಿಳಿಯುವುದಾದ್ರೂ ಹೇಗೆ? ಅಲ್ಲ, ನಾನು ದಿನ ಕಳೆಯುವುದಾದ್ರೂ ಹೇಗೆ? ಹಾಗೆ ಯೋಚಿಸಿದಾಗ ಅದು ಬೆಳಕೊಂದು ಮೂಡಿತಲ್ಲ. ಕೋಟಿ ಸೂರ್ಯರೇ ಧರೆಗಿಳಿದ ರೀತಿಯಲ್ಲಿ ದಟ್ಟವಾದಂತಹ ಕಾನನ ಇವತ್ತು ಬೆಳಕಾಯಿತು. ರಕ್ಕಸರಿಗೆ ಇದೊಂದು ಪಂಥಾಹ್ವಾನವೂ ಹೌದು. ದೂರದಲ್ಲಿದ್ದಂತಹ ರಾಕ್ಷಸರಿಗೆ ಕಾನನದ ಮಧ್ಯದಲ್ಲಿ ಕಂಡ ಬೆಳಕು ಅವರ ಪಾಲಿನ ಬದುಕಿನ ಬೆಳಕಾದರೆ ಸಂತೋಷ. ಅಲ್ಲ, ನನ್ನನ್ನೇ ಬಯಸಿ ಬರ್ತಾರೆ ಅಂತ ಆದಾಗ ಬೇರೆ ವ್ಯವಸ್ಥೆ ಉಂಟು. ಆದರೆ ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಯಾವ ಸಮಯಕ್ಕೆ ಬರ್ತಾರೆ ಅಂತ ಹೇಳುವ ಹಾಗಿಲ್ಲ. ಅಷ್ಟೊತ್ತು ಇರುವುದಕ್ಕೆ ನನಗೊಂದು ವ್ಯವಸ್ಥೆ ಬೇಕಲ್ಲ, ಅದು ಉಯ್ಯಾಲೆ ಮೆರೆಯಲು ಬಂಗಾರದ ಶೃಂಖಲೆಗೆ ಬಂಧಿಸಿದಂತಹ ಉಯ್ಯಾಲೆ ಸಿದ್ಧವಾಗಿದೆ. ಹೌದಲ್ಲ, ಆದಿಯಲ್ಲಿ ಅಂತ್ಯ ಎಲ್ಲಿ ಅಂತ ರಕ್ಕಸರಿಗೆ ತಿಳಿಯುವುದಾದ್ರೆ ಹೇಗೆ? ಒಂದು ವೇಳೆ ಅವರು ತಿಳಿಯುತ್ತಾರೆ ಅಂತಾದ್ರೆ ಅವರಲ್ಲಿ ಸಜ್ಜನಿಕೆ ಉಂಟು ಅಂತ ಅರ್ಥ ತಾನೆ. ಬರಲಿ, ನನ್ನ ಬಳಿಗೆ ಬರಲಿ. ಉಯ್ಯಾಲೆಯಲ್ಲಿ ಕುಳಿತು ಜೀಕುತ್ತಾ ಇರ್ತೇನೆ. ಎಲ್ಲಿಯವರೆಗೆ ನಾನು ಜೀಕುತ್ತಾ ಇರುತ್ತೇನೋ ಅಲ್ಲಿಯವರೆಗೆ ಶುಂಭನ ಬದುಕು ಕೂಡ ಜೀಕುತ್ತಾ ಇರಬೇಕು. ನೋಡೋಣಂತೆ. ಅವನ ಊರಿನ ಸರಹದ್ದಿನಲ್ಲಿಯೇ ಕುಳಿತು ಅವನಿಗೆ ಕೊಡುವಂತಹ ಪಂಥಾಹ್ವಾನ ಇದು. ಏನು ಮಾಡೋದು? ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ತಾನೆ. ಅದಕ್ಕೋಸ್ಕರವಾಗಿ ಉಯ್ಯಾಲೆಯಲ್ಲಿ ಕುಳಿತುಕೊಳ್ತೇನೆ, ಹಾಡುತ್ತೇನೆ. ಬೇರೆ ಬೇರೆ ರಾಗಗಳನ್ನು ಬಳಸಿ ಹಾಡುವುದಕ್ಕಿದೆ. ಎಷ್ಟು ಸಮಯವಾಯಿತು ಹಾಡದೆ. ಹೌದಲ್ಲ, ಬೇರೆ ಬೇರೆ ರಾಗಗಳನ್ನು ಬಳಸಬೇಕು ಅಂತ ಇಚ್ಛೆ ಇದೆ, ಸಮಯ ಸಿಕ್ಕಲಿಲ್ಲ. ಇದು ಒಳ್ಳೆಯ ಸಮಯ, ಸ್ವಲ್ಪ ಸಮಯವೂ ಉಂಟಿವತ್ತು, ತೊಂದರೆ ಇಲ್ಲ. ಹಾಗಾಗಿ ಆ ರಾಕ್ಷಸರು ಯಾವಾಗ ಬರ್ತಾರೆ ಅಂತ ನೋಡೋಣ. ಅಲ್ಲಿಯವರೆಗೆ ಉಯ್ಯಾಲೆಯಲ್ಲಿ ಎಲ್ಲವ ಸಂಚರಿಸಿ ಶೋಧಿಸುವೆವೆಂದೆನುತ
ಜಯಿಸಿದವರು ನಾವಿರುವರು. ಹೌದು. ತಂಡ ಮುಂಡರು, ಗಂಡುಗಳಿಗಳು, ಅಖಂಡ ಬ್ರಹ್ಮಚಾರಿಗಳು, ಲೋಕ ಪ್ರಚಂಡರು ಎಂಬಂತಹ ನೆಗಲ್ತೆಗೆ ಪಾತ್ರರಾದವರು. ಹೌದು. ನಮ್ಮ ಜೀವನ ಮರ ಹುಟ್ಟಿ ಮರ ಬೆಳೆದು ಮರ ಸತ್ತಂತಾಗಬಾರದು ಎಂಬ ಕಾರಣಕ್ಕೆ ಬೇಕಾಗಿ ತಾರುಣ್ಯದಲ್ಲೇ ಅರಣ್ಯವನ್ನು ಸೇರಿ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿದ್ದೇವೆ. ಹೌದು. ಅಷ್ಟು ಮಾತ್ರವಲ್ಲ, ಒಲಿದಂತಹ ಬ್ರಹ್ಮದೇವ ಕೊಟ್ಟ 3 ವರ ಯಾವುದೆಲ್ಲ ಅಖಂಡವಾದ ಬ್ರಹ್ಮಚರ್ಯ, ಹೌದು, ಮನೋವೇಗ, ಕೇರಳದ ಅಲ್ಲಿರುವಂತಹ ಉರಗಾದಿಗಳನ್ನು ಸೋಲಿಸಿ ಭೂಲೋಕಕ್ಕೆ ಮರಳಿದೆವು. ಅಲ್ಲಿರುವಂತಹ ಭೂಸುರರು ಅವರ ಗರ್ವವನ್ನು ಅಡಗಿಸಿದೆವು. ನಂತರ ಹೋದದ್ದು ಎಲ್ಲಿಗೆ? ಸ್ವರ್ಗಲೋಕಕ್ಕೆ. ಯಾರಲ್ಲಿದ್ದದ್ದು ಅಣ್ಣ? ಯಾರು? ನಮ್ಮವನಾದಂತಹ ಶುಂಭಾಖ್ಯ, ಶುಂಭ ನಿಶುಂಭರು ಅಲ್ಲ, ಶಂಭುವೇ ಬಂದರು. ಲೆಕ್ಕಿಸುವವರು ನಾವು ಅಲ್ಲ. ಆದರೆ ಅಲ್ಲಿಗೆ ಬಂದದ್ದು ಯಾರು? ನಾರದ ಕೂಡ ಬಂದರು. ಮತ್ತೇನು ಸಿಕ್ಕಿತಲ್ಲ ಮಂತ್ರಿ ದೇವತೆಗಳು, ನಮ್ಮ ವಿರೋಧಿಗಳು ಹೌದು ಎಲ್ಲಿದ್ದಾರೆ ಎಂಬುದಾಗಿ ಹುಡುಕುವುದಕ್ಕೆ ಸರಿ ನೋಡಿದರು. ದೇವತೆಗಳ ಸುಳಿವಿಲ್ಲ. ಹೌದು. ಅರ್ಪಣ ತರ್ಪಣ ಶುಂಭನಿಗೆ ಆದದ್ದು, ಎಲ್ಲವೂ ಶುಂಭನಿಗೆ ಸರಿ. ಆದರೆ ವಿಷಯ ಅದಲ್ಲ. ಮತ್ತೆ ತಿರುಗಾಟ ಮಾಡಿ ಎಷ್ಟು ಸಮಯ ಆಯ್ತು? ನಮಗೆ ಒಂದು ಆಗುವುದಿಲ್ಲ, ಕೂಡುವುದಿಲ್ಲ. ಹೌದು. ಇದಕ್ಕೇನು ಇನ್ನು ಚಿಂತೆ ಮಾಡುವುದು ಸರಿಯಲ್ಲ. ಇದೆ ಕದಂಬಾವನಕ್ಕೆ ಇಳಿಯುವ ಬೇಟೆಯಾಡು.
ಓ ಅಣ್ಣ, ಎಲ್ಲಿದ್ಯಣ್ಣ? ಏನ ಎಲ್ಲಿದ್ಯಣ್ಣ? ಕಾಣುದಿಲ್ಲ. ಎಲ್ಲಿ ಹಿಂದೆ ಕಾಣದೇ ಇಲ್ಲ ನೀನು. ಓಯ್ ಈಚೆ ನೋಡ, ನೀನ್ ಇಲ್ಲಿದ್ದೀಯಾ? ಅಮ್ಮ ಅಣ್ಣ, ಬೇಟೆ, ಭರ್ಜರಿ ಬೇಟೆ. ಹೌದು, ಇಂತಹ ಬೇಟೆಯನ್ನು ಈ ಹಿಂದೆ ಆಡಿದವರು ನಾವಲ್ಲ. ಅಲ್ಲವೇ ಅಲ್ಲ ಅಮ್ಮ. ಯಾವತ್ತು ನೀನು ನನ್ನೊಂದಿಗೆ ಇರುವವ, ಆದರೆ ಇಂದು ಹಾಗಲ್ಲ. ನನ್ನನ್ನು ಬಿಟ್ಟು ಆ ದಾರಿಯಲ್ಲಿ ಹೋದವ ನೀನು. ಹೌದು, ಏನ ಕಂಡೆ, ಏನ ಕೊಂದೆ, ಏನ ತಿಂದೆ, ಏನ ತಂದೆ, ಹೇಳು ನಾನು. ಅಣ್ಣ, ಏನಂತ ಹೇಳಲಿ ನಾನು? ಮೃಗನಾಥರಾದಂತಹ ಸಿಂಹನನ್ನು ನೋಡಿದ್ದೆ ತಡ, ಅದರ ಕಾಲನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿದ್ದೆ. ಅಬ್ಬಬ್ಬಬ್ಬ, ಚಿಮ್ಮಿತು ರಕ್ತ, ಕಟನೆ ಕುಡಿದಿದೆ. ಮತ್ತೇನು ಇದ್ದಂತಹ ಬಿಸಿ ಬಿಸಿ ಮಾಂಸದುಂಡಗಳು ಸವಿದದ್ದೇ ಗೊತ್ತು. ನೀನು ಏನು ತಿನ್ನದು? ನಿನ್ನನ್ನು ಬಿಟ್ಟು ಈ ಪಥದಲ್ಲಿ ಮುಂದುವರೆದ ನಾನು. ಓಹೋ, ಯಾಕೆ ಗೊತ್ತಾ? ಯಾಕೆ? ನನಗೆ ಕಾಡ ಹಂದಿ ತಿನ್ನಬೇಕು ಅಂತ ಆಸೆ ಇತ್ತು. ಓಹೋ, ಯಾಕೆ ಹೇಳ? ಯಾಕೆ? ಅಲ್ಲಿನ ತೀಟ ಹೋಗ್ಬೇಕಿದ್ರೆ ಕಾಡ ಹಂದಿಯನ್ನು ಭಕ್ಷಿಸ್ಬೇಕಂತೆ. ಓಹೋ, ಹಾಗಾಗಿ ಈ ದಾರಿಯಲ್ಲಿ ಹೋದವ ನಾನು. ಹೋದಾಗ ಕಂಡಿತು ಏನು? ಹಿಂಡು. ಯಾವ್ದ್ರದು? ಕಾಡ ಹಂದಿಗಳ ಹಿಂಡು. ಓಹೋ, ನೇರವಾಗಿ ಹೋದೆ, ಅದರ ಕಿವಿಯಲ್ಲಿ ಹಿಡಿದೆ, ಬಂಡೆಕಲ್ಲಿಗೆ ಬಂದೆ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ. ಮಾಂಸವನ್ನು ಞಮ 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 ನದ್ದೆ, ಎಲುಬನ್ನು ಕಟ 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 ಕಡಿದೆ, ರಕ್ತವನ್ನು ಘಟ 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 ಕುಡಿದೆ. ಹಾಗೆ ನನ್ನ ಹಸಿವು ನಿವಾರಣೆಯಾಗಿದೆ. ಸರಿಯನ್ನ, ಆದ್ರೆ ನೀನು ನನ್ನ ಪ್ರೀತಿಯ ತಮ್ಮಲ್ವೇ? ಹೌದು, ನಿನಗೆ ತಂದಿದ್ದೇನೆ. ಯಾವುದು? ಕಿವಿಯನ್ನು ಕಟ್ಟು ಮಾಡಿ ತಂದಿದ್ದೇನೆ. ಏನದು? ಕಿವಿಗಳ ಕಟ್ಟನ್ನು ತಂದಿದ್ದೇನೆ. ಓಹೋ, ಹಾಗೆ ಹೇಳು. ಆದರೆ ತಮ್ಮನಾದವನು ನಾನು ಯಾವುದು ತರಲಿಲ್ಲ ಅಲ್ಲ. ಪರವಾಗಿಲ್ಲ ಬಿಡು. ತಮ್ಮ ವಿಷಾದಲ್ಲ, ಮತ್ತೆ ಬೇಟೆಯಾಡಿದ್ದೇವೆ. ಹೌದು, ಬರಲಿದ್ದೇವೆ. ಸರಿ, ನೋಡಂತೆ ಶ್ರಮ ಜಲ ಸುರಿಯುವುದು. ಹೌದಣ್ಣ, ಅಪರೂಪಕ್ಕೆ ಒಮ್ಮೆ ದುಡಿದ್ರೆ ಹೀಗೆ ಆಗ್ತದೆ. ಹೌದು, ಆದ್ರೆ ನಾನು ಅಲ್ಲಿ ಮಲಗ್ತೇನೆ. ಆಗುದಿಲ್ಲ, ಕುಡುದಿಲ್ಲ. ಮತ್ತೆ ನೀನು ಗಾಳಿ ಹಾಕು, ನಾನು ಮತ್ತೆ ಮಲಗ್ತೇನೆ. ನೀನು ಗಾಳಿ ಹಾಕು, ನೀನು ಗಾಳಿ ಹಾಕು, ನಾನು ಮಲಗ್ತೇನೆ. ಬೇಡ ಬೇಡ, ಯಾವುದು ಬೇಡ. ಗಾಳಿ ನಮ್ಮವನಾದಂತಹ ಇಬ್ಬರು ಸಮಾನರಾಗಿ ದುಡಿದವರು. ಹೌದು, ಆದ್ರೆ ಗಾಳಿ ಹಾಕುವುದಕ್ಕೆ ಜನ ಇದ್ದಾರೆ. ವಾಯು ನಮ್ಮ ಊಳಿಗದ ಆಳು ಮಾರುತ. ಹೌದು, ಆದ್ರೆ ಗಾಳಿ ಬೀಸಿಯಾನು. ನಾವಿರುವುದು ತಗ್ಗು ಪ್ರದೇಶ. ತಗ್ಗು ಪ್ರದೇಶಕ್ಕೆ ಗಾಳಿ ಬಂದಿದ್ದ? ಇಲ್ಲ ಇಲ್ಲ. ಕಾಣ್ತಾ ಉಂಟು ತುಯಿನಗಿರಿ, ಅದನ್ನು ಯಾರುವ
ಶ್ರಮಜಲ ಸುರಿಯುವುದಕ್ಕೆ ಆರಂಭಿಸಿತು. ಸರಿ, ನಂತರ ತೆರಳಿದ್ದು ತುಹಿನಗಿರಿಗೆ, ತಪ್ಪಲಿನ ಪ್ರದೇಶ. ಮಾರುತನು ಮಂದವಾಗಿ ಗಾಳಿಯನ್ನು ಬೀಸುತ್ತಾ ಇದ್ದ. ಸರಿ, ಅಲ್ಲಿಂದ ಕೆಳನೋಟವನ್ನು ನೋಡಿದ್ರೆ ಕದಂಬಾವನ ಹೇಗೆ ಕಾಣಿಸುತ್ತಾ ಇತ್ತು. ಹೂವ ಬಿಟ್ಟಿದೆ, ಹೂವ ನುಟ್ಟಿದೆ, ಹೂವ ತೊಟ್ಟಿದೆ ಮರಗಳು. ಚೈತ್ರ ಯಾತ್ರೆಗೆ ಬಂದು ನಿಂತಿದೆ 100 ಚೆಲುವಿನ ರಥಗಳು. ಕಾಮ ರತಿಯರು ಬಂದು ಪಾಡುವ ರಾಸಲೀಲಾ ಪದಗಳು. ಸೃಷ್ಟಿ ಕಾರ್ಯಕ್ಕೆ ಬ್ರಹ್ಮ ಬರೆದಿಹ ಮಧುಪಬಾಣ ಕಥೆಗಳು. ಭವರನ ಭವನವೋ ವಸಂತನ ವಿಹಾರ ಕ್ಷೇತ್ರವೋ ಎಂಬಂತೆ ಕಂಗೊಳಿಸುತ್ತಾ ಇತ್ತು. ಹೌದಣ್ಣ ಅಣ್ಣ. ಆ ಹೊತ್ತಿಗೆ ಕೇಳಿಸಿತು ಸುಶ್ರಾವ್ಯವಾದಂತಹ ಗಾಯನ. ಹೌದಣ್ಣ. ಯಾವ್ದ್ರದ್ದಾಗಿರ್ಬೋದ ಅಣ್ಣ? ಎನ್ನ ಪ್ರಕಾರ ನನ್ನದು ಹೇಳುದಿದ್ದರೆ ನೀನು ಕೇಳ್ಬೇಕು. ಕೇಳು. ಆ ಬಿದಿರಿನ ಶಬ್ದವಾಗಿರ್ಬೋದಾ? ನಿಂಗೆ ತಲೆ ಸರಿ ಉಂಟು? ಯಾಕೆ? ಬಿದಿರಿನ ಶಬ್ದ ಹಾಗೆ ಬರ್ತದ? ಯಾಕೆ? ಅದೊಂದು ತರ ಶಬ್ದ ಮಾಡುವುದಲ್ವೇನೋ? ಹೇಗೆ ಅದು? ಅದು ಶಬ್ದ ಮಾಡ್ತದೆ, ನಂಗೆ ಹೇಗೆ ಅಂತ ಗೊತ್ತಿಲ್ಲ. ಇದು ಹೇಗೆ ಕೇಳ್ತಾ ಉಂಟು? ಮತ್ತೆ ಸರಿಗಮ ಪದನಿಸ ಆರೋಹಣ ಅವರೋಹಣಕ್ಕೆ ಸರಿಯಾಗಿ ಕೇಳಿಸುತ್ತಾ ಉಂಟು. ಹಾಗಾದರೆ ದುಂಬಿಗಳ ಸ್ವರವಾಗಿರಬಹುದು. ದುಂಬಿಯ ಜಂಕಾರವೂ ಅಲ್ಲ. ಮತ್ತೆ ಯಾಕೆ ಗೊತ್ತಾ? ಹೂವಿಂದ ಹೂವಿಗೆ ಮಕರಂದವನ್ನು ಹೀರುತ್ತಾ ನಡೆಯುತ್ತದೆ. ಹೌದು. ಹಾಗಾಗಿ ಇದು ನಿಂತಲ್ಲಿಯೇ ನಿಂತು ಸ್ವರ ಕೇಳ್ತಾ ಉಂಟು. ಮತ್ತೆ ಇದು ದುಂಬಿಯ ಜಂಕಾರ ಅಲ್ಲ. ಮತ್ತೆ ಯಾರು ಗೊತ್ತಾಯ್ತು? ಯಾರದು? ಪುಸ್ತಕವೇಣಿ ಪಣ್ಣಗವಾಣಿ ಅವಳೇ ರಾಣಿ ಬ್ರಹ್ಮಣ ರಾಣಿ. ಅವಳು ಆ ಬ್ರಹ್ಮನನ್ನು ಬಿಟ್ಟು ಬಂದಾಳು. ಯಾಕೆ ಬರುದಿಲ್ಲ? ಯಾಕೆ ಬರುದಿಲ್ಲ? ಒಂದು ವೇಳೆ ಬ್ರಹ್ಮನನ್ನು ಬಿಟ್ಟು ಬಂದಾಳಂದಾದರೆ ಆತನ ಸೃಷ್ಟಿಯು ನಿಂತು ಹೋದಿತ್ತು. ಹಾಗಾದರೆ ನಾರಾಯಣನ ಮಡದಿ ಲಕ್ಷ್ಮಿಯ ಇದು ಒಳ್ಳೆ ವಿಷಯ. ವೃಕ್ಷಸ್ಥಾನದಲ್ಲಿರುವಂತಹ ಆಕೆಯನ್ನು ಹರಿಯನ್ನು ಬಿಟ್ಟು ಬರುವುದುಂಟನ್ನ. ಹಾಗಾದರೆ ಶಿವನ ಮಡದಿ ಪಾರ್ವತಮ್ಮ ಇದು ಕೂಡ ಒಳ್ಳೆಯ ವಿಷಯವಾಗಿ ಹೋಯಿತು. ನಟರಾಜನ ಅಂತಹ ಈಶ್ವರನಿಗೆ ಒಂದೊಮ್ಮೆಗೆ ಪಾರ್ವತಿ ಇಲ್ಲದಿದ್ದರೆ ಪೂಜೆಯು ಸಲ್ಲಿಸುವುದಿಲ್ಲ. ಹಾಗಾದ್ರೆ ಮತ್ತೆ ಗೊತ್ತಾಯ್ತು. ಯಾರು ಇದು? ಇಲ್ಲಿಯವಲ್ಲ, ಕುದುರೆಮುಖದವ. ಕುದುರೆಮುಖದವ? ಯಾರವನು? ಸ್ವರ್ಗಲೋಕದಲ್ಲಿ ಒಬ್ಬ ಇದ್ದಾನಲ್ಲ. ಯಾರವ? ತುಂಬುರ. ಓಹೋ, ಅವನ ಮುಖ ಕುದುರೆದ್ದು. ಓಹೋ, ಹಾಗೆ ಹೇಳು. ಆದರೆ ತುಂಬರನ ಆಗಲು ಸಾಧ್ಯವೇ ಇಲ್ಲ. ಯಾಕೆ? ಚಂಡ ಮುಂಡರು ಇಲ್ಲಿದ್ದಾರಂತ ಕೇಳಿದ್ರೆ ಸಾಕು ಓಡಿ ಹೋಗ್ತಾನೆ. ಹೌದು. ಹಾಗಾದರೆ ನಾರದನಾಗಿರ್ಬೋದಾ? ಹೌದಣ್ಣ, ನಾರದ. ಇಲ್ಲ ಇಲ್ಲ ಇಲ್ಲ. ಯಾಕೆ ಗೊತ್ತಾ? ಅವನಿಗೆ ಶಾಪ ಉಂಟು. ಯಾಕೆ? ನಿಂತಲ್ಲಿ ನಿಲ್ಬಾರ್ದು ಅಂತ. ಹಾಗಾಗಿ ಅವನು ಅಲ್ಲ. ನಮ್ಮೊಳಗೆ ತರ್ಕ ಯಾತಕ್ಕೆ ಹೇಳು. ಹೌದು. ಕೇಳಿಸುತ್ತಿರುವುದೇನು? ವೀಣೆ ಸ್ವರ. ಸ್ವರ ಪಿಡಿದು ಸ್ವರ ಪಿಡಿದು ನಡೆ ತರಲು ತೂಗಿದಳು ಯಾಲೆಯ ದುರ್ಗಾ
ಹೌದು, ಯಾರದ್ದಾಗಿರಬಹುದು, ಏನಾದ್ರೂ ಆಗಿರಬಹುದು ಎಂಬುದು. ಆದ್ರೆ ಕೇಳಿಸಿದ ಸ್ವರ, ಆ ಸ್ವರವನ್ನೇ ಪಿಡಿಯುತ್ತಾ ಮುಂದೆ ಬಂದವರು ನಾವು. ಗೋಚರಿಸಿತಲ್ಲ ಕೋಟಿ ಸೂರ್ಯನ ಪ್ರಭೆ. ನಮ್ಗೆ ಒಂದು ಸೂರ್ಯನನ್ನು ತಡ್ಕೊಳ್ಲಿಕ್ಕೆ ಆಗ್ತದ? ನೋಡಂತೆ ಮತ್ತಲೇ ಆದ್ರೂ ಶೆಕೆ. ಹೌದು, ಆಗುವುದಿಲ್ಲ ತಮ್ಮ. ಇಲ್ಲಿ ಒಂದು ಸೂರ್ಯ ಅಲ್ಲ, ಕೋಟಿ ಸೂರ್ಯನ ಪ್ರಭೆ ಗೋಚರಿಸ್ತಾ ಉಂಟು. ಸರಿ, ಆದರೆ ಬಿಸಿ ಇಲ್ಲ, ತಂಪು. ಹೌದು ತಮ್ಮ. ಆದಿಯೂ ಇಲ್ಲ ಅಂತ್ಯವೂ ಇಲ್ಲದಂತಹ ಸ್ವರ್ಣದ ಉಯ್ಯಾಲೆಯಲ್ಲಿ ಒಬ್ಬಳಾಕೆ ಹೆಣ್ಣು ಗಾಯನವನ್ನು ಪಾಡುತ್ತಾ ಹಾಡುತ್ತಾ ಹೌದು ತೂಗುತ್ತಾ ಇದ್ದಾಳೆ. ಅಮ್ಮ ನೋಡಂತೆ ಅವಳನ್ನು ಕಂಡಾಗ ಹೊಗಳಬೇಕು. ಆದರೆ ಅವಳನ್ನು ಹೊಗಳುವುದಕ್ಕೆ 1000 ನಾಲಿಗೆ ಉಳ್ಳಂತಹ ಆದಿಶೇಷನಿಗೂ ಅಸದಳ. ಆದರೂ ಅವಳನ್ನು ಹೊಗಳದೇ ಇರುವಂತಹ ನಾಲಿಗೆ ಏತಕ್ಕೆ? ಹೊಮ್ಮುವ ತಾರುಣ್ಯ, ಚಿಮ್ಮುವ ಲಾವಣ್ಯ, ಶಂಕದ ಕೊರಳು, ನೀಲನ ಅರಳು, ಅರ್ಧ ಚಂದ್ರಾಕೃತಿಯ ಬಾಲ ಕನ್ನಡಿಯ ಕಪೋಲ ಕಾಮನ ಬಿಲ್ಲಿನ ಹುಬ್ಬ, ಪನ್ನಗ ವೇಣಿ, ಕನಕೀರ ವಾಣಿ. ಅಮ್ಮ ಅರರೆ ಅಮ್ಮವ ಅರರೆ ಏನಿವಳೆಂತ ವಿಟಗಾರೆ. ಸರಿ, ನೋಡೆ ಸ್ಮರಣ ಕೂರ್ಗಣಿಯಂತಿಹಳು ನೀರೆ. ಹೌದಣ್ಣ. ಸರಬಿಂದು ವದನೆ ಹರಿಣ ನೇತ್ರೆ, ಚೆಲುವ ತರುಣೀಮಣಿ ವಿಮಲ ಗಾತ್ರೆ. ಅಮ್ಮ ಒಬ್ಬ ಇದ್ದಾನಂತೆ. ಯಾರು? ಮಾರುತಿ ಮಾರ ಎಂಬುದಾಗಿ. ಅವನಲ್ಲಿ ಇರುವುದು ಪಂಚಶರಗಳು. ಅರವಿಂದ, ಅಶೋಕ, ಚೂತ, ನಾಮಲ್ಲಿಕ, ನೀಲೋತ್ಪಲ. ಸರಿ, ಯಾರು ಗೊತ್ತಾಯ್ತಾ? ಮನ್ಮಥ. ರತಿಯ ಮೇಳದಲ್ಲಿರುವ ಕಾಮ. ಅವನಲ್ಲಿರುವುದು 5 ಶರಗಳನ್ನು. ರಾಯಿ 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 ನನಗೆ ಬಿಟ್ನೋ ಎಂಬಂತಹ ವಾಸ ನನಗಾಗ್ತಾ ಉಂಟು. ಸರಿ ತಮ್ಮ, ಅಣ್ಣ ನೀನು ನೇರವಾಗಿ ಶೋಣಿತಾಪುರಕ್ಕೆ ತೆರಳು. ಯಾಕೆ ಗೊತ್ತಾ? ಅಲ್ಲಿ ಹೋಗಿ ಸಕಲ ಸಿದ್ಧತೆಯನ್ನು ಮಾಡಬೇಕು. ಯಾವ್ದು ಅವಳನ್ನು ಮದುವೆಗೆ ಅಣ್ಣ. ಅಗ್ರಜನ ಸ್ಥಾನದಲ್ಲಿ ನೀನಿರುವವನು, ನನಗೆ ನೀನು ತಂದೆಗೆ ಸಮಾನ. ಹಾಗಾಗಿ ನನ್ನದೊಂದು ಕೋರಿಕೆ ಉಂಟು. ಏನು? ನೀನು ಅಣ್ಣನ ಸ್ಥಾನದಲ್ಲಿಯೋ ಅಥವಾ ಅಗ್ರಜನ ಸ್ಥಾನದಲ್ಲಿಯೋ ನಿಂತು ನನ್ನ ಮದುವೆ ಮಾಡಿಸನ್ನು. ಅಗ್ರಜನಿಗೆ ಮದುವೆ ಆಗದೆ ನಿಂಗೆ ಮದುವೆ ಮಾಡ್ಲಿಕ್ಕೆ ಹುಚ್ಚುಂಟ? ಹೋಗು, ನಾನು ಮದುವೆ ಆಗ್ತೇನೆ. ಓಯ್, ಇಬ್ಬರಿಗೂ ಕೂಡ ತಲೆ ಸರಿ ಇಲ್ಲ. ಯಾಕೆ ಹೇಳಂತೆ? ಬ್ರಹ್ಮದೇವ ಕೊಟ್ಟಿದ್ದಾನಲ್ಲ ವರ. ಹೌದು. ಯಾವುದು? ಅಖಂಡ ಬ್ರಹ್ಮಚಾರಿಗಳು. ಮತ್ತೆ ನಾವು ಇವಳನ್ನು ಮದುವೆಯಾಗಿ ಸಾಯುವುದು ಬೇಡವೇ ಬೇಡ. ಖಂಡಿತವಾಗಿಯೂ ಇಲ್ಲ. ಆದರೆ ಇಂತಹ ರತ್ನ ನಮ್ಮ ಶುಂಭನ ಭಂಡಾರಕ್ಕೆ ಸೇರ್ಬೇಕು. ಸರಿ, ಯಾಕೆ? 14 ಲೋಕದ ವೀರನವ ಎಲ್ಲ ಉಂಟು, ಹೆಣ್ಣೊಂದಿಲ್ಲ. ಹಾಗಾಗಿ ಈ ಭಂಡಾರವನ್ನು ಈ ರತ್ನವನ್ನು ನಮ್ಮ ಭಂಡಾರಕ್ಕೆ ಸೇರಿಸಬೇಕು. ಸುಮ್ಮನಿಗೆ ಮೃಗಗಳ ಮಾಂಸವನ್ನು ಭಕ್ಷಿಸಿದೆವು. ಆದರೆ ನಿನಗೆ ತಂದಿದ್ದೇನೆ. ನಿನ್ನನ್ನೊಂದು ಮರೀಲಿಕ್ಕಿಲ್ಲ ಯಾವುದೇ ಕಾರಣಕ್ಕೂ. ಅಣ್ಣ, ಆ ಸಂದರ್ಭದಲ್ಲಿ ನಮಗೆ ದಣಿವಾಯಿತು. ಏರಿದೆವು ತುಹಿನಗಿರಿ. ಆ ಹೊತ್ತಿಗೆ ಮಾರುತ ಮಂದವಾಗಿ ಗಾಳಿ ಬೀಸುವಂತಹ ಹೊತ್ತಿಗೆ ಕೇಳಿಸಿತು ಒಂದು ಸ್ವರ, ಸುಶ್ರಾವ್ಯವಾದಂತಹ ಗಾಯನ. ಅದನ್ನೇ ಅರಸುತ್ತಾ ಮುಂದೆ ಹೋದಾಗ ಒಬ್ಬಳು ಆದಿಯೂ ಇಲ್ಲ ಅಂತ್ಯವೂ ಇಲ್ಲದಂತಹ ಸ್ವರ್ಣದ ಉಯ್ಯಾಲೆಯಲ್ಲಿ ಒಬ್ಬಳಾಕೆ ಹುಡುಗಿ. ಅವಳಿಗೆ ಭಯ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಭಯವೇ ಇಲ್ಲ. ಅಂತಹ ಹೆಣ್ಣು ಅಲ್ಲಿ ಕುಳಿತು ಗಾಯನವನ್ನು ಹಾಡುತ್ತಾ ಪಾಡುತ್ತಾ ಇದ್ದಾಳೆ. ಅವಳನ್ನು ಕಂಡ ಕೂಡಲೇ ಅವಳು ನಿನಗೇ ದಕ್ಕಬೇಕು ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ. ನಿನ್ನಲ್ಲಿ ಎಲ್ಲ ಉಂಟು, ಆದ್ರೆ ಮಡದಿ ಉಂಟಾ? ಇಲ್ಲವೇ ಇಲ್ಲ. ಹಾಗಾಗಿ ಆ ಹೆಣ್ಣು ನಿನಗೆ ಸಿಗಬೇಕು.
ಮನದಿ ಜನ ಶರಹತಿಗೆ ಸಿಲುಕುದ ವನಜ ನೇತ್ರಯ ವರಿಸದಿರನೆಂದೆನುತ ನಿಶ್ಚಯಿಸಿ ನೀವಾಡಿದ ಮಾತನ್ನು ಕೇಳಿ ಮನಸ್ಸಿಗೆ ಬಹಳ ಆನಂದವಾಯಿತು. ಇದರ ಬಗ್ಗೆ ನಾನು ಸ್ವಲ್ಪ ಯೋಚಿಸುತ್ತೇನೆ. ನೀವು ಬೇಟೆಯಾಡಿ ಆಯಾಸಗೊಂಡಿದ್ದೀರಿ, ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಏನು ಮಾಡೋಣ? ಹುಡುಗಿ ಇದ್ದಾಳಂತೆ, ಚಂಡಮುಂಡನಾಡಿದಾಗ ಮದುವೆ ಆಗಬೇಕು ಅಂತ ನನಗೆ ಕೂಡ ಆಗ್ತಾ ಉಂಟು. ಪ್ರಾಯ ಆಯ್ತು, ಏನು ಮಾಡೋಣ? ಯಾರನ್ನು ಕಳಿಸೋಣ? ನಮ್ಮವನೇ ಆದಂತಹ ನಮ್ಮ ಪ್ರಧಾನ ಮಂತ್ರಿ ಸುಗ್ರೀವ. ಕೆಳಯ್ಯ ಸುಗ್ರೀವ ಬೇಡುವುದ ನೆಲೆ ಸಚಿವ ಜಾಲವಲ್ಲೊಂದು ವಾರ್ತೆಯನ್ನು ಕೇಳಿದನು ಮೆರವಾಗ ದಂಬವನದೊಳಗೆ ಒಯ್ಯಾಲೆಯಲ್ಲಿ ಸತಿ ಮೆರವಳಂತೆ. ಹಿರಿಯರು, ನಮ್ಮ ಪ್ರಧಾನ ಮಂತ್ರಿಗಳ ಸುಗ್ರೀವನಿಗೆ ಶುಂಭಾಖ್ಯನ ಪ್ರಣಾಮಗಳು. ನಮಸ್ಕಾರ ದೊರೆಯೇ. ಸುಗ್ರೀವ, ನಮ್ಮವರೇ ಆದಂತಹ ಚಂಡಾಮುಂಡರು ಹೇಳಿದಂತಹ ವಿಷಯವನ್ನು ಕೇಳಿ ಮನಸ್ಸಿನಲ್ಲಿ ಯಾಕೋ ವೇದನೆ ಆಗುತ್ತಾ ಇದೆ. ನನಗೆ ಮದುವೆ ಆಗಬೇಕೆಂದು ಆಗುತ್ತಾ ಇದೆ ಸುಗ್ರೀವ. ಈ ಪ್ರಾಯದಲ್ಲೂ ನಿನಗೆ ಮದುವೆ? ಇನ್ನೂ ಮದುವೆ ಆಗಲಿಲ್ಲಲ್ವಾ? ಆಗಲೇಬೇಕು ಎಂಬ ಹಂಬಲ ಹೆಚ್ಚಾಗುತ್ತಾ ಇದೆ. ಅದಕ್ಕಾಗಿ ಕದಂಬಾವನಕ್ಕೆ ತೆರಳಿ ಅವಳೊಂದಿಗೆ ಸಂಧಾನವನ್ನು ಮಾಡಿ ಅವಳನ್ನು ಇತ್ತ ಕಡೆಗೆ ಕರೆದುಕೊಂಡು ಬರಬೇಕು. ಅದಕ್ಕೆ ನೀನೇ ಸೂಕ್ತ ಎಂಬುದಾಗಿ ಆಲೋಚನೆಯನ್ನು ಮಾಡಿ ನಿನ್ನನ್ನೇ ಕರೆದಿದ್ದೇನೆ. ಏನು ನಿನ್ನ ಅಭಿಪ್ರಾಯ? ರಾಜಾಜ್ಞೆ. ಹೋಗಿ ಬಾ, ಹೋಗಿ ಬಾ, ಹೋಗಿ ಬಾ. ಶುಂಭನಾಜ್ಞೆಯೊಳೈದಿ ಮೆರವ ಕದಂಬವನವನೇ ಹೋಗುತ್ತ ಏನು ನೋಡ್ತಾ ಇದ್ದೇನೆ? ತ್ರೈ ಜಗದಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ 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 ಸ್ಮರ ನಂಬಿ ಗುರೆ ಸಿಲುಕುತ್ತಲಿ ನಮ್ಮಯ ಶುಂಭ ಕಟ್ಟನು ತಿಳಿದು ನೋಡಲಿ ಕೀಕೆ ಮಾನಿ ಶುಂಭನ ಆಜ್ಞೆಯನ್ನು ಹೊತ್ತು ಈ ಕದಂಬ ಕಾಂತಾರಕ್ಕೆ ಬಂದವನಿದ್ದೇನೆ. ಏನು ಈ ಕದಂಬ ವನಕ್ಕೆ ನಾನು ಈ ಮೊದಲು ಬರುವುದೇ ಅಲ್ಲವಲ್ಲ? ಅದೆಷ್ಟೋ ಬಾರಿ ಕದಂಬಾವನಕ್ಕೆ ಬಂದ ಕ್ಷಣದಲ್ಲಿ ಈ ಕಾಂತಾರ ನಮ್ಮನ್ನು ಹಿಂದೆ ಕಳುಹಿಸುತ್ತಾ ಇತ್ತು. ಆದರೆ ಈ ದಿನ ಕಾಂತಾರ ಕೈ ಬೀಸಿ ನಮ್ಮನ್ನು ಈ ಕಡೆಗೆ ಕರೆಯುತ್ತಾ ಇದೆ. ಯಾಕಾಗಿ ಎಂಬುದಾಗಿ ನೋಡಿದರೆ ಕೋಟಿ ಸೂರ್ಯರ ಪ್ರಭೆಯೇ ಧರಗಿಳಿದು ಬಂದಂತೆ ಕಾಣುತ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಕೋಟಿ ಚಂದ್ರರೂ ಇಲ್ಲಿದ್ದಾರೆ. ಇಲ್ಲಿರುವಂತಹ ಮೃಗ ಪಕ್ಷಿ ಪ್ರಾಣಿ ಸಂಕುಲಗಳು ತಮ್ಮ ಜಾತಿ ವೈರವನ್ನು ಮರೆತಂತಿದೆ. ಯಾಕಾಗಿ ಕಾಣುತ್ತಾ ಇದ್ದೇನೆ ಒಂದು ಹೆಣ್ಣಿನ ಚೇತನವನ್ನು. ಈಕೆ ಮಾನಿನಿಯೇ ಅಲ್ಲವೇ ಅಲ್ಲ? ಸ್ವರ್ಣದ ಉಯ್ಯಾಲೆಯಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಜೋಕಾಲಿಯನ್ನು ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಆರೋಹಣ ಅವರೋಹಣದಲ್ಲಿ ಪದ್ಯವನ್ನು ಹಾಡುತ್ತಾ ಇದ್ದಾಳೆ. ಈಕೆ ಮಾನಿನಿಯೇ? ಈಕೆಯನ್ನು ನಮ್ಮ ಶುಂಭ ಬಯಸಿದನೆ. ಇದರಿಂದ ಶುಂಭ ಕೆಟ್ಟನಲ್ವೇ? ಸಿಕ್ಕುವಳೆ ದಾನವಗೆ ಈಕೆ ಸಿಕ್ಕಲು ದಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಹುತಿಹ ಮಾತೆಯೇ ಮಕ್ಕಳಾಟಿಕೆಯಾಯ್ತು ನಮ್ಮದು ರಕ್ಕಸಾನ್ವಯ ಅಳಿಯಿ ತಿಂದಿಗೆ ಮಿಕ್ಕ ಮಾತೆ ನುಡೆಯನಾಜ್ಞೆಯು ನಮಗೆ ಮಾನ್ಯವಲಾಗ ಶಿವ ಶಿವ. ಈಕೆಯನ್ನು ನೋಡಿದೆ ಎಂದಾದರೆ ಖಂಡಿತ ಈಕೆ ಮಾನಿನಿಯಲ್ಲ.
ಆ ಜಗದ ಒಡತಿ ಇಲ್ಲಿಗೆ ಬಂದಿದ್ದಾಳೆ. ಯಾಕಾಗಿ? 3 ಲೋಕವನ್ನು ಗೆಲ್ಲುವುದಕ್ಕಾಗಿ. ನಮ್ಮ ಶುಂಭ ಎಲ್ಲ ಕಡೆ ಯುದ್ಧವನ್ನೇ ಸಾರಿದ. ಸಜ್ಜನರಿಗೆ ಬದುಕಲು ಅಸಾಧ್ಯವಾಗಿದೆ. ಅವರ ಮನೆಯನ್ನು ಆಲಿಸಿ ಇಲ್ಲಿಗೆ ಈಕೆ ಬಂದಿದ್ದಾಳೆ ಎಂಬುದು ದಿಟ. ನಮಗೆ ಸಿಕ್ಕಿದರೆ ದಕ್ಕುವಳೆ. 3 ಲೋಕವನ್ನು ತನ್ನ ಉದರದಲ್ಲಿ ಹೊತ್ತುಕೊಂಡವಳು ಈಕೆಯಾಗಿದ್ದಾಳೆ. ಕೋಟಿ ಸೂರ್ಯ ಸಭೆ ಇಲ್ಲಿಗೆ ಸೂಸುತ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇದರಿಂದ ನಮ್ಮ ಕುಲ ಕೆಟ್ಟು ಹೋಗುತ್ತದೆ. ಆದರೆ ರಾಜಾಜ್ಞೆ, ಶುಂಭನ ಆಣತಿಯಂತೆ ಅವಳನ್ನು ಸಂಧಾನ ಮಾಡಬೇಕಾಗಿದೆ. ಅವಳನ್ನು ಕರೆದೊಯ್ಯಬೇಕಾಗಿದೆ. ಆಕೆಯಲ್ಲಿಯೇ ಮಾತಾಡ್ತೇನೆ. ಮಾತೊಂದಾಲಿಸಿ ಕೇಳವ್ವ ನೀನು ಎನ್ನನು ಶುಂಭ ಪ್ರೀತಿಂ ಕಳುಹಿರುವ ತಾಯೇ, ನೀನು ಯಾರು ಎಂಬುದನ್ನು ನಾನು ಅರಿತುಕೊಂಡವನಿದ್ದೇನೆ. ಆದರೆ ಶುಂಭನ ಆಜ್ಞೆಯಂತೆ ನಾನು ಇಲ್ಲಿ ಬಂದವನಿದ್ದೇನೆ. ನೀನು ಇಲ್ಲಿ ಪ್ರಕಟವಾದದ್ದು ಹೆಣ್ಣಿನ ರೂಪದಿಂದ. ಹಾಗಾಗಿ ಲೋಕದಲ್ಲಿ ಒಂದು ಮಾತಿದೆ, ಹೆಣ್ಣಿಗೊಂದು ವರ, ಬಳ್ಳಿಗೊಂದು ಮರ. ಆ ರೀತಿಯಾಗಿ ನೀನು ಹೆಣ್ಣಿನ ರೂಪದಲ್ಲಿ ಇಲ್ಲಿ ಕಾಣಿಸಿಕೊಂಡಿರುವುದರಿಂದ ನಿನಗೆ ಸರಿಯಾದಂತಹ ವರ ಯಾರಿದ್ದಾರೆ ಎಂಬುದನ್ನು ಹುಡುಕಿದರೆ 3 ಲೋಕದ ಒಡೆಯನಾದಂತಹ ನಮ್ಮ ಶುಂಭ ಇದ್ದಾನೆ ತಾಯೇ. ಅವನನ್ನು ವರಿಸಬೇಕು. ಅದಕ್ಕಾಗಿ ಬಂಗಾರದ ಮೇಳೆಯನ್ನೇ ತಂದವನಿದ್ದೇನೆ. ಬರಬೇಕು ತಾಯೇ, ಬರಬೇಕು. ಶುಂಭನನ್ನು ನಾನು ವರಿಸಬೇಕು. ಹೌದು. ಆತ ಮಹಾಪರಾಕ್ರಮಶಾಲಿ ಅಲ್ವೇ? ಹೌದು ತಾಯೇ. ಲೋಕವನ್ನು ಗೆದ್ದವನಲ್ವೇ? ನಿಜ. ಈತ ನಳಿದರೆ ಎನ್ನ ವಾರ್ತೆಯ ಧೂತ ಶುಂಭಾಸುರಗೆ ಬೇಡುವರೆ. ದೂತರಿಲ್ಲೆಂದೆನು ತಲುಪಿದರಾತನನ್ನು ನನ್ನ ಕಡೆಯಿಂದ ಧರಾಶಾಹಿಯಾಗಿದ್ದಾನೆ. ಶುಂಭನ ಕಡೆಯಿಂದ ಬಂದ ದೂತನೀತ. ದೂತವಾದೆ ನಿಷಿದ್ಧ. ಹಾಗಾಗಿ ಏನು ಮಾಡಲಿ? ನಾನೇನು ಎಷ್ಟು ಎಂಬುದು ಶುಂಭನಿಗೆ ತಿಳಿಯಬೇಕಾಗಿದೆ. ಈ ಪ್ರಪಂಚವನ್ನು ಸೃಷ್ಟಿ ಮಾಡುವವಳು ನಾನೇ, ನಾಶ ಮಾಡುವವಳು ನಾನೇ. ಇಷ್ಟು ಶುಂಭನಿಗೆ ಸಂದೇಶವನ್ನು ತಿಳಿಸುವುದಕ್ಕಾಗಿ ಇವನನ್ನೇ ಮಾಧ್ಯಮವನ್ನಾಗಿ ಬಳಸಿಕೊಳ್ಳುತ್ತೇನೆ. ಬಿದ್ದಿದ್ದಾನಲ್ಲ, ಎಬ್ಬಿಸ್ತೇನೆ. ಎಂತ ನಿದ್ದೆ ಮಾರ್ರೆ! ಈ ಕಾಡಿನಲ್ಲೂ ಇಷ್ಟು ಚಂದ ನಿದ್ದೆ ಬರ್ತದಲ್ವಾ? ನಿದ್ದೆಯೋ ಅಲ್ಲ, ನಾನು ಸತ್ತು ಬಿದ್ದದಲ್ವೋ? ಹೌದಪ್ಪ, ಸತ್ತು ಸೀದಾ ಸ್ವರ್ಗಕ್ಕೆ ಹೋದದ್ದು. ಅಲ್ಲಿ ನಮ್ಮ ಅಪ್ಪ, ಅಜ್ಜ, ನಮ್ಮ ಹಿರಿಯರೆಲ್ಲ ಸಿಕ್ಕಿದ್ರಲ್ವಾ? ಹೌದು, ಸಿಕ್ಕಿ ಹೇಳಿದ್ದು, ಏ ಸುಗ್ರೀವ, ನೀನು ಇಷ್ಟು ಬೇಗ ಯಾಕೆ ಬಂದೆ ಮಗ ಎಂಬುದಾಗಿ. ಅವರಲ್ಲಿ ಮಾತಾಡ್ತಾ ಇದ್ದೆ. ಅಷ್ಟಾಗುವಾಗ ದಡಪ್ಪನ ಇಲ್ಲಿ ಎಚ್ಚರ ಆಯ್ತಲ್ವೋ? ಎಚ್ಚರ ಆಗಿ ನೋಡುವಾಗ ನಾನು ಕದಂಬ ಕಾಂತಾರದಲ್ಲಿದ್ದೇನೆ. ಹೋ ನಾನು ಬಂದದ್ದು ಯಾಕಾಗಿ? ಶುಂಭನ ಆಜ್ಞೆಯನ್ನು ಹೊತ್ತು ನಾನು ಕದಂಬಾವನಕ್ಕೆ ಬಂದವನಿದ್ದೇನೆ. ಇವಳ ಮಾತು ನನಗೆ, ಇವಳ ನಗೆ ನನ್ನ ಪಾಲಿಗೆ ತಗೆಯಾಯಿತು. ಆದರೆ ಅವನ ಆಜ್ಞೆ ಇದೆ, ಇವಳ ಉತ್ತರವನ್ನು ಅಲ್ಲಿ ಅವನಲ್ಲಿ ಹೇಳಬೇಕು. ಹಾಗಾಗಿ ಇವಳನ್ನು ಮಾತಾಡಿಸ್ತೇನೆ. ಸಲಹೋ ಶುಂಭ ಮತದಂತೆ ಗೈದೆ ಮತಿ ಶೂನ್ಯ ನಾಮವ ತೃತೀಯ ನೀನರಿವೆ ದೈತ್ಯಪತಿಗೆ ನಾಜ್ಞೆಯು ಎನಗರು. ತಾಯಿ ನೆಗಾಡಬೇಡ. ಇನ್ನೊಂದು ಬಾರಿ ನೀನು ನೆಗಾಡಿದೆ ಎಂದಾದರೆ ನನ್ನ ಪಾಲಿಗೆ ಅದೇ ಮರಣ ಸದೃಶವಾಗುತ್ತದೆ. ಆದ್ದರಿಂದ ನೆಗಾಡಬೇಡ ತಾಯಿ. ನಿನ್ನ ಕರುಣಾ ದೃಷ್ಟಿಯನ್ನು ನನ್ನ ಮೇಲೆ ತೋರಿಸು.
ನಾನು ಬಂದದ್ದು ಕೇವಲ ಶುಂಭನ ಆಜ್ಞೆಯನ್ನು ಹಿಡಿದು ಇಲ್ಲಿಗೆ ಬಂದವನಿದ್ದೇನೆ. ನಿನ್ನ ಸಂದೇಶ ಏನೆಂಬುದನ್ನು ಅವನ ಬಳಿ ಹೇಳುತ್ತೇನೆ. ನಾನು ಬಂದದ್ದು ರಕ್ಕಸರ ಕಡೆಯಿಂದ. ಈಗ ದೇವಿ ದೂತನಾಗಿ ಏನು ನಿನ್ನ ಸಂದೇಶ ತಾಯೇ? ಯಾವ ಸಿದ್ಧತೆಯೂ ಬೇಕಾಗಿಲ್ಲ. ಯಾಕೆ? ಆ ಸಿದ್ಧತೆಯ ಪೂರ್ವದಲ್ಲಿ ನಾನಾಡುವಂತ ಮಾತನ್ನು ಆ ಮಾತಿಗೆ ಕಿವಿಯಾಗಬೇಕು. ನೀನು ಹೇಳಬೇಕು ತಾಯಿ. ಶುಂಭನನ್ನು ವರಿಸಬಹುದಾಗಿತ್ತು, ಮತ್ತೆ ವರಿಸುತ್ತೇನೆ. ಯಾವಾಗ? ಬಾಲ್ಯದಲ್ಲೇ ನಾನು ಮಾಡಿದಂತಹ ಶಪಥ. ಕತ್ತಿಕಾಳಗದಲ್ಲಿ ರಣಕ್ಷೇತ್ರದಲ್ಲಿ ನನ್ನನ್ನು ಯಾರು ಸೋಲಿಸ್ತಾರೋ ಅಂತವರನ್ನು ಗಂಡು ಅಂತ ಒಪ್ಪಿಕೊಳ್ಳುತ್ತೇನೆ, ಅಂತವರನ್ನು ಗಂಡಸು ಅಂತ ಒಪ್ಪಿಕೊಳ್ಳುತ್ತೇನೆ. ಸರಿ. ನಾನು ಸೋಲು ಒಪ್ಪಿಕೊಂಡಾಗ ಆ ಹೊತ್ತಿನಲ್ಲಿ ಅವನ ಕೊರಳಿಗೆ ಹುಹಾರವನ್ನು ಹಾಕ್ತೇನೆ. ಇಷ್ಟಲ್ಲದೆ ಶುಂಭನ ನಿಶುಂಭನ ಅಲಶಂಭುವೆ ಯುದ್ಧಕ್ಕೆ ನೋಡಿಕೊಳ್ತೇನೆ ನಾನು. ಇನ್ನ ಈ ವಾಕ್ಯವನ್ನು ಶುಂಭನ ಮುಂದೆ ಇಡುತ್ತೇನೆ. ಆದರೆ ಒಂದು ಭಿನ್ನ. ಏನು? ಇಷ್ಟರ ತನಕ ದುಷ್ಟಕೂಟದಲ್ಲಿ ಇದ್ದು ಆ ದುಷ್ಟರ ಮತಿ ನನಗೆ ನನ್ನ ಮನಸ್ಸಿನಲ್ಲಿ ಮೂಡಿದೆ. ಆದ್ದರಿಂದ ಇನ್ನಾದರೂ ದೇವಿಯ ಭಜನೆಯನ್ನು ಮಾಡಿ ನಿನ್ನ ಸಾನ್ನಿಧ್ಯವನ್ನು ಸೇರುವಂತಹ ಯೋಗ ಒದಗಿಸಬೇಕು ತಾಯೇ. ಜಯ 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 ಕತ್ತಿ ಕಾಳಗದಲ್ಲಿ ನನ್ನನ್ನು ಯಾರು ಜಯಿಸುತ್ತಾರೋ ಅವನನ್ನು ವರಿಸುತ್ತೇನೆ ಎಂಬ ಪಣವೇ ತಡ ಮಾಡುವುದಲ್ಲ. ಧೂಮ್ರಾಕ್ಷ
ದುಮ್ರಾಕ್ಷ, ಸುಗ್ರೀವನಾಡಿದ ಮಾತನ್ನು ಕೇಳಿದೆಯೋ? ಒಮ್ಮೆ ಸತ್ತನಂತೆ, ಒಮ್ಮೆ ಬದುಕಿದನಂತೆ. ನಮ್ಮ ಚಂಡಮುಂಡನಾಡಿದಂತಹ ಮಾತನ್ನು ಕೇಳಿ ಆ ಹುಡುಗಿಯನ್ನು ವಿವಾಹವಾಗಬೇಕೆಂಬ ಹಂಬಲದಿಂದ ಸುಗ್ರೀವನನ್ನು ಕಳಿಸಿಕೊಟ್ಟೆ. ಸಂತಾನವನ್ನು ಧಿಕ್ಕರಿಸಿದ್ದಾಳೆ, ಸಂಗ್ರಾಮವನ್ನೇ ಬಯಸಿದ್ದಾಳಂತೆ. ಅದಕ್ಕಾಗಿ ನಿನ್ನನ್ನು ಕಳುಹಿಸುತ್ತಾ ಇದ್ದೇನೆ. ಮುಡಿಗೆ ಕೈ ಹಾಕಿ ಮಹಾಕಾಳಿಯಾಗಿ ಆವಿರ್ಭವಿಸಿ
ಚಂಡಮುಂಡದ ಶಿರವನ್ನು ಈ ಧರೆಯಲ್ಲಿ ಕೆಂಡನಾಡಿದೆ ನೋಡು. ಮಹಾಕಾಳಿಯಾಗಿ ಆವಿರ್ಭವಿಸಿದೆ. ನಾಳಿನ ಪ್ರಪಂಚದಲ್ಲಿ ಯಾರು ದುಷ್ಪ್ರವೃತ್ತಿಯನ್ನು ಮಾಡ್ತಾರೋ ಅವರ ಪಾಲಿಗೆ ಇವರು ಮಹಾಮೃತ್ಯುವಾಗಿ ಕಾಣಿಸಿಕೊಳ್ಳುತ್ತಾರೆ. ಯಾರು ಇವರನ್ನು ಅನುದಿನವೂ ಪ್ರಾರ್ಥಿಸ್ತಾರೋ ಅವರ ಪಾಲಿನ ಯೋಗ ಭಾಗ್ಯದ ಹೊಣೆ ಇವಳದಾಗ್ತದೆ. ಶುಭವಾಗಲಿ ನಿನಗೆ, ಶುಭವಾಗಲಿ ಅಮ್ಮ. ಗಂಡು ತಳಿಗಳಾದಂತಹ ಚಂಡಮುಂಡನ ತಲೆಯನ್ನು ಚಂಡನಾಡಿದಾಳ ದುಷ್ಟ. ಸುಮ್ಮನಿರುವುದು ಸರಿಯಲ್ಲ. ನನ್ನ ಮಣಿರಥವನ್ನು ತನ್ನಿ, ಆಯುಧವನ್ನು ಕೊಡಿ, ಆಯುಧ ಪಾಣಿಯಾಗಿ
ಮೊದಲು ನಮ್ಮ ಮನೆಯಾದಂತಹ ಚಂಡಮುಂಡರು ಕದಂಬವನದಲ್ಲಿ ವನವಿಹಾರಕ್ಕೆಂದು ತೆರಳಿದರು. ಸರಿ, ಅಲ್ಲಿ ಓರ್ವ ತರಣಿಯನ್ನು ನೋಡಿ ನನಗೆ ವಿವಾಹ ಮಾಡಿಕೊಡಬೇಕಾಗಿ ಮನಸ್ಸಾಗಿ ನನ್ನಲ್ಲಿ ಬಂದ ವಿಷಯವನ್ನು ತಿಳಿಸಿದರು. ಸರಿ, ಇದಕ್ಕೆ ಪ್ರತೀಕಾರವಾಗಿ ನಮ್ಮ ಮನೆಯಾದಂತಹ ಹಿರಿಯವನಾದಂತಹ ಸುಗ್ರೀವನನ್ನು ಸಂಧಾನಕ್ಕೆ ಕಳುಹಿಸಿಕೊಟ್ಟೆ. ಹೌದು, ಸಂಧಾನವನ್ನು ಮುರಿದಳಂತೆ ದುಷ್ಟೆ ಸಂಗ್ರಾಮವನ್ನೇ ಬಯಸಿದ್ದಾಳೆ. ಸರಿ, ಕತ್ತಿ ಕಾಳಗದಲ್ಲಿ ನನ್ನನ್ನು ಯಾರು ಜಯಿಸುತ್ತಾರೋ ಅವರನ್ನೇ ವಿವಾಹವಾಗುವುದು ಎಂಬುದಾಗಿ ಬಣವನ್ನಿಟ್ಟಳಂತೆ. ಇದಕ್ಕೆ ಪ್ರತೀಕಾರವಾಗಿ ನಮ್ಮ ಮನೆಯಾದಂತಹ ಧೂಮ್ರಲೋಚನ ನಮ್ಮ ಸೇನಾಧಿಪತಿ ಅವನನ್ನು ಕಳುಹಿಸಿಕೊಟ್ಟೆ. ಹುಂಕಾರ ಮಾತ್ರದಿಂದ ಸುಟ್ಟು ಭಸ್ಮ ಮಾಡಿದಳಂತೆ. ಬಿಟ್ಟರೆ ಈ ಪ್ರಕರಣವನ್ನು ಇಲ್ಲಿಗೆ ಇಲ್ಲ. ಮತ್ತೆ ನಮ್ಮ ಮನೆಯಾದಂತಹ ಗಂಡುಗಳಿಗರು ಚಂಡಮುಂಡರು ತಮ್ಮಂದಿರಂತೆ ಇದ್ದವರು ತಮ್ಮಂದಿರೇ ಅವರನ್ನೇ ಯುದ್ಧಕ್ಕೆ ಕಳುಹಿಸಿದೆ. ಪರಿಣಾಮ ಬಲ್ಲೆಯೋ, ತಲೆಯನ್ನು ಇಬ್ಬರ ತಲೆಯನ್ನು ಕಾಲಿನಲ್ಲಿ ಚೆಂಡಾಟವಾಡಿದಳಂತೆ. ಇನ್ನು ಸುಮ್ಮನಿರುವುದು ಸರಿಯಲ್ಲ ಎಂದು ತಿಳಿದು ಇನ್ನು ನಿಲ್ಲಿಸುವನು ಕತ್ತಿಯನ್ನು ಹಿಡಿದು ನಾನೇ ಯುದ್ಧಕ್ಕೆ ನಡೆದಿದ್ದೇನೆ. ನಡೆಯುವಾಗ ನೀನು ಬಂದೇನು? ಧನುಜೇಶ, ಒಂದೆರಡು ಮಾತುಗಳಿಗೆ ಅವಕಾಶ. ಧನುಜೇಶ ಕೇಳನ್ನ ಮಾತಾ, ಧನುಜೇಶ ಕೇಳನ್ನ ಮಾತಾ. ಒಂದು ಕೆಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ಈ ಹೊತ್ತು ಇಡಬೇಕು ಅಂತ ಆಲೋಚನೆ ಉಂಟು ನನಗೆ. ಹೇಳಯ್ಯ ಹೇಳು. ಒಬ್ಬಾತ ಹುಟ್ಟುವಾಗಲೇ ಅರಮನೆಯಲ್ಲೇ ಹುಟ್ಟಿಕೊಂಡು ಬೆಳ್ಳಿಯ ತಟ್ಟೆಯಲ್ಲಿಯೇ ದಿನನಿತ್ಯವು ಪಂಚಪಕ್ಷ ಪರಮಾನ್ನವನ್ನು ಊಟ ಮಾಡ್ತಾ ಇರುವಂತಹ ಸ್ಥಿತಿಯಲ್ಲಿ ಇದ್ದಾನೆಂತಾದರೆ ಆತನೇನಾದರೂ ಒಂದು ಸಾಧನೆ ಮಾಡಿದರೆ ಅದನ್ನು ಸಾಧನೆ ಅಂತ ಕೊಂಡಾಡಬೇಕಾಗಿದೆ. ಆದರೆ ಉಳಿದುಕೊಳ್ಳುವುದಕ್ಕೆ, ಬಿಸಿಲು ಮಳೆಯಿಂದ ರಕ್ಷಿಸಿಕೊಳ್ಳುವುದಕ್ಕೆ ಮನೆ ಇಲ್ಲದವನು, ಬೇಡ ಮಗುವಾಗಿದ್ದಾಗ ಮಲಗುವುದಕ್ಕೆ ತೊಟ್ಟಿಲು ಇಲ್ಲದವನು, ಒಂದು ಹೊತ್ತಿನ ಅನ್ನಕ್ಕೂ ಪರದಾಡುವವನು, ಬಟ್ಟಲಿನ ವಿಷಯ ಬಿಡುವ, ಅನ್ನವೇ ಇಲ್ಲದವನು, ಇಂಥವನೊಬ್ಬನು ಈ ಹೊತ್ತು ರತ್ನಖಚಿತವಾದಂತಹ ಸಿಂಹಾಸನವನ್ನು ಏರಿದ್ದಾನೆ. ಅವನ ಉಡುವುದಕ್ಕೆ ಬಟ್ಟೆ ಇಲ್ಲದವನು ಈ ಹೊತ್ತು ಮನೆಯಲ್ಲಿ ಕಾಲೊರೆಸುವುದಕ್ಕೆ ರತ್ನಗಂಬಳಿಯನ್ನು ಹಾಸಿಕೊಳ್ಳುತ್ತಾನೆ. ಅದೇ ರೀತಿಯಲ್ಲಿ ಚಿನ್ನದ ಬಟ್ಟಲಿನಲ್ಲಿ ಮೃಷ್ಟಾನ್ನವನ್ನು ಊಟ ಮಾಡ್ತಾನೆ ಎನ್ನುವಂತಹ ಸ್ಥಿತಿಗೆ ಬಂದಿದ್ದಾನೆ ಅಂತಾದ್ರೆ ಅದು ನಮ್ಮೊಡೆಯನಾದಂತಹ ಶುಂಭಾಕ್ಯ ಚದುರಿ ಹೋಗಿದ್ದಂತಹ ದಾನವ ಸೇನೆಯನ್ನೆಲ್ಲವನ್ನು ಒಟ್ಟು ಸೇರಿಸಿಕೊಂಡು ಒಂದೊಮ್ಮೆ ಮಹಿಷಾಕ್ಯನ ಕಾಲದಲ್ಲಿ ಎಲ್ಲರೂ ಒಟ್ಟು ಸೇರಿದ್ರಂತೆ. ಆದರೆ ಯಾವಾಗ ಮಹಿಷ ವಧೆ ಆಯಿತು ಆಮೇಲೆ ದಿಕ್ಕು ದೆಸೆಯಿಲ್ಲದಂತಾದಂತಹ ನಮ್ಮ ರಾಕ್ಷಸ ಪಡೆಗೆ ಮತ್ತೆ ಒಂದು ಸಾಮ್ರಾಜ್ಯವನ್ನು ಕಟ್ಟುವಂತವರು, ನೀವು ಬಲಶಾಲಿಗಳು, ನೀವು ಬದುಕಬಲ್ಲಿರಿ ಎನ್ನುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟದ್ದು ನಮ್ಮ ಶುಂಭಾಕ್ಯ. ಅಂತಹ ಶುಂಭಾಕ್ಯ ಕೇವಲ 3 ಲೋಕವನ್ನು ಗೆದ್ದಿದ್ದಾನೆ. ನಾವಷ್ಟನ್ನೇ ಒಪ್ಪಿಕೊಳ್ಳುವವರಲ್ಲ. ಕೇವಲ ಲೋಕ 3ಗಳನ್ನು ಗೆದ್ದವನು ಮಾತ್ರ ಇನ್ನು ನಮ್ಮ ಶುಂಭಾಕ್ಯನಲ್ಲ.
ಇಂದ್ರಿಯಗಳನ್ನು ನಿಗ್ರಹಿಸಿದವನು, ಇಂದ್ರಿಯವನ್ನು ಜಯಿಸಿದಂಥವನು ಅವನು. ಹರಿಷಡ್ವೈರಿಗಳಿಂದಲೂ ಮುಕ್ತನಾದಂತಹ ಶುಂಭಾಕ್ಯ, ನಮ್ಮ ಶುಂಭಾಸುರ ಈ ಹೊತ್ತು ಕೇವಲ ಒಬ್ಬ ತರುಣಿಗೆ ಬೇಕಾಗಿ ಮನ್ಮಥನ ಬಾಣಕ್ಕೆ ಸಿಲುಕಿದ ಅಂತ ಹೇಳಿದ್ರೆ, ಹಾಗಿದ್ರೆ ನಮ್ಮ ಆ ಪಟ್ಟ ಉಂಟಲ್ಲ, ಎಲ್ಲರನ್ನೂ ಜಯಿಸಿದ್ದೇನೆ ಎನ್ನುವಂತಹ ಪಟ್ಟ ಕುಸಿಯುವುದಿಲ್ವೇ? ಯೋಚನೆ ಮಾಡಿ. ಹಾಗಾಗಿ ವ್ಯರ್ಥವಾಗಿ ಮನಸ್ಸಿಜನ ಆ ಬಾಣಕ್ಕೆ, ಹೂ ಬಾಣಕ್ಕೆ ಎಂತೆಂಥವರ ಬಾಣವನ್ನು ಎದೆಗೊಟ್ಟು ಎದುರಿಸಿದಂತಹ ಶುಂಭಾಕ್ಯ ಈ ಹೊತ್ತು ಮನ್ಮಥನ ಹೂ ಬಾಣಕ್ಕೆ ಸಿಲುಕುತ್ತಾನೆ. ಅವನಿಗೆ ಎದುರಿಸುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ರೆ ಇದು ಒಂದು ರೀತಿಯಲ್ಲಿ ನಮ್ಮ ರಾಕ್ಷಸ ಕುಲದ ಅಧಪ್ಪತನವಲ್ಲವೇ? ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಯೋಚನೆಯನ್ನ ಮಾಡಿ ನಾವು ಬೇಡ ಈ ಕಾರ್ಯವನ್ನು ಮುಂದುವರಿಸುವುದಂತ ಅನಿಸ್ತಾ ಉಂಟು ನನಗೆ. ತರುಣಿಯನ್ನು ಒರೆಸುವುದಲ್ಲದೆ ಮತ್ತೇನು ಮಾಡಬೇಕು ಸ್ವಾಮಿ? ಏನು ತರುಣಿ ಅಲ್ಲ ಅವಳಾದಿ ಮಾಯೆ ಯೋಚನೆಯನ್ನ ಮಾಡಿ ಅವಳೇ ಅದನ್ನು ಸೂಚ್ಯವಾಗಿ ನಮಗೆ ಹೇಳಿದ್ದಾಳೆ. ವಿಚಾರವನ್ನು ನಾನು ಬಲ್ಲವನೇ. ಈ ರಾಜ್ಯದ, ಈ ದಾನವ ಕುಲದ ನಿಮ್ಮ ಮಹಾಮಂತ್ರಿಗಳಲ್ಲಿ ನಾನು ಒಬ್ಬನಾದ್ರಿಂದ ಅರಿಯದವನೇನಲ್ಲ, ನಾನು ಮೂಢನಲ್ಲ. ಈ ಕಾಲದ ವಸ್ತುಸ್ಥಿತಿಗಳನ್ನು ಆಗು ಹೋಗುಗಳನ್ನು ಅರಿತವನೇ ನಾನು. ಹಾಗಾಗಿ ನಾನು ತಿಳಿದುಕೊಂಡಿದ್ದೇನೆ. ಸುಗ್ರೀವನಲ್ಲಿ ಒಂದು ಮಾತು ಹೇಳಿದ್ದಾಳಂತೆ ಅವಳು, ನನ್ನನ್ನು ಯುದ್ಧದಲ್ಲಿ ಗೆದ್ದವನನ್ನು ಅವನ ಎದುರು ನಾನು ಹೆಣ್ಣಾಗುತ್ತೇನೆ. ಹಾಗಿದ್ರೆ ಅವಳು ಹೆಣ್ಣಲ್ಲ ಅಂತಲ್ವ ಅದರ ಅರ್ಥ? ಹಾಗಾಗಿ ಅವಳು ತರುಣಿ ಅಲ್ಲ, ಕೇವಲ ತರುಣಿಯಾಗಿದ್ರೆ ಇಷ್ಟು ಮಾಡುವುದಕ್ಕೆ ಸಾಧ್ಯ ಉಂಟು. ಇವತ್ತು ಅವಳು ಇರುವಂತಹದ್ದಲ್ಲಿ ಮಹಾ ಕಾಂತಾರವಾದಂತಹ ಆ ಗೊಂಡಾರಣ್ಯವಾದಂತಹ ಕದಂಬವನದಲ್ಲಿ ಅವಳು ಇದ್ದಾಳೆ. ಯೋಚನೆ ಮಾಡಿ, ನಿಶಾಚರಿಗಳು ಎನ್ನುವಂತಹ ಬಿರುದಾಂಕಿತರಾದಂಥ ನಾವೇ ಒಂದೊಮ್ಮೆ ಆ ಕದಂಬವನಕ್ಕೆ ಹೋಗುವುದಿದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತೇವೆ. ಅಂತಹ ದಟ್ಟವಾದ ಕಾನನ ಅದು. ಅಂತಹ ಕಾನನದಲ್ಲಿ ಒಬ್ಬಾಕೆ ತರುಣಿ ನಿರ್ಭೀತಿಯಿಂದ ಅಲ್ಲಿ ಇದ್ದಾಳೆ ಅಂತಂದ್ರೆ ಅದು ಕೇವಲ ತರುಣಿ ಅಲ್ಲವೇ ಅಲ್ಲ ಎನ್ನುವುದು ಅದರಲ್ಲೇ ನಮಗೆ ಗೊತ್ತಾಗ್ತದೆ. ಆ ಪರಿಸರ ಅದೆಲ್ಲವೂ ಆಕೆಯ ಪ್ರಭಾವಕ್ಕೆ ಒಳಗಾಗಿ ಜಾತಿ ವೈಷಮ್ಯವನ್ನು ಬಿಟ್ಟು ಪ್ರಕೃತಿಗಳು, ಹಕ್ಕಿಗಳು ಅಲ್ಲಿ ವ್ಯವಹರಿಸ್ತಾ ಇದ್ದಾರಂತೆ. ಹಾಗಿದ್ರೆ ಕೇವಲ ತರುಣಿ ಅಲ್ಲ ಆಕೆ. ಹಾಗಿದ್ರೆ ಯಾರಿರಬಹುದು? ಸ್ವಲ್ಪ ಯೋಚನೆಯನ್ನ ಮಾಡಿದ್ರೆ ಪ್ರತಿಯೊಬ್ಬನಿಗೆ ಒಂದು ಅಂತರಾತ್ಮ ಅಂತ ಇರ್ತದಲ್ಲ, ಈ ಅಂತರಾತ್ಮದನ್ನೇ ನಮ್ಮನ್ನು ನಾವೇ ಪ್ರಶ್ನಿಸಿಕೊಂಡ್ರೆ ಮಾಡಿದ್ದು
ಬಹಳಷ್ಟು ಆಗ್ಲಿಲ್ವೇ ಪ್ರಭು? ನಾವು ಇದ್ದ ತಪಸ್ವಿಗಳನ್ನೆಲ್ಲ ಕಂಗೆಡಿಸಿ ಯಾರೆಲ್ಲ ಸಜ್ಜನರಿದ್ದಾರೋ ಅವರಿಗೆಲ್ಲ ಉಪಟಳವನ್ನು ಕೊಟ್ಟು ಬದುಕುವುದಕ್ಕೆ ಸಜ್ಜನರಿಗೆ ಸಾಧ್ಯವಿಲ್ಲ ಎನ್ನುವಂಥ ಸ್ಥಿತಿಯನ್ನು ಈ ಭೂಮಿಯಲ್ಲಿ 3 ಲೋಕದಲ್ಲಿ ಉಂಟು ಮಾಡಿದವರು ನಾವು. ಆ ಸ್ಥಿತಿಯನ್ನು ನಿರ್ಮಾಣ ಮಾಡಿದವರು. ಸರಿ, ಎದುರು ಬಂದವರಿಗೆ ನಾವು ಹೇಳ್ಬೋದು ನಾನೇನು ಮಹಾ ಅಂತೇಳಿ, ಆದ್ರೆ ನಮ್ಮ ಅಂತರಾತ್ಮ ಉಂಟಲ್ಲ, ಅದನ್ನು ಯೋಚಿಸಿತು ಅಂತಾದ್ರೆ ಮಾಡಿದ್ದು ಅತ್ಯಂತ ಅಧಿಕವಾಗ್ಲಿಲ್ವೇ ಸ್ವಾಮಿ ನಾವು? ಹಾಗಾಗಿ ಪ್ರಾಯ ಇದೆಲ್ಲವೂ ಇನ್ನೂ ಆಗಬಾರದು. ಆ ದೇವತೆಗಳನ್ನು ರಕ್ಷಿಸಬೇಕು ಎನ್ನುವುದಕ್ಕಾಗಿ ಆ ಆದಿಮಾಯೆ ಅವತರಿಸಿದ್ದಿರಬಹುದು ಅಂತ ನನ್ನ ಎಣಿಕೆ. ಸರ್ವೇಶ್ವರಿಯಾದಂತ ಆಕೆಯಲ್ಲಿ ಮೋಹಕ್ಕೆ ಒಳಗಾಗಿ ನೀವು ಮುಂದಾದಿರಿ ಅಂತ ಆದ್ರೆ ಅನಾಹುತಕ್ಕೆ ದಾರಿಯಾಗುತ್ತಲ್ವೇ? ರಕ್ತಬೀಜ ಅವಳು ತರುಣಿಯಲ್ಲ ಅಂತ ನೀನು ಹೇಗೆ ಹೇಳುತ್ತೀ? ಅಪ್ಪನೇ ಧೂಮ್ರಲೋಚನನು ಮಾಡಿ ಇಬ್ಬರು ಸ್ನೇಹಿತರು ಮಾರ್ಗ ಮಧ್ಯದಲ್ಲಿ ಹೋಗ್ತಾ ಇದ್ದಂತಹ ಕಾಲದಲ್ಲಿ ದಳ್ಳುರಿಯೊಂದು ಗೋಚರಿಸ್ತಾ ಇದ್ರೆ ಒಬ್ಬಾತ ಹೋಗಿ ಅದನ್ನು ಸ್ಪರ್ಶಿಸುವುದಕ್ಕೆ ಹೋದನಂತೆ. ತಕ್ಷಣವೇ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡನಂತೆ. ಅದನ್ನು ನೋಡಿದಂತ ಆತನ ಜೊತೆಯಲ್ಲಿದ್ದಂತ ಗೆಳೆಯ, ನನ್ನ ಗೆಳೆಯ ಏನೋ ತಕ್ಷಣಕ್ಕೆ ಕೈಯನ್ನು ಹಿಂದೆ ಮಾಡಿದ್ದಾನೆ, ನಾನು ಒಮ್ಮೆ ಮುಟ್ಟಿ ನೋಡ್ತೇನೆ ಅಂತ ಹೇಳಿದ್ರೆ ಅದವನ ಹೆಡ್ಡುತನ ಅಂತ ಹೇಳ್ತೇವೆ. ಹಾಗಿದ್ರೆ ಬುದ್ಧಿವಂತನಾದವನು ಏನು ಯೋಚನೆ ಮಾಡ್ತಾನೆ? ಆ ಬೆಂಕಿ ನನ್ನ ಮಿತ್ರನ ಕೈಯನ್ನು ಸುಟ್ಲಿಕ್ಕೆ ಬಂತು, ಹಾಗಾಗಿ ಕೈಯನ್ನು ಹಿಂದಕ್ಕೆ ಎಳ್ಕೊಂಡ. ಸ್ವತಃ ಕೆಲವೊಂದು ವಿಚಾರಗಳನ್ನು ನಾವು ಅನುಭವಿಸಿ ಆಗಬೇಕು ಅಂತ ಇಲ್ಲ. ಈ ಹಿಂದಿನ ಘಟನೆಗಳಿಂದ ನಮಗೆ ಅದನ್ನು ಅನುಷ್ಠಾನಕ್ಕೆ ತರುವುದಕ್ಕೆ, ಅದರ ಬಗ್ಗೆ ಯೋಚನೆಯನ್ನು ಮಾಡುವುದಕ್ಕೆ, ಕಲ್ಪನೆಯನ್ನು ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಸ್ವಲ್ಪ ಯೋಚನೆಯನ್ನು ಮಾಡಿ. ನೀವು ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ ನೀವು ಸ್ವಲ್ಪ ಯೋಚನೆಯನ್ನು ಮಾಡಬೇಕು. ಈ ಹಿಂದೆ ಧೂಮ್ರಾಕ್ಷ ನಮ್ಮ ಸೇನಾಧಿಪತಿ ನೋಟ ಮಾತ್ರದಿಂದಲೇ ಎಲ್ಲರನ್ನು ಕಂಗೆಡಿಸಬಲ್ಲ, ಅಲ್ಲ ದಗದಗನೆ ಹೊತ್ತಿ ಉರಿಸಬಲ್ಲಂತ ಆ ಧೂಮ್ರಾಕ್ಷ ಅಲ್ಲಿಗೆ ಹೋದ ಅಲ್ವೇ? ಹೌದು. ಆ ಕಾಲಕ್ಕೆ ನಮ್ಮ ಧೂಮ್ರಾಕ್ಷ ಅವಳು ಅಗ್ನಿನೇತ್ರೆಯಾದಳು ನೋಡಿ. ಅವಳ ನೋಟದಿಂದಲೇ ಸುಟ್ಟು ಭಸ್ಮವಾಗಿ ಹೋಗಿದ್ದಾನೆ. ಮತ್ತೆ ರಣವಿಕ್ರಮಗಳು ಎನ್ನುವಂತ ನೆಗಳ್ತೆಗೆ ಪಾತ್ರರಾದವರು ಚಂಡಮುಂಡರು ಸಾಮಾನ್ಯರು ಖಂಡಿತ ಅಲ್ಲ. ಒಂದೊಮ್ಮೆ ಸ್ವರ್ಗದ ಪೀಠದಲ್ಲಿ ನೀವು ಕುಳಿತಂತಹ ಸಂದರ್ಭದಲ್ಲಿ ನಿಮ್ಮೊಡನೆ ಭುಜಕ್ಕೆ ಭುಜ, ಕತ್ತಿಗೆ ಕತ್ತಿ, ಹಣೆಗೆ ಹಣೆ, ತಲೆಗೆ ತಲೆ, ಎದೆಗೆ ಎದೆ ಎನ್ನುವ ರೀತಿಯಲ್ಲಿ ಕಾಳಗಕ್ಕೆ ಬಂದವರು ಆ ಚಂಡಮುಂಡರು. ಅಂತಹ ಚಂಡಮುಂಡರು, ಯಾಕೆಂದ್ರೆ ನಿಮ್ಮ ಪರಾಕ್ರಮ ನಿಮಗೆ ಗೊತ್ತುಂಟು, ನಿಮಗೆ ಸರಿಮಿಗಿಲು ಅನಿಸುವ ರೀತಿಯಲ್ಲಿ ವ್ಯವಹರಿಸಿದಂತ ಆ ಚಂಡಮುಂಡರು ಆಕೆಯ ಎದುರು ಪ್ರಾಣ ಕಳ್ಕೊಂಡ್ರು. ಹಾಗಿದ್ರೆ ಅವಳು ಕೆಲವೊಂದು ವ್ಯಕ್ತಿಗಳನ್ನು ನೋಟದಿಂದ, ಕೆಲವೊಂದು ವ್ಯಕ್ತಿಗಳನ್ನು ಆಟದಿಂದ ಚಂಡಾಡಿದಳಂತಲ್ಲ ಅವಳು. ಅವಳಿಗೆ ಕಾಲನ್ನ ಚೆಂಡಾದ್ರು ಈ ರಣ ವಿಕ್ರಮಿಗಳು. ಹಾಗೆ ಹೇಳಿದ್ದು ನಾನು, ನೋಟ ಮಾತ್ರದಿಂದಲೋ ಅಥವಾ ಆಟದ ಮಾತ್ರದಿಂದಲೋ ಸಂಹರಿಸಬಲ್ಲಂತಹ ಸಾಮರ್ಥ್ಯ ಇರುವಂತಹ ಆಕೆ. ಮತ್ತು ಯೋಚನೆ ಮಾಡಿ, ಖಂಡಿತವಾಗಿಯೂ ಇದು ನಮಗೆ ಯೋಗ್ಯವಾದಂತಹದ್ದಲ್ಲ. ಆದ್ದರಿಂದ ಈ ಪ್ರಕರಣವನ್ನು ಇಲ್ಲಿಗೆ ಬಿಟ್ಟು ಅವಳನ್ನು ಎಳೆದುಕೊಂಡು ಬರುವಂತಹ ವಿಚಾರವನ್ನು ಬಿಡೋಣ, ಬೇರೆ ಯೋಚನೆಯನ್ನು ಮಾಡುವ ಅಂತ ಯೋಚನೆ ಆಗ್ತಾವ. ರಕ್ತಬೀಜ, ಹಾಗಾದರೆ ನಾನು ಏನು ಮಾಡಬೇಕೆಂದು ನಿನ್ನ ಅಭಿಪ್ರಾಯ? ಬಿಡು ಮನದ ಮೂರ್ಖತೆಯ
ಜ್ಞಾನದ ಮೂರ್ಖತೆಯ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲಿ ಪಡಮಡುತ್ತ ಚರಣಕ್ಕೆ ಭಕ್ತಿಯಿಂದಲಿ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಈ ಧಾತ್ರಿಯನ್ನು ಜಡಜ ಪೀಠನ ವರದ ತೆರದಲ್ಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನು ಬಾಳುವುದೆನು ತಲಿ ಪಡೆದು ಸುಖವನು ಬಾಳುವುದೆನು ತಲಿ ನುಡಿಯ ನೀತಿಯನು ಬಿಡು ಹೆಣ್ಣು ಎನ್ನುವಂತಹದ್ದು ಮಾಯೆ ಎನ್ನುವುದಾಗಿ ಬಲ್ಲವರು ಹೇಳ್ತಾರೆ. ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ ಹೀಗೆ ತ್ರಿವಿಧವಾಗಿ ಹೆಣ್ಣು ಕಾಡ್ತಾಳಂತೆ. ಅದಕ್ಕೆ ಆಕೆಯನ್ನು ಮಾಯೆ ಎನ್ನುವುದಾಗಿ ಹೇಳುವುದು. ಅವಳು ಮಾಯೆ ಸ್ವಾಮಿ, ಆದ್ಯಂತರಹಿತಳು ಅವಳು. ಅವಳಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅವಳು ಕುಳಿತಂತಹ ಉಯ್ಯಾಲೆಯೂ ಅಷ್ಟೇ ಸ್ವರ್ಣದ ಉಯ್ಯಾಲೆಯಂತೆ, ರತ್ನ ಖಚಿತವಾದಂತಹ ಕಂಬಗಳಂತೆ. ಕಂಬಗಳ ಮೇಲೆ ನೋಡಿದರೆ ಮೇಲಿನ ಭಾಗವೂ ಕಾಣುವುದಿಲ್ಲ, ಕೆಳಗೆ ನೋಡಿದರೆ ತಳಭಾಗವೂ ಕಾಣುವುದಿಲ್ಲವಂತೆ. ಹೌದಂತೆ, ಅದೇ ಅದರ ಸೂಚನೆ. ಆದ್ಯಂತ ರಹಿತಳವಳು. ಅಂತಹ ಆ ದೇವಿಗೆ ನಾವು ಪಡಮಡಬೇಕು, ಶರಣಾಗಬೇಕು. ನಾವು ಈಗ ಯೋಚನೆ ಮಾಡುತ್ತಿರುವಂತಹ ಎಲ್ಲ ವಿಧಾನವು ಅದು ಮೂರ್ಖತನದ ಪರಮಾವಧಿ ಅಂತ ಆಗ್ತದೆ. ಹಾಗಾಗಿ ಯಾಕೆ ಒಂದು ಹಂದಿ ಕೊಳಚೆ ನೀರಿನಲ್ಲಿ ಹೊರಳಾಡಿದ್ರೆ ಅದನ್ನು ಯಾರು ಅಲ್ಲಗಳೆಯುವುದಿಲ್ಲ ಅಥವಾ ಅದಕ್ಕೆ ಯಾರು ಬೇಸರ ಪಟ್ಟುಕೊಳ್ಳುವುದಿಲ್ಲ. ಆದರೆ ಗೋವು ಎನ್ನುವಂತ ಲೋಕದಿಂದ ಪೂಜಿಸಲ್ಪಡುವಂತಹ ಒಂದು ಹಸು ಅದು ಎಲ್ಲಿಯಾದ್ರೂ ಕೊಳಚೆಯಲ್ಲಿದ್ದರೆ ಅವಾಗ ಬುದ್ಧಿವಂತನಾದವನು, ಭಕ್ತಿ ಶ್ರದ್ಧೆಯುಳ್ಳವನು ಅದನ್ನು ಈ ಕಡೆಗೆ ತಂದು ಅದಕ್ಕೊಂದು ಸ್ನಾನ ಮಾಡಿಸಿ ಅದಕ್ಕೆ ಆರತಿ ಎತ್ತುತ್ತಾನೆ. ಹಾಗೆ ಈ ಹೊತ್ತು ನಾವು ಮೂರ್ಖರಾಗಿ ವ್ಯವಹರಿಸಬಾರದು. ಯಾಕೆ? ಒಂದೊಮ್ಮೆ ಕೇವಲ ಸ್ವರ್ಗವನ್ನು ಗೆದ್ದವರು ನೀವಲ್ಲ, ಇಂದ್ರಾದಿ ಸುಮನಸರ ಜೊತೆಯಲ್ಲಿ ಹವಿರ್ಭೋಜನದ ಹಕ್ಕನ್ನು ಪಡೆದವರು ನಮ್ಮ ಶುಂಭ. ಅಂತಹ ಶುಂಭ ಇವತ್ತು ಮೂರ್ಖತನದ ಪರಮಾವಧಿಯಿಂದ ಕೆಟ್ಟ ಎನ್ನುವ ರೀತಿಯಲ್ಲಿ ನಾಳೆ ಜಗತ್ತು ಹೇಳಬಾರದು. ನೀವು ಅಯ್ಯೋ ನಿಜೆಯಿಂದ ಮರಣ ಅಂತ ಹೇಳಿದ್ದೀರಂತೆ. ಹೌದು, ಸ್ವಲ್ಪ ನೆನಪು ಮಾಡಿಕೊಳ್ಳಿ. ಅವಳಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಅಯ್ಯೋ ನಿಜೆಯಾಗಿದ್ದಾಳೆ. ಯಾವುದೇ ಕೋಶದಿಂದ ಹೊರಗೆ ಬಂದವಳಲ್ಲ ಅವಳು. ಹಾಗೆ ತಂದ ಕೋಶದಿಂದ ಹೊರಗೆ ಜಗತ್ತಿಗೆ ಸೃಷ್ಟಿಯನ್ನು ಮಾಡಬಲ್ಲವಳು ಎನ್ನುವುದನ್ನು ಚಂಡಮುಂಡರ ವಧೆಯಲ್ಲಿಯೋ ಇತ್ಯಾದಿ ಇತ್ಯಾದಿಗಳಲ್ಲಿ ನಾವು ನೋಡಿಕೊಂಡಿದ್ದೇವೆ. ಕನ್ಯೆಯಾಗಿ ಅಂತೂ ಇನ್ನು ಕನ್ಯೆಯಾಗಿಯೇ ಇದ್ದಾಳೆ ಅವಳು. ಹಾಗಾಗಿ ಇದೆಲ್ಲವೂ ಆವತ್ತು ವಿಧಾತನಿಂದ ಪಡೆದ ನಿಮ್ಮ ವರ ಏನುಂಟು ಅದಕ್ಕೆ ಪ್ರತಿಕೂಲವಾಗಿಯೇ ನಮಗೆ ಇವತ್ತು ಗೋಚರಿಸ್ತಾ ಇದೆ. ಆದ್ದರಿಂದ ಆ ತ್ರೈಜಗದ ಒಡತಿಗೆ ನಮಸ್ಕಾರವನ್ನು ಮಾಡುವ, ಕೈ ಹಿಡಿದು ಎಳೆದುಕೊಂಡು ಬರುವ ಬದಲು ಕಾಲ ಅವಕಾಶ ಕೊಟ್ಟದ್ದು ನಿನಗೆ ಹೆಚ್ಚಾಯಿತು. ಶುಂಭನ ಪರಾಕ್ರಮದ ಬಗ್ಗೆ ನಿನಗೆ ಸಂಖ್ಯೆಯೇ? ಹಾಗೆ ಬಂದಾಗ ಮಾತಾಡ್ತು. ಹೆಚ್ಚಾಯ್ತು ಮಾತಾಡಿದ್ದು? ಹೆಚ್ಚಾಯ್ತು, ಮತ್ತೇನು ಇಷ್ಟು ಮಾತಾಡುದ? ಅದು ಶುಂಭನಿಗೆ ಗೊತ್ತಿದ್ದದನ್ನು ಹೇಳಬೇಕಲ್ಲ. ಗೊತ್ತಿದ್ದದನ್ನು ಯಾರಲ್ಲಿ ಹೇಗೆ ಹೇಳಬೇಕೆಂದು ಗೊತ್ತಿರಬೇಡುವ? ಗೊತ್ತಿದ್ದುಕೊಂಡು ಗೊತ್ತಿಲ್ಲದವರ ಹಾಗೆ ವ್ಯವಹರಿಸುವಾಗ ಬಿಡಿಸಿ ಬಿಡಿಸಿ ಹೇಳಬೇಕಾಗ್ತದೆ. ಶುಂಭನಿಗೆ ಏನು ಜ್ಞಾನ ಇಲ್ಲ ಅಂತ ಹೇಳಿಯಾ? ಏನ ಸಾಲಿಗೆ ಕೊಟ್ಟದ್ದು ಅಳಿಯ ಅಂತ ಹೇಳಿ ಹೆಚ್ಚಾಯಿತು.
ಏ ಸಂದ ಸೀರೆ ಒಟ್ಟು ಒಳಗೆ ನಡೆ ಯುದ್ಧ ಮಾಡು. ಏನು ರಣ ಹೇಳಿ ನಪುಂಸಕ ಅಂಜು ಬುರುಕನಲ್ಲ, ಮರಣವೇನು ಮಹಾನವಮಿ ನನಗೆ ಎಳ್ಳಿನ 7 ಭಾಗದಷ್ಟು ಹೆದರಿಕೆ ಇಲ್ಲ. ಮಣ್ಣಲ್ಲಿ ಮಣ್ಣಾಗಿ ಹೋದೇನು, ಯೋಚನೆ ಮಾಡಬೇಡಿ. ಇದು ರಕ್ತ ಬೀಜ, ಇದು ಚಿನ್ನದ ಬಟ್ಟಲ ರಣವೀಲ್ಯವನ್ನಿಟ್ಟಿದ್ದೇನೆ. ಜಯಶೀಲವಾಗಿ ಶಸ್ತ್ರಾಸ್ತ್ರಗಳ ಬಂದವ ಮೆರೆಯುತ್ತಿರುವ ಕದಂಬ ವನದಲ್ಲಿ ಕಂಡು ದೇವಿಯನ್ನು ಇನ್ನೂ ಒಂದಷ್ಟು ಸೈನಿಕರು ಇದ್ದಾರೆ, ಅವರನ್ನೆಲ್ಲ ಒಟ್ಟು ಸೇರಿಸಿಕೊಂಡಿದ್ದೇನೆ. ಆಯುಧ ಪಾಣಿಗಳಾಗಿದ್ದಾರೆ, ಎಲ್ಲರೂ ಜೊತೆಯಾಗಿ. ಚಿನ್ನದ ಅಂಬಾರಿಯೂ ಬೇಕು. ಯಾಕೆ ಬಂದ್ರೆ ದೇವಿಯನ್ನು ಅದರಲ್ಲಿ ಕುಳಿತುಕೊಂಡು ಬರ್ತೇವೆ. ಅಲ್ಲದಿದ್ರೆ ನನ್ನ ಹೆಣ ಆದ್ರೂ ಬಂದಿತ್ತು ಹೋಗ್ತೇನೆ. ಏನು ಸ್ವಾಮಿ ಇದು? ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ನಮಗೆ ಶೋಣಿತಾಪುರ ಹೇಗೋ, ನಮ್ಮ ಅರಮನೆ ಹೇಗೋ, ನಮ್ಮ ಮಠ ಮಂದಿರಗಳು ಹೇಗೋ, ಹಾಗೆ ಈ ಕದಂಬ ವನವೂ ಕೂಡ ಅದೆಷ್ಟೋ ಬಾರಿ ಬೇಟೆಗೆ ಬಂದವನು ನಾನಿದ್ದೇನೆ. ಯಾವಾಗಿನಂತಿಲ್ಲ ಇವತ್ತು. ಪ್ರಾಣಿಗಳನ್ನು ನೋಡಿ, ಹುಲಿ ಹುಲ್ಲೆಯೊಂದಿಗೆ, ಹಾವು ಮುಂಗುಸಿ, ಚಿರತೆ ಎಲ್ಲವೂ ಪ್ರಕೃತಿ ಸಹಜವಾದಂತಹ ವೈರತ್ವವನ್ನು ಬಿಟ್ಟು ಲವಿಕೆಯಿಂದ ಓಡಾಡ್ತಾ ಇದೆ. ಎಲ್ಲ ಮರಗಿಡಗಳಲ್ಲೂ ಹೂ ಬಿಟ್ಟಿವೆ. ಸೂರ್ಯನ ಕಿರಣವೇ ಬೀಳದಂತಹ ಈ ದಟ್ಟ ಅರಣ್ಯದೊಳಗೆ ಕೋಟಿ ಸೂರ್ಯ ಪ್ರಕಾಶವಿದೆ. ಅದೋ ಆಕಾಶದಿಂದ ಇಳಿಬಿಟ್ಟಂತಹ ಬಂಗಾರದ ಸರಪಳಿ ಆ ದಾರಿಯನ್ನೇ ಹಿಡಿದು ಮುಂದೆ ನಡೀತಾನಂತೆ. ಇವಳನು ತಿಳಿಯದಿನಿತಾಯ್ದೆ ಮಾಡಲಿನ್ನೇನ ಕಟ ಅಕಟ ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಹೆ. ಶುಂಭನ ಕೂಡೆ ಭಾಷೆಯ ನುಡಿದು ಬಂದಿಹೆ.
ಎಲ್ಲಿದ್ದೇನೆ ಎಂಬುದೇ ಗೊತ್ತಾಗಲಿಲ್ಲ ನನಗೆ. ಭಕ್ತಿಯ ರಸ ಹೃದಯದಿಂದ ಉಕ್ಕಿ ಹರಿತಾ ಇದೆ. ಇವಳಲ್ಲವೇ ಜಗದಾದಿಮಾಯೆ, ಇವಳಲ್ಲವೇ ನಮ್ಮನ್ನೆಲ್ಲ ಮಕ್ಕಳಂತೆ ಪರಿಪಾಲಿಸುವಂತಹ ಮಹಾತಾಯಿ. ಇಂಥವಳನ್ನು ಬಯಸಿದನೇ ಶುಂಭ. ಎಂತಹ ವಿಷಯವನ್ನಾದರೂ ಪರಾಮರಿಸಿ ನೋಡುವುದರಲ್ಲಿ ನಿಸ್ಸೀಮ ಶುಂಭ. ಅಂಥವನಿಗೆ ಇವಳ ಬಗ್ಗೆ ತಿಳಿಯದೇ ಹೋಯಿತೆ, ಅಥವಾ ತಿಳಿದು ನಾವೆಷ್ಟು ತಿಳಿದಿದ್ದೇವೆ ಎಂಬುದನ್ನು ಕೆಣಕಿ ಕೆದಕಿ ನೋಡುವುದಕ್ಕಾಗಿ ಕಳುಹಿಸಿದ್ನೆ. ಗೊತ್ತಾಗುವುದಿಲ್ಲ ನನಗೆ. ಮಾತನ್ನು ಕೊಟ್ಟು ಬಂದಿದ್ದೇನೆ ಶುಂಭನಿಗೆ. ಆದರೆ ಇಲ್ಲಿ ಇವಳನ್ನು ಬಂದು ನೋಡಿದರೆ ನಮ್ಮ ರಕ್ಕಸ ಸಮೂಹವನ್ನೇ ನಿರ್ನಾಮ ಮಾಡುವುದಕ್ಕೆ ಕಾಮದ ಬಲೆಯನ್ನು ಬೀಸಿದಂತೆ ಖಂಡಿತವಾಗಿಯೂ ಗೋಚರಿಸ್ತಾ ಇದೆ. ಹಾಗಂತ ಹೇಳದೆ ಉಳಿಯೋಡುವ ವಿಚಾರವನ್ನು ಶುಂಭನಿಗೆ ಮಾತನ್ನು ಕೊಟ್ಟು ಬಂದವನು ನಾನು. ಮಾತಿಗೆ ತಪ್ಪಲಾರೆ. ಹೇಳುವುದು ಕೇಳಿದ್ದೇನೆ. ಭಕ್ತಿಗೆ ಒಲಿತಾಳಂತೆ ಮಹಾತಾಯಿ. ಆದ್ದರಿಂದ ಕರ ಜೋಡಿಸಿ ಶಿರ ಬಾಗಿಸಿ ಮಾತನಾಡಿಸ್ತೇನಂತೆ. ವಿಭವಕ್ತ್ರೇ ನೀನೇ ನೆಲಗೆ ಶೋಣಿತಾಪುರದಲ್ಲಿರುವ ಶುಂಭನವರೆಗೆ ತಲುಪಿದೆ ತಾಯಿ. ಬಂದು ನಿನ್ನನ್ನು ನೋಡಿದವರು ನಿನ್ನನ್ನು ವರ್ಣಿಸಿದ್ದೊಂದೇ ಗೊತ್ತು. ಶುಂಭನ ಮನಸ್ಸು ನಿನ್ನತ್ತ ಹರಿಯಬಿಟ್ಟಿದ್ದಾನೆ ತಾಯಿ. ಹೇಗಮ್ಮ? ಮಧುವಾಗಿ ಕಲ್ಯಾಣ ಗುಣ ಸಂಪನ್ನೆಯಾಗಿ ನಮ್ಮ ಜೊತೆ ಶೋಣಿತಕ್ಕೆ ಬರುವೆಯಾ ತಾಯಿ? ನಿನಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳು ತಯಾರಿವೆ. ದಿನನಿತ್ಯ ನಿನ್ನನ್ನು ಭಜನೆ ಮಾಡುತ್ತಾ ಇದ್ದಾನೆ ಶುಂಭ. ದಯಮಾಡಿ ನಮ್ಮ ಜೊತೆ ಬಾ ತಾಯಿಯೇ. ಹೇಳಿಯ ಶುಂಭನ ಮಣ್ಣಿಪೆಯ ಬಲು ಹಿರಲು ಗೆಲಿದು ಎನ್ನ ಕೊಲಿದುವುದನುಳಿದು ಕುಳಿತು ನಿರ್ಬಲರ ಕೊಲ್ಲಿಪುದೇ ಗುರದಿ. ನನ್ನ ಬಳಿಗೆ ಬಂದವರಿಗೆಲ್ಲ ಬೇರೆ ಭಾಷೆಗಳೇ ಬರುವುದಿಲ್ಲ ಅಂತ. ಯಾಕೆ ತಾಯೇ? ಸುಗ್ರೀವನಲ್ಲಿ ಹೇಳಿದ್ದೆ, ಚಂಡಮುಂಡನಲ್ಲಿ ಹೇಳಿ ಕಳುಹಿಸಿದ್ದೆ. ನಿನ್ನ ಶುಂಭ ಕತ್ತೆ ಹಿಡಿದು ಬರಲಿಂದ ಯಾರೂ ಬರಲಿಲ್ಲ. ಬಂದವರು ಎಲ್ಲರನ್ನು ಬೇರೆ 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 ಶಕ್ತಿವಂತರಲ್ವೇ? ಏನು ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಿ ಬಂದಿದ್ಯಾ? ಚಿನ್ನದ ಬಲ್ಲಕ್ಕೆ ತಂದಿದ್ದೇವೆ. ತಂದಿದ್ಯಾ? ಹೌದಮ್ಮ. ಅದರಲ್ಲಿ ಹೂಮಾಲೆ ಉಂಟಾ? ಎಲ್ಲ ಇದೆ ತಾಯಿ. ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದೆ ಅಂತ ಆದ್ರೆ ನಾನು ಮಾಡಿದಂತಹ ಶಪಥ ಪುನಃ ಪುನಃ ನೆನಪಿಸಿಕೊಳ್ಳುತ್ತೇನೆ. ಶುಂಭನಂತೆ ಷಂಢ ಅಲ್ಲದಿದ್ದರೆ ನಿಮ್ಮಂತವರನ್ನೆಲ್ಲ ಕಲಿಸ್ತಾನ. ಏನು
ನೀನು ನನ್ನನ್ನು ಕರೆದೊಯ್ಯುವುದಕ್ಕಾಗಿ ಸಕಲ ಸಿದ್ಧತೆಯೊಂದಿಗೆ ಬಂದಿದ್ದೀಯಲ್ಲ. ಹೌದು. ನಿನ್ನ ಎಲ್ಲಾ ಸಿದ್ಧತೆಗಳಿಗೆ ಕೈಲಾಗದವರು ಸಂಡ ಎನ್ನುತ್ತೀಯ. ಇದು ರಕ್ತ ಬೀಜನ ಪರಾಕ್ರಮವನ್ನು ತೋರಿಸ್ತಾ ಮಾಡುತ್ತೇನೆ. ಇವನನ್ನು ವಧಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ನನ್ನ ತನುವನ್ನು ಅನುಗಾಡಿಸುವುದರ ಮುಖೇನವಾಗಿ ಸಪ್ತ ಮಾತೃಕೆ ಕಾಣಿಸಿಕೊಳ್ಳುತ್ತಾರೆ. ಇವರನ್ನೆಲ್ಲ ವಧಿಸುವುದು ಹೀಗಲ್ಲ ರಕ್ತೇಶ್ವರಿಯಾಗಿ
ಶಾಂತಳಾಗು ರಕ್ತೆ. ದೇವೇಂದ್ರ, ಭಯ ಪಡಬೇಡ. ರಕ್ತೇಶ್ವರಿಯಾಗಿ ಕಾಣಿಸಿಕೊಂಡು ರಕ್ತಬೀಜನ ಹನನವನ್ನು ಮಾಡಿದೆ. ನಾಳೆಯ ಜನ ಅವರನ್ನು ಬೇರೆ ಬೇರೆ ರೂಪದಿಂದ, ಬೇರೆ ಬೇರೆ ಭಾವದಿಂದ, ಬೇರೆ ಬೇರೆ ಭಕ್ತಿಯಿಂದ ಆರಾಧಿಸಿಕೊಂಡು ಬಂದರೆ ಅವರ ಯೋಗಕ್ಷೇಮದ ಹೊಣೆ ಇವಳಾಗ್ತದೆ. ಸುಖವಾಗಿರು ನೀನು. ನಿಮ್ಮ ಆಶೀರ್ವಾದ ಇರಲಮ್ಮ, ನಿಮ್ಮ ಆಶೀರ್ವಾದ. ರಕ್ತೇಶ್ವರಿ, ನಿನ್ನ ಆವಿರ್ಭಾವದ ಅಗತ್ಯ ನನಗಾಗಿತ್ತು. ಈ ಪ್ರಪಂಚದಲ್ಲಿ ಯಾರು ದುರ್ಮಾರ್ಗಿಗಳಾಗಿರುತ್ತಾರೋ ಅವರನ್ನು ಶಿಕ್ಷಿಸುವಂತಹ, ಅವರನ್ನು ಸರಿದಾರಿಗೆ ತರುವಂತಹ ಹೊಣೆ ನಿನ್ನದಾಗ್ತದೆ. ರಾಣಿಯಾಗಿ ಅವನನ್ನು ಸೇರಿಕೋ, ಇಲ್ಲವಾದರೆ ನಾನು ಸೆಳೆದು ಹೋಗಲು ಇದ್ದೇನೆ. ಬಂದವನು ನಿಶುಂಭನಲ್ಲವೇ? ಹಾ, ನಾನೇ. ಓಹೋ,
ನನ್ನ ತಮ್ಮ ಶುಂಭನನ್ನು ಕೊಂದೆಯ? ಇದೋ ಅವನ ಅಣ್ಣ ಶುಂಭ, ನಾನು ಬಂದಿದ್ದೇನೆ. ಆ ಮದುವೆ ಆಗು. ನಿನ್ನ ಹಿಂದೆ ಅಟ್ಟಹಾಸ ಮಾಡ್ತಾ ಉಂಟು. ನಮ್ಮದೇ ಬಳಗ. ನಿನ್ನ ಜೊತೆಯಲ್ಲಿ ಅದನ್ನು ಕೂಡ ಇವತ್ತು ಕಟ್ಟಿದ್ದೇವೆ ಇವತ್ತು. ಹೌದೆಯಾ? ಬ್ರಹ್ಮನ ವರಬಲ ಪಡೆದೆಯಾ? ವರಬಲ ಪಡೆದೆ. ದೇವಲೋಕಕ್ಕೆ ಹೋದೆಯಾ? ದೇವೇಂದ್ರನನ್ನು ಹೊಡೆದೋಡಿಸಿದೆಯಾ? ಹೋಮ ಹವನಾದಿಗಳಿಗೆ ಅವಕಾಶ ಇಲ್ಲದಾಗೆ ಮಾಡಿದೆಯಾ? ಧರ್ಮ ಅಧರ್ಮವನ್ನೇ ಮೆಟ್ಟಿ ನಿಂತೆಯಾ? ನಿನ್ನನ್ನು ಓದಿಸುವುದಕ್ಕಾಗಿ ಬಂದವಳು ನಾನು. ಎಲ್ಲ ತಂದಿದ್ದಿ, ಪಾಲಕಿ ತಂದಿದ್ದಿ. ಪಾಲಕಿಯಲ್ಲಿ ಹೂಹಾರ ಇದೆ. ಇಲ್ಲಿ ನಿನ್ನ ಶಿರವನ್ನು ಕಡಿದು ಪಾಲಕಿಯಲ್ಲಿ ಇರಿಸಿ ಇಲ್ಲಿ ಮೆರವಣಿಗೆ ಮಾಡುವಾಗ ಯಾರು ಕಡಿದ್ದಾರೆ?
ಅಷ್ಟಭುಜೆಯಾಗಿ ಕಾಣಿಸಿಕೊಂಡು ಆ ರಕ್ಕಸರನ್ನೆಲ್ಲ ತರಿದೆ, ಮಹಿಷನ ಹನನ ಮಾಡಿದೆ, ಮಹಿಷ ಮರ್ಧಿನಿ ಎನಿಸಿಕೊಂಡೆ. ಕಾಲಾಂತರದಲ್ಲಿ ಶುಂಭನಿಶುಂಭಾದಿಗಳ ಹಾವಳಿಯಾಯಿತು. ನನ್ನನ್ನು ಎದುರಿಸುವುದಕ್ಕೆ ಧೂಮ್ರಾಕ್ಷ ಬಂದಿದ್ದ. ಧೂಮಾವತಿಯಾಗಿ ಅವನನ್ನು ಕೊಂದೆ ನಾನು. ಚಂಡಮುಂಡರು ನನ್ನ ಬಳಿಗೆ ಬಂದಾಗ ಚಂಡಿಕೆಯಾಗಿ ಅವರನ್ನು ತರೆದೆ. ಶುಂಭ ನಿಶುಂಭರನ್ನು ಶಾಂಭವಿಯಾಗಿ ತರೆದೆ. ನೋಡಿದೆಯಾ ದೇವೇಂದ್ರ, ಅಂದು ನಿನಗೆ ಹೇಳಿದಂತೆ ದೇವಿಯ ಮಹಾತ್ಮೆಗೆ ನೀನು ಸಾಕ್ಷಿಯಾಗಿರಬೇಕು. ಬೇರೆ ಬೇರೆ ಅವತಾರಗಳ ಮೂಲಕವಾಗಿ ರಕ್ಕಸರನ್ನು ಸಂಹಾರ ಮಾಡಿದೆ. ದೇವಿಯ ಮಹಾತ್ಮೆ ಪ್ರಪಂಚದ ಒಳಿತಿಗೆ ಬಹಳಷ್ಟು ಅಗತ್ಯವಪ್ಪ. ದೇವಿಯ ಮಹಾತ್ಮೆಯನ್ನು ಭಜನೆ ಮೂಲಕವಾಗಿ, ಆರಾಧನೆಯ ಮೂಲಕವಾಗಿ, ಸ್ತೋತ್ರದ ಮೂಲಕವಾಗಿ, ಹವನದ ಮೂಲಕವಾಗಿ, ಪುಷ್ಪಾರ್ಚನೆಯ ಮೂಲಕವಾಗಿ, ಎಳನೀರಿನ ಅಭಿಷೇಕ ಮೂಲಕವಾಗಿ, ಅವರವರ ಭಾವ ಭಕ್ತಿಗೆ ಅನುಸಾರವಾಗಿ ಯಾರು ನನ್ನನ್ನು ಅನುದಿನವೂ ಪ್ರಾರ್ಥಿಸ್ತಾರೋ ಅವರ ಯೋಗಕ್ಷೇಮದ ಹೊಣೆ ನನ್ನದು. ಆದ್ರೆ ದೇವೇಂದ್ರ, ಇಷ್ಟು ಹೇಳ್ತಾ ಇದ್ದಾಗ ನೀನು ಮುಖ ನೋಡ್ತೀಯಲ್ಲ, ಇನ್ನೆಲ್ಲಾದ್ರೂ ಕಷ್ಟ ಬಂತು ಅಂತ ಚಿಂತೆಯಲ್ವೇ? ಏನು ಮಾಡ್ಲಿ ಅಮ್ಮ, ಈ ಹಿಂದೆಲ್ಲ ನಿಮಗೆ ಅಭಯವನ್ನು ಕೊಟ್ಟಿದ್ದೆ. ತುಹಿನಗಿರಿಯಲ್ಲೇ ನಿಂತು ನನ್ನನ್ನು ಪ್ರಾರ್ಥಿಸಿಕೊಳ್ಳಿ ಅಂತ. ಇನ್ನು ಹೇಳುವ ಹಾಗೆಲ್ವಪ್ಪ, ಬರುವಂತಹ ಕಾಲಧರ್ಮ, ಯುಗ ಧರ್ಮ, ಅದಕ್ಕೆ ನಾನು ಅತೀತಳೇ ಏನೂ ಅಲ್ಲ. ಧರ್ಮ ಏನಿದೆ, ಧರ್ಮದ ವ್ಯಾಪ್ತಿಯಲ್ಲಿ ನಾನು ಕೂಡ ವ್ಯವಹರಿಸಬೇಕಾಗ್ತದೆ. ನಿಮಗೆ ಮುಂದೆ ಕಷ್ಟ ಬಂತು ಅಂತ ಆದ್ರೆ ನೇರವಾಗಿ ವೈಕುಂಠಕ್ಕೆ ಹೋಗಿ ಶ್ರೀಮನ್ನಾರಾಯಣನಲ್ಲಿ ನಿಮ್ಮ ಕಷ್ಟವನ್ನು ಅರ್ಹಿಕೊಳ್ಳಿ. ಆತನಲ್ಲೇ ಅವ್ಯಕ್ತಳಾಗಿ ನಿಂತು ನಿಮ್ಮ ಕಷ್ಟವನ್ನೆಲ್ಲ ದೂರೀಕರಿಸ್ತೇನೆ. ಆದ್ರೆ ದೇವೇಂದ್ರ, ಅಮ್ಮನನ್ನು ಕಾಣಬೇಕು ಹೇಳುವಂತಹ ಹಪಹಪಿಕೆ ಮಕ್ಕಳಲ್ಲಿ ಇರುವುದು ಸಹಜ. ನಿಮ್ಮ ಆಶೆಯನ್ನು ಬಂಜೆ ಮಾಡುವುದಿಲ್ಲ. ಬರುವ 28ನೆಯ ದ್ವಾಪರದಲ್ಲಿ ವಾರಿಜಾಕ್ಷನ ಸಹಭವೆಯಾಗಿ ಲೋಕಮುಖಕ್ಕೆ ನಾನು ಒಂದು ರಕ್ಷಣ ಕಾಣಿಸಿಕೊಳ್ಳುತ್ತೇನೆ. ಆ ಹೊತ್ತಿನಲ್ಲಿ ನೀವೆಲ್ಲ ನನ್ನನ್ನು ನೋಡಿ ಕೃತಾರ್ಥರಾಗಬಹುದು. ದೇವೇಂದ್ರ, ನೋಡಿದೆಯಾ, ಇದೇ ಶುಭ ಪ್ರಸ್ಥಾನ. ಒಂದು ಕಡೆಯಿಂದ ವಾದ್ಯಘೋಷ, ಚಂಡೆ ಮದ್ದಲೆಗಳ ನಿನಾದ, ವೇದ ಮಂತ್ರಗಳ ಘೋಷ, ಆಗಸದಲ್ಲಿ ನೆರೆದಿರುವಂತಹ ದಿಕ್ಪಾಲಕರ ಉಘೆ ಉಗೆ ಹೇಳುವಂತಹ ಜಯಘೋಷ, ಈ ಎಲ್ಲ ನಿನಾದದೊಂದಿಗೆ ಜಗದೇಶ್ವರಿಯಾದಂತಹ ನಾನು, ನಿಮ್ಮ ಅವ್ಯಾದಂತ ನಾನು, ಸಾಕಾರದಿಂದ ನಿರಾಕಾರದೆಡೆಗೆ ಸಾಗ್ತಾ ಇದ್ದೇನೆ. ಈಗ ನನ್ನನ್ನು ನೋಡಿ ಕಣ್ಣು ತುಂಬಿಕೊಳ್ಳಿ, ಮನ ತುಂಬಿಕೊಳ್ಳಿ. ಇನ್ನು ಕಾಣುವುದಕ್ಕೆ ನಾನು ಸಿಕ್ಕಲಾರೆ. ಈ ನಿನಾದದ ಮಧ್ಯದಲ್ಲಿ ಇದು ಅಂತರ್ಧಾನಲಾಗ್ತೇನೆ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ, ಸ್ಮರಿಸುತ್ತಲೇ ಶ್ರೀದೇವಿ ಚರಣವ, ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದನ ಪುರುಹೂತನ ಕದಿ, ಮೆರೆದನ ಪುರುಹೂತನ ಕದಿ ರಾಜತಿ ಜನಲಿ ಎಂತಹ ಘಟನಾವಳಿಗಳೆಲ್ಲ ನಡೆದು ಹೋದವು. ಲೋಕದಲ್ಲೊಂದು ಪ್ರಸಿದ್ಧವಾದ ಮಾತೆ ಇದೆಯಲ್ಲ, ಕುಪುತ್ರೋ ಜಾಯತ ಕ್ವಚಿದಪಿ ಕುಮಾತಾನ ಭವತಿ. ಕೆಟ್ಟ ಮಕ್ಕಳಾದರೂ ಇರಬಹುದಂತೆ, ಆದರೆ ಕೆಟ್ಟ ತಾಯಿ ಇರಲಾರಳು. ಈ ಘಟನೆಗಳೆಲ್ಲವೇ ಈ ಮಾತಿಗೆ ಸಾಕ್ಷಿ. ತಾಯಿಗೆ ಎಲ್ಲ ಮಕ್ಕಳು ಒಳ್ಳೆಯವರೇ, ಎಲ್ಲ ಮಕ್ಕಳು ಸಮಾನರೇ. ಆಕೆ ಆದಿಮಾಯ ಸೃಷ್ಟಿಕರ್ತೆ ಎಂದಾದರೆ ದೇವತೆಗಳು ಆಕೆಯ ಮಕ್ಕಳೇ, ರಾಕ್ಷಸರು ಆಕೆಯ ಮಕ್ಕಳೇ. ಯಾರಿಗೆ ಈ ಪಾಲನ್ನು ಕೊಡಲಿ, ಒಳಿತಿನ ಪಾಲನ್ನು ಕೊಡಲಿ ಎಂದು ಯೋಚಿಸುವ ಒಂದು ಕ್ರಮ ತಾಯಿಯಲ್ಲೂ ಇರುತ್ತದೆ. ಆದರೆ ಏನು ಮಾಡೋಣ, ಯಾರಿಗೆ ಯಾವುದು ಸಿಗಬೇಕೋ, ಯಾರಿಗೆ ಯಾವ ಫಲ ದೊರೆಯಬೇಕೋ ಇದನ್ನು ನಿರ್ಧರಿಸುವ ವಿವೇಚನೆಯೂ ಆ ತಾಯಿಯ ಮನಸ್ಸಲ್ಲಿದೆ. ಅದಕ್ಕಾಗಿಯೇ ದೇವತೆಗಳಿಗೆ ಒಳಿತನ್ನು, ರಾಕ್ಷಸರಿಗೆ ಸೂಕ್ತವಾದ ಶಿಕ್ಷೆಯನ್ನು ಕೊಡುವ ಮನಸ್ಸನ್ನು ಆ ತಾಯಿ ಮಾಡಿದಳು ಎಂಬಲ್ಲಿಗೆ ಈ ಲೋಕದಲ್ಲಿ ನಡೆಯುವ ಸಕಲ ವ್ಯವಹಾರಗಳಿಗೂ ಆ ಆದಿಮಾಯೆಯೇ ಕಾರಣ. ಅವಳನ್ನು ಸದಾ ಸ್ಮರಿಸಿದರೆ ಲೋಕಕ್ಕೆ ಒಳಿತಾಗುತ್ತದೆ. ದೇವತೆಗಳಿಗಾಗಲಿ ರಾಕ್ಷಸರಿಗಾಗಲಿ ಕೊಟ್ಟ ದೇವರ ವರ ವಿಫಲವಾಗಬಾರದು. ರಾಕ್ಷಸರಿಗೆ ಕೊಟ್ಟ ವರ ಬ್ರಹ್ಮನಿಂದಾಗಲಿ ಈಶ್ವರನಿಂದಾಗಲಿ ಸಂದ ವರ ಅದಕ್ಕೆ ಗೌರವಕ್ಕೆ ಕುಂದುಂಟಾಗಬಾರದು ಎಂಬ ಕಾರಣಕ್ಕೆ ಆ ವರಬಲಾನ್ವಿತರಿಗೂ
ಅವರೆದುರು ಮಣಿಯಬೇಕಾಯಿತು ನಾವು ದೇವತೆಗಳು. ಇದು ಮುಂದೆ ಲೋಕಕ್ಕೆ ಪಾಠವಾಗಲಿ. ಲೋಕದ ಜನರಿಗೆ ಯಾರು ಈ ಕಥೆಯನ್ನು ನೋಡುತ್ತಾರೋ, ಈ ದೇವಿ ಮಹಾತ್ಮೆಯನ್ನು ನೋಡಿಸುತ್ತಾರೋ, ಕೇಳಿಸುತ್ತಾರೋ, ಕಾಣಿಸುತ್ತಾರೋ, ಸರ್ವರಿಗೂ ಆ ಆದಿಮಾಯೆಯು ಸನ್ಮಂಗಲವನ್ನುಂಟು ಮಾಡಲಿ. ಭದ್ರಂ ಶುಭಂ ಮಂಗಳಂ. ಮಂಗಲ ಜಯ ಜಯ ಜಾಂಬವಿಗೆ